ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ. ಡಿಯರ್ ಫ್ರೆಂಡ್ಸ್, ನಾನು ಇಂದಿನಿಂದ ಸೈನ್ಸ್ MCQ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಕಾಲ್ಡ್ ಆಸ್ ಸೈನ್ಸ್ ಸೂಪರ್ 10 ಬೈ ಜ್ಞಾನ ಗಂಗೋತ್ರಿ. ಈ ಫಸ್ಟ್ ಪಾರ್ಟಲ್ಲಿ, ಈ ಸೀರೀಸ್ನ ಮೊದಲ ಪಾರ್ಟಲ್ಲಿ ನಾನು ಅಪ್ಲೈಡ್ ಸೈನ್ಸ್ ಕುರಿತಾದಂತಹ 10 MCQಸ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅನ್ವಯಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 10 ಬಹು ಆಯ್ಕೆ ಪ್ರಶ್ನೆಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಎಲ್ಲಾ ಪ್ರಶ್ನೆಗಳ ಸರಿಯಾದ ಉತ್ತರಗಳು, ಕೀ ಉತ್ತರಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಪ್ಲನೇಷನ್ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಡಿಯರ್ ಫ್ರೆಂಡ್ಸ್, ಈ ಸೀರೀಸ್ ಅಲ್ಲಿ ನಾನು ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ನ ಅಪ್ಲೈಡ್ ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ತಾ ಇರ್ತೀನಿ. ಯಾಕೆಂದ್ರೆ ನಮಗೆ ಸ್ಟ್ಯಾಟಿಕ್ ಇನ್ಫಾರ್ಮೇಶನ್ ನಾವು ಓದ್ತಾ ಇರ್ತಕ್ಕಂಥ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಸುಲಭವಾಗಿ ಸಿಕ್ಬಿಡುತ್ತೆ. ಬಟ್ ಈ ಅಪ್ಲೈಡ್ ಪಾರ್ಟ್ ಇದೆಯಲ್ವಾ, ಸೊ ಇದು ನಾವು ಎಷ್ಟು ಓದಿದ್ರು ಕಡಿಮೆ ಆಗುತ್ತೆ. ಸೊ ಅದರಿಂದ ಇದಕ್ಕೆ ಸಂಬಂಧಪಟ್ಟ MCQs ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಇವತ್ತಿನ ಒಂದು ಕಾಂಟೆಸ್ಟ್ ಏನು ಅಂದ್ರೆ, ಯಾರು ಈ 10 ಪ್ರಶ್ನೆಗಳಿಗೆ ಕನಿಷ್ಠ ಪಕ್ಷ 6 ಅಥವಾ 6ಕ್ಕಿಂತ ಮೇಲ್ಪಟ್ಟ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ರೆ, ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್ ಯುವರ್ ಪ್ರಿಪರೇಷನ್ ಇಸ್ ಗೋಯಿಂಗ್ ರೈಟ್. ಇಲ್ಲಾಂದ್ರೆ ದಯವಿಟ್ಟು ನೀವು ಈ ಸಬ್ಜೆಕ್ಟ್ ಮೇಲೆ ಇನ್ನಷ್ಟು ಸ್ವಲ್ಪ ಕೆಲಸ ಮಾಡಬೇಕು ಅಂತ ನನ್ನ ಅನಿಸಿಕೆ. ಹಾಗಿದ್ರೆ ಇವತ್ತಿನ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಎಸ್ ಫ್ರೆಂಡ್ಸ್, ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಯಾರ್ಯಾರು 6ಕ್ಕಿಂತ ಹೆಚ್ಚು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತಾರೆ ನೋಡೋಣ. ಅದಾದ್ಮೇಲೆ ಪ್ರತಿಯೊಂದು ಪ್ರಶ್ನೆ ಬಂದಾಗೂ ನೀವು ಪಾಸ್ ಮಾಡಿ ನೀವು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಅದಾದ್ಮೇಲೆ ವಿಡಿಯೋನ ರನ್ ಮಾಡಿ ನೀವು ಕೀ ಆನ್ಸರ್ ಮತ್ತೆ ಎಕ್ಸ್ಪ್ಲನೇಷನ್ ನೋಡ್ಬೋದು. ಇಂದಿನ ಮೊದಲನೇ ಪ್ರಶ್ನೆ, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಇಸ್ ದಿ ರಿಯಲ್ ಪ್ರಾಡಕ್ಟ್ ಆಫ್ ದಿ ಹನಿ ಬಿ? ಈ ಕೆಳಗಿನವುಗಳಲ್ಲಿ ಜೇನುಹುಳದ ನಿಜವಾದ ಉತ್ಪನ್ನ ಯಾವುದು? ನಮ್ಮ ಆಯ್ಕೆಗಳು: ಹನಿ ಅಂದ್ರೆ ಜೇನುತುಪ್ಪ, ನೆಕ್ಟರ್ ಅಂದ್ರೆ ಮಕರಂದ, ಪೋಲನ್ ಅಂದ್ರೆ ಪರಾಗ, ಬೀಸ್ ವ್ಯಾಕ್ಸ್ ಅಂದ್ರೆ ಮೇಣ. ಸೊ ಆಸ್ ಸೂನ್ ಆಸ್ ನಮ್ಗೆ ಈ ಪ್ರಶ್ನೆ ಕಾಣಿಸಿದ ತಕ್ಷಣ ಜೇನು ಹುಳ ಅಂದ ತಕ್ಷಣ ನಮ್ಗೆ ಫಸ್ಟ್ ಜ್ಞಾಪಕ ಬರೋ ಪ್ರಾಡಕ್ಟ್ ಯಾವುದು ಅಂದ್ರೆ ಜೇನುತುಪ್ಪ. ಸೊ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇದು ಸರಿಯಾದ ಆಯ್ಕೆ ಅನ್ಸುತ್ತೆ. ಸೊ ನಾವು ಇದನ್ನ ಮಾರ್ಕ್ ಮಾಡಿ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಬಟ್ ನಾವು ಪ್ರಶ್ನೆಯನ್ನ ಸರಿಯಾಗಿ ಓದ್ಬೇಕು. ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ ರಿಯಲ್ ಪ್ರಾಡಕ್ಟ್ ಅಥವಾ ನಿಜವಾದ ಉತ್ಪನ್ನ ಯಾವುದು ಅಂತ ಕೇಳಿದ್ದಾರೆ. ಏನು ನಿಜವಾದ ಉತ್ಪನ್ನ? ನಿಜವಾದ ಉತ್ಪನ್ನ ಅಂದ್ರೆ ತನ್ನಷ್ಟಕ್ಕೆ ತಾನೇ ತಯಾರಿ ಮಾಡ್ತಕ್ಕಂಥ, ಅಂದ್ರೆ ದಿ ಪ್ರಾಡಕ್ಟ್ ಶುಡ್ ಬಿ ಪ್ರಿಪೇರ್ಡ್ ಬೈ ಇಟ್ ಸೆಲ್ಫ್. ಸೊ ಅದನ್ನ ನಾವು ರಿಯಲ್ ಪ್ರಾಡಕ್ಟ್ ಅಥವಾ ನಿಜವಾದ ಉತ್ಪನ್ನ ಅಂತ ಕರಿತೀವಿ. ಹಾಗಿದ್ರೆ ಜೇನು ಅಥವಾ ಜೇನುತುಪ್ಪ ರಿಯಲ್ ಪ್ರಾಡಕ್ಟ್ ಅಥವಾ ನಿಜವಾದ ಉತ್ಪನ್ನ ಆಗೋದಿಲ್ಲ. ನೆಕ್ಟರ್ ಅಥವಾ ಮಕರಂದ ಇದು ಹೂಗಳಲ್ಲಿ ದೊರೆಯುತ್ತೆ. ಸೊ ಇದು ಕೂಡ ಜೇನುಹುಳ ಉತ್ಪಾದನೆ ಮಾಡುವುದಿಲ್ಲ. ಈವನ್ ಪೋಲನ್ ಅಥವಾ ಪರಾಗ ಕೂಡ ಜೇನು ಫ್ಲವರ್ಸ್ ಅಲ್ಲಿ ಅಥವಾ ಹೂಗಳಲ್ಲಿ ದೊರೆಯುತ್ತೆ. ಸೊ ಇದು ಕೂಡ ಆಗೋದಿಲ್ಲ. ಬಟ್ ಮೇಣ ಇದೆಯಲ್ವಾ, ಸೊ ಇದನ್ನ ಅದು ಎಲ್ಲೂ ಕಲೆಕ್ಟ್ ಮಾಡೋದಿಲ್ಲ, ತನ್ನಷ್ಟಕ್ಕೆ ತಾನೇ ತಯಾರಿ ಮಾಡುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಡಿ ಆಗಿರುತ್ತೆ. ಹಾಗಿದ್ರೆ ಜೇನುತುಪ್ಪ ಯಾಕೆ ಇದರ ನಿಜವಾದ ಉತ್ಪನ್ನ ಅಲ್ಲ ಅನ್ನೋದರ ವಿವರಣೆ ಇಲ್ಲಿ ನೋಡೋಣ. ಸಿ, ಹನಿ ಈಸ್ ನಾಟ್ ದಿ ರಿಯಲ್ ಪ್ರಾಡಕ್ಟ್ ಆಫ್ ಹನಿ ಬೀಸ್. ಇಟ್ ಈಸ್ ದಿ ಮಿಕ್ಸ್ಚರ್ ಆಫ್ ನೆಕ್ಟರ್, ಪೋಲನ್, ಕೇನ್ ಶುಗರ್ ಅಂಡ್ ಸಲೈವಾ ಆಫ್ ಹನಿ ಬೀಸ್. ಅಂದ್ರೆ ಜೇನುಹುಳಗಳ ನಿಜವಾದ ಉತ್ಪನ್ನ ಜೇನುತುಪ್ಪವಲ್ಲ, ಇದು ಮಕರಂದ, ಪರಾಗ, ಕಬ್ಬಿನ ಸಕ್ಕರೆ ಮತ್ತು ಜೇನುಹುಳಗಳ ಲಾಲಾರಸದ ಮಿಶ್ರಣವಾಗಿದೆ. ನೋಡಿರ್ತಿರಲ್ವಾ ನೀವು, ಜೇನುಹುಳಗಳನ್ನ ನೋಡಿರ್ತೀವಿ. ಇದೇನಾಗುತ್ತೆ ಅಂದ್ರೆ ಎಲ್ಲಿ ಮಾಯಿಶ್ಚರ್ ಇರುತ್ತೋ ಅಥವಾ ಎಲ್ಲಿ ಫ್ಲವರ್ಸ್ ಇರುತ್ತೋ ಅಲ್ಲೋಗಿ ಮಕರಂದವನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಅದು ಬಂದು ಡೆಪಾಸಿಟ್ ಮಾಡೋವಾಗ ಏನಾಗುತ್ತೆ ಅಂದ್ರೆ ಜೇನು ಹುಳದಲ್ಲಿರ್ತಕ್ಕಂಥ ಸಲೈವ ಕೂಡ ಅದರ ಜೊತೆ ಮಿಕ್ಸ್ ಆಗುತ್ತೆ. ಅದ್ ಬಿಟ್ರೆ ಸೊ ಇದು ಜೇನುತುಪ್ಪವನ್ನ ತಯಾರಿ ಮಾಡುವುದಿಲ್ಲ, ರಾದರ್ ಇದೇನ್ ಮಾಡುತ್ತಂದ್ರೆ ಸಂಗ್ರಹ ಮಾಡುತ್ತೆ, ಕಲೆಕ್ಟ್ ಮಾಡುತ್ತೆ. ಅದರಿಂದ ಜೇನುತುಪ್ಪವನ್ನ ನಾವು ಜೇನು ಹುಳದ ನಿಜವಾದ ಉತ್ಪನ್ನ ಅಂತ ಕರೆಯೋದಿಲ್ಲ. ಆದರೆ ಆ ಮೇಣ ಇರುತ್ತಲ್ವಾ, ಆ ಅನಿಕೋಂಬ್ ಏನಿರುತ್ತೆ, ಆ ಮೇಣವನ್ನ ಮಾತ್ರ ಜೇನುಹುಳನೇ ಉತ್ಪತ್ತಿ ಮಾಡುತ್ತೆ. ಸೊ ಬೀಸ್ ವ್ಯಾಕ್ಸ್ ಇಸ್ ನ್ಯಾಚುರಲ್ ಸೆಕ್ರೀಷನ್ ಆಫ್ ವರ್ಕರ್ ಬೀಸ್. ಅಂದ್ರೆ ಜೇನು ಮೇಣವು ಜೇನು ನೊಣಗಳ ನೈಸರ್ಗಿಕ ಶ್ರವಿಕೆಯಾಗಿದೆ. ಅಂದ್ರೆ ಜೇನು ಹುಳಗಳಲ್ಲಿ ಪೇರ್ ಆಫ್ ವ್ಯಾಕ್ಸ್ ಗ್ಲ್ಯಾಂಡ್ಸ್ ಇರುತ್ತೆ. ಅಂದ್ರೆ ಒಂದು ಜೋಡಿ ಮೇಣದ ಗ್ರಂಥಿಗಳಿರುತ್ತೆ. ಈ ಗ್ರಂಥಿಗಳಿಂದ ಏನಾಗುತ್ತೆ ಅಂದ್ರೆ ಆ ಮೇಣ ಶ್ರವಿಕೆ ಆಗುತ್ತದೆ. ಸೊ ಈ ಬೀಸ್ ವ್ಯಾಕ್ಸ್ ಏನಿದೆಯಲ್ವಾ, ಇದು ನೀರಿನಲ್ಲಿ ಕರಗೋದಿಲ್ಲ. ಸೊ ಇದು ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಮೇಣ ಅಂದ್ರೆ ಆಬ್ವಿಯಸ್ಲಿ ಅದು ನೀರಿನಲ್ಲಿ ಕರಗೋದಿಲ್ಲ. ಇನ್ನೇನ್ರಲ್ಲಿ ಕರಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಈಥರ್ ನಲ್ಲಿ ಕರಗುತ್ತೆ ಅಂತ ಹೇಳ್ಬೇಕು. ಸೊ ಇಟ್ ಈಸ್ ಡಿಸಾಲ್ವ್ಡ್ ಇನ್, ಇಟ್ ಕ್ಯಾನ್ ಬಿ ಸಾಲ್ಯುಬಲ್ ಇನ್ ಈಥರ್.
ಮತ್ತೆ ಈ ಬೀಸ್ ವ್ಯಾಕ್ಸ್ ನ ಎಲ್ಲಿ ಬಳಸ್ತಾರಂದ್ರೆ ಕಾಸ್ಮೆಟಿಕ್ಸ್ ತಯಾರಿಕೆಯಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಸ್ಮೆಟಿಕ್ಸ್ ಅಥವಾ ಸೌಂದರ್ಯ ವರ್ಧಕಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಿಲ್ಕ್ ಈಸ್ ಪ್ರೊಡ್ಯೂಸ್ಡ್ ಬೈ ಡ್ಯಾಶ್. ರೇಷ್ಮೆ ಯಾವುದರಿಂದ ಉತ್ಪತ್ತಿಯಾಗುತ್ತದೆ? ಆಯ್ಕೆಗಳು ಅಡಲ್ಟ್ ಮಾತ್ ಅಂದ್ರೆ ವಯಸ್ಕ ಅಥವಾ ವಯಸ್ಕಗಿಂತ ನಾವು ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಚಿಟ್ಟೆ ಅಂತ ಮಾಡ್ಕೊಳ್ಳಿ. ಓಕೆ, ಸೊ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಚಿಟ್ಟೆ. ಕಕೂನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಲಾರ್ವಾ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಬೋತ್ ಎ ಅಂಡ್ ಸಿ, ಎ ಮತ್ತೆ ಸಿ ಎರಡೂ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬರ್ಬೇಕಾದ್ರೆ ನಮ್ಗೆ ಈ ಸಿಲ್ಕ್ ವರ್ಮ್ ಇದೆಯಲ್ವಾ ಅದರ ಲೈಫ್ ಸೈಕಲ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಸೊ ಅದರ ಲೈಫ್ ಸೈಕಲ್ ಏನು ಅಂದ್ರೆ ಫಸ್ಟ್ ಆಪ್ಷನ್ ನೋಡೋಣ. ಅಡಲ್ಟ್ ಮಾತ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಚಿಟ್ಟೆ ಅಂತ ಕೊಟ್ಟಿದ್ದಾರೆ. ನಮ್ಗೆ ಕೇಳಿರೋದೇನು ಸಿಲ್ಕ್, ರೇಷ್ಮೆ ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅಂತ ಕೇಳಿದ್ದಾರೆ. ಆಕ್ಚುಲಿ ಈ ಮಾತ್ ಇದೆಯಲ್ವಾ, ಈ ಮಾತ್ ಅಥವಾ ಚಿಟ್ಟೆ ಗೂಡು ರಚನೆ ಆದ ನಂತರ ಬರ್ತಕ್ಕಂಥದ್ದು. ಹಾಗಿದ್ರೆ ಅದು ಸಿಲ್ಕ್ ನ ಉತ್ಪತ್ತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಫಸ್ಟ್ ಆಪ್ಷನ್ ನಾವು ಎಲಿಮಿನೇಟ್ ಮಾಡಬೇಕು. ಕಕೂನ್ ಇಟ್ ಸೆಲ್ಫ್ ಈಸ್ ಸಿಲ್ಕ್. ಓಕೆ, ಸೊ ಕಕೂನ್ ನ ಗೂಡು ಅಂತ ಕರಿತೀವಿ, ಅದೇ ರೇಷ್ಮೆ ಆಗಿರುತ್ತೆ, ಅದ್ಯಾವುದು ಉತ್ಪತ್ತಿ ಆಗಲ್ಲ. ಓಕೆ, ಸೊ ಅದು ರೇಷ್ಮೆನೆ ಆಗಿರೋದ್ರಿಂದ ಸೊ ಅದು ಇಟ್ ಕ್ಯಾನ್ ನಾಟ್ ಪ್ರೊಡ್ಯೂಸ್ ಸಿಲ್ಕ್. ನೆಕ್ಸ್ಟ್ ಇರೋದೇನು ಲಾರ್ವಾ ಒಂದೇ ನಮ್ಮ ಆಪ್ಷನ್ ಉಳಿದಿದೆ. ಸೊ ಅದರಿಂದ ಲಾರ್ವಾ ಶುಡ್ ಬಿ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಹಾಗಿದ್ರೆ ಈ ರೇಷ್ಮೆ ಹುಳದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ವಾಟ್ ಈಸ್ ಸಿಲ್ಕ್ ವರ್ಮ್? ಸಿಲ್ಕ್ ವರ್ಮ್ ನ ನಾವು ಸೈಂಟಿಫಿಕ್ ಆಗಿ ಬಾಂಬಿಕ್ಸ್ ಮೋರಿ ಅಂತ ಕರಿತೀವಿ. ಸೊ ಇದನ್ನು ಕೂಡ ಹೇಳ್ಬೋದು, ಕೇಳ್ಬೋದು ಪರೀಕ್ಷೆಯಲ್ಲಿ. ಮತ್ತೆ ಇದರ ಆಹಾರ ಏನು ಅಂದ್ರೆ ಮಲ್ಬರಿ ಲೀವ್ಸ್, ಹಿಪ್ಪು ನೇರಳೆ ಎಲೆಗಳನ್ನ ಇದು ಸೇವನೆ ಮಾಡುತ್ತೆ. ಅದಾದ್ಮೇಲೆ ಪ್ಯೂಪಾ ಅಂದ್ರೆ ಏನು ಅಂತ ಕೇಳ್ತಾರೆ. ಓಕೆ, ಸೊ ಪ್ಯೂಪಾ ಅಂದ್ರೆ ಇಟ್ ಈಸ್ ದಿ ಕಾಂಬಿನೇಷನ್ ಆಫ್ ಸಿಲ್ಕ್ ವರ್ಮ್ ವಿತ್ ಕಕೂನ್, ಅಂದ್ರೆ ರೇಷ್ಮೆ ಗೂಡು ಮತ್ತು ರೇಷ್ಮೆ ಹುಳದ ಕಾಂಬಿನೇಷನ್ ನ ನಾವೇನಂತ ಕರಿತೀವಿ ಅಂದ್ರೆ ಪ್ಯೂಪಾ ಅಂತ ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ಈಸ್ ಯೂಸ್ಡ್ ಇನ್ ದಿ ಡಿಟೆಕ್ಷನ್ ಆಫ್ ಥೈರಾಯ್ಡ್ ಕ್ಯಾನ್ಸರ್? ಥೈರಾಯ್ಡ್ ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚಲು ಈ ಕೆಳಗಿನ ಯಾವ ವಿಕಿರಣಶೀಲ ಐಸೋಟೋಪ್ಗಳನ್ನು ನಾವು ಬಳಸ್ತೇವೆ? ಏನು ವಿಕಿರಣಶೀಲ ಅಂದ್ರೆ ಯಾವ ಎಲಿಮೆಂಟ್ ಆಲ್ಫಾ, ಬೀಟಾ ಅಥವಾ ಗ್ಯಾಮಾ ರೇಡಿಯೇಷನ್ ನ ಹೊರಸೂಸುತ್ತದೋ ಅದನ್ನ ನಾವು ವಿಕಿರಣಶೀಲ ಅಂತ ಕರಿತೀವಿ. ಸೊ ಇದು ಒಂದು ಸಪರೇಟ್ ಚಾಪ್ಟರ್ ಇದೆ. ಸೊ ಈ ವಿಕಿರಣಶೀಲಗಳನ್ನ ಅಥವಾ ಈ ಉತ್ಸರ್ಜನೆ ಆಗಿರ್ತಕ್ಕಂಥ ಕಿರಣಗಳನ್ನ ನಾವು ಕಾಯಿಲೆಗಳನ್ನ ಪತ್ತೆ ಹಚ್ಚಲಿಕ್ಕೆ ಯೂಸ್ ಮಾಡ್ತೀವಿ. ಹಾಗಿದ್ರೆ ಈ ಥೈರಾಯ್ಡ್ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚಲಿಕ್ಕೆ ಯುರೇನಿಯಂ, ಫಾಸ್ಫರಸ್, ಅಯೋಡಿನ್, ಕಾರ್ಬನ್ ಈ 4 ಐಸೋಟೋಪ್ಗಳಲ್ಲಿ ಯಾವುದನ್ನ ಬಳಸ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ನಮ್ಗೆ ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ಸ್ವಲ್ಪ ಐಡಿಯಾ ಗೊತ್ತಿದ್ರೆ ಆರಾಮಾಗಿ ನಾವು ಆನ್ಸರ್ ಮಾಡ್ಬೋದು. ಈ ಥೈರಾಯ್ಡ್ ಗ್ರಂಥಿ ಏನಿದೆ ಇದು ಗಂಟಲಿನ ಭಾಗದಲ್ಲಿರುತ್ತೆ, ಥ್ರೋಟ್ ರೀಜನ್ ಅಲ್ಲಿ ಇರುತ್ತೆ. ಈ ಥೈರಾಯ್ಡ್ ಗ್ಲ್ಯಾಂಡ್ ಏನ್ ಮಾಡುತ್ತಂದ್ರೆ ಥೈರಾಯ್ಡ್ ಹಾರ್ಮೋನ್ ಅಥವಾ ಥೈರಾಕ್ಸಿನ್ ಹಾರ್ಮೋನ್ ನ ಇದು ಸೆಕ್ರೀಟ್ ಮಾಡುತ್ತೆ. ಈ ಥೈರಾಯ್ಡ್ ಹಾರ್ಮೋನ್ ರಚನೆ ಮಾಡ್ಬೇಕಾದ್ರೆ ಅದಕ್ಕೆ ಅಯೋಡಿನ್ ಬೇಕಾಗುತ್ತೆ. ಓಕೆ, ಸೊ ಈ ಅಯೋಡಿನ್ ನಾವು ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಕೇಳಿರ್ತೀವಲ್ವಾ, ಸೊ ಅಯೋಡಿನ್ ಉಪ್ಪು ಅಂತ ಕೇಳಿರ್ತೀವಿ. ಯಾಕೆ ಅಯೋಡಿನ್ ಮುಖ್ಯ ಆಗುತ್ತಂದ್ರೆ ಈ ಥೈರಾಯ್ಡ್ ಹಾರ್ಮೋನ್ ಸೆಕ್ರೀಟ್ ಆಗೋದಿಕ್ಕೆ ಇದು ಮುಖ್ಯವಾಗುತ್ತೆ. ಈ ಥೈರಾಯ್ಡ್ ಹಾರ್ಮೋನ್ ಯಾಕೆ ನಮ್ಗೆ ಬಹಳ ಮುಖ್ಯ ಅಂದ್ರೆ ನಮ್ಮ ದೇಹದ ಮೆಟಬಾಲಿಸಮ್ ಅಥವಾ ಚಯಾಪಚಯ ಕ್ರಿಯೆನ ಇದು ಮಾನಿಟರ್ ಮಾಡುತ್ತೆ. ಸೊ ಅದರಿಂದ ನಮ್ಗೆ ಥೈರಾಯ್ಡ್ ಹಾರ್ಮೋನ್ ಬಹಳ ಮುಖ್ಯವಾಗುತ್ತೆ. ಈ ಥೈರಾಯ್ಡ್ ಹಾರ್ಮೋನ್ ರಚನೆಗೆ ನಮ್ಗೆ ಅಯೋಡಿನ್ ಬಹಳ ಮುಖ್ಯವಾಗುತ್ತೆ. ಯಾವಾಗ ಅಯೋಡಿನ್ ಡೆಫಿಷಿಯನ್ಸಿ ಆಗುತ್ತೋ ಅವಾಗ ಒಂದು ಕಾಯಿಲೆ ಬರುತ್ತೆ. ಆ ಕಾಯಿಲೆನ ನಾವ್ ಏನಂತ ಕರಿತೀವಿ ಅಂದ್ರೆ ಗಾಯ್ಟರ್ ಅಂತ ಕರಿತೀವಿ. ಓಕೆ, ಗಳಗಂಡ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಹಾಗಿದ್ರೆ ನಮ್ಗೆ ಕ್ಲೂ ಸಿಕ್ಕಿದೆ ಇವಾಗ. ಸೊ ಅಯೋಡಿನ್ ಶುಡ್ ಬಿ ದ ಕರೆಕ್ಟ್ ಆನ್ಸರ್. ಸೊ ಅಯೋಡಿನ್ ಐಸೋಟೋಪ್ ನ ಬಳಸೋದ್ರ ಮುಖಾಂತರ ನಾವು ಥೈರಾಯ್ಡ್ ಕ್ಯಾನ್ಸರ್ ನ ಪತ್ತೆ ಮಾಡ್ಬೋದು. ಸೊ ಇದರ ವಿವರಣೆ ಏನು ಅಂದ್ರೆ ಸಿ, iodine is an element used by thyroid for the synthesis of thyroid hormone. So iodine ಥೈರಾಯ್ಡ್ ಹಾರ್ಮೋನ್ಗಳ ಸಂಶ್ಲೇಷಣೆಗಾಗಿ ಥೈರಾಯ್ಡ್ ಗ್ರಂಥಿ ಬಳಸ್ತಕ್ಕಂಥ ಒಂದು ಅಂಶವಾಗಿರುತ್ತೆ. ಅದರಿಂದ ಅಯೋಡಿನ್ ಐಸೋಟೋಪ್ ನ ನಾವು ಥೈರಾಯ್ಡ್ ನ ಕ್ಯಾನ್ಸರ್ ನ ಪತ್ತೆ ಹಚ್ಚಲಿಕ್ಕೆ ಬಳಸ್ತೀವಿ. ಮುಂದಿನ ಪ್ರಶ್ನೆ. ಕಾಯ್ರ್ ಇಸ್ ದಿ ಕಮರ್ಷಿಯಲ್ ಪ್ರಾಡಕ್ಟ್ ಆಫ್ ಕೋಕೋನಟ್ಸ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ವಾಣಿಜ್ಯ ತೆಂಗಿನ ನಾರು ತೆಂಗಿನಕಾಯಿಯ ಯಾವ ಭಾಗ ಅಂತ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಅಂದ್ರೆ ತೆಂಗಿನಕಾಯಿಯ ಸ್ಟ್ರಕ್ಚರ್ ನಮ್ಗೆ ಸ್ವಲ್ಪ ಗೊತ್ತಿರ್ಬೇಕಾಗತ್ತೆ. ನಮ್ಗೆ ಕೊಟ್ಟಿರೋ ಆಯ್ಕೆಗಳು ಯಾವ್ದು ಅಂದ್ರೆ ಎಂಡೋಕಾರ್ಪ್, ಎಂಡೋಸ್ಪರ್ಮ್, ಪೆರಿಕಾರ್ಪ್ ಮತ್ತೆ ಮೀಸೋಕಾರ್ಪ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ತೆಂಗಿನಕಾಯಿನ ನಾವು ಡಿವೈಡ್ ಮಾಡಿದಾಗ ಸೊ ಅದು ಅನೇಕ ರೀಜನ್ಸ್ ಅಲ್ಲಿ ಬ್ರೇಕ್ ಆಗುತ್ತೆ. ಈ ತೆಂಗಿನ ನಾರು ಇದೆಯಲ್ವಾ,
ಇದು ಈ 4 ಭಾಗಗಳ ಯಾವ ಭಾಗದ ಒಂದು ಉತ್ಪನ್ನ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಮೀಸೋಕಾರ್ಪ್ ಅಂತ ನಾವು ಬರೀಬೇಕಾಗುತ್ತೆ. ಸೊ ಇದನ್ನ ವಿವರಣೆ ಕೊಡೋದಾದ್ರೆ ನೋಡಿ, ಇಲ್ಲಿ ಸ್ಟ್ರಕ್ಚರ್ ಆಫ್ ಕೋಕೋನಟ್ ನ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಇಲ್ಲಿ ಯು ಜಸ್ಟ್ ಹ್ಯಾವ್ ಟು ರಿಮೆಂಬರ್ 3 ಲೇಯರ್ಸ್ ಆಫ್ ಕೋಕೋನಟ್ ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಒನ್ ಯಾವುದು ಅಂದ್ರೆ ಎಪಿಕಾರ್ಪ್. ಎಪಿಕಾರ್ಪ್ ಅಂದ್ರೆ ದಿ ಔಟರ್ ಮೋಸ್ಟ್ ಮೆಂಬ್ರೇನ್ ಏನಿರುತ್ತಲ್ವಾ ಅದನ್ನ ನಾವು ಎಪಿಕಾರ್ಪ್ ಅಂತ ಕರಿತೀವಿ. ಈ ಮಧ್ಯದಲ್ಲಿ ಇದೆಯಲ್ವಾ, ದಿಸ್ ಮಿಡಲ್ ಪಾರ್ಟ್ ನ ನಾವೇನಂತ ಕರಿತೀವಿ ಅಂದ್ರೆ ಮೀಸೋಕಾರ್ಪ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಎಂ ಅಂದ್ರೆ ಮಿಡಲ್ ಅಂತ ಜ್ಞಾಪಕ ಇಟ್ಕೊಳ್ಳಿ, ಮೀಸೋಕಾರ್ಪ್. ಸೊ ಈ ಭಾಗದಲ್ಲೇ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲರೂ ತೆಂಗಿನಕಾಯಿನ ಡೆಫಿನೆಟ್ಲಿ ನೋಡಿರ್ತೀವಿ. ಸೊ ಈ ಭಾಗದಲ್ಲೇ ನಾವು ತೆಂಗಿನ ನಾರನ್ನ ನಾವು ಕಾಣ್ತೀವಿ. ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ಕಾಯಿರ್ ಅಂತ ಹೇಳ್ತೀವಿ ಅಲ್ವಾ. ಸೊ ಹಾಗಿದ್ರೆ ತೆಂಗಿನ ನಾರು ಅಥವಾ ಕಾಯಿರ್ ಯಾವ ಭಾಗದಲ್ಲಿದೆ ಅಂದ್ರೆ ಮೀಸೋಕಾರ್ಪ್ ಪ್ರದೇಶದಲ್ಲಿ ಇರುತ್ತೆ. ಅದಾದ್ಮೇಲೆ ಏನ್ ಬರುತ್ತಂದ್ರೆ ಈ ಗಟ್ಟಿಯಾಗಿದೆಯಲ್ವಾ ತೆಂಗಿನ ಚಿಪ್ಪು ಅಂತ ಏನ್ ಹೇಳ್ತೀವಲ್ವಾ, ಸೊ ಈ ಶೆಲ್ ಬರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಡೋಕಾರ್ಪ್ ಅಂತ ಕರಿತೀವಿ. ಓಕೆ, ಸೊ ಅದಾದ್ಮೇಲೆ ಈ ಕೊಬ್ಬರಿ ಇರುತ್ತಲ್ವಾ, ಸೊ ಇದನ್ನ ನಾವು ಎಂಬ್ರಿಯೋ ಅಂತ ಕರಿತೀವಿ. ಸೊ ಇಷ್ಟು ಪಾರ್ಟ್ಸ್ ನ ನಾವು ನೆನ್ಪಿಟ್ಕೊಂಡ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಟ್ಸ್ ನ್ಯಾಚುರಲ್ ಸಿಲ್ಕ್ ಅಂತ ಕೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ರೇಷ್ಮೆಯ ನೈಸರ್ಗಿಕ ವಸ್ತು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ನಾವು ರೇಷ್ಮೆ ಒಂದು ಯಾವ ವಸ್ತು ಅಂತ ನಮ್ಗೆ ಐಡಿಯಾ ಇರಬೇಕು. ಅಂದ್ರೆ ಅದು ಪ್ರೋಟೀನಾ, ಕಾರ್ಬೋಹೈಡ್ರೇಟಾ, ಫ್ಯಾಟಾ ಅಂತ ನಮ್ಗೆ ಸ್ವಲ್ಪ ಐಡಿಯಾ ಇದ್ರೆ ಈ ಪ್ರಶ್ನೆಗೆ ನಾನು ಸರಿಯಾಗಿ ಉತ್ತರ ಕೊಡ್ಬೋದು. ಆಕ್ಚುಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸಾರಜನಕ ಅಥವಾ ನೈಟ್ರೋಜನ್ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗಿದ್ರೆ ಯಾಕೆ ಇದು ನೈಟ್ರೋಜನ್ ಸರಿ ಉತ್ತರ ಅಂತ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಸಿಲ್ಕ್ ಫೈಬರ್ಸ್ ಆರ್ ಕಂಪೋಸ್ಡ್ ಆಫ್ ಫೈಬ್ರಾಯಿನ್. ಓಕೆ, ಸೊ ರೇಷ್ಮೆ ನಾರುಗಳು ಫೈಬ್ರಾಯಿನ್ ನಿಂದ ಕೂಡಿವೆ. ಇದು ಒಂದು ಇನ್ಸಾಲ್ಯುಬಲ್ ಪ್ರೋಟೀನ್, ಅಂದ್ರೆ ಇದು ಕರಗದ ಒಂದು ಪ್ರೋಟೀನ್ ಆಗಿರುತ್ತೆ ಅಲ್ವಾ. ಸೊ ನಮ್ಗೆ ಗೊತ್ತು ಸಿಲ್ಕ್ ಅದು ಡಿಸಾಲ್ವ್ ಆಗಲ್ಲ ಅಥವಾ ಕರಗೋದಿಲ್ಲ. ಈ ಸೆರಿಸಿನ್ ಅಂಡ್ ಫೈಬ್ರಾಯಿನ್ ಆರ್ 2 ಮೇನ್ ಪ್ರೋಟೀನ್ಸ್ ಪ್ರೆಸೆಂಟ್ ಇನ್ ದ ರಾ ಮೆಟೀರಿಯಲ್ಸ್ ಆಫ್ ದಿ ಪ್ರೋಟೀನ್. ಸೊ ಯಾವುದೇ ಒಂದು ಪ್ರೋಟೀನ್ ತಗೊಂಡ್ರು ಸೆರಿಸಿನ್ ಮತ್ತೆ ಫೈಬ್ರಾಯಿನ್ ಪ್ರೋಟೀನ್ಗಳು ಬಹಳ ಮುಖ್ಯವಾದ ಕಚ್ಚಾ ವಸ್ತುಗಳಾಗಿರುತ್ತೆ. ಹಾಗಿದ್ರೆ ಸಿಲ್ಕ್ ಅಲ್ಲಿ ನಾವು ಹೆಚ್ಚಾಗಿ ಫೈಬ್ರಾಯಿನ್ ಅಂತಕ್ಕಂತ ಒಂದು ಪ್ರೋಟೀನ್ ಅನ್ನ ನೋಡ್ಬೋದು ಅಲ್ವಾ. ಪ್ರೋಟೀನ್ ಅಂದ್ರೆ ಏನು? ಸೊ ನೀವು ಫುಡ್ ಅಂಡ್ ಇಟ್ಸ್ ಕಾಂಪೋನೆಂಟ್ಸ್ ಓದಿದ್ರೆ ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಪ್ರೋಟೀನ್ ಅಂದ್ರೆ ಏನು. ಪ್ರೋಟೀನ್ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ ಅಂದ್ರೆ ಅಮಿನೋ ಆಸಿಡ್ ಗಳಿಂದ ಮಾಡಲ್ಪಟ್ಟಿರುತ್ತೆ. ಸೊ ಈ ಅಮಿನೋ ಆಸಿಡ್ ಗಳೇನಾಗಿರುತ್ತೆ ಅಂದ್ರೆ ಒಂದಕ್ಕೊಂದು ಈ ತರ ಕಂಟಿನ್ಯೂಸ್ ಆಗಿ ಅಟ್ಯಾಚ್ ಆಗಿ ಅದೇನಾಗಿರುತ್ತೆ ಅಂದ್ರೆ ಪ್ರೋಟೀನ್ ಆಗಿರುತ್ತೆ. ಈ ಅಮೈನೋ ಆಸಿಡ್ ಗಳ ಮಧ್ಯ ಒಂದು ಬಾಂಡ್ ಇರುತ್ತೆ, ಒಂದು ಬಂಧ ಇರುತ್ತೆ. ಅದನ್ನ ಏನಂತ ಕರಿತೀವಿ ಅಂದ್ರೆ ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಓಕೆ, ಸೊ ಅದಕ್ಕೆ ನಾವು ಪ್ರೋಟೀನ್ ನ ಇನ್ನೊಂದು ಹೆಸರಲ್ಲಿ ಪಾಲಿಪೆಪ್ಟೈಡ್ ಅಂತ ಕೂಡ ಕರಿತೀವಿ. ಪಾಲಿ ಅಂದ್ರೆ ಏನು? ಮೆನಿ. ಪೆಪ್ಟೈಡ್ ಅಂದ್ರೆ ಏನು? ಬಂಧಗಳು. ಸೊ ಅನೇಕ ಬಂಧಗಳಿಂದ ಕೂಡಿದ ಅಮೈನೋ ಆಸಿಡ್ ನ ನಾವು ಪಾಲಿಪೆಪ್ಟೈಡ್ ಅಂತ ಕರಿತೀವಿ. ಹಾಗಿದ್ರೆ ಈ ಅಮೈನೋ ಆಸಿಡ್ ಇದೆಯಲ್ವಾ, ಇದರ ರಚನೆಯಲ್ಲಿ ಏನಿರುತ್ತೆ ಬೇಸಿಕಲಿ ಅಂದ್ರೆ ನೈಟ್ರೋಜನ್ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ನಾವು ಸಿಲ್ಕ್ ನ ನ್ಯಾಚುರಲ್ ಆಗಿ ಯಾವ ವಸ್ತುವಿಂದ ಮಾಡಲ್ಪಟ್ಟಿದೆ ಅಂದ್ರೆ ನೈಟ್ರೋಜನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಸಿಲ್ಕ್ ಅಲ್ಲಿರೋ ಅಮೈನೋ ಆಸಿಡ್ ಗಳಲ್ಲಿ ಗ್ಲೈಸಿನ್ ಇರುತ್ತೆ, ಸಿರಿನ್ ಇರುತ್ತೆ, ಮತ್ತೆ ಅಲನಿನ್ ಇರುತ್ತೆ. ಇಲ್ಲಿ ನೋಡಿ, ಸಿರಿನ್ ಸ್ಟ್ರಕ್ಚರ್ ಅಲ್ಲೂ ನೈಟ್ರೋಜನ್ ಇದೆ, ಗ್ಲೈಸಿನ್ ಸ್ಟ್ರಕ್ಚರ್ ಅಲ್ಲೂ ನೈಟ್ರೋಜನ್ ಇದೆ, ಅಲನಿನ್ ಸ್ಟ್ರಕ್ಚರ್ ಅಲ್ಲೂ ನೈಟ್ರೋಜನ್ ಇದೆ. ಸೊ ಅದರಿಂದ ಇದು ಸಾರಜನಕದಿಂದ ಮಾಡಿರ್ತಕ್ಕಂಥ ಒಂದು ವಸ್ತು ಅಂತ ನಾವು ಡಿಕ್ಲೇರ್ ಮಾಡ್ತೀವಿ. ಸೊ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಸೊ ಸಿಲ್ಕ್ ಈಸ್ ನ್ಯಾಚುರಲಿ ಮೇಡ್ ಆಫ್ ಯಾವುದು ಅಂತ ಕೇಳಿದ್ರೆ ವಿಚ್ ಒನ್ ಅಂತ ಕೇಳಿದ್ರೆ ನೈಟ್ರೋಜನ್ ಅಥವಾ ಸಾರಜನಕ ಅಂತ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಪೀಶೀಸ್ ಡಸ್ ನಾಟ್ ಹ್ಯಾವ್ ಎಬಿಲಿಟಿ ಟು ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಈ ಕೆಳಗಿನ ಯಾವ ಪ್ರಭೇದಕ್ಕೆ ವಾತಾವರಣದ ಸಾರಜನಕವನ್ನು ಸ್ಥಿರಗೊಳಿಸಲು ಸಾಮರ್ಥ್ಯವಿಲ್ಲ? ಸೊ ಇದಕ್ಕೆ ನಮ್ಗೆ ಸಾರಜನಕ ಸ್ಥಿರಗೊಳಿಸುವಿಕೆ ಅಥವಾ ನೈಟ್ರೋಜನ್ ಫಿಕ್ಸೇಷನ್ ಅಂದ್ರೆ ಸ್ವಲ್ಪ ಗೊತ್ತಿರಬೇಕು. ಏನು ನೈಟ್ರೋಜನ್ ಫಿಕ್ಸೇಷನ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಪ್ಲಾಂಟ್ ಇರುತ್ತೆ. ಓಕೆ, ಸೊ ಲೆಟ್ ಅಸ್ ಸೇ ದೇರ್ ಇಸ್ ಅ ಪ್ಲಾಂಟ್ ಅಂಡ್ ಇಟ್ ಹ್ಯಾಸ್ ರೂಟ್ಸ್. ಸೊ ಲೆಟ್ ಅಸ್ ಸೇ ಇಟ್ ಇಸ್ ದಿ ಸಾಯಿಲ್ ಅಂತ ತಗೊಳ್ಳೋಣ. ಓಕೆ, ಸೊ ಇವಾಗ ಸಾರಜನಕ ಎಲ್ಲಿರುತ್ತೆ? ನೈಟ್ರೋಜನ್ ವಿಲ್ ಬಿ ದೇರ್ ಇನ್ ದಿ ಅಟ್ಮಾಸ್ಫಿಯರ್. ಸೊ ಈ ನೈಟ್ರೋಜನ್ ಏನಿದೆ ಅಟ್ಮಾಸ್ಫಿಯರ್ ಅಲ್ಲಿ, ಇದನ್ನ ಪ್ಲಾಂಟ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಈ ನೈಟ್ರೋಜನ್ ಏನಾಗುತ್ತಂದ್ರೆ ಅಮೋನಿಯಾ ಆಗಿ ಕನ್ವರ್ಟ್ ಆಗುತ್ತೆ
ಎಲ್ಲಿ ಅಮೋನಿಯಾ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ರೂಟ್ಸ್ ಅಥವಾ ಬೇರುಗಳಲ್ಲಿ ಇದು ಅಮೋನಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಈ ಪ್ರೋಸೆಸ್ ನ ನಾವೇನಂತ ಕರಿತೀವಿ ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಅಥವಾ ಸಾರಜನಕ ಸ್ಥಿರೀಕರಣ ಅಂತ ಕರಿತೀವಿ. ಈ ನೈಟ್ರೋಜನ್ ಫಿಕ್ಸೇಷನ್ ಆಗೋದಿಕ್ಕೆ ಈ ರೂಟ್ಸ್ ಅಲ್ಲಿ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಇರಬೇಕು. ಆ ಮೈಕ್ರೋ ಆರ್ಗ್ಯಾನಿಸಮ್ ಈ ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸಿ ವಿಚ್ ಈಸ್ ಫಾಲೋಯಿಂಗ್ ಈಸ್ ನಾಟ್ ಅಂತ ಕೇಳಿದ್ದಾರೆ. ಯಾವುದು ನೈಟ್ರೋಜನ್ ಫಿಕ್ಸೇಷನ್ಗೆ ಸಹಾಯ ಮಾಡಲ್ಲ ಅಂತ ಕೇಳಿದ್ದಾರೆ. ಸೊ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಸ್ಪೈರೋಗೈರಾ ಅಂತ ಏನಿದೆಯಲ್ವಾ, ಸೊ ಇದು ನೈಟ್ರೋಜನ್ ಫಿಕ್ಸೇಷನ್ ನಲ್ಲಿ ಸಹಾಯ ಮಾಡೋದಿಲ್ಲ. ಸೊ ಅಜೋಟೋಬ್ಯಾಕ್ಟರ್, ಅನಾಬಿನಾ ಮತ್ತೆ ನಾಸ್ಟಾಕ್ ಈ ಮೂರು ಕೂಡ ನೈಟ್ರೋಜನ್ ಫಿಕ್ಸೇಷನ್ ಅಲ್ಲಿ ಇವು ಪಾಲ್ಗೊಳ್ಳುತ್ತದೆ. ಅರ್ಥ ಆಯ್ತಲ್ವಾ? ಸೊ ಈ ಅಮೋನಿಯಾ ಏನಾಗುತ್ತೆ ಅಂದ್ರೆ ಪ್ಲಾಂಟ್ ಅಲ್ಲಿ ಮತ್ತೆ ಯೂಸ್ ಆಗುತ್ತೆ, ಬಟ್ ನೈಟ್ರೋಜನ್ ಡೈರೆಕ್ಟ್ ಆಗಿ ಯೂಸ್ ಮಾಡಕ್ಕಾಗಲ್ಲ. ಅಮೋನಿಯಾ ಕ್ಯಾನ್ ಬಿ ಯೂಸ್ಡ್ ಬೈ ಪ್ಲಾಂಟ್ಸ್. ಸೊ ಇದರ ವಿವರಣೆಯನ್ನ ನೋಡೋದಾದ್ರೆ ಈ ಪ್ಲಾಂಟ್ ಕಿಂಗ್ಡಮ್ ಅಂತ ಒಂದು ಚಾಪ್ಟರ್ ಇದೆ. ಸೊ ನೀವು ಓದ್ಕೊಂಡಿದ್ರೆ ಈ ಪಾಯಿಂಟ್ ನ ಆಡ್ ಮಾಡ್ಕೊಳ್ಳಿ. ಮೆಂಬರ್ಸ್ ಆಫ್ ಕಿಂಗ್ಡಮ್ ಮೊನೆರಾ, ಬ್ಯಾಕ್ಟೀರಿಯಾ ಅಂಡ್ ಸೈನೋಬ್ಯಾಕ್ಟೀರಿಯಾ, ಸೊ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರಿತೀವಿ, ಹ್ಯಾವ್ ದಿ ಎಬಿಲಿಟಿ ಟು ಫಿಕ್ಸ್ ನೈಟ್ರೋಜನ್. ಅರ್ಥ ಆಯ್ತಲ್ವಾ? ಮೊನೆರೋ ಸಾಮ್ರಾಜ್ಯದ ಸದಸ್ಯರು ಬ್ಯಾಕ್ಟೀರಿಯಾ ಮತ್ತು ಸೈನೋಬ್ಯಾಕ್ಟೀರಿಯಾ, ಸೊ ನೀಲಿ ಅಥವಾ ಹಸಿರು ಶೈವಲ ಅಂತ ಏನ್ ಕರಿತೀವಿ, ಇವು ಸಾರಜನಕವನ್ನು ಸ್ಥಿರೀಕರಣಗೊಳಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅದಾದ್ಮೇಲೆ ಅಜೆಟೋಬ್ಯಾಕ್ಟರ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತಾನೆ ಕರಿತೀವಿ. ಅಜೆಟೋಬ್ಯಾಕ್ಟರ್ ನ ನಾವು ಸಾರಜನಕವನ್ನ ಸ್ಥಿರಗೊಳಿಸುವ ಬ್ಯಾಕ್ಟೀರಿಯಾ ಅಂತಾನೆ ಕರಿತೀವಿ. ಅದಾದ್ಮೇಲೆ ಅನಾಬೆನಾ ಮತ್ತೆ ನೋಸ್ಟ್ಯಾಕ್ ಅಂತ ಎರಡು ನೋಡಿದ್ವಿ. ಅನಾಬೆನಾ ಮತ್ತೆ ನೋಸ್ಟ್ಯಾಕ್ ಅಂತ ಎರಡು ನೋಡಿದ್ವಿ. ಸೊ ಇವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಹೆಟಿರೋಸಿಸ್ಟಸ್ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರಿತೀವಿ. ಏನಿದು ಹೆಟಿರೋಸಿಸ್ಟಸ್ ಅಂದ್ರೆ ಇವುಗಳ ಒಂದು ಹೊರ ಕವಚ ಏನಿರುತ್ತೆ, ಓಕೆ, ಸೊ ಈ ಹೊರ ಕವಚ ಏನಿರುತ್ತೆ ಇದು ತುಂಬಾ ತಿಕ್ಕಾಗಿರುತ್ತೆ. ಅರ್ಥ ಆಯ್ತಲ್ವಾ? ಈ ಅನಾಬೆನಾ ಮತ್ತೆ ನೋಸ್ಟಾಕ್ ನ ಹೊರ ಕವಚ ಏನಿರುತ್ತೆ ತುಂಬಾ ದಪ್ಪನಾಗಿರುತ್ತೆ. ಈ ದಪ್ಪನಾಗಿರುವ ಪ್ರದೇಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಹೆಟಿರೋಸಿಸ್ಟೋಸ್ ಅಂತ ಕರಿತೀವಿ. ಈ ಹೆಟಿರೋಸಿಸ್ಟೋಸ್ ಅಲ್ಲಿ ಏನ್ ನಡೆಯುತ್ತೆ ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ನಡೆಯುತ್ತೆ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ನಾವು ದಿ ಹೆಟಿರೋಸಿಸ್ ಆರ್ ದಿ ಸೈಟ್ಸ್ ಆಫ್ ನೈಟ್ರೋಜನ್ ಫಿಕ್ಸೇಷನ್, ಈ ಹೆಟಿರೋಸಿಸ್ಟ್ ಗಳು ನೈಟ್ರೋಜನ್ ನ ಸ್ಥಿರೀಕರಣ ಪ್ರದೇಶಗಳು ಅಂತ ನಾವು ಕರಿತೀವಿ. ಅದಾದ್ಮೇಲೆ ಸ್ಪೈರೋಗೈರಾ ಈಸ್ ಒನ್ ಆಫ್ ದಿ ಕಾಮನೆಸ್ಟ್ ಗ್ರೀನ್ ಆಲ್ಗೆ. ಸೊ ಇದನ್ನ ನಾವು ಗ್ರೀನ್ ಅಥವಾ ಹಸಿರು ಶೈವಲ ಅಂತ ಕರಿತೀವಿ. ಇಟ್ ಹ್ಯಾಸ್ ನೋ ಫಂಕ್ಷನ್ ಇನ್ ನೈಟ್ರೋಜನ್ ಫಿಕ್ಸೇಷನ್. ಸೊ ಸಾರಜನಕದ ಸ್ಥಿರೀಕರಣದಲ್ಲಿ ಇದು ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ ಅಂತ ಜ್ಞಾಪಕ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್? ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಹೇಳಿಕೆ ಸರಿಯಾಗಿದೆ? ಮೊದಲನೇ ಹೇಳಿಕೆ, ಲೆಗ್ಯುಮಿನ್ಸ್ ಫಿಕ್ಸ್ ನೈಟ್ರೋಜನ್ only through the specialized bacteria that live in their roots. ದ್ವಿದಳ ಧಾನ್ಯಗಳು ಸಾರಜನಕವನ್ನು ಅವುಗಳ ಬೇರುಗಳಲ್ಲಿ ವಾಸಿಸುವ ವಿಶೇಷ ಬ್ಯಾಕ್ಟೀರಿಯಾಗಳ ಮೂಲಕ ಮಾತ್ರ ಸ್ಥಿರೀಕರಣಗೊಳಿಸುತ್ತವೆ. ಓನ್ಲಿ, ಮಾತ್ರ. ಅಂದ್ರೆ ನಾವಿಷ್ಟೊತ್ತು ನೈಟ್ರೋಜನ್ ಫಿಕ್ಸೇಷನ್ ಮಾತಾಡಿದ್ವಲ್ಲ, ಸೊ ಈ ತರ ಪ್ಲಾಂಟ್ ಇರುತ್ತೆ, ಪ್ಲಾಂಟ್ ಕೆಳಗಡೆ ರೂಟ್ಸ್ ಇರುತ್ತೆ, ರೂಟ್ಸ್ ಅಲ್ಲಿ ನೋಡ್ಸ್ ಇರುತ್ತೆ, ಈ ತರ ಗಂಟುಗಳಿರುತ್ತೆ. ಓಕೆ, ಹಾಗಿದ್ರೆ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ, ಈ ಪ್ಲಾಂಟ್ ಮಾತ್ರ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ಲಿಕ್ಕೆ ಕೆಪಾಸಿಟಿ ಇದೆಯಾ ಅಥವಾ ಇದಕ್ಕೆ ಕಂಪಲ್ಸರಿ ಬ್ಯಾಕ್ಟೀರಿಯಾ ಇರ್ಲೇಬೇಕಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಪ್ಷನ್ ಅಲ್ಲಿ ಈ ಪ್ಲಾಂಟ್ಸ್ ಅಲ್ಲಿ ಈ ಬ್ಯಾಕ್ಟೀರಿಯಾ, ಈ ವಿಶೇಷವಾದ ಬ್ಯಾಕ್ಟೀರಿಯಾ ಇದ್ರೆ ಮಾತ್ರ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಲೆಗ್ಯೂಮ್ಸ್ ಫಿಕ್ಸ್ ನೈಟ್ರೋಜನ್ ಇಂಡಿಪೆಂಡೆಂಟ್ಲಿ ಆಫ್ ದಿ ಸ್ಪೆಷಲೈಸ್ಡ್ ಬ್ಯಾಕ್ಟೀರಿಯಾ ದಟ್ ಲಿವ್ ಇನ್ ದೇರ್ ರೂಟ್ಸ್. ಅಂದ್ರೆ ಇಲ್ಲಿ ವಿಶೇಷವಾದ ಬ್ಯಾಕ್ಟೀರಿಯಾ ಇಲ್ಲದೆ ಇದ್ರೂ ಕೂಡ ಸಾರಜನಕವನ್ನ ಅದು ಸ್ಥಿರೀಕರಣಗೊಳಿಸುತ್ತದೆ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾರೆ, ಲೆಗ್ಯೂಮ್ಸ್ ಫಿಕ್ಸ್ ನೈಟ್ರೋಜನ್ ಓನ್ಲಿ ಥ್ರೂ ಸ್ಪೆಷಲೈಸ್ಡ್ ಬ್ಯಾಕ್ಟೀರಿಯಾ ದಟ್ ಲೀವ್ ಇನ್ ದೇರ್ ಲೀವ್ಸ್ ಅಂತ ಕೇಳ್ತಾರೆ. ಅಂದ್ರೆ ಎಲೆಗಳಲ್ಲಿರ್ತಕ್ಕಂಥ ವಿಶೇಷವಾದ ಬ್ಯಾಕ್ಟೀರಿಯಾದಲ್ಲಿ ಸಾರಜನಕದ ಸ್ಥಿರೀಕರಣ ಆಗುತ್ತೆ ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ನಾಲ್ಕನೇದು, ಲೆಗ್ಯೂಮ್ಸ್ ಆರ್ ಇನ್ಕೇಪಬಲ್ ಆಫ್ ಫಿಕ್ಸಿಂಗ್ ನೈಟ್ರೋಜನ್. ಅಂದ್ರೆ ದ್ವಿದಳ ಧಾನ್ಯಗಳ ಸಸ್ಯಗಳು ಸಾರಜನಕವನ್ನು ಸ್ಥಿರೀಕರಣಗೊಳಿಸಲು ಅಸಮರ್ಥವಾಗಿವೆ ಅಂತ ಪ್ರಶ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ
ಸೊ ಫಸ್ಟ್ ಲಾಸ್ಟ್ ಆಪ್ಷನ್ ನ ಎಲಿಮಿನೇಟ್ ಮಾಡಿ, ಯಾಕಂದ್ರೆ ಲೆಗ್ಯೂಮ್ಸ್ ಅಲ್ಲೇ ಆಕ್ಚುಲಿ ದ್ವಿದಳ ಧಾನ್ಯಗಳಲ್ಲೇನೆ ಸಾರಜನಕದ ಫಿಕ್ಸೇಷನ್ ನಡೆಯೋದು. ಸೊ ಅದನ್ನ ಎಲಿಮಿನೇಟ್ ಮಾಡಿ. ಅಂಡ್ ಆ ಬ್ಯಾಕ್ಟೀರಿಯಾ ಲೀವ್ಸ್ ಅಲ್ಲಿ ಇರಲ್ಲ, ನಾನು ಹೇಳಿದ್ದೀನಿ ರೂಟ್ಸ್ ಅಲ್ಲಿ ಆಗುತ್ತೆ ಏನೋ ನೈಟ್ರೋಜನ್ ಫಿಕ್ಸೇಷನ್ ಅಂತ. ಸೊ ಇದು ಕೂಡ ಎಲಿಮಿನೇಟ್ ಮಾಡಿ. ಇವಾಗ ಉಳಿದಿರೋದು ಇವೆರಡು, ಬ್ಯಾಕ್ಟೀರಿಯಾ ಇದ್ರೆ ಆಗುತ್ತಾ ಇಲ್ದೇ ಇದ್ರೆ ಆಗುತ್ತಾ ಅಂತ ಒಂದು ಎರಡು ಸ್ಟೇಟ್ಮೆಂಟ್ ಇದೆ. ಆಕ್ಚುಲಿ ಬರೀ ದ್ವಿದಳ ಧಾನ್ಯಗಳು ಇದ್ರೆ ಮಾತ್ರ ಆಗೋದಿಲ್ಲ, ಅದರಲ್ಲಿ ಆ ವಿಶೇಷವಾದ ಬ್ಯಾಕ್ಟೀರಿಯಾ ಇರಲೇಬೇಕು. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಂಡ್ ಆಪ್ಷನ್ ಬಿ ಇಸ್ ದಿ ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರವನ್ನ ನೋಡ್ತಾ ಬಂದ್ಬಿಡೋಣ. ನೋಡಿ, the nitrogen fixing ability of leguminous plant is not a property of a plant as such, but results from infection of their roots by bacteria in the soil, infection leading to the formation of nodules. ದ್ವಿದಳ ಧಾನ್ಯದ ಸಸ್ಯಗಳ ಸಾರಜನಕ ಫಿಕ್ಸಿಂಗ್ ಸಾಮರ್ಥ್ಯವು ಸಸ್ಯಗಳ ಗುಣವಲ್ಲ, ಆದರೆ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾದಿಂದ ಅವುಗಳ ಬೇರುಗಳು ಸೋಂಕಿನಿಂದ ಗಂಟುಗಳ ರಚನೆಗೆ ಕಾರಣವಾಗುತ್ತೆ. ಇಲ್ಲಿ ನೋಡಿ, ಈ ಬೇರು ಇದೆಯಲ್ವಾ, ಈ ಸೋಂಕು ಅಂದ್ರೆ ದಿಸ್ ಇಸ್ ನಾಟ್ ಅ ಬ್ಯಾಡ್ ಥಿಂಗ್, ದಿಸ್ ಇಸ್ ಅ ಗುಡ್ ಥಿಂಗ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡ್ಯೂಲ್ಸ್ ಅಥವಾ ಗಂಟುಗಳು ರಚನೆ ಆಗುತ್ತೆ. ಈ ಗಂಟುಗಳು ರಚನೆ ಆಗ್ಲಿಕ್ಕೆ ಈ ಬ್ಯಾಕ್ಟೀರಿಯಾ ಸಹಾಯ ಮಾಡುತ್ತೆ. ಆ ಇನ್ಫೆಕ್ಷನ್ ಆದಾಗ ಮಾತ್ರ ಈ ಗಂಟುಗಳು ರಚನೆ ಆಗುತ್ತೆ. ಸೊ ಈ ಗಂಟುಗಳಲ್ಲಿ ಮಾತ್ರ ಈ ನೈಟ್ರೋಜನ್ ಫಿಕ್ಸೇಷನ್ ನಡೆಯುತ್ತೆ. ಹಾಗಿದ್ರೆ ಈ ಬ್ಯಾಕ್ಟೀರಿಯಾ ಅನ್ನೋದು ಕಂಪಲ್ಸರಿ ಇರಲೇಬೇಕು. ಬರೀ ಪ್ಲಾಂಟ್ ಇದ್ರೆ ನೈಟ್ರೋಜನ್ ಫಿಕ್ಸೇಷನ್ ಆಗೋದಿಲ್ಲ. ಸೊ ಈ ಒಂದು ರೈಸೋಬಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ದಿಸ್ ಆಕ್ಚುಲಿ ಡಸ್ ಆಲ್ ದಿಸ್ ಫಂಕ್ಷನ್. ಓಕೆ, ಸೊ ಇದನ್ನ ನಾವು ಗ್ರಾಮ್ ನೆಗೆಟಿವ್ ಮೊಟೈಲ್ ರಾಡ್ಸ್ ಅಂತ ಕರಿತೀವಿ. ಸೊ ಗ್ರಾಮ್ ನೆಗೆಟಿವ್ ಅಂತ ಹೇಳ್ತೀವಿ. ಏನ್ ಗ್ರಾಮ್ ನೆಗೆಟಿವ್ ಅಂದ್ರೆ, ದಿಸ್ ಇಸ್ ಅ ಸ್ಟೈನ್, ಆಕ್ಚುಲಿ ಒಂದು ಬಣ್ಣ ಅಂತ ತಿಳ್ಕೊಳ್ಳೋಣ. ಸೊ ಈ ಸ್ಟೈನ್ ಅಲ್ಲಿ ಬಣ್ಣ ಹಿಡ್ಕೊಂಡ್ರೆ, ಈ ರೈಸೋಬಿಯಂ ಆ ಬಣ್ಣವನ್ನ ಹಿಡ್ಕೊಂಡ್ರೆ ಅದನ್ನ ಗ್ರಾಮ್ ಪಾಸಿಟಿವ್ ಅಂತ ಕರಿತೀವಿ. ಈ ಬಣ್ಣವನ್ನ ಅಥವಾ ಈ ಸ್ಟೈನ್, ನಾಟ್ ಸ್ಟ್ರೈನ್, ಇಟ್ ಈಸ್ ಸ್ಟೈನ್, ಈ ಸ್ಟೈನ್ ಅನ್ನ ಅದು ಹಿಡ್ಕೊಂಡಿಲ್ಲ ಅಂದ್ರೆ ಅದನ್ನ ನೆಗೆಟಿವ್ ಅಂತ ಕರಿತೀವಿ. ಹಾಗಿದ್ರೆ ರೈಸೋಬಿಯಂ ಆ ಬಣ್ಣವನ್ನ ಹಿಡ್ಕೊಳ್ಳೋದಿಲ್ಲ, ಅದಕ್ಕೆ ಅದನ್ನ ನಾವು ಗ್ರಾಮ್ ನೆಗೆಟಿವ್ ಅಂತ ಕರಿತೀವಿ. ಸೊ ರಿಮೆಂಬರ್ ಫ್ರೆಂಡ್ಸ್, ನೈಟ್ರೋಜನ್ ಫಿಕ್ಸೇಷನ್ ಆಗೋದಕ್ಕೆ ಈ ಬ್ಯಾಕ್ಟೀರಿಯಾ ರೈಸೋಬಿಯಂ ಅನ್ನೋದು ಕಂಪಲ್ಸರಿ ಇರಲೇಬೇಕು. ಬರೀ ಲೆಗ್ಯುಮಿನಸ್ ಪ್ಲಾಂಟ್ಸ್ ಇದ್ರೆ ಸಾಕಾಗೋದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಸಿಟ್ರಿಕ್ ಆಸಿಡ್ ಈಸ್ ಪ್ರೊಡ್ಯೂಸ್ಡ್ ಬೈ, ಸಿಟ್ರಿಕ್ ಆಮ್ಲವು ಡ್ಯಾಶ್ ರಿಂದ ಉತ್ಪಾದನೆ ಆಗುತ್ತದೆ. ಸೊ ಈ ಪ್ರಶ್ನೆಗೆ ಅವ್ರು ಕೊಟ್ಟಿರೋ ಆಪ್ಷನ್ಸ್ ಯಾವ್ದು ಅಂತಂದ್ರೆ ಕ್ಯಾಂಡಿಡಾ ಯುಟಿಲಸ್, ಅಜಿಟೋಬ್ಯಾಕ್ಟರ್ ಸಬ್ಯಾಕ್ಸಿಡಾನ್, ಅದಾದ್ಮೇಲೆ ಆಸ್ಪರ್ಜಿಲಸ್ ನೈಗರ್, ಅದಾದ್ಮೇಲೆ ಸ್ಟ್ರೆಪ್ಟೋಕಾಕಸ್ ಲ್ಯಾಕ್ಟಿಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ ಆಸ್ಪರ್ಜಿಲಸ್ ನೈಗರ್. ಸೊ ಇದೊಂದು ನೇರ ಪ್ರಶ್ನೆ. ಸೊ ಇದಕ್ಕೆ ನೀವು ವಿತ್ ಫ್ಯಾಕ್ಟ್ ನಿಮ್ಗೆ ಜ್ಞಾಪಕ ಇರ್ಬೇಕಾಗತ್ತೆ. ಹಾಗಿದ್ರೆ ಇದರ ವಿವರಣೆ ನೋಡೋದಾದ್ರೆ, ಸಿಟ್ರಿಕ್ ಆಸಿಡ್ ಈಸ್ ಪ್ರೊಡ್ಯೂಸ್ಡ್ ಬೈ ಏರೋಬಿಕ್ ಫರ್ಮೆಂಟೇಷನ್ ಆಫ್ ಸುಕ್ರೋಸ್ ಇನ್ ಬೀಟ್ ಮೊಲಾಸಸ್ ಬೈ ಆಸ್ಪರ್ಜಿಲಸ್ ನೈಗರ್. ಸೊ ಸಿಟ್ರಿಕ್ ಆಮ್ಲವನ್ನು ಆಸ್ಪರ್ಜಿಲಸ್ ನೈಗರ್, ನೈಗರ್ ಅಂತಾರೆ, ನೈಜರ್ ಅಂತಾರೆ, ಹೆಂಗ್ ಬೇಕಾದ್ರೂ ಪ್ರೊನೌನ್ಸ್ ಮಾಡಿ, ಬೀಟ್ ಮೊಲಾಸಸ್ ಗಳಲ್ಲಿ ಸುಕ್ರೋಸ್ನ ಏರೋಬಿಕ್ ಹುದುವಿಕೆಯಿಂದ ಉತ್ಪಾದಿಸಲಾಗುತ್ತದೆ. ಬೀಟ್ ಮೊಲಾಸಸ್ ಅಂದ್ರೆ ಇದೊಂದು ಸಿರಪ್ ತರ ಇರುತ್ತೆ. ಓಕೆ, ಇಲ್ಲಿ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ತರ ಒಂದು ಸಿರಪ್ ತರ ಇರುತ್ತೆ, ಅದನ್ನ ನಾವು ಬೀಟ್ ಮೊಲಾಸಸ್ ಅಂತ ಕರಿತೀವಿ. ಅಂಡ್ ಏರೋಬಿಕ್ ಫರ್ಮೆಂಟೇಶನ್, ಏರೋಬಿಕ್ ಅಂದ್ರೆ ಏರೋಬಿಕ್ ನ ಕನ್ನಡದಲ್ಲಿ ವಾಯುವಿಕ ಅಂತ ಕರಿತೀವಿ. ಓಕೆ, ವಾಯುವಿಕ ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆಮ್ಲಜನಕದ ಪ್ರೆಸೆನ್ಸ್ ಅಲ್ಲಿ ಆಗ್ತಕ್ಕಂಥ ಫರ್ಮೆಂಟೇಶನ್ ನಾವು ಏರೋಬಿಕ್ ಫರ್ಮೆಂಟೇಶನ್ ಅಂತ ಕರಿತೀವಿ. ಸೊ ಸಿಟ್ರಿಕ್ ಆಸಿಡ್ ಫಾರ್ಮೇಶನ್ ಆಗುವಾಗ ಏರೋಬಿಕ್ ಅಥವಾ ವಾಯುವಿಕ ಫರ್ಮೆಂಟೇಶನ್ ಆಗುತ್ತೆ. ಸೊ ಈ ಮಾಡ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ ಯಾವುದು ಅಂದ್ರೆ ಆಸ್ಪರ್ಜಿಲಸ್ ನೈಗರ್ ಅಥವಾ ನೈಜರ್. ಸೊ ಮುಂದಿನ ಪ್ರಶ್ನೆ, ದಿ ಆರ್ಗ್ಯಾನಿಸಮ್ ಯೂಸ್ಡ್ ಫಾರ್ ಆಲ್ಕೋಹಾಲ್ ಫರ್ಮೆಂಟೇಶನ್ ಈಸ್, ಆಲ್ಕೋಹಾಲ್ ಹುದುಗುವಿಕೆಗೆ ಬಳಸ್ತಕ್ಕಂಥ ಸೂಕ್ಷ್ಮ ಜೀವಿ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಈ ಪ್ರಶ್ನೆ ಕೂಡ ನೀವು ನೇರವಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಸರಿಯಾದ ಉತ್ತರ ಸ್ಯಾಕ್ರೋಮೈಸಿಸ್ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೊ ಇದರ ವಿವರಣೆ ನೋಡಿ. ಈಸ್ಟ್, ಎಸ್ಪೆಷಲಿ ಸ್ಟ್ರೈನ್ಸ್ ಆಫ್ Saccharomyces cerevisiae are the main producers of ethanol. Okay, ethanol ಅಂದ್ರೆ C2H5OH ನ ನಾವು ethanol ಅಂತ ಕರಿತೀವಿ. ಆಕ್ಚುಲಿ ಇನ್ನೊಂದಿದೆ, ಸೊ ಅದನ್ನ ನಾವು ಮೆಥನಾಲ್ ಅಂತ ಕರಿತೀವಿ. ಸೊ ದಿಸ್ ಮೆಥನಾಲ್ ಈಸ್ ಹೈಲಿ ಟಾಕ್ಸಿಕ್, ಇದು ಅತ್ಯಂತ ಒಂದು ವಿಷಕಾರಿಯಾದ ಆಲ್ಕೋಹಾಲ್ ಆಗಿರುತ್ತೆ. ಸೊ ಎಥನಾಲ್ ಈಸ್ ನಾಟ್ ದಟ್ ಪಾಯ್ಸನಸ್. ಓಕೆ, ಸೊ ಈಸ್ಟ್ ಅಂದ್ರೆ ವಿಶೇಷವಾಗಿ
ಸ್ಯಾಕರೋಮೈಸಿಸ್ ಸರ್ವೇಶಿಯೆ ಎಥನಾಲ್ನ ಮುಖ್ಯವಾದ ಒಂದು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿ ಆಗಿರುತ್ತೆ. ಸೊ ಈ ಸಂಚಿಕೆಯ ಕೊನೆಯ ಪ್ರಶ್ನೆ, ಅಗಾರ್ ಈಸ್ ಕಮರ್ಷಿಯಲಿ ಒಬ್ಟೈನ್ಡ್ ಫ್ರಮ್. ಅಗಾರ್ ಅನ್ನು ವಾಣಿಜ್ಯಿಕವಾಗಿ ಹೇಗೆ ಪಡೆಯಲಾಗುತ್ತದೆ? ಸೊ ಇದು ಕೂಡ ನೀವು ನೇರವಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ರೆಡ್ ಆಲ್ಗೆ ಅಥವಾ ಕೆಂಪು ಆಲ್ಗೆ ಅಥವಾ ಕೆಂಪು ಶೈವಲ ಅಂತ ಕರಿತೀವಿ. ಹಾಗಿದ್ರೆ ವಾಟ್ ಈಸ್ ದಿಸ್ ಅಗಾರ್? ಏನ್ ಸರ್ ಇದು ಅಗಾರ್ ಅಂದ್ರೆ? ಅಗಾರ್ನ ನಾವು ಆಕ್ಚುಲಿ ಗ್ರೋತ್ ಮೀಡಿಯಾ ಅಂತ ಕರಿತೀವಿ. ಓಕೆ, ಗ್ರೋತ್ ಮೀಡಿಯಾ. ಏನಿದು ಗ್ರೋತ್ ಮೀಡಿಯಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಓಕೆ, ಸೊ ಬ್ಯಾಕ್ಟೀರಿಯಾದಿಂದ ಕಾಯಿಲೆ ಬರ್ತಾ ಇರುತ್ತೆ. ಸೊ ಈ ಬ್ಯಾಕ್ಟೀರಿಯಾನ ನಾವು ಲ್ಯಾಬ್ ಅಲ್ಲಿ ಸ್ಟಡಿ ಮಾಡಬೇಕು. ಓಕೆ, ಸೊ ಪ್ರಾಯೋಗಿಕವಾಗಿ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಬೇಕಾದ್ರೆ ಏನ್ ಮಾಡಬೇಕು? ಆ ಬ್ಯಾಕ್ಟೀರಿಯಾನ ನಾವು ಬೆಳೆಸಬೇಕು. ಓಕೆ, ವಿ ನೀಡ್ ಟು ಗ್ರೋ ದ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾನ ಗ್ರೋ ಮಾಡಬೇಕಾದ್ರೆ ಅದಕ್ಕೆ ಆಹಾರ ಬೇಕು, ಅದನ್ನ ನಾವು ಮೀಡಿಯಾ ಅಂತ ಕರಿತೀವಿ. ಸೊ ಅಗಾರ್ ಈಸ್ ಒನ್ ಆಫ್ ಸಚ್ ಎಕ್ಸಾಂಪಲ್ಸ್. ಓಕೆ, ಸೊ ಅಗಾರ್ನ ನಾವು ಗ್ರೋತ್ ಮೀಡಿಯಾ ಅಂತ ಕರಿತೀವಿ. ಸೊ ಈ ಮೀಡಿಯಾದೊಳಗಡೆ ನಾವು ಈ ಬ್ಯಾಕ್ಟೀರಿಯಾ ಹಾಕಿದಾಗ ಏನಾಗುತ್ತೆ ಅಂದ್ರೆ ಆ ಮೀಡಿಯಾನ ಅದು ಬಳಸ್ಕೊಂಡು ಅದು ಮಲ್ಟಿಪ್ಲೈ ಆಗುತ್ತೆ. ಸೊ ಅದನ್ನ ನಾವು ಎಕ್ಸ್ಪೆರಿಮೆಂಟ್ ಆಗಿ ಸ್ಟಡಿ ಮಾಡ್ಬೋದು. ಹಾಗಿದ್ರೆ ಈ ಅಗಾರ್ನ ನಾವು ವಾಣಿಜ್ಯಿಕವಾಗಿ ಹೇಗೆ ಪಡಿತೀವಿ ಅಂದ್ರೆ ರೆಡ್ ಆಲ್ಗೆ ಮುಖಾಂತರ ನಾವು ಈ ಅಗಾರ್ನ ಪಡಿತೀವಿ. ಓಕೆ, ಸೊ ಇದರ ವಿವರಣೆ ಏನಂದ್ರೆ, ಇಟ್ ಈಸ್ ಅ ಜೆಲ್. ಅಂದ್ರೆ ಒಂದು ಜೆಲ್ ತರ ಇರುತ್ತೆ, ಕಂಟೈನಿಂಗ್ ಗ್ಯಾಲಕ್ಟೋಸ್ ಅಂಡ್ ಸಲ್ಫೇಟ್. ಇಟ್ ಈಸ್ ಯೂಸ್ಡ್ ಆಸ್ ಬೇಸ್ ಇನ್ ಕಲ್ಚರ್ ಮೀಡಿಯಾ ಫಾರ್ ಆಲ್ಗೆ, ಫಂಗೈ, ಬ್ಯಾಕ್ಟೀರಿಯಾ ಅಂಡ್ ಟಿಶ್ಯೂಸ್. ಸೊ ಇದು ಗ್ಯಾಲಕ್ಟೋಸ್ ಮತ್ತು ಸಲ್ಫೇಟ್ ಅನ್ನು ಹೊಂದಿರತಕ್ಕಂತ ಜೆಲ್ ರೀತಿಯ ಒಂದು ವಸ್ತು ಆಗಿರುತ್ತದೆ. ಇದು ಶೈವಲ, ಶಿಲೀಂಧ್ರ, ಬ್ಯಾಕ್ಟೀರಿಯಾ ಅಂಗಾಂಶಗಳ ಬೆಳವಣಿಗೆಗೆ ಮಾಧ್ಯಮವಾಗಿ ಇದನ್ನ ನಾವು ಆಧಾರವಾಗಿ ಬಳಸ್ತೇವೆ. ಓಕೆ, ಸೊ ದಿಸ್ ಇಸ್ ದಿ ಎಕ್ಸ್ಪ್ಲನೇಷನ್ ಆಫ್ ದಿ ಸೇಮ್. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದೊಂದು ಪೆಟ್ರಿ ಡಿಶ್ ಒಳಗಡೆ ಅಗಾರ್ ಮೀಡಿಯಾ ಹಾಕಿರ್ತಾರೆ. ಸೊ ಇಲ್ಲೊಂದು ಮೈಕ್ರೋ ಆರ್ಗ್ಯಾನಿಸಮ್ ಹಾಕಿದ್ರೆ ಸಾಕು, ಅದು ಈ ಮೀಡಿಯಾನ ಯೂಸ್ ಮಾಡಿಕೊಂಡು ತನ್ನಷ್ಟಕ್ಕೆ ತಾನೇ ಗ್ರೋತ್ ಆಗುತ್ತೆ ಅಥವಾ ಮಲ್ಟಿಪ್ಲೈ ಆಗುತ್ತೆ. ಸೊ ಇದನ್ನ, ಈ ಮೀಡಿಯಾನ ನಾವೇನಂತ ಕರಿತೀವಿ ಅಂದ್ರೆ ಅಗಾರ್ ಮೀಡಿಯಾ ಅಂತ ಕರಿತೀವಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ನಾನು ಇಂದಿನ 10 ಪ್ರಶ್ನೆಗಳನ್ನ ಕಂಪ್ಲೀಟ್ ಮಾಡಿರ್ತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನ್ ನಲ್ಲಿ ಬರೀಬಹುದು. ಡಿಯರ್ ಫ್ರೆಂಡ್ಸ್, ಯಾರಿಗೆ ಸೈನ್ಸ್ ಕೋರ್ಸ್ ಕಂಪ್ಲೀಟ್ ಆಗಿ ಬೇಕಾಗಿರುತ್ತೋ, ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ, ನೀವು ಜ್ಞಾನ ಗಂಗೋತ್ರಿ ಜಿಜಿಸ್ ಆನ್ಲೈನ್ ಕ್ಲಾಸಸ್ ಅಪ್ಲಿಕೇಶನ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ಎಲ್ಲಾ 3 ಸೆಕ್ಷನ್ ಕಂಪ್ಲೀಟ್ ಸಿಲೆಬಸ್ ನಿಮ್ಗೆ ದೊರೆಯಲಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ. ಡಿಯರ್ ಫ್ರೆಂಡ್ಸ್, ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಾವು ಸೈನ್ಸ್ ಸೂಪರ್ 10 ಸೀರೀಸ್ ನ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಈ ಸೀರೀಸ್ ನ ಪಾರ್ಟ್ 1 ವಿಡಿಯೋನ ನಿಮ್ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಯಾರ್ಯಾರು ಆ ವಿಡಿಯೋ ನೋಡಿಲ್ಲ, ಸೊ ಅವರು ಈ ವಿಡಿಯೋದಲ್ಲಿ ಕಾಣ್ತಕ್ಕಂತ ಐ ಬಟನ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ಆ ವಿಡಿಯೋನ ನೋಡ್ಬೋದು. ಡಿಯರ್ ಫ್ರೆಂಡ್ಸ್, ಈ ಸೀರೀಸ್ ನ ನಾನು ಅನ್ವಯಿಕ ವಿಜ್ಞಾನ, ಅಪ್ಲೈಡ್ ಸೈನ್ಸ್ ರಿಲೇಟೆಡ್ MCQs with key answers with explanation both in Kannada and English ಡಿಸ್ಕಷನ್ ಮಾಡ್ತಾ ನಿಮ್ಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಅಂಡ್ ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ಒಂದು ಟಾಸ್ಕ್ ಕೊಟ್ಟಿದ್ದೆ. ಅದೇನು ಅಂದ್ರೆ, ನಾನು ಕೊಟ್ಟಿರ್ತಕ್ಕಂಥ 10 ಪ್ರಶ್ನೆಗಳಿಗೆ ಕನಿಷ್ಠ ನೀವು 6 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ಬೇಕು ಅಂತ. ಬಟ್ ಪಾರ್ಟ್ 2 ಅಲ್ಲಿ ನಾನು ಕೊಡ್ತಾ ಇರ್ತಕ್ಕಂಥ ಟಾಸ್ಕ್ ಏನಂದ್ರೆ, ಅಟ್ಲೀಸ್ಟ್ 10 ಪ್ರಶ್ನೆಗಳಿಗೆ ನೀವು 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ರೆ ನಿಮ್ಮ ಪ್ರಿಪರೇಷನ್ ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್ ಈಸ್ ಗೋಯಿಂಗ್ ರೈಟ್ ಅಂತ. ಇಲ್ದಿದ್ರೆ ನೀವು ಸ್ವಲ್ಪ ಸೈನ್ಸ್ ನ ಪ್ರಿಪರೇಷನ್ ನ ನೀವು ಇಂಟೆನ್ಸಿಫೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಯಾರ್ಯಾರು ಮಿನಿಮಮ್ 5 ಕ್ವೆಶನ್ಸ್ಗೆ ಕರೆಕ್ಟ್ ಆನ್ಸರ್ ಕೊಡ್ತೀರಾ, ಸೊ ಅವರು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗಿದ್ರೆ ಪಾರ್ಟ್ 2 ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪಾರ್ಟ್ 1 ವಿಡಿಯೋದಲ್ಲಿನ ಟಾಪ್ 2 ಕ್ವೆಶನ್ಸ್ ನ ನಿಮ್ಗೆ ಕ್ವಿಜ್ ಆಗಿ ಕೊಟ್ಟಿರ್ತೀನಿ. ಈ ಪ್ರಶ್ನೆಗಳಿಗೂ ಕೂಡ ನೀವು ಕಮೆಂಟ್ಸ್ ಮುಖಾಂತರ ನನಗೆ ಉತ್ತರವನ್ನ ತಿಳಿಸ್ಬೋದು. ಸೊ ನಿಮ್ಮ ಉತ್ತರವನ್ನ ಜ್ಞಾನ ಗಂಗೋತ್ರಿ ಕಡೆಯಿಂದ ಲೈಕ್ ಮಾಡಿದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಯುವರ್ ಆನ್ಸರ್ಸ್ ಆರ್ ಕರೆಕ್ಟ್. ಹಾಗಿದ್ರೆ ಮೊದಲನೇ ಪ್ರಶ್ನೆ, ವಾಟ್ ಇಸ್ ದಿ ಸೈಂಟಿಫಿಕ್ ನೇಮ್ ಆಫ್ ಸಿಲ್ಕ್ ವರ್ಮ್? ರೇಷ್ಮೆ ಹುಳದ ವೈಜ್ಞಾನಿಕ ಹೆಸರು ಏನು? ಎರಡನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ ಟು ಪ್ರೊಡ್ಯೂಸ್ ಸಿಟ್ರಿಕ್ ಆಸಿಡ್? ಸಿಟ್ರಿಕ್ ಆಮ್ಲವನ್ನು ಉತ್ಪಾದಿಸಲು ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ? ಸೊ ಈ ಪ್ರಶ್ನೆಗಳಿಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಆನ್ಸರ್ನ ತಿಳಿಸಬಹುದು. ಸೊ ಹಾಗಿದ್ರೆ ಪಾರ್ಟ್ 2 ಸೆಷನ್ ನ ಪ್ರಶ್ನೆಗಳನ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕ್ವೆಶನ್ ನಂಬರ್ 11 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಕ್ವೆಶನ್ ನಂಬರ್ 1 to 10 ನ ನಾನು ಫಸ್ಟ್ ಪಾರ್ಟ್ ಅಲ್ಲೇ ಕವರ್ ಮಾಡಿರ್ತೀನಿ. ಸೊ ಕ್ವೆಶನ್ ನಂಬರ್ 11, ಫಿಶ್.
ವಿಚ್ ಎರಾಡಿಕೇಟ್ ದಿ ಮಸ್ಕಿಟೋ ಲಾರ್ವಾ ಈಸ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಸೊಳ್ಳೆಯ ಲಾರ್ವವನ್ನು ನಿರ್ಮೂಲನೆ ಮಾಡುವ ಮೀನು ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಗ್ಯಾಂಬೂಸಿಯಾ, ಕಟರ್ ಫಿಶ್, ಅನಾಬಸ್, ರೋಹು ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಗ್ಯಾಂಬೂಸಿಯಾ ಅನ್ನೋ ಮೀನಿನ ಸೊಳ್ಳೆಯ ಲಾರ್ವವನ್ನು ತಿಂದು ಅದನ್ನ ನಿರ್ಮೂಲನೆ ಮಾಡುತ್ತೆ. ಸೊ ಇದರ ವಿವರಣೆಯನ್ನ ನೋಡೋಣ. ಯಾಕಿದು ಅಪ್ಲೈಡ್ ಸೈನ್ಸ್ ಆಗುತ್ತೆ ಅಂದ್ರೆ, ನಾನು ಲಾಸ್ಟ್ ಟೈಮ್ ನಮ್ಮ ಹಳ್ಳಿಗೆ ವಿಸಿಟ್ ಮಾಡಿದಾಗ ಏನಾಯ್ತು ಅಂದ್ರೆ, ಈ ಅಂಗನವಾಡಿ ವರ್ಕರ್ಸ್ ಇರ್ತಾರಲ್ವಾ, ಅವರು ಒಂದು ಪಾಲಿಥಿನ್ ಬ್ಯಾಗ್ಸ್ ಅಲ್ಲಿ ಈ ತರ ಸಣ್ಣ ಸಣ್ಣ ಮೀನುಗಳನ್ನ ಹಿಡ್ಕೊಂಡು ಮನೆಗೂ ವಿಸಿಟ್ ಮಾಡ್ತಾ ಇದ್ರು. ಸೊ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಕೇಳಿದಾಗ ಅವ್ರು ಹೇಳಿದ್ರು, ಸೊ ಇಟ್ ಇಸ್ ದಿ ಗವರ್ನಮೆಂಟ್ ಇನಿಷಿಯೇಟಿವ್ ಟು ಕಂಟ್ರೋಲ್ ಮಲೇರಿಯಾ. ಸೊ ಈ ಫಿಶ್ ನ ಏನ್ ಮಾಡ್ತಾರಂದ್ರೆ, ಈ ಓಪನ್ ಪಾಂಡ್ಸ್ ಇದೆಲ್ಲ ಇರುತ್ತಲ್ವಾ, ಸೊ ಆ ನೀರಿಗೆ ಈ ಫಿಶ್ ನ ಬಿಟ್ಟಾಗ ಏನಾಗುತ್ತಂದ್ರೆ, ಈ ಮಲೇರಿಯಾ ಕಾಸಿಂಗ್ ಮಸ್ಕಿಟೋ ಇರುತ್ತಲ್ವಾ, ಸೊ ಆ ಮಸ್ಕಿಟೋ ಲಾರ್ವವನ್ನ ಇದು ತಿಂದಾಕುತ್ತೆ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಮಲೇರಿಯಾ ಈ ಸ್ಪ್ರೆಡ್ ಬೈ ಮಸ್ಕಿಟೋ. ಸೊ ಆ ಮಸ್ಕಿಟೋನೇ ಸಾಯಿಸಾಕಿದ್ರೆ ನಾವು ಮಲೇರಿಯನ್ನ ಸುಲಭವಾಗಿ ಎರಾಡಿಕೇಟ್ ಮಾಡ್ಬೋದು ಅನ್ನೋ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ಗ್ಯಾಂಬೂಸಿಯಾ ಫಿಶ್ ಈಸ್ ಎಂಪ್ಲಾಯ್ಡ್ ಫಾರ್ ಮಲೇರಿಯಾ ಕಂಟ್ರೋಲ್. ಸೊ ಮಲೇರಿಯಾ ನಿರ್ಮೂಲನೆಗೆ ಈ ಗ್ಯಾಂಬೂಸಿಯಾ ಮೀನುಗಳನ್ನು ಬಳಸಲಾಗುತ್ತದೆ. ಸೊ ಇದೇನ್ ಮಾಡುತ್ತೆ, ಮಲೇರಿಯಾ ಮಸ್ಕಿಟೋ ಲಾರ್ವವನ್ನ ತಿಂದಾಕತ್ತೆ. ಸೊ ಅದರಿಂದ ಇಟ್ ಈಸ್ ಇಂಟ್ರಡ್ಯೂಸ್ಡ್ ಇನ್ ಟು ಪಾಂಡ್ಸ್, ಲೇಕ್ಸ್ ಫಾರ್ ಕಂಟ್ರೋಲ್ ಆಫ್ ಮಲೇರಿಯಾ. ಸೊ ಕೊಳಗಳು ಮತ್ತು ಸರೋವರಗಳಲ್ಲಿ ಮಲೇರಿಯಾವನ್ನ ನಿರ್ಮೂಲನೆ ಮಾಡಲಿಕ್ಕೆ ಇದನ್ನ ಬಿಡಲಾಗುತ್ತದೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ನೌಎಡೇಸ್ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಶನ್ ಈಸ್ ವೆರಿ ಪಾಪ್ಯುಲರ್. ದ ರೀಸನ್ ಈಸ್ ದಟ್ ಇಟ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾರ್ನಿಯಾ ಕಸಿ ಬಹಳ ಜನಪ್ರಿಯವಾಗಿದೆ, ಕಾರಣ ಇದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಾವು ಐ ಡೊನೇಷನ್ ಕೇಳಿರ್ತೀವಿ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ವಿ ಲಾಸ್ಟ್ ಒನ್ ಆಫ್ ಅವರ್ national award winners, Sanchari Vijay. So we should appreciate him for his noble cause. So he donated all his organs. Okay, so ಅವರು ತಮ್ಮ ಎಲ್ಲಾ ಅಂಗಾಂಗಗಳನ್ನ ದಾನ ಮಾಡಿ ಕೆಲವೊಬ್ಬರಿಗೆ ಜೀವವನ್ನ ಕಲ್ಪಿಸಿಕೊಟ್ಟಿರ್ತಾರೆ. ಸೊ ಈ ಐ ಡೊನೇಷನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅವರು ಕಂಪ್ಲೀಟ್ ನಮ್ಮ ಕಣ್ಗುಡ್ಡೆ ಏನಿರುತ್ತಲ್ವಾ, ಸೊ ಅದನ್ನ ಟೋಟಲ್ ಆಗಿ ಕಿತ್ಕೊಂಡು ಬೇರೆ ಪೇಷಂಟ್ಗೆ ಅವರು ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ. ಸೊ ಒನ್ ಪಾರ್ಟ್ ಆಫ್ ದಿ ಐನ್ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಅದು ಯಾವುದು ಅಂದ್ರೆ ಕಾರ್ನಿಯಾ. ಓಕೆ, ಸೊ ಯಾಕೆ ಈ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಶನ್ ಇತ್ತೀಚೆಗೆ ಬಹಳ ಜನಪ್ರಿಯವಾಗಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಕ್ಯಾನ್ ಬಿ ಈಸಿಲಿ ಒಬ್ಟೈನ್ಡ್ ಅಂತ ಕೊಡ್ತಾ ಇದ್ದಾರೆ, ಸುಲಭವಾಗಿ ಇದನ್ನ ಪಡೆಯಬಹುದು. ಸೆಕೆಂಡ್, ಡಸ್ ನಾಟ್ ಲಿಂಕ್ ಬ್ಲಡ್ ಸಪ್ಲೈ ಅಂಡ್ ಇಮ್ಯೂನ್ ಸಿಸ್ಟಮ್. ಇದು ರಕ್ತ ಪೂರೈಕೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸಂಪರ್ಕಿಸುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಮೂರನೇದು, ಇಟ್ ಈಸ್ ಈಸಿ ಟು ಪ್ರಿಸರ್ವ್. ಸಂರಕ್ಷಿಸುವುದು ಬಹಳ ಸುಲಭ. ಅಂಡ್ ಈಸಿ ಟು ಟ್ರಾನ್ಸ್ಪ್ಲಾಂಟ್, ಅಂದ್ರೆ ಕಸಿ ಮಾಡುವಿಕೆ ಬಹಳ ಸುಲಭ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಡಿಯರ್ ಫ್ರೆಂಡ್ಸ್, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ ಆಪ್ಷನ್ ಬಿ. ಏನಂದ್ರೆ ಇಟ್ ಡಸ್ ನಾಟ್ ಲಿಂಕ್ ಬ್ಲಡ್ ಸಪ್ಲೈ ಅಂಡ್ ಇಮ್ಯೂನ್ ಸಿಸ್ಟಮ್. ಸೊ ರಕ್ತ ಪೂರೈಕೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸಂಪರ್ಕಿಸುವುದಿಲ್ಲ. ಸೊ ಇದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಆಗ ನಿಮ್ಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ನೀವು ಆಕ್ಚುಲಿ ಬಯಾಲಜಿ ಓದಿದಾಗ ಸೆನ್ಸರಿ ಆರ್ಗನ್ಸ್ ನ ಓದಿರ್ತೀರಾ. ಸೊ ಸೆನ್ಸರಿ ಆರ್ಗನ್ಸ್ ಅಲ್ಲಿ ಕಣ್ಣು ಕೂಡ ನೀವು ಒನ್ ಆಫ್ ದಿ ಚಾಪ್ಟರ್ಸ್ ಆಗಿ ಓದಿರ್ತೀರಾ. ಸೊ ನಾನು ಕಂಪ್ಲೀಟ್ ಸ್ಟ್ರಕ್ಚರ್ ನ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಈ ಕ್ವೆಶನ್ಗೆ ಎಷ್ಟು ಬೇಕೋ ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಐನ ಆಕ್ಚುಲಿ ನಾವು 3 ಲೇಯರ್ಸ್ ಆಗಿ ಡಿವೈಡ್ ಮಾಡಿರ್ತೀವಿ. ಔಟರ್ ಲೇಯರ್ ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ಕ್ಲೆರಾ ಅಂತ ಕರಿತೀವಿ. ಅಂಡ್ ಮಿಡಲ್ ಲೇಯರ್ ನ ನಾವು ಕೋರಾಯ್ಡ್ ಅಂತ ಕರಿತೀವಿ. Okay, so middle layer is called as choroid and innermost layer is called as retina. So ಇದನ್ನ ಕನ್ನಡದಲ್ಲಿ ಅಕ್ಷಿಪಟಲ ಅಂತ ಕರಿತೀವಿ. ಸೊ ಮಿಕ್ಕಿದ್ದೆಲ್ಲದನ್ನು ನಾವು ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಏನಿದೆಯೋ ಹಾಗೆ ಹೇಳ್ಬೇಕು ಅಲ್ವಾ. ಸೊ ಈ ಸ್ಕ್ಲೆರಾ ಅನ್ನೋದು ದಿಸ್ ಇಸ್ ದಿ ಔಟರ್ ಮೋಸ್ಟ್ ಪಾರ್ಟ್ ಆಫ್ ದಿ ಅಥವಾ ಲೇಯರ್ ಆಫ್ ದಿ ಐ. ಸೊ ನಾವು ಮುಂದೆಯಿಂದ ನೋಡಿದ್ರೆ ವೈಟ್ ಕಲರ್ ಕಾಣಿಸುತ್ತಲ್ವಾ, ಸೊ ಅದನ್ನ ನಾವು ಆಕ್ಚುಲಿ ಸ್ಕ್ಲೆರಾ ಅಂತ ಕರಿತೀವಿ. ಈ ವೈಟ್ ಕಲರ್ ಪಾರ್ಟ್ ಔಟರ್ ಮೋಸ್ಟ್ ಲೇಯರ್ ಏನಾಗುತ್ತಂದ್ರೆ, ಈ ತರ ನಾವು ಕಣ್ಣಿನ ಮುಂಭಾಗಕ್ಕೆ ಬಂದಾಗ ಈ ತರ ಬಲ್ಜ್ ಆಗಿರುತ್ತೆ. ಓಕೆ, ಸೊ ಬಲ್ಜ್ ಆಗಿ ಅಥವಾ ಉಬ್ಬಿಕೊಂಡಿರುತ್ತೆ. ಈ ಪಾರ್ಟ್ ನ ನಾವೇನಂತ ಕರಿತೀವಿ ಅಂದ್ರೆ ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಕಾರ್ನಿಯಾ. ಸೊ ಇದನ್ನ ನಾವು ಕಾರ್ನಿಯಾ ಅಂತ ಕರಿತೀವಿ. ಹಾಗಿದ್ರೆ ಈ ಐ ಡೊನೇಷನ್ ಮಾಡಿದಾಗ ಈ ಕಾರ್ನಿಯಾ ಭಾಗವನ್ನ ಮಾತ್ರ ಟ್ರಾನ್ಸ್ಪ್ಲಾಂಟೇಶನ್ ಮಾಡಲಾಗುತ್ತದೆ. ಯಾಕೆ ಇದು ಇಷ್ಟು ಸುಲಭ? ಈ ವೈಟ್ ಪಾರ್ಟ್ ಇರುತ್ತಲ್ವಾ, ಸೊ ಇದು ಒಪೇಕ್ ಇರುತ್ತೆ. ಓಕೆ, ಒಪೇಕ್ ಅಂದ್ರೆ ಏನು? ಅಪಾರದರ್ಶಕ. ಅಪಾರದರ್ಶಕ ಅಂದ್ರೆ ಇದು ಬೆಳಕನ್ನು ತನ್ನ ಮೂಲಕ ಹರಿಯಲು ಬಿಡುವುದಿಲ್ಲ. ಸೊ ಈ ಕಾರ್ನಿಯಾ ಪಾರ್ಟ್ ಇರುತ್ತಲ್ವಾ, ಸೊ ದಿಸ್ ಇಸ್ ಆಕ್ಚುಲಿ ಟ್ರಾನ್ಸ್ಪರೆಂಟ್. ಸೊ ಇದು ಪಾರದರ್ಶಕವಾಗಿರುತ್ತೆ. ಸೊ ಇದರ ಮೂಲಕ ಬೆಳಕು ಹಾದು ಹೋಗುತ್ತದೆ. ಸೊ ಈ ಕಾರ್ನಿಯಾ ಏನಿರುತ್ತೆ, ಸೊ ಇದಕ್ಕೆ 2 ಗುಣಲಕ್ಷಣಗಳಿರುತ್ತೆ. ನಂಬರ್ 1 ಏನಂದ್ರೆ ಅದಕ್ಕೆ ಬ್ಲಡ್ ವೆಸಲ್ಸ್ ಇರೋದಿಲ್ಲ.
ರಕ್ತ ಸಂಪರ್ಕ ಇರೋದಿಲ್ಲ. ನಂಬರ್ 2, ಇದಕ್ಕೆ ಲಿಂಫೋಸೈಟ್ಸ್ ಇರೋದಿಲ್ಲ. ಲಿಂಫೋಸೈಟ್ಸ್ ಏನು ಅಂದ್ರೆ, ಲಿಂಫೋಸೈಟ್ಸ್ ಇಸ್ ಪಾರ್ಟ್ ಆಫ್ ಇಮ್ಯೂನ್ ಸಿಸ್ಟಮ್, ನಮ್ಮ ರೋಗ ನಿರೋಧಕ ಶಕ್ತಿಯ ಒಂದು ಘಟಕವಾಗಿರುತ್ತೆ. ಯಾವಾಗ ಬ್ಲಡ್ ಸಪ್ಲೈ ಇರೋದಿಲ್ಲ, ನಮ್ಗೆ ಬ್ಲಡ್ ಗ್ರೂಪ್ ನ ಮ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ. ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ, ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಆರ್ಗನ್ ರಿಜೆಕ್ಷನ್ ಅಂತ ಕರಿತೀವಿ. ಸೊ ನಾವು ಆರ್ಗನ್ ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಒಂದೊಂದು ಸಂಬಡಿ ಸರ್ಟನ್ ಗ್ರೂಪ್ ಆಫ್ ಪೀಪಲ್ ಮೈಟ್ ನಾಟ್ ಅಕ್ಸೆಪ್ಟ್ ಇಟ್. ಯಾಕೆಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಇರುತ್ತೆ, ಈ ಇಮ್ಯೂನ್ ಸಿಸ್ಟಮ್ ಒಂಥರ ಸೈನಿಕರಿದ್ದಂಗೆ, ಸೊ ಅವು ಬೇರೆಯವ್ರನ್ನ ಅಕ್ಸೆಪ್ಟ್ ಮಾಡಲ್ಲ. ಬಟ್ ಈ ಕಾರ್ನಿಯಾ ಇದೆಯಲ್ವಾ, ಸೊ ಇದರಲ್ಲಿ ಲಿಂಫೋಸೈಟ್ಸ್ ಅಂದ್ರೆ ಇಮ್ಯೂನ್ ಸಿಸ್ಟಮ್ ನ ಪ್ರಮುಖ ಘಟಕವಾದ ಲಿಂಫೋಸೈಟ್ಸ್ ಇಲ್ಲದೆ ಇರೋದರ ಕಾರಣದಿಂದ ಸೊ ಆರ್ಗನ್ ರಿಜೆಕ್ಷನ್ ಆಗೋ ಒಂದು ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. ಹಾಗಿದ್ರೆ ಬ್ಲಡ್ ವೆಸಲ್ಸ್ ಇಲ್ಲ ಅಂದ್ರೆ ಬ್ಲಡ್ ಹೇಗೆ, ಇದಕ್ಕೆ ಆಕ್ಸಿಜನ್ ಹೇಗೆ ಸಿಗುತ್ತೆ ಸರ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ಆಕ್ಸಿಜನ್ ಹೇಗೆ ಸಿಗುತ್ತೆ ಅಂದ್ರೆ, ಇದು ಅಟ್ಮಾಸ್ಫಿಯರ್ ಇಂದ, ಪರಿಸರದಿಂದ ಆಕ್ಸಿಜನ್ ನ ಇದು ಹೇಳ್ಕೊಳ್ಳುತ್ತೆ. ನಮ್ಮ ಟಿಯರ್ ಇರುತ್ತಲ್ವಾ, ಕಣ್ಣೀರು, ಅದು ಆಕ್ಸಿಜನ್ ನ ಹೇಳ್ಕೊಂಡು ಇದಕ್ಕೆ ಸಪ್ಲೈ ಮಾಡುತ್ತೆ. ಅಥವಾ ಸ್ಕ್ಲಿರಾ ಇನ್ ದ ಕೊರಾಯ್ಡ್ ಲೇಯರ್ ಇರುತ್ತಲ್ವಾ, ಇದು ಆಕ್ಚುಲಿ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ಸ್ ಇರುತ್ತೆ. ಸೊ ಇಲ್ಲಿಂದ ಕೂಡ ಬ್ಲಡ್ ಏನಾಗುತ್ತೆ ಅಂದ್ರೆ ಡಿಫ್ಯೂಷನ್ ಆಗುತ್ತೆ. ಓಕೆ, ಸೊ ಈ ಮೂಲಕ ಅದು ಆಕ್ಸಿಜನ್ ನ ಪಡ್ಕೊಳ್ಳುತ್ತೆ. ಹಾಗಿದ್ರೆ ರೀಸನ್ಸ್ ಏನು ಅಂದ್ರೆ, has it has no blood supply, so it is also lacking in lymphocytes. It is the component of immune system, thus it can be easily transplanted. Okay, so no blood supply ಇಲ್ಲದೆ ಇದ್ರೆ ಅದು ಅಟ್ಮಾಸ್ಫಿಯರ್ ಇಂದ ಆಕ್ಸಿಜನ್ ನ ಹೀರ್ಕೊಳ್ಳುತ್ತೆ. ಅಟ್ಮಾಸ್ಫಿಯರ್ ಅಂದ್ರೆ ಏರ್ ಇಂದ. ಸೊ ಕಾರ್ನಿಯಾಗೆ ರಕ್ತದ ಪೂರೈಕೆ ಇರುವುದಿಲ್ಲ ಮತ್ತು ಇದು ಲಿಂಫೋಸೈಟ್ಗಳು ಅಂದ್ರೆ ರೋಗ ನಿರೋಧಕ ವ್ಯವಸ್ಥೆಯ ಒಂದು ಘಟಕ ಇರುತ್ತೆ. ಸೊ ಇದರ ಕೊರತೆ ಇರುವುದರಿಂದ ಇದನ್ನು ಸುಲಭವಾಗಿ ಕಸಿ ಮಾಡಬಹುದು. ಐ ಹೋಪ್ ಯು ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ ಫಸ್ಟ್ ಹಾರ್ಮೋನ್ ಆರ್ಟಿಫಿಷಿಯಲಿ ಪ್ರೊಡ್ಯೂಸ್ಡ್ ಬೈ ಕಲ್ಚರಿಂಗ್ ಬ್ಯಾಕ್ಟೀರಿಯಾ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಬ್ಯಾಕ್ಟೀರಿಯಾವನ್ನು ಬೆಳೆಸುವ ಮೂಲಕ ಕೃತಕವಾಗಿ ಉತ್ಪತ್ತಿಯಾದ ಮೊದಲ ಹಾರ್ಮೋನ್ ಯಾವುದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಟೆಸ್ಟೋಸ್ಟಿರಾನ್, ಅಡ್ರಿನಾಲಿನ್, ಇನ್ಸುಲಿನ್ ಮತ್ತೆ ಥೈರಾಕ್ಸಿನ್ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಇನ್ಸುಲಿನ್. ಆಕ್ಚುಲಿ ಇದು ಸ್ವಲ್ಪ ನಾವು ವೇಗ ಗೆಸ್ ಮಾಡ್ಬೋದು. ಆಕ್ಚುಲಿ ನಾವು ಕೃತಕವಾಗಿ ಏನನ್ನ ತಯಾರಿ ಮಾಡ್ಲಿಕ್ಕೆ ಫಸ್ಟ್ ಪ್ರಯತ್ನ ಪಡ್ತೀವಿ ಅಂದ್ರೆ ಯಾವುದು ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ ಅಥವಾ ಅವಶ್ಯಕತೆ ಇದೆ, ಸೊ ಅದನ್ನ ನಾವು ಪ್ರಿಪೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಅಫ್ಕೋರ್ಸ್ ಇನ್ಸುಲಿನ್ ಇಸ್ ಒನ್ ಆಫ್ ದಿ ಕಾಮನ್ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಆಗಿರುತ್ತೆ. ಓಕೆ, ಸೊ ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಲ್ವಾ, ಸೊ ಅದು ತುಂಬಾ ಕಾಮನ್ ಆಗಿರುತ್ತೆ. ಸೊ ಆದ ಕಾರಣ ಸೊ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇರೋ ಕಾರಣದಿಂದ ಇದನ್ನ ನಾವು ಮೊಟ್ಟ ಮೊದಲ ಬಾರಿಗೆ ಕೃತಕವಾಗಿ ತಯಾರಿ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೋಡೋದಾದ್ರೆ, ವಾಟ್ ಈಸ್ ಇನ್ಸುಲಿನ್? Insulin is a polypeptide hormone that reduces blood glucose concentrations. Insulin ಪಾಲಿಪೆಪ್ಟೈಡ್ ಹಾರ್ಮೋನ್ ಆಗಿದ್ದು ಇದು ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಪಾಲಿಪೆಪ್ಟೈಡ್ ಅಂದ್ರೆ ಏನು? ನಾನು ಪಾರ್ಟ್ 1 ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾಲಿಪೆಪ್ಟೈಡ್ ಇಸ್ ನಥಿಂಗ್ ಬಟ್ ಅ ಪ್ರೋಟೀನ್. ಓಕೆ, ಸೊ ಪ್ರೋಟೀನ್ ಅಲ್ಲಿ ಪೆಪ್ಟೈಡ್ ಬಾಂಡ್ಸ್ ಇರುತ್ತೆ, ಸೊ ಅದಕ್ಕೆ ನಾವು ಪ್ರೋಟೀನ್ ನ ಪಾಲಿಪೆಪ್ಟೈಡ್ ಅಂತ ಕರಿತೀವಿ. ಸೊ ಇದೆಲ್ಲಿ ಸಿಂಥಸೈಸ್ ಆಗುತ್ತಂದ್ರೆ, ಇಟ್ ಈಸ್ ಸಿಂಥಸೈಸ್ಡ್ ಎಕ್ಸ್ಕ್ಲೂಸಿವ್ಲಿ ಬೈ ಸೆಲ್ಸ್ ಆಫ್ ಹೈಲೈಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್. ಇದು ಲ್ಯಾಂಗರ್ಹ್ಯಾನ್ಸ್ ನ ಕಿರುದ್ವೀಪಗಳಲ್ಲಿ ಉತ್ಪತ್ತಿ ಆಗುತ್ತದೆ. ಈ ಲ್ಯಾಂಗರ್ಹ್ಯಾನ್ಸ್ ನ ಕಿರುದ್ವೀಪಗಳು ಎಲ್ಲಿರುತ್ತಂದ್ರೆ ಪ್ಯಾಂಕ್ರಿಯಾಸ್ ಅಲ್ಲಿ ಇರುತ್ತೆ. ಓಕೆ, ಸೊ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಒಂದು ಭಾಗವಾದ ಪ್ಯಾಂಕ್ರಿಯಾಸ್, ಕನ್ನಡದಲ್ಲಿ ಮೇದೋಜೀರಕ ಗ್ರಂಥಿ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಮೇದೋಜೀರಕ ಗ್ರಂಥಿ ಅಂತ ಕರಿತೀವಿ. ಇದರ ಮೂಲಕ ಇನ್ಸುಲಿನ್ ರಿಲೀಸ್ ಆಗುತ್ತೆ. ಈ ಮೇದೋಜೀರಕ ಗ್ರಂಥಿಯಲ್ಲಿ 3 ರೀತಿಯ ಕೋಶಗಳಿರುತ್ತೆ. ಒಂದನ್ನ ಆಲ್ಫಾ ಸೆಲ್ಸ್ ಅಂತೀವಿ, ಇನ್ನೊಂದನ್ನ ಬೀಟಾ ಸೆಲ್ಸ್ ಅಂತೀವಿ, ಇನ್ನೊಂದನ್ನ ಡೆಲ್ಟಾ ಸೆಲ್ಸ್ ಅಂತೀವಿ. ಆಲ್ಫಾ ಸೆಲ್ಸ್ ಇಂದ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಅದನ್ನ ಗ್ಲೂಕೋಗಾನ್ ಅಂತ ಕರಿತೀವಿ. ಬೀಟಾ ಸೆಲ್ಸ್ ಇಂದ ಇನ್ಸುಲಿನ್ ರಿಲೀಸ್ ಆಗುತ್ತೆ, ಮತ್ತೆ ಡೆಲ್ಟಾ ಸೆಲ್ಸ್ ಇಂದ ಸೊಮ್ಯಾಟೋಸ್ಟಾಟಿನ್ ರಿಲೀಸ್ ಆಗುತ್ತೆ. ಸೊ ಇದ್ರ ಮೇಲೂ ಕೂಡ ಪ್ರಶ್ನೆ ಆಗ್ಬೋದು, ಸೊ ಯಾವ ಕೋಶಗಳಿಂದ ರಿಲೀಸ್ ಆಗುತ್ತೆ ಅಂತ. ಈ ಗ್ಲೂಕೋಗಾನ್ ಏನ್ ಮಾಡುತ್ತಂದ್ರೆ, ನಾವೇನಾದ್ರೂ ಉಪವಾಸ ಇದ್ದಾಗ, ಫಾಸ್ಟಿಂಗ್ ಮಾಡಿದಾಗ ನಮ್ಮ ಬ್ಲಡ್ಗೆ ಗ್ಲೂಕೋಸ್ ಬೇಕಾಗಿರುತ್ತೆ. ನಾವು ಫಾಸ್ಟಿಂಗ್ ಮಾಡಿದ್ರು ತಿಂದ್ರು ಅದು ನಮ್ಮ ದೇಹ ಕೇಳೋದಿಲ್ಲ, ಸೊ ಅದಕ್ಕೆ ಗ್ಲೂಕೋಸ್ ಕಂಪಲ್ಸರಿ ಬೇಕೇ ಬೇಕು. ನಾವು ಫಾಸ್ಟಿಂಗ್ ಮಾಡಿದಾಗ ನಮ್ಮ ಆಹಾರದಲ್ಲಿ ಗ್ಲೂಕೋಸ್ ಇರೋದಿಲ್ಲ, ಯಾಕಂದ್ರೆ ನಾವು ಆಹಾರನೇ ಸೇವಿಸಿರೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಲಿವರ್ ಅಲ್ಲಿ ಗ್ಲೈಕೋಜನ್ ಸ್ಟೋರ್ ಆಗಿರುತ್ತೆ.
ಓಕೆ, ಸೊ ಗ್ಲೈಕೋಜನ್ ಸ್ಟೋರ್ ಆಗಿರುತ್ತೆ. ಸೊ ಈ ಗ್ಲೈಕೋಜನ್ ಈ ಗ್ಲೂಕೋಗಾನ್ ಹಾರ್ಮೋನ್ ನ ಮುಖಾಂತರ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಆಗಿ ಬ್ರೇಕ್ ಆಗುತ್ತೆ. ಸೊ ಈ ಗ್ಲೂಕೋಸ್ ನಮ್ಮ ಬ್ಲಡ್ ಗೆ ಸಪ್ಲೈ ಆಗುತ್ತೆ. ಸೊ ಅದರಿಂದ ನಾವು ಒಂದ್ ದಿವಸ ಉಪವಾಸ ಮಾಡಿದ್ರು ಕೂಡ ನಮ್ಗೆ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಈ ಗ್ಲೂಕೋಗಾನ್ ಒಂಥರ ರಿಸರ್ವಯರ್ ತರ ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುತ್ತೆ. ಎಲ್ಲಿರುತ್ತೆ ಇದು ಅಂತ ಕೇಳಿದ್ರೆ ಲಿವರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಈ ಗ್ಲೈಕೋಜನ್ ಗ್ಲೂಕೋಸ್ ಆಗಿ ಬ್ರೇಕ್ ಆಗೋ ಪ್ರಾಸೆಸ್ ನ ನಾವು ಗ್ಲೈಕೋಜಿನೋಲೈಸಿಸ್ ಅಂತ ಕರಿತೀವಿ. ಸೊ ಇದು ಲಾಸ್ಟ್ FDA ಎಕ್ಸಾಮ್ ಅಲ್ಲಿ ಕ್ವೆಶನ್ ಕೇಳಿದ್ರು. ಅರ್ಥ ಆಯ್ತಲ್ವಾ? ಸಪೋಸ್ ಈ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗೋಯ್ತು, ಬ್ಲಡ್ ಅಲ್ಲಿ ಜಾಸ್ತಿ ಆಗೋಯ್ತು, ಅಗತ್ಯಕ್ಕಿಂತ ಜಾಸ್ತಿ ಆಗೋಯ್ತು. ಅವಾಗ ಏನಾಗುತ್ತೆ ಅಂದ್ರೆ ಇನ್ಸುಲಿನ್ ಆಕ್ಟ್ ಆಗುತ್ತೆ. ಇದು ಇಲ್ಲೇನಾಯ್ತೋ ಅದರ ರಿವರ್ಸ್ ಪ್ರೋಸೆಸ್ ಆಗುತ್ತೆ. ಅಂದ್ರೆ ಬ್ಲಡ್ ಅಲ್ಲಿರೋ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ನ ಕಂಬೈನ್ ಮಾಡಿ ಅದನ್ನ ಮತ್ತೆ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಗ್ಲೈಕೋಜನ್ ಮತ್ತೆ ಲಿವರ್ಗೆ ಹೋಗಿ ಸ್ಟೋರ್ ಆಗುತ್ತೆ. ಈ ಪ್ರೋಸೆಸ್ ನ ನಾವೇನಂತ ಕರಿತೀವಿ ಅಂದ್ರೆ ಗ್ಲೈಕೋಜೆನೆಸಿಸ್ ಅಂತ ಕರಿತೀವಿ. ಜೆನೆಸಿಸ್ ಜನನ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ಗ್ಲೂಕೋಸ್ ನ ಜನನ ಸೊ ಯಾವ್ದು ಮಾಡುತ್ತೆ? ಇನ್ಸುಲಿನ್ ಮಾಡುತ್ತೆ. ಸೊ ಇಷ್ಟು ಕಾಂಪೊನೆಂಟ್ಸ್ ನಮ್ಗೆ ಗೊತ್ತಿರಬೇಕು. ಸೊ ಮೆಟೋಸ್ಟಾಟಿನ್ ಬಗ್ಗೆ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟ್ ಈಸ್ ಪಾಶ್ಚರೈಸೇಷನ್? Pasteurization is a process. It is carried out at what temperature and for how much duration ಅಂತ ಕೇಳ್ತಾ ಇದ್ದಾರೆ. ಪ್ಯಾಶ್ಚರೀಕರಣವು ಒಂದು ಪ್ರಕ್ರಿಯೆ. ಇದನ್ನು ಯಾವ ತಾಪಮಾನದಲ್ಲಿ ಮತ್ತು ಎಷ್ಟು ಅವಧಿಗೆ ನಡೆಸಲಾಗುತ್ತದೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ 60 to 70 ಡಿಗ್ರಿ ಸೆಲ್ಸಿಯಸ್ ಫಾರ್ ಅಬೌಟ್ 30 ಮಿನಿಟ್ಸ್, 30 ನಿಮಿಷಗಳ ಕಾಲ ಸೊ ಈ ಕ್ರಿಯೆಯನ್ನ ನಡೆಸಲಾಗುತ್ತದೆ. ಸೊ ಇದರ ವಿವರಣೆ ಏನಂದ್ರೆ, ಸೊ ಪ್ಯಾಶ್ಚರೈಸೇಷನ್ ನ ಫಸ್ಟ್ ಡಿಸ್ಕವರ್ ಮಾಡಿದ್ದು ಯಾರು ಅಂದ್ರೆ ಲೂಯಿಸ್ ಪ್ಯಾಶ್ಚರ್. ಸೊ ಅದಕ್ಕೆ ಈ ಪ್ರೋಸೆಸ್ಗೆ ಪ್ಯಾಶ್ಚರೈಸೇಷನ್ ಅಂತಾನೆ ಹೆಸರಿಟ್ಟಿದ್ದಾರೆ. ವಾಟ್ ಈಸ್ ಪ್ಯಾಶ್ಚರೈಸೇಷನ್ ಅಥವಾ ಇದರ ಅನುಕೂಲ ಏನಂದ್ರೆ, ಹೀಟಿಂಗ್ ಅಟ್ ಅ ಟೆಂಪರೇಚರ್ ವೆಲ್ ಬಿಲೋ ಬಾಯ್ಲಿಂಗ್ ಪಾಯಿಂಟ್ ಏನ್ ಮಾಡುತ್ತಂದ್ರೆ ಇಟ್ ಡೆಸ್ಟ್ರಾಯ್ಸ್ ಬ್ಯಾಕ್ಟೀರಿಯಾ. ಕುದಿಯುವ ಹಂತಕ್ಕಿಂತ ಅಥವಾ ಕುದಿಯುವ ಬಿಂದುಗಿಂತ ಕಡಿಮೆ ತಾಪಮಾನದಲ್ಲಿ ಬಿಸಿ ಮಾಡುವುದರಿಂದ ಬ್ಯಾಕ್ಟೀರಿಯಾ ಸಾಯುತ್ತದೆ. Best known example is pasteurization of milk. Heating for 30 minutes at 62 degrees, which kills tubercles and other harmful bacteria. ಹಾಲಿನ ಪ್ಯಾಶ್ಚರೀಕರಣ ಅಂದ್ರೆ 62 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ 30 ನಿಮಿಷಗಳ ಕಾಲ ಬಿಸಿ ಮಾಡುವುದು. ಇದು ಟ್ಯೂಬರ್ಕಲ್ಸ್ ಮತ್ತು ಇತರ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ. ಇದೊಂದು ಪ್ಯಾಶ್ಚರೈಸೇಷನ್ಗೆ ಒಂದು ಉತ್ತಮ ಉದಾಹರಣೆ ಆಗಿರುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹನಿ ಈಸ್ ಡ್ಯಾಶ್. ಜೇನುತುಪ್ಪವು ಡ್ಯಾಶ್ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಮ್ಮ ಆಯ್ಕೆಗಳು ಕ್ಷಾರೀಯ ಅಂದ್ರೆ ಆಲ್ಕಲೈನ್, ಬೇಸಿಕ್ ಆಫ್ಟರ್ ಸಮ್ ಟೈಮ್ ಕೆಲವು ದಿನಗಳ ನಂತರ ಕ್ಷಾರೀಯ, ಆಸಿಡಿಕ್ ಆಮ್ಲೀಯ, ನ್ಯೂಟ್ರಲ್ ತಟಸ್ಥ ಅಂತ ಕೇಳಿದ್ದಾರೆ. ಸೊ ಏನಿದು ಆಲ್ಕಲೈನ್, ಆಸಿಡಿಕ್, ನ್ಯೂಟ್ರಲ್ ಅಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ pH. pH ಅಂದ್ರೆ ಆಕ್ಚುಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಸೊ there is a scale that is called as pH scale. So it starts from 0 and ends at 14. ಅರ್ಥ ಆಯ್ತಲ್ವಾ? ಸೊ ಇವಾಗ 0 ಇಂದ any value ranging from 0 more than 0 less than 7. ಸೊ ಇದನ್ನ ನಾವು ಅಸಿಡಿಕ್ ಅಂತ ಕರಿತೀವಿ, ಆಮ್ಲೀಯ ಅಂತ ಕರಿತೀವಿ. ಎನಿ ವ್ಯಾಲ್ಯೂ that is more than 7 and less than 14 ಅದನ್ನ ನಾವು ಬೇಸಿಕ್ ಅಂತ ಕರಿತೀವಿ, ಅದನ್ನ ಕ್ಷಾರೀಯ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ 7 ಇದ್ರೆ ಅದನ್ನ ನ್ಯೂಟ್ರಲ್ ಅಥವಾ ತಟಸ್ಥ pH ಅಂತ ಕರಿತೀವಿ. ಆಕ್ಚುಲಿ ಡಿಸ್ಟಿಲ್ಡ್ ವಾಟರ್ ಇರುತ್ತಲ್ವಾ ಅದರ pH 7 ಇರುತ್ತೆ. ಹಾಗಿದ್ರೆ ಈ ಹನಿ ಇರುತ್ತಲ್ವಾ ಇದರ pH ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಅದರ ವ್ಯಾಲ್ಯೂ 0 ಇಂದ 7 ಒಳಗಡೆ ಇದ್ರೆ ಅದನ್ನ ನಾವು ಅಸಿಡಿಕ್ ಅಂತ ಹೇಳ್ಬೇಕು, ಅಥವಾ 7 ಗಿಂತ ಜಾಸ್ತಿ 14ಕ್ಕಿಂತ ಕಡಿಮೆ ಇದ್ರೆ ಅದನ್ನ ನಾವು ಬೇಸಿಕ್ ಅಥವಾ ಕ್ಷಾರೀಯ ಅಂತ ಹೇಳ್ಬೇಕು. ಆಕ್ಚುಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಮ್ಲೀಯ. ಸೊ ಹನಿ ಏನಾಗಿರುತ್ತೆ ಅಂದ್ರೆ ಅಸಿಡಿಕ್ ಆಗಿರುತ್ತೆ. ಹಾಗಿದ್ರೆ ಇದರ pH ಎಷ್ಟು ಅಂದ್ರೆ ಹನಿ ಇಸ್ ವೆರಿ ಅಸಿಡಿಕ್. ಇಟ್ಸ್ pH ಇಸ್ ಸಮ್ವೇರ್ ಬಿಟ್ವೀನ್ 3 and 4. ಜೇನುತುಪ್ಪವು ತುಂಬಾ ಆಮ್ಲೀಯವಾಗಿರುತ್ತದೆ. ಅದರ pH 3 ರಿಂದ 4 ಇರುತ್ತೆ. ಸೊ ಈ ರೇಂಜ್ ಸ್ವಲ್ಪ ವೇರಿ ಕೂಡ ಆಗ್ಬೋದು ಡಿಪೆಂಡಿಂಗ್ ಆನ್ ದಿ ಜಿಯೋಗ್ರಾಫಿಕಲ್ ಕಂಡೀಷನ್. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ದಿ ಆನ್ಸರ್ ಫಾರ್ ದಿ ಸೇಮ್. ಮುಂದಿನ ಪ್ರಶ್ನೆ, ಆಮ್ನಿಯೋಸೆಂಟೆಸಿಸ್ ಇಸ್ ಅ ಪ್ರಾಸೆಸ್ ಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಮ್ನಿಯೋಸೆಂಟೆಸಿಸ್ ಒಂದು ಡ್ಯಾಶ್ ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್: ನೋ ಅಬೌಟ್ ಡಿಸೀಸಸ್ ಆಫ್ ದಿ ಬ್ರೈನ್, ಮೆದುಳಿನ ಕಾಯಿಲೆಗಳನ್ನು ತಿಳಿಯುವ ಬಗ್ಗೆ. ಡಿಟರ್ಮೈನ್ ಎನಿ ಡಿಸೀಸಸ್ ಇನ್ ದಿ ಹಾರ್ಟ್, ಹೃದಯದಲ್ಲಿರ್ತಕ್ಕಂಥ ರೋಗಗಳನ್ನು ನಿರ್ಧರಿಸುವುದು. ಡಿಟರ್ಮೈನ್ ಎನಿ ಹೆರಿಡಿಟರಿ ಡಿಸೀಸಸ್ ಇನ್ ಎಂಬ್ರಿಯೋ, ಭ್ರೂಣದಲ್ಲಿನ ಯಾವುದೇ ಆನುವಂಶಿಕ ರೋಗಗಳನ್ನು ನಿರ್ಧರಿಸುವುದು. ಆಲ್ ಆಫ್ ದಿ ಅಬೋ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಬ್ರೈನ್ ರಿಲೇಟೆಡ್ ಸ್ಕ್ಯಾನಿಂಗ್ಗೆ ನಾವು CT ಸ್ಕ್ಯಾನ್,
ಆಮೇಲೆ HRCT ಸ್ಕ್ಯಾನ್ ಅಂತ ಎಲ್ಲ ಹೇಳ್ತೀವಿ. ಓಕೆ, ಸೊ ಯೂಶಲಿ ನಾವು ಇದನ್ನ ಬಳಸ್ತೀವಿ. ಅಂಡ್ ನಾವು ಎನ್ಸೆಫಲಾನ್ ಅನ್ನೋ ಒಂದು ಕಾಮನ್ ಟರ್ಮ್ ನ ಯೂಸ್ ಮಾಡ್ತೀವಿ. ಎನ್ಸೆಫಲಾನ್ ಅನ್ನೋ ಕಾಮನ್ ಟರ್ಮ್ ಯೂಸ್ ಮಾಡ್ತೀವಿ. ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಬ್ರೈನ್ ಆರ್ ಸ್ಪೈನಲ್ ಕಾರ್ಡ್. ಹಾರ್ಟ್ ರಿಲೇಟೆಡ್ ಗೆ ನಾವು ಕಾರ್ಡಿಯಾಕ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ಸೊ ಇಲ್ಲೆಲ್ಲಿ ಆಮ್ನಿಯೋಸೆಂಟೆಸಿಸ್ ಇವೆರಡು ಪದಗಳಿಗೂ ಯಾವುದು ರಿಲೇಷನ್ ಇಲ್ಲ. ಹಾಗಿದ್ರೆ ಇಟ್ ಶುಡ್ ಬಿ ದಿ ಸಿ, ದಟ್ ಶುಡ್ ಬಿ ದ ಕರೆಕ್ಟ್ ಆನ್ಸರ್. ಅಂದ್ರೆ ಭ್ರೂಣದಲ್ಲಿನ ಯಾವುದೇ ಆನುವಂಶಿಕ ರೋಗಗಳನ್ನು ನಿರ್ಧರಿಸಲು ನಾವು ಆಮ್ನಿಯೋಸೆಂಟೆಸಿಸ್ ನ ಬಳಸ್ತೀವಿ. ಹಾಗಿದ್ರೆ ಇದರ ಎಕ್ಸ್ಪ್ಲನೇಷನ್ ಏನು ಅಂದ್ರೆ, ಮಗು ಭ್ರೂಣದಲ್ಲಿ ಬೆಳವಣಿಗೆ ಆಗ್ತಾ ಇರುವಾಗ ಇಲ್ಲಿ ಒಂದು ಲಿಕ್ವಿಡ್ ಮಗುವಿನ ಸುತ್ತು ಸರೌಂಡ್ ಆಗಿರುತ್ತೆ. ಓಕೆ, ಸೊ ಇಟ್ ಆಲ್ಸೋ ಆಕ್ಟ್ಸ್ ಅಸ್ ದಿ ಶಾಕ್ ಅಬ್ಸಾರ್ಬರ್. ಸೊ ಅವರು ಗರ್ಭಿಣಿ ಮಹಿಳೆಯರು ಓಡಾಡಿದಾಗ ಸೊ ಮಗುಗೆ ಯಾವುದೇ ತೊಂದರೆ ಆಗದ ಹಾಗೆ ಇದೊಂಥರ ಶಾಕ್ ಅಬ್ಸಾರ್ಬರ್ ತರ ವರ್ಕ್ ಆಗುತ್ತೆ. ಸೊ ಈ ಲಿಕ್ವಿಡ್ ನ ಅವರು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓಕೆ, ಸೊ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಈ ಲಿಕ್ವಿಡ್ ನ ನಾವು ಆಮ್ನಿಯಾಟಿಕ್ ಲಿಕ್ವಿಡ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆಮ್ನಿಯಾಟಿಕ್ ಲಿಕ್ವಿಡ್. ಸೊ ಇದನ್ನ ಯಾಕೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದ್ರೆ, ಮಗುಗೆ ಏನಾದ್ರೂ ಜೆನೆಟಿಕ್ ಡಿಸೀಸಸ್ ಇದೆಯಾ, ಅನುವಂಶೀಯ ಕಾಯಿಲೆಗಳು ಇದಾವ ಅಂತ ಪತ್ತೆ ಮಾಡ್ಲಿಕ್ಕೆ. ಅನುವಂಶಿಕ ಕಾಯಿಲೆಗಳಂದ್ರೆ ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಕ್ರೋಮೋಸೋಮ್, ವರ್ಣತಂತುಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ನಾವು ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಸೊ ಇದನ್ನ ತಿಳಿಲಿಕ್ಕೆ ಈ ಆಮ್ನಿಯಾಟಿಕ್ ಫ್ಲೂಯಿಡ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಈ ಪ್ರೋಸೆಸ್ ನ ನಾವೇನಂತ ಕರಿತೀವಿ ಅಂದ್ರೆ ಆಮ್ನಿಯೋಸೆಂಟೆಸಿಸ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಗೋಬರ್ ಗ್ಯಾಸ್ ಕಂಟೈನ್ಸ್ ಮೇನ್ಲಿ ಡ್ಯಾಶ್. ಗೋಬರ್ ಅನಿಲವು ಮುಖ್ಯವಾಗಿ ಡ್ಯಾಶ್ ಅನ್ನು ಒಳಗೊಂಡಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೀಥೇನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಈ ಪ್ರಶ್ನೆಗಂತೂ ನೀವು ಖಂಡಿತ ಕರೆಕ್ಟ್ ಆನ್ಸರ್ ಕೊಟ್ಟಿರ್ಲೇಬೇಕು. ನಾವು ವಾಟ್ ಇಸ್ ದ ಕಾಂಪೋಸಿಷನ್ ಆಫ್ ಬಯೋಗ್ಯಾಸ್? ಗೋಬರ್ ಗ್ಯಾಸ್ ನ ಕಾಂಪೋಸಿಷನ್ ಏನು ಅಂದ್ರೆ, ಮೇಜರ್ ಆಗಿ ಇದರಲ್ಲಿ ಮೀಥೇನ್ ಇರುತ್ತೆ. ಸೊ 50 to 75%. ನೆಕ್ಸ್ಟ್ ಏನಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ 25 to 50%. ನೆಕ್ಸ್ಟ್ ನೈಟ್ರೋಜನ್ ಅರೌಂಡ್ 0 to 10%, ಹೈಡ್ರೋಜನ್ ಅರೌಂಡ್ 0 to 1%, hydrogen sulfide which is somewhere 0 to 3%, oxygen between 0 to 0.5%. ತುಂಬಾ ಟ್ರೇಸಸ್ ಆಫ್ ಆಕ್ಸಿಜನ್ ಇರುತ್ತೆ. ಸೊ ಮೇಜರ್ ಆಗಿರೋದು ಯಾವುದು ಅಂದ್ರೆ ಮೀಥೇನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಅದರಿಂದ ಈ ಅನಿಮಲ್ ರೇರಿಂಗ್ ಕೂಡ ಇಟ್ ಇಸ್ ಒನ್ ಆಫ್ ದಿ ರೀಸನ್ಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಯಾಕಂದ್ರೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ನಿಮ್ಗೆ ಪರೀಕ್ಷೆಯಲ್ಲಿ. ಗೋಬರ್ ಗ್ಯಾಸ್ ಒಂದು ಕೆಟ್ಟ ವಾಸನೆ ಬರುತ್ತೆ, ಅದಕ್ಕೆ ಕಾರಣ ಯಾವುದು ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಅದು ಹೈಡ್ರೋಜನ್ ಸಲ್ಫೈಡ್ ಅಂತ ಗೊತ್ತಿರಬೇಕು. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ ಟರ್ಮ್ ಹ್ಯೂಮಿಲಿನ್ ಈಸ್ ಯೂಸ್ಡ್ ಫಾರ್. ಹ್ಯೂಮಿಲಿನ್ ಎಂಬ ಪದವನ್ನು ಎಲ್ಲಿ ಬಳಸಲಾಗುತ್ತದೆ? ಸೊ ಇಲ್ಲಿ ನೋಡಿ, ಹೈಡ್ರೋಲೈಟಿಕ್ ಎನ್ಸೈಮ್, ಹೈಡ್ರೋಲೈಟಿಕ್ ಕಿಣ್ವ, ಪವರ್ಫುಲ್ ಆಂಟಿಬಯೋಟಿಕ್, ಶಕ್ತಿಯುತ ಪ್ರತಿಜೀವಕ, ಹ್ಯೂಮನ್ ಇನ್ಸುಲಿನ್, ಮಾನವನ ಇನ್ಸುಲಿನ್, ಐಸೋ ಎಂಜೈಮ್. ಸೊ ಇಲ್ಲಿ ಹ್ಯೂಮ್ಯುಲಿನ್. ಸೊ ಆಪ್ಷನ್ಸ್ ನೋಡಿದ್ರೆ ಸ್ವಲ್ಪ ನಾವು ವೇಗಾಗಿ ಗೆಸ್ ಮಾಡ್ಬೋದು. ಇಲ್ಲಿ ನೋಡಿ, ಹ್ಯೂಮನ್ ಇಂದ HUM ತಗೊಂಡಿದೆ, ಇನ್ಸುಲಿನ್ LIN ತಗೊಂಡಿದೆ. ಸೊ ಇವೆರಡನ್ನು ಸೇರಿಸಿ ನಾವು ಹ್ಯೂಮಿಲಿನ್ ಅಂತ ಮಾಡಿರ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಸಿ. ನಾವು ವಾಟ್ ಯು ಮೀನ್ ಬೈ ಹ್ಯೂಮಿಲಿನ್? ಹ್ಯೂಮಿಲಿನ್ is human insulin is the first therapeutic product produced by means of recombinant technology by Eli Lilly company on July 5, 1983. ಸೊ ಜುಲೈ 5, 1983 ಎಲಿ ಲಿಲಿ ಅನ್ನೋದು ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಹೆಸರು. ಇದು ರೀಕಾಂಬಿನೆಂಟ್ ಟೆಕ್ನಾಲಜಿನ ಉಪಯೋಗಿಸಿಕೊಂಡು ಮೊದಲ ಚಿಕಿತ್ಸಕ ಉತ್ಪನ್ನವನ್ನು ತಯಾರಿ ಮಾಡ್ತು. ಅದರ ಹೆಸರು ಏನು ಅಂದ್ರೆ ಹ್ಯೂಮನ್ ಇನ್ಸುಲಿನ್. ಅದನ್ನ ಶಾರ್ಟ್ ಆಗಿ ನಾವು ಹ್ಯೂಮಿಲಿನ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಇಸ್ ರಾಂಗ್ಲಿ ಮ್ಯಾಚ್ಡ್? ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿ ಹೊಂದಿಕೆ ಆಗಿದೆ? ಆಪ್ಷನ್ ಎ ಈಸ್ಟ್ ಮತ್ತೆ ಎಥನಾಲ್, ಆಪ್ಷನ್ ಬಿ ಸ್ಟ್ರೆಪ್ಟೊಮೈಸಿಟಿಸ್ ಆಂಟಿಬಯೋಟಿಕ್ ಅಥವಾ ಪ್ರತಿಜೀವಕ ಅಂತ ಕರಿತೀವಿ, ಕೋಲಿಫಾರ್ಮ್ಸ್ ವಿನೆಗಾರ್, ಅದಾದ್ಮೇಲೆ ಮೆಥೋಜನ್ಸ್ ಗೋಬರ್ ಗ್ಯಾಸ್. ಸೊ ಲಾಸ್ಟ್ ಕ್ಲಾಸ್ ನೋಡಿದ್ರೆ ಈ ಆಪ್ಷನ್ ನಿಮ್ಗೆ ಎಲಿಮಿನೇಟ್ ಮಾಡ್ಬೋದು, ಯಾಕಂದ್ರೆ ಈಸ್ಟ್ ಮತ್ತೆ ಎಥನಾಲ್ ರಿಲೇಟೆಡ್ ಇದೆ. ಸ್ಟ್ರೆಪ್ಟೊಮೈಸಿಟಿಸ್ ಇಸ್ ಡೆಫಿನೆಟ್ಲಿ ಆಂಟಿಬಯೋಟಿಕ್, ಇದನ್ನು ಎಲಿಮಿನೇಟ್ ಮಾಡ್ಬೋದು. ಅದಾದ್ಮೇಲೆ ಮೆಥನೋಜನ್ಸ್ ಮತ್ತೆ ಗೋಬರ್ ಗ್ಯಾಸ್ ಕೂಡ ನಾವು ಎಲಿಮಿನೇಟ್ ಮಾಡ್ಬೋದು, ಯಾಕಂದ್ರೆ ಗೋಬರ್ ಗ್ಯಾಸ್ ಅಲ್ಲಿ ಮೀಥೇನ್ ಇರುತ್ತೆ. ಸೊ ಉಳಿಯೋದು ಯಾವುದು ಅಂದ್ರೆ ಆಪ್ಷನ್ ಸಿ, ಕೋಲಿಫಾರ್ಮ್ಸ್ ಮತ್ತೆ ವಿನೆಗಾರ್ ಮ್ಯಾಚ್ ಆಗೋದಿಲ್ಲ. ಸೊ ಇದರ ವಿವರಣೆ ಏನಂದ್ರೆ, coliform bacteria are commonly used bacterial indicators of
ಸ್ಯಾನಿಟರಿ ಕ್ವಾಲಿಟಿ ಆಫ್ ಫುಡ್ ಅಂಡ್ ವಾಟರ್ ಅಂದ್ರೆ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾವನ್ನು ಆಹಾರ ಮತ್ತು ನೀರಿನ ನೈರ್ಮಲ್ಯದ ಗುಣಮಟ್ಟವನ್ನು ಸೂಚಿಸಲು ನಾವು ಬಳಸ್ತಕ್ಕಂಥ ಬ್ಯಾಕ್ಟೀರಿಯಾಗಳಾಗಿರುತ್ತೆ. ಇಟ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ದಿ ಪ್ರೊಡಕ್ಷನ್ ಆಫ್ ವಿನೆಗಾರ್. ಇದು ವಿನೆಗಾರ್ನ ಉತ್ಪತ್ತಿಯಲ್ಲಿ ಬಳಸುವುದಿಲ್ಲ. ಹಾಗಿದ್ರೆ ವಿನೆಗಾರ್ನ ಉತ್ಪತ್ತಿಗೆ ನಾವು ಬಳಸ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ ಯಾವುದು ಅಂದ್ರೆ ಅಸಿಟೋಬ್ಯಾಕ್ಟರ್ ಅಂತ ನಿಮ್ಗೆ ಗೊತ್ತಿರಲಿ. ಸೊ ಕೊನೆಯ ಪ್ರಶ್ನೆ, which one of the following is being utilized as the source of biodiesel in India? ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಜೈವಿಕ ಡೀಸೆಲ್ನ ಮೂಲವಾಗಿ ಬಳಸಲ್ಪಡುತ್ತಿದೆ? ಬೀಟ್ರೂಟ್, ಸೆಕೆಂಡ್ ಶುಗರ್ ಕೇನ್ ಕಬ್ಬು, ಮೂರನೇದು ಜತ್ರೋಪಾ, ನಾಲ್ಕನೇದು ಯುಫೋರ್ಬಿಯಾ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ ಜತ್ರೋಪವನ್ನು ನಾವು ಹೆಚ್ಚಾಗಿ ಬಳಸ್ತಾ ಇದ್ದೇವೆ. ಸೊ ಇದರ ವಿವರಣೆಯನ್ನು ನೋಡ್ಬಿಡೋಣ. ಪೊಂಗ್ಯಾಮಿಯಾ, ಜತ್ರೋಪಾ, neem, cimaroba, rapeseed and mahua are species that yield seeds rich in oil for biodiesel. ಪೊಂಗ್ಯಾಮಿಯಾ ಅಂದ್ರೆ ಒಂಗೆ ಮರ ಇರುತ್ತಲ್ವಾ, ಅದರ ಬೀಜಗಳು. ಜತ್ರೋಪ, ಬೇವಿನ ಸಿಮರೋಬ, ರ್ಯಾಪ್ಸೀಡ್ ಮತ್ತೆ ಮಹುವಗಳು ಜೈವಿಕ ಡೀಸೆಲ್ಗಾಗಿ ಬೇಕಾಗಿರ್ತಕ್ಕಂಥ ಎಣ್ಣೆಯನ್ನು ಸಮೃದ್ಧವಾಗಿ ನೀಡ್ತಕ್ಕಂಥ ಬೀಜಗಳನ್ನು ಉತ್ಪಾದನೆ ಮಾಡುತ್ತೆ. ಮೋಸ್ಟ್ ಆಫ್ ದೀಸ್ ಸ್ಪೀಶೀಸ್ ಪ್ರೊಡ್ಯೂಸ್ ಸೀಡ್ಸ್ ಹ್ಯಾವಿಂಗ್ 32 to 35% ಆಫ್ ಆಯಿಲ್ ಕಂಟೆಂಟ್. ಈ ಜಾತಿಯಲ್ಲಿನ ಎಲ್ಲಾ ಸ್ಪೀಶೀಸ್ಗಳು 32ರಿಂದ 35% ತೈಲ ಅಂಶವನ್ನು ಹೊಂದಿರುವ ಬೀಜಗಳನ್ನು ಉತ್ಪಾದಿಸುತ್ತವೆ. ಆಫ್ ದೀಸ್ ಪೊಂಗ್ಯಾಮಿಯಾ ಅಂಡ್ ಜೆತ್ರೋಪಾ ಆರ್ ಎಮರ್ಜಿಂಗ್ ಆಸ್ ಫೇವರೇಟ್ಸ್. ಈ ಪೈಕಿ ಪೊಂಗ್ಯಾಮಿಯಾ ಅಂದ್ರೆ ಒಂಗೆ ಬೀಜಗಳು ಮತ್ತೆ ಜೆತ್ರೋಪಾ ಉತ್ತಮ ಮೂಲಗಳಾಗಿ ನಾವು ಬಳಸ್ತಾ ಇದ್ದೇವೆ. ದೇ ಕ್ಯಾನ್ ಬಿ ಈಸಿಲಿ ಗ್ರೋನ್ ಆನ್ ಏರಿಯಾಸ್ ಆಫ್ ಲೋ ರೈನ್ಫಾಲ್ ಅಂಡ್ ವಾಟರ್ ಲ್ಯಾಂಡ್ಸ್ ಅಂಡ್ ಡು ನಾಟ್ ರಿಕ್ವೈರ್ ಟಿಲೇಜ್ ಅಂತ ಹೇಳ್ತಾರೆ. ಅಂದ್ರೆ ಅವುಗಳನ್ನ ಕಡಿಮೆ ಮಳೆ ಪ್ರದೇಶ ಮತ್ತು ಅವುಗಳನ್ನ ಸುಲಭವಾಗಿ ಬೆಳೆಯಲಾಗುತ್ತದೆ ಮತ್ತು ಅದಕ್ಕೆ ಬೇಸಾಯ ಮಾಡ್ತಕ್ಕಂಥ ಅಗತ್ಯವಿರೋದಿಲ್ಲ. ಸೊ ಪೊಂಗೇಮಿಯಾ ಪ್ಲಾಂಟ್ ನ ನೀವು ಇಲ್ಲಿ ನೋಡ್ಬೋದು. ಮತ್ತೆ ದಿಸ್ ಇಸ್ ದಿ ಪ್ಲಾಂಟ್ ಆಫ್ ದಿಸ್ ಇಸ್ ಜತ್ರೋಪಾ, ಇದು ಹೊಂಗೆ ಮರ. ಸೊ ಇವೆರಡನ್ನ ನಾವು ಭಾರತದಲ್ಲಿ ಬಯೋಡೀಸೆಲ್ಗೆ ಹೆಚ್ಚಾಗಿ ಬಳಸ್ತಾ ಇದ್ದೇವೆ. ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗ್ದಿರುತ್ತೆ. ಸೊ ಯಾರಿಗಾದ್ರೂ ಸೈನ್ಸ್ ಕಂಪ್ಲೀಟ್ ಕೋರ್ಸ್ ಬೇಕಾಗಿದ್ರೆ, ಸೊ ಇನ್ಕ್ಲೂಡಿಂಗ್ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ನೀವು ಜ್ಞಾನಗಂಗೋತ್ರಿ ಆಪ್ಗೆ ಡೌನ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಏನೇ ಡೌಟ್ಸ್ ಇದ್ರು ಖಂಡಿತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನಿಮ್ಮ ಒಪಿನಿಯನ್ ಕೂಡ ಯು ಕ್ಯಾನ್ ಶೇರ್. ಥ್ಯಾಂಕ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ. ಡಿಯರ್ ಫ್ರೆಂಡ್ಸ್, ಈ ಸೆಷನ್ ಅಲ್ಲಿ ನಾವು ಮತ್ತೊಮ್ಮೆ ಸೈನ್ಸ್ MCQ ಸೀರೀಸ್ ನ ಮುಂದುವರೆದ ಭಾಗ ಅಂದ್ರೆ ಪಾರ್ಟ್ 3ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಕಾನ್ಸೆಪ್ಟ್ ನ ನಾವು ಸೈನ್ಸ್ ಸೂಪರ್ 10 MCQs ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಅನ್ವಯಿಕ ವಿಜ್ಞಾನ, ಅಪ್ಲೈಡ್ ಸೈನ್ಸ್ ರಿಲೇಟೆಡ್ ಪ್ರತಿಯೊಂದು ಸೆಷನ್ ಅಲ್ಲೂ 10 questions with key answers with explanation both in Kannada and English ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಸಲುವಾಗಿ ನಾವು ಪಾರ್ಟ್ 1 ಪಾರ್ಟ್ 2 20 questions ನ ಆಲ್ರೆಡಿ ಕಂಪ್ಲೀಟ್ ಮಾಡಿರ್ತೇವೆ. ಸೊ ಯಾರು ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ಅಂದ್ರೆ ಸೊ ಅವರು ಈ ವಿಡಿಯೋದಲ್ಲಿ ಕಾಣ್ತಕ್ಕಂಥ ಐ ಬಟನ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ಆ ವಿಡಿಯೋಸ್ ನ ನೀವು ನೋಡ್ಬೋದಾಗಿರುತ್ತೆ. ಸೊ ಈ ಎಲ್ಲಾ ಕಾಂಪೊನೆಂಟ್ಸ್ ನಿಮ್ಗೆ KS, KPSC, FDA, SDA and most importantly PSI examination and even railway examinations ಗೆ ಬಹಳ ಉಪಯುಕ್ತವಾಗಬಹುದು. ಅಂಡ್ ಇವತ್ತಿನ ಟಾಸ್ಕ್ ಏನು ಅಂದ್ರೆ, ನಾನು ಕೊಟ್ಟಿರ್ತಕ್ಕಂಥ 10 ಕ್ವೆಶನ್ಸ್ ಅಲ್ಲಿ ಅಟ್ಲೀಸ್ಟ್ ನೀವು 6 ಆರ್ ಮೋರ್ ದೆನ್ 6 ನ ಸ್ಕೋರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಹಾಗಿದ್ರೆ ಪಾರ್ಟ್ 3ನ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪಾರ್ಟ್ 2 ನ ನೋಡಿರ್ತಕ್ಕಂಥವ್ರಿಗೆ 2 ಟಾಪ್ 2 ಕ್ವೆಶನ್ಸ್ ನ ನಾನು ಕೊಟ್ಟಿರ್ತೀನಿ. ಸೊ ಈ ಕ್ವೆಶನ್ಸ್ ಗೆ ಆನ್ಸರ್ಸ್ ನ ನೀವು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಬಹುದು. ಸೊ ವಿಲ್ ರಿಪ್ಲೈ ಟು ಯುವರ್ ಆನ್ಸರ್ಸ್. ಕ್ವೆಶನ್ ನಂಬರ್ 1, ಕಾರ್ನಿಯಾ ಗೆಟ್ಸ್ ಆಕ್ಸಿಜನ್ ಫ್ರಮ್. ಕಾರ್ನಿಯಾವು ಆಮ್ಲಜನಕವನ್ನು ಎಲ್ಲಿಂದ ಪಡೆಯುತ್ತದೆ? ಕ್ವೆಶನ್ ನಂಬರ್ 2, ಗ್ಲೂಕಾಗಾನ್ ಹಾರ್ಮೋನ್ ಈಸ್ ಸೆಕ್ರೀಟೆಡ್ ಫ್ರಮ್. ಗ್ಲೂಕಾಗಾನ್ ಹಾರ್ಮೋನ್ ಎಲ್ಲಿಂದ ಸ್ರವಿಕೆ ಆಗುತ್ತದೆ? ಸೊ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಆಪ್ಷನ್ಸ್ ನ ಓದಿ ಕಮೆಂಟ್ಸ್ ಅಲ್ಲಿ ನನಗೆ ಉತ್ತರನ ತಿಳಿಸಬಹುದು. ವಿತ್ ದಿಸ್ now I am moving on to part 3 of science super 10 MCQs. ಸೊ ಇದರಲ್ಲಿ ನಾನು ಕ್ವೆಶನ್ ನಂಬರ್ 21 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಕ್ವೆಶನ್ ನಂಬರ್ 20 ವರೆಗೂ ನಾವು ಪಾರ್ಟ್ 1 ಅಂಡ್ ಪಾರ್ಟ್ 2 ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಕ್ವೆಶನ್ goes like this: why only female mosquito causes diseases? ಹೆಣ್ಣು ಸೊಳ್ಳೆ ಮಾತ್ರ ರೋಗಗಳಿಗೆ ಕಾರಣವಾಗುವುದು ಏಕೆ ಅಲ್ವಾ? ಸಿ ನಾವು ಮಲೇರಿಯಾ ನೋಡಿದಾಗ, ಡೆಂಗ್ಯೂ ನೋಡಿದಾಗ ಇಲ್ಲೆಲ್ಲ ಏನ್ ಹೇಳ್ತಾ ಇರ್ತೀವಿ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಫೀಮೇಲ್ ಮಸ್ಕಿಟೋ ಅಂತ ಹೇಳ್ತಾ ಇರ್ತೀವಿ. ಹಾಗಿದ್ರೆ ವೈ ಓನ್ಲಿ ಫೀಮೇಲ್ ಮಸ್ಕಿಟೋ ಕಾಸಸ್ ಡಿಸೀಸಸ್, ವೈ ನಾಟ್ ಮೇಲ್ ಮಸ್ಕಿಟೋ ಅನ್ನೋದನ್ನ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್: ಮೇಲ್ ಮಸ್ಕಿಟೋ ಡಸಂಟ್ ಬೈಟ್, ಗಂಡು ಸೊಳ್ಳೆ ಕಚ್ಚುವುದಿಲ್ಲ. Option B, female has mouth parts modified to pierce and suck blood.
ಹೆಣ್ಣು ಸೊಳ್ಳೆ ಚುಚ್ಚಲು ಮತ್ತು ರಕ್ತವನ್ನು ಹೀರಲು ಬಾಯಿಯ ಭಾಗಗಳು ಮಾರ್ಪಾಡಾಗಿರುತ್ತವೆ. ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ, ಎ ಮತ್ತು ಬಿ ಎರಡು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ನನ್ ಆಫ್ ದೀಸ್, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ ಗಂಡು ಸೊಳ್ಳೆಗಳು ಆಕ್ಚುಲಿ ಕಚ್ಚೋದಿಲ್ಲ. ಸೊ ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಅಂಡ್ ಅಟ್ ದ ಸೇಮ್ ಟೈಮ್ ಫೀಮೇಲ್ ಮಸ್ಕಿಟೋ ಏನಿರುತ್ತೆ ಅದರ ಮೌತ್ ಪಾರ್ಟ್ಸ್ ಅಂದ್ರೆ ಬಾಯಿಯ ಭಾಗಗಳು ಪಿಯರ್ಸ್ ಅಂದ್ರೆ ಚುಚ್ಚಲು ಮತ್ತು ಬ್ಲಡ್ ನ ಸಕ್ ಮಾಡೋದಿಕ್ಕೆ ಅಂದ್ರೆ ರಕ್ತವನ್ನ ಹೀರಿಕೊಳ್ಳೋದಿಕ್ಕೆ ಗಂಡು ಸೊಳ್ಳೆಗಿಂತ ಬೇರೆ ರೀತಿಯಲ್ಲಿ ಮಾರ್ಪಾಡಾಗಿರುತ್ತವೆ. ಹಾಗಿದ್ರೆ ಆಪ್ಷನ್ ಎನು ಕರೆಕ್ಟು, ಆಪ್ಷನ್ ಬಿನೂ ಕರೆಕ್ಟು. ಹಾಗಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ ಆಗುತ್ತೆ. ಹಾಗಿದ್ರೆ ಇದರ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ಸಿ ಹಿಯರ್, ಗಂಡು ಸೊಳ್ಳೆ ಕಚ್ಚುತ್ತಿಲ್ಲ ಅಂದ್ರೆ ಅದಕ್ಕೆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದ್ರೆ ಲುಕ್ ಅಟ್ ಹಿಯರ್, ಮೇಲ್ ಮಸ್ಕಿಟೋಸ್ ಫೀಡ್ ಓನ್ಲಿ ಆನ್ ಪ್ಲಾಂಟ್ ಜ್ಯೂಸಸ್ ಸಚ್ ಆಸ್ ನೆಕ್ಟರ್ ಟು ಗೆಟ್ ದಿ ಶುಗರ್ ದೇ ನೀಡ್ ಫಾರ್ ಎನರ್ಜಿ ಅಂಡ್ ಸರ್ವೈವಲ್. ಅಂದ್ರೆ ಗಂಡು ಸೊಳ್ಳೆಗಳು ಶಕ್ತಿ ಮತ್ತು ಉಳಿವಿಗಾಗಿ ಸಸ್ಯದ ರಸಗಳಾದ ಮಕರಂದವನ್ನು ಮಾತ್ರ ತಿನ್ನುತ್ತವೆ ಅಥವಾ ಹೀರಿಕೊಳ್ಳುತ್ತವೆ. As males do not bite, they cannot transmit diseases. ಗಂಡು ಸೊಳ್ಳೆಗಳು ಕಚ್ಚುವುದಿಲ್ಲವಾದ್ದರಿಂದ ಅವುಗಳು ರೋಗಗಳನ್ನು ಹರಡಲು ಸಾಧ್ಯವಿಲ್ಲ. Female mosquitoes, on the other hand, need protein from blood for the development of their eggs. So ಹೆಣ್ಣು ಸೊಳ್ಳೆಗಳಿಗೆ ಅವುಗಳ ಮೊಟ್ಟೆಗಳ ಅಭಿವೃದ್ಧಿಗೆ ಅಥವಾ ಬೆಳವಣಿಗೆಗೆ ರಕ್ತದಲ್ಲಿ ದೊರೆತಕ್ಕಂಥ ಪ್ರೋಟೀನ್ಗಳು ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೆ ಮಾತ್ರ ಫಿಮೇಲ್ ಮಸ್ಕಿಟೋ ಬೈಟ್ ಮಾಡುತ್ತೆ. ಸೊ ಡ್ಯೂರಿಂಗ್ ವಿಚ್ ಇಟ್ ಆಲ್ಸೋ ಟ್ರಾನ್ಸ್ಮಿಟ್ಸ್ ದಿ ಡಿಸೀಸಸ್ ಫ್ರಮ್ ಒನ್ ಪರ್ಸನ್ ಟು ಅದರ್ ಪರ್ಸನ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಪ್ಲಾಂಟ್ ಡೈ ಹೆನ್ನಾ imparts orange red color to skin and hair due to its reaction with which of the following? ಹೆನ್ನಾ ಸಸ್ಯ ಅಂದ್ರೆ ಮೆಹಂದಿ ಗಿಡ ಅಂತ ಹೇಳ್ತೀವಲ್ವಾ, ಅದು ಹೆನ್ನಾ ಸಸ್ಯ ಈ ಕೆಳಗಿನವುಗಳಲ್ಲಿ ಯಾವುದರೊಂದಿಗೆ ಪ್ರತಿಕ್ರಿಯಿಸುವುದರಿಂದ ಚರ್ಮ ಮತ್ತು ಕೂದಲಿಗೆ ಕಿತ್ತಳೆ ಬಣ್ಣವನ್ನು ನೀಡುತ್ತದೆ? ಸೊ ಇಲ್ಲಿ ಈ ಆನ್ಸರ್ ನಾವು ವಿತ್ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೋದು. ಹಾಗಿದ್ರೆ ಫಸ್ಟ್ ನಾನು ಹೇರ್ ಅಂತ ತಗೊಂಡಾಗ ಸೊ ಹೇರ್ ಕಾಂಪೋಸಿಷನ್ ಗೊತ್ತಿದ್ರೆ ನನಗೆ ಆನ್ಸರ್ ಸುಲಭವಾಗಿ ಸಿಗುತ್ತೆ. ವಾಟ್ ಈಸ್ ಹೇರ್? ಕೂದಲು ಏನ್ರಿಂದ ಮಾಡಲ್ಪಟ್ಟಿದೆ. ಸೊ ಅದನ್ನ ಕಂಡಿಡಿದ್ರೆ ಅಥವಾ ಅದು ಗೊತ್ತಿದ್ರೆ ನಾನು ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಕೊಡ್ಬೋದು. ಹಾಗಿದ್ರೆ ಕೊಟ್ಟಿರೋ ಆಪ್ಷನ್ಸ್ ಯಾವುದು? ಪ್ರೋಟೀನ್ ಅಂಡ್ ಅಮಿನೋ ಆಸಿಡ್, ಪ್ರೋಟೀನ್ ಮತ್ತು ಅಮಿನೋ ಆಮ್ಲಗಳು, ಲಿಪಿಡ್ಗಳು, ಕಾರ್ಬೋಹೈಡ್ರೇಟ್ಗಳು, ಮಿನರಲ್ಗಳು ಅಥವಾ ಅದನ್ನ ಖನಿಜಗಳು ಅಂತ ಕರಿತೀವಿ. ಸೊ ನಮ್ಗೊತ್ತು ಹೇರ್ ಅಲ್ಲಿ ಒಂದು ಪ್ರೋಟೀನ್ ಇರುತ್ತೆ, ಅದನ್ನ ನಾವು ಕೆರಾಟಿನ್ ಅಂತ ಕರಿತೀವಿ. ಸೊ ಪ್ರೋಟೀನ್ ಕೆರಾಟಿನ್ ಇರೋದ್ರಿಂದ ಇಲ್ಲಿ ಹೆನ್ನಾ ಅನ್ನೋದೇನಾಗುತ್ತೆ ಅಂದ್ರೆ ಕೆರಾಟಿನ್ ಜೊತೆ ಬೈಂಡಿಂಗ್ ಆಗುತ್ತೆ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಇಟ್ ಬೈಂಡ್ಸ್ ವಿತ್ ದ ಪ್ರೋಟೀನ್ಸ್ ಅಂಡ್ ಅಮಿನೋ ಆಸಿಡ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಸ್ಕಿನ್ ಅಂಡ್ ಹೇರ್. ಸೊ ಇದರ ವಿವರಣೆ ನೋಡೋದಾದ್ರೆ ಸಿ ನ್ಯಾಚುರಲ್ ಕಲರಿಂಗ್ ಪಿಗ್ಮೆಂಟ್. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಲಾಸನ್ ಅಂತ ಕರಿತೀವಿ. ಅಂದ್ರೆ ಹೆನ್ನಾ ಗಿಡದಲ್ಲಿ ನೈಸರ್ಗಿಕ ವರ್ಣದ್ರವ್ಯವಿರುತ್ತದೆ. ಸೊ ಆ ವರ್ಣದ್ರವ್ಯ ಯಾವುದು ಅಂತ ಕೇಳಿದ್ರು ನಿಮ್ಗೆ ಗೊತ್ತಿರಬೇಕು, ಅದನ್ನ ನಾವು ಲಾಸನ್ ಅಂತ ಕರಿತೀವಿ. ಈ ಲಾಸನ್ ಮಾಲಿಕ್ಯೂಲ್ಸ್ securely bind to protein molecules with hair and skin. ಸೊ ಲಾಸನ್ ಅಣುಗಳು ಕೂದಲು ಮತ್ತು ಚರ್ಮದೊಂದಿಗೆ ಪ್ರೋಟೀನ್ ಅಣುಗಳೊಂದಿಗೆ ಸುರಕ್ಷಿತವಾಗಿ ಬಂಧಿಸುವುದರಿಂದ ಅಲ್ಲಿ ಆರೆಂಜ್ ರೆಡ್ ಕಲರ್ ಉಂಟಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. The sex of a newborn baby is determined by the chromosome inherited from. ನವಜಾತ ಶಿಶುವಿನ ಲಿಂಗ ಈ ಕೆಳಗಿನ ಯಾರ ವರ್ಣತಂತುವಿನ ಮೇಲೆ ಅವಲಂಬಿತವಾಗಿರುತ್ತದೆ? ಆಪ್ಷನ್ಸ್: ತಂದೆ ಫಾದರ್, ಮದರ್ ತಾಯಿ, ಫಾದರ್ಸ್ ಫಾದರ್ ಅಂದ್ರೆ ತಂದೆಯ ತಂದೆ ಅಂದ್ರೆ ಅಜ್ಜ, ಬೋತ್ ಎ ಅಂಡ್ ಬಿ ಅಂದ್ರೆ ತಂದೆ ಮತ್ತು ತಾಯಿ ಎರಡು ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ದ ಜೆಂಡರ್ ಆಫ್ ದಿ ಬೇಬಿ ಈಸ್ ಮೇನ್ಲಿ ಡಿಪೆಂಡೆಂಟ್ ಆನ್ ದ ಕ್ರೋಮೋಸೋಮ್ ಆಫ್ ದಿ ಫಾದರ್. ತಂದೆಯ ವರ್ಣತಂತುವಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಿದ್ರೆ ಇದರ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ಬೇಸಿಕಲಿ ಫಸ್ಟ್ ಅಂಡರ್ಸ್ಟ್ಯಾಂಡ್. ಸಿ ಸೊಮ್ಯಾಟಿಕ್ ಸೆಲ್ಸ್ ಮತ್ತೆ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಇರುತ್ತೆ. ಓಕೆ, ಸೊಮ್ಯಾಟಿಕ್ ಅಂದ್ರೆ ಆಟೋಸೋಮ್ಸ್ ಮತ್ತೆ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಇರುತ್ತೆ ಏನೋ ಮನುಷ್ಯರಲ್ಲಿ. ಈ ಆಟೋಸೋಮ್ಸ್ ಮೇಲ್ ಅಥವಾ ಫಿಮೇಲ್ ಅಲ್ಲಿ ಸೇಮ್ ಇರುತ್ತೆ, ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ. ಬಟ್ ಈ ಲೈಂಗಿಕ ಕ್ರೋಮೋಸೋಮ್ಸ್ ಇರುತ್ತಲ್ವಾ ಅಥವಾ ಸೆಕ್ಸ್ ಕ್ರೋಮೋಸೋಮ್ಸ್ ಇರುತ್ತಲ್ವಾ, ಇವೆರಡು ಮೆನ್ ನಲ್ಲಿ ಮತ್ತೆ ವಿಮೆನ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಮೆನ್ ಅಲ್ಲಿ ಇರ್ತಕ್ಕಂಥ ಸೆಕ್ಸ್ ಕ್ರೋಮೋಸೋಮ್ಸ್ ನ ನಾವು XY ಅಂತ ಕರಿತೀವಿ. ಫಿಮೇಲ್ ಅಲ್ಲಿರ್ತಕ್ಕಂಥ ಕ್ರೋಮೋಸೋಮ್ಸ್ ನ ಅಥವಾ ಲೈಂಗಿಕ ವರ್ಣತಂತುಗಳನ್ನ ನಾವು XX ಅಂತ ಕರಿತೀವಿ. ಹಾಗಿದ್ರೆ ಎಲ್ಲಿ ಕಾಮನ್ ಫ್ಯಾಕ್ಟರ್ ಇದೆ? ಕಾಮನ್ ಫ್ಯಾಕ್ಟರ್ ಎರಡೂ ಸೇಮ್ ಇರೋದು ಯಾವ್ದ್ರಲ್ಲಿ ಅಂದ್ರೆ ಫಿಮೇಲ್ ಅಲ್ಲಿ. ಎರಡು ವಿಭಿನ್ನವಾಗಿರೋದು ಯಾವುದು? ಮೇಲ್ ಅಲ್ಲಿ. ಹಾಗಿದ್ರೆ
ಮೇಲ್ ಮಾತ್ರ ಡಿಟರ್ಮೈನ್ ಮಾಡ್ಲಿಕ್ಕೆ ಸಾಧ್ಯ. ಫಿಮೇಲ್ ಅಲ್ಲಿ ಯಾವ ಕ್ರೋಮೋಸೋಮ್ ಶೇರ್ ಮಾಡಿದ್ರು ಅದು ಎಕ್ಸೇ ಆಗಿರುತ್ತೆ. ಸೊ ಅದರಿಂದ ದಿ ಕ್ರೋಮೋಸೋಮ್ ಆಫ್ ದಿ ಫಿಮೇಲ್ ಕೆನ್ ನಾಟ್ ಡಿಟರ್ಮೈನ್ ದಿ ಸೆಕ್ಸ್ ಆಫ್ ದಿ ನ್ಯೂ ಬಾರ್ನ್ ಬೇಬಿ. ಫಾರ್ ಎಕ್ಸಾಂಪಲ್, ಇಲ್ಲೇ ಒಂದು ಲೆಟ್ ಅಸ್ ಸಿ ದಿ ಪ್ರೊಪೊಸಿಷನ್ ಹಿಯರ್. ಸೊ ಇಲ್ಲಿ ಮದರ್ ಕ್ರೋಮೋಸೋಮ್ಸ್ ನ ಈ ಕಡೆ ತಗೊಂಡಿದ್ದೀನಿ. ಸೊ ಮದರ್ಗೆ ಎಕ್ಸ್ ಕ್ರೋಮೋಸೋಮ್ಸ್ ಇದೆ ಅಂಡ್ ಫಾದರ್ಗೆ ಏನಿರುತ್ತೆ ವೈ ಕ್ರೋಮೋಸೋಮ್ ಇರುತ್ತೆ. ಸೊ ಇವೆರಡು ಕಂಬೈನ್ ಆದ್ರೆ, ಸೊ ಯೂಶಲಿ ಏನಾಗುತ್ತೆ ಅಂದ್ರೆ ಝೈಗೋಟ್ ಫಾರ್ಮೇಶನ್ ಆಗುವಾಗ 50% ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಕಮ್ಸ್ ಫ್ರಮ್ ಮದರ್ ಅಂಡ್ 50% ಆಫ್ ದಿ ಜೆನೆಟಿಕ್ ಇನ್ಫಾರ್ಮೇಶನ್ ಕಮ್ಸ್ ಫ್ರಮ್ ಫಾದರ್. ಸೊ ಈ ಎಕ್ಸ್ ಕಂಬೈನ್ ಆದಾಗ ಇಲ್ಲಿ ಬರೋದು ಫಿಮೇಲ್ ಬೇಬಿ. ಮತ್ತೆ ಈ ಎಕ್ಸು ಕಂಬೈನ್ ಆದಾಗ ಮತ್ತೆ ಎಕ್ಸ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಫಿಮೇಲ್ ಬೇಬಿನೇ ಬರುತ್ತೆ. ಇಲ್ಲಿ ನೋಡಿ, ನೆಕ್ಸ್ಟ್ ಪ್ರಾಬಬಿಲಿಟಿ ಏನಂದ್ರೆ ಇ ಎಕ್ಸ್ ಮತ್ತೆ ಇ ವೈ. ಸೊ ಇ ಎಕ್ಸ್ ಅಂದ್ರೆ ಮದರ್ ಎಕ್ಸ್ ಮತ್ತು ಫಾದರ್ ವೈ ಕಂಬೈನ್ ಆದ್ರೆ ಎಕ್ಸ್ ವೈ ಬರುತ್ತೆ. ಮತ್ತೆ ಇ ಎಕ್ಸ್ ಮತ್ತೆ ಇ ವೈ ಕಂಬೈನ್ ಆದ್ರೆ ಮತ್ತೆ ಎಕ್ಸ್ ವೈ ಬರುತ್ತೆ. ಸೊ ಇವೆರಡು ಮೇಲ್ ಚೈಲ್ಡ್ ಅಥವಾ ಬೇಬಿ ಬಾಯ್ ಆಗಿರುತ್ತೆ. ಹಾಗಿದ್ರೆ ಈ ವೈ ಇರೋದು ಮೆನ್ ಸೆಕ್ಸ್ ಕ್ರೋಮೋಸೋಮ್ ಅಲ್ಲಿ ಮಾತ್ರ ಇರೋದ್ರಿಂದ ಇವ್ರು ಮಾತ್ರ ಸೆಕ್ಸ್ ಡಿಟರ್ಮೈನ್ ಮಾಡ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಹಾಗಿದ್ರೆ ಸೆಕ್ಸ್ ಆಫ್ ದಿ ನ್ಯೂ ಬಾರ್ನ್ ಬೇಬಿ ಅಥವಾ ಜೆಂಡರ್ ಆಫ್ ದಿ ನ್ಯೂ ಬಾರ್ನ್ ಬೇಬಿ ಈಸ್ ಬೇಸಿಕಲಿ ಡಿಪೆಂಡೆಂಟ್ ಆನ್ ದಿ ಕ್ರೋಮೋಸೋಮ್ ದಟ್ ಈಸ್ ಕ್ಯಾರಿಡ್ ಬೈ ಫಾದರ್, not by mother. Okay, so this is what you need to be understanding. So ಮುಂದಿನ ಪ್ರಶ್ನೆಗೆ ಹೋಗೋಣ. What is the shortest phase of the cell cycle? ಜೀವಕೋಶ ಚಕ್ರದ ಚಿಕ್ಕ ಹಂತ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಸೆಲ್ ಡಿವಿಷನ್ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಜೀವಕೋಶ ವಿಭಜನೆ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಅಲ್ಲಿ ಜೀವಕೋಶ ವಿಭಜನೆ ಹೊಂದಾಗ ಅನೇಕ ಹಂತಗಳು ಬರುತ್ತೆ. ಅದರಲ್ಲಿ ಅತ್ಯಂತ ಶಾರ್ಟ್ ಇರೋದು ಅಂದ್ರೆ ಅತಿ ವೇಗವಾಗಿ ಮುಗಿತಕ್ಕಂಥ ಫೇಸ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಎಂ ಫೇಸ್, G1 ಫೇಸ್, ಎಸ್ ಫೇಸ್, G2 ಫೇಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಎಂ ಫೇಸ್. ಓಕೆ, ಸೊ ಎಂ ಫೇಸು ಅತಿ ವೇಗವಾಗಿ ಮುಗಿತಕ್ಕಂಥ ಸೆಲ್ ಸೈಕಲ್ ನ ಒಂದು ಹಂತವಾಗಿರುತ್ತೆ. ಹಾಗಿದ್ರೆ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಬಂದ್ಬಿಡೋಣ. ಸೊ ದಿಸ್ ಇಸ್ ವಾಟ್ ಈಸ್ ದಿ ಸೆಲ್ ಸೈಕಲ್. ಆಕ್ಚುಲಿ ಸೆಲ್ ಡಿವಿಷನ್ ನ ಬೇಸಿಕಲಿ ನಾವು ಎರಡು ಫೇಸಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದನ್ನ ನಾವು ಇಂಟರ್ಫೇಸ್ ಅಂತ ಕರಿತೀವಿ. ಸೊ ಫಸ್ಟ್ ಫೇಸ್ ಇಸ್ ಕಾಲ್ಡ್ ಆಸ್ ಇಂಟರ್ಫೇಸ್, ಸೆಕೆಂಡ್ ಫೇಸ್ ಇಸ್ ಕಾಲ್ಡ್ ಆಸ್ ಎಂ ಫೇಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಇದೇನ ನೋಡಿ, ಇಂಟರ್ಫೇಸ್ ಅಲ್ಲಿ ಮತ್ತೆ G1 ಅಂತ ಬರುತ್ತೆ, ಅದಾದ್ಮೇಲೆ ಎಸ್ ಫೇಸ್ ಅಂತ ಬರುತ್ತೆ, ಅದಾದ್ಮೇಲೆ G2 ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು G1, ಎಸ್ ಫೇಸ್ ಮತ್ತೆ G2. ಸೊ ಇದೆಲ್ಲ ಪಾರ್ಟ್ಸ್ ಆಫ್ ವಾಟ್ ಇಂಟರ್ಫೇಸ್ ನ ವಿವಿಧ ಹಂತಗಳು. ಅದೇ ಎಂ ಫೇಸ್ ಅಲ್ಲಿ 4 ಸಬ್ ಡಿವಿಷನ್ಸ್ ಬರುತ್ತೆ, ಮತ್ತೆ 4 ವಿವಿಧ ಹಂತಗಳು ಬರುತ್ತೆ. ಅದ್ಯಾವ್ದ್ಯಾವ್ದು ಅಂದ್ರೆ ಪ್ರೊಫೇಸ್, ಮೆಟಾಫೇಸ್, ಅದಾದ್ಮೇಲೆ ಅನಾಫೇಸ್, ಅದಾದ್ಮೇಲೆ ಟೆಲೋಫೇಸ್ ಅಂತ ಮತ್ತೆ 4 ಹಂತಗಳು ಬರುತ್ತೆ. ಹಾಗಿದ್ರೆ ನಮಗ್ ಕೊಟ್ಟಿರೋ ಆಪ್ಷನ್ಸ್ ಯಾವ್ದ್ಯಾವ್ದು? ಪ್ರೀವಿಯಸ್ ಸ್ಲೈಡ್ಗೆ ಹೋದ್ರೆ G1, S, G2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು. ಸೊ ಎಂ ಫೇಸ್ ನ ನಾವು ಮೈಟಾಟಿಕ್ ಫೇಸ್ ಅಂತ ಕರಿತೀವಿ. ಸೊ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಸೊ ಇದು ಇಷ್ಟು ಮಾತ್ರ ಕವರ್ ಆಗುತ್ತೆ. ಸೊ ದಿಸ್ ಇಸ್ ದಿ ಶಾರ್ಟೆಸ್ಟ್ ಫೇಸ್ ಆಫ್ ದಿ ಸೆಲ್ ಸೈಕಲ್ ಅಂತ ಹೇಳ್ತೀವಿ. ಹಾಗಿದ್ರೆ ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳ್ತಾರೆ, G1 ಅಲ್ಲಿ ಏನಾಗುತ್ತೆ, ವಾಟ್ ಆರ್ ದಿ ಈವೆಂಟ್ಸ್ ಆಗುತ್ತೆ ಅಂದ್ರೆ G1 ಅಲ್ಲಿ ನೆಕ್ಸ್ಟ್ ಫೇಸ್ ಅಂದ್ರೆ ಎಸ್ ಫೇಸ್ಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಪ್ರಿಪೇರ್ ಆಗುತ್ತೆ. ಇಂಗ್ರೀಡಿಯೆಂಟ್ಸ್ ದಟ್ ಆರ್ ರಿಕ್ವೈರ್ಡ್ ಫಾರ್ ದಿ ನೆಕ್ಸ್ಟ್ ಫೇಸ್ ಅಂದ್ರೆ ಇಲ್ಲಿ ಪ್ರೋಟೀನ್ಸ್ ಇರ್ಬೋದು, ಎನ್ಸೈಮ್ಸ್ ಇರ್ಬೋದು. ಸೆಲ್ ಡಿವಿಷನ್ಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ಸು, ಕಿಣ್ವಗಳು, ಎನ್ಸೈಮ್ಸು ಎಲ್ಲ ರೆಡಿ ಆಗುತ್ತೆ. ಎಸ್ ಫೇಸ್ ಅಲ್ಲಿ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಜ್ಞಾಪಕ ಇಟ್ಕೊಳ್ಳಿ, DNA ಸಿಂಥಸಿಸ್ ಅಥವಾ DNA ಸಂಶ್ಲೇಷಣೆ ಆಗುತ್ತೆ. G2 ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ ಪ್ರೀ ಮೈಟಾಟಿಕ್ ಫೇಸ್ ಅಂತ ಕರಿತೀವಿ. ಪ್ರೀ ಅಂದ್ರೆ ಏನು? ಬಿಫೋರ್. ಮೈಟಾಸಿಸ್ಗಿಂತ ಮುಂಚೆ ಇರ್ತಕ್ಕಂಥ ಫೇಸ್ ನ ಪ್ರೀ ಮೈಟಾಟಿಕ್ ಫೇಸ್ ಅಂತ ಕರಿತೀವಿ. ಸೊ ಮೈಟಾಸಿಸ್ಗೆ ಏನೇನ್ ಬೇಕೋ ಅದೆಲ್ಲ ಪ್ರಿಪರೇಷನ್, ಮತ್ತೆ ಪ್ರೋಟೀನ್ಸ್ ಇರ್ಬೋದು, ಎನ್ಸೈಮ್ಸ್ ಇರ್ಬೋದು, ಅದೆಲ್ಲ G2 ಫೇಸ್ ಅಲ್ಲಿ ಪ್ರಿಪೇರ್ ಆಗುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ G1? G1 ಇಸ್ ಗ್ರೋತ್ 1 ಅಂತ ಹೇಳ್ತೀವಿ ಅಥವಾ ಗ್ಯಾಪ್ 1 ಅಂತ ಹೇಳ್ತೀವಿ. ವಾಟ್ ಈಸ್ ಎಸ್ ಫೇಸ್? ಎಸ್ ಫೇಸ್ ಇಸ್ ಕಾಲ್ಡ್ ಆಸ್ ಸಿಂಥಸಿಸ್ ಫೇಸ್, ಯಾಕಂದ್ರೆ ಇಲ್ಲಿ DNA ಸಿಂಥಸೈಸ್ ಆಗುತ್ತೆ. ವಾಟ್ ಈಸ್ G2? G2 ಇಸ್ ಕಾಲ್ಡ್ ಆಸ್ ಗ್ರೋತ್ 2 ಫೇಸ್ ಅಥವಾ
ಗ್ಯಾಪ್ ಟು ಫೇಸ್ ಅಂತ ಕರಿತೀವಿ. ಸೊ ಇವೆಲ್ಲ ನಮಗೆ ಸೆಲ್ ಡಿವಿಷನ್ ಚಾಪ್ಟರ್ ಅಲ್ಲಿ ನಾವು ಓದ್ಕೊಳ್ಬೇಕಾಗುತ್ತೆ. ಹಾಗಿದ್ರೆ ಶಾರ್ಟೆಸ್ಟ್ ಗೊತ್ತಾಯ್ತು. ವಿಚ್ ಇಸ್ ದ ಲಾಂಗೆಸ್ಟ್ ಅಂತ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಲಾಂಗೆಸ್ಟ್ ಈಸ್ G1 ಫೇಸ್. ನೋಡ್ತಾ ಇದ್ದೀರಲ್ವಾ ದಿಸ್ ಯೆಲ್ಲೋ ಪಾರ್ಟ್. ಸೊ ದಿಸ್ ಇಸ್ ಬಿಗರ್ ದೆನ್ ಎನಿ ಅದರ್ ಫೇಸ್. ಅರ್ಥ ಆಯ್ತಲ್ವಾ? ಸೊ G1 is the longest and M phase is the shortest in the cell cycle. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. Only male frog produces croaking sound because ಗಂಡು ಕಪ್ಪೆ ಮಾತ್ರ ಒಟರುಗುಟ್ಟುವ ಶಬ್ದವನ್ನು ಉಂಟು ಮಾಡುತ್ತದೆ ಏಕೆಂದರೆ ಡ್ಯಾಶ್. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ, ಫಿಮೇಲ್ ಫ್ರಾಗ್ಸ್ ಹ್ಯಾವ್ ನೋ ಲ್ಯಾರಿಂಗ್ಸ್. ಹೆಣ್ಣು ಕಪ್ಪೆಯಲ್ಲಿ ಕಂಠಕುಹರಗಳು ಇರುವುದಿಲ್ಲ. ಸೆಕೆಂಡ್, ಫಿಮೇಲ್ ಫ್ರಾಗ್ ಹ್ಯಾವ್ ಲ್ಯಾರಿಂಗ್ಸ್ ಬಟ್ ನೋ ವೋಕಲ್ ಕಾರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಹೆಣ್ಣು ಕಪ್ಪೆಯಲ್ಲಿ ಕಂಠಕುಹರಗಳು ಇರುತ್ತವೆ ಆದರೆ ವೋಕಲ್ ಕಾರ್ಡ್ಗಳು ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ, ಮೇಲ್ ಫ್ರಾಗ್ ಹ್ಯಾವ್ 3 ಪೇರ್ ಆಫ್ ವೋಕಲ್ ಕಾರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಗಂಡು ಕಪ್ಪೆಯಲ್ಲಿ 3 ಜೋಡಿ ವೋಕಲ್ ಕಾರ್ಡ್ಗಳು ಇರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ, ಮೇಲ್ ಫ್ರಾಗ್ ಕ್ಯಾನ್ ಮ್ಯಾಗ್ನಿಫೈ ದೇರ್ ಸೌಂಡ್ ಅಥವಾ ವಾಯ್ಸ್ ವಿತ್ ದಿ ಹೆಲ್ಪ್ ಆಫ್ ಸೌಂಡ್ ಬಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಗಂಡು ಕಪ್ಪೆಗಳು ವೋಕಲ್ ಕಾರ್ಡ್ ಸಹಾಯದಿಂದ ತಮ್ಮ ಧ್ವನಿಯನ್ನು ವರ್ಧಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪ್ರಶ್ನೆಗೆ ಉತ್ತರನ ಜ್ಞಾಪಕ ಇಟ್ಕೊಳ್ಳಿ. ಹೆಣ್ಣು ಕಪ್ಪೆಯಲ್ಲಿ ಲ್ಯಾರಿಂಗ್ಸ್ ಅನ್ನೋ ಪಾರ್ಟ್ ಇರೋದಿಲ್ಲ, ಕಂಠಕುಹರ ಇರೋದಿಲ್ಲ. ಅದಕ್ಕೆ ಅವು ಕ್ರಾಕಿಂಗ್ ಸೌಂಡ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಲ್ಯಾರಿಂಗ್ಸ್ ನ ನಾವು ಸೌಂಡ್ ಬಾಕ್ಸ್ ಅಂತ ಕೂಡ ಕರಿತೀವಿ, ಯಾಕಂದ್ರೆ ಧ್ವನಿ ಉತ್ಪತ್ತಿ ಆಗೋದು ಲ್ಯಾರಿಂಗ್ಸ್ ಅಲ್ಲಿ ಮಾತ್ರ. ಹಾಗಿದ್ರೆ ಈ ಲ್ಯಾರಿಂಗ್ಸ್ ಅನ್ನೋದು ಎಲ್ಲಿರುತ್ತೆ ಅಂದ್ರೆ ಥ್ರೋಟ್ ಪಾರ್ಟ್ ಅಲ್ಲಿ ಇರುತ್ತೆ, ಗಂಟಲಿನ ಭಾಗದಲ್ಲಿರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಲ್ಯಾರಿಂಗ್ಸ್ ಅನ್ನೋದು ಫಿಮೇಲ್ ಫ್ರಾಗ್ ಅಲ್ಲಿ ಆಬ್ಸೆಂಟ್ ಆಗಿರುತ್ತೆ ಅಂಡ್ ಮೇಲ್ ಫ್ರಾಗ್ ಅಲ್ಲಿ ಮಾತ್ರ ಇರುತ್ತೆ. ಸೊ ಅದರಿಂದ ಮೇಲ್ ಫ್ರಾಗ್ ಆ ಕ್ರಾಕಿಂಗ್ ಸೌಂಡ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ ಔಟರ್ ಮೆಂಬ್ರೇನ್ ದಟ್ ಕವರ್ಸ್ ದಿ ಬ್ರೈನ್ ಈಸ್. ಮೆದುಳನ್ನು ಆವರಿಸುವ ಹೊರ ಪೊರೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ನಿಮ್ಗೆ ಆಕ್ಚುಲಿ ಒಂದ್ ಆನ್ಸರ್ ಕೊಟ್ಟಿರುತ್ತೆ, ಇದನ್ನ ಡೆಫಿನೆಟ್ಲಿ ನೀವು ಓದಿರ್ತೀರಾ. ಮೆನಿಂಜಸ್ ಅಂತ ಓದಿರ್ತೀರಾ, ಮೆನಿಂಜಸ್. ಓಕೆ, ಸೊ ಮೆನಿಂಜಸ್ ಮೆದುಳನ್ನು ಕವರ್ ಮಾಡ್ತಕ್ಕಂತ ಔಟರ್ ಮೋಸ್ಟ್ ಲೇಯರ್ ನ ನಾವು ಏನಂತ ಕರಿತೀವಿ ಅಂದ್ರೆ ಮೆನಿಂಜಸ್ ಅಂತ ಕರಿತೀವಿ ಅಂತ ಡೆಫಿನೆಟ್ಲಿ ನೀವು ಓದಿರ್ತೀರಾ. ಬಟ್ ಮೆನಿಂಜಸ್ ನಲ್ಲಿರ್ತಕ್ಕಂಥ ಔಟರ್ ಮೋಸ್ಟ್ ಲೇಯರ್ ಯಾವುದು ಅಂತ ಇಲ್ಲೇ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ 1 ಮೈಲಿನ್ ಶೀಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 2 ಡ್ಯೂರಾ ಮ್ಯಾಟರ್. ಆಪ್ಷನ್ 3 ಅರೆಕ್ನಾಯ್ಡ್ ಮ್ಯಾಟರ್ ಅಥವಾ ಮೆಂಬ್ರೇನ್ ಪಯಾ ಮ್ಯಾಟರ್. ಸೊ ಅಥವಾ ಆಪ್ಷನ್ ಡಿ ಪಯಾ ಮ್ಯಾಟರ್ ಅಂತ ಹೇಳ್ತೀವಿ. ಸೊ ಇಷ್ಟು ಆಪ್ಷನ್ಸ್ ಅಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಿ ಔಟರ್ ಮೋಸ್ಟ್ ಲೇಯರ್ ಈಸ್ ಡ್ಯೂರಾ ಮ್ಯಾಟರ್ ಅಂತ ಕೇಳ್ತಾರೆ. ಡ್ಯೂರಾ ಮ್ಯಾಟರ್ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗಿದ್ರೆ ವಾಟ್ ಇಸ್ ದಿ ಸೀಕ್ವೆನ್ಸ್? ಮೆನಿಂಜಸ್ ಅನ್ನೋದು ಯಾವ್ಯಾವ ಪದರಗಳಿಂದ ಮಾಡಿದೆ? ವಾಟ್ ಇಸ್ ದ ಸೀಕ್ವೆನ್ಸ್? ಸಿ ದಿಸ್ ಇಸ್ ವಾಟ್ ನಮ್ಮ ಮೆದುಳಿನ ಹೊರಪದರ. ಸೊ ದಿಸ್ ಇಸ್ ಸ್ಕಲ್. ಆಕ್ಚುಲಿ ಇದು ತಲೆಬುರುಡೆ ಅಥವಾ ಸ್ಕಲ್ ಬೋನ್ ಅಂತ ಕರಿತೀವಿ. ಸೊ ಅದ್ರ ಕೆಳಗಡೆ ಏನಿರುತ್ತೆ ಅಂದ್ರೆ ಬ್ರೈನ್ ಗಿಂತ ಮುಂಚೆ ಒಂದು ಥಿಕ್ ಮೆಂಬ್ರೇನ್ ಇರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೆನಿಂಜಸ್ ಅಂತ ಕರಿತೀವಿ. ಸೊ ಮೆನಿಂಜಸ್ ಮತ್ತೆ 3 ಪದರಗಳಾಗಿ ಡಿವೈಡ್ ಆಗುತ್ತೆ. ಅದರಲ್ಲಿ ಔಟರ್ ಮೋಸ್ಟ್ ಈ ಪತ್ರವನ್ನ ನಾವು ಡ್ಯೂರಾ ಮ್ಯಾಟರ್ ಅಂತ ಕರಿತೀವಿ. ಮಿಡ್ಲಲ್ಲಿ ಬರ್ತಕ್ಕಂಥ ಲೇಯರ್ ನ ನಾವು ಅರಾಕ್ನಾಯ್ಡ್ ಅಂತ ಕರಿತೀವಿ ಅಂಡ್ ಇನ್ನರ್ ಮೋಸ್ಟ್ ಲೇಯರ್ ನ ನಾವು ಪಯಾ ಮ್ಯಾಟರ್ ಅಂತ ಕರಿತೀವಿ. ಹಾಗಿದ್ರೆ ವಾಟ್ ಇಸ್ ದ ಸೀಕ್ವೆನ್ಸ್? ಔಟರ್ ಇಸ್ ಡ್ಯೂರಾ ಮ್ಯಾಟರ್, ಮಿಡಲ್ ಮಧ್ಯದ ಲೇಯರ್ ಯಾವುದು ಅಂತ ಕೇಳಿದ್ರೆ ಅರೆಕ್ನಾಯ್ಡ್ ಅಂತ ಗೊತ್ತಿರಬೇಕು ಅಂಡ್ ಲಾಸ್ಟ್ ಲೇಯರ್ ಯಾವುದು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು. ಹಾಗಿದ್ರೆ ಒಂದು ಕ್ಲೂ ಜ್ಞಾಪಕ ಇಟ್ಕೊಳ್ಳಿ. ಸೊ ಡ್ಯಾಪ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ DAP ಡ್ಯಾಪ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ D is first, A is in the middle, pia matter is at the last ಅನ್ನೋದು ನಿಮ್ಗೆ ಜ್ಞಾಪಕ ಇರಬೇಕು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಟಿಶ್ಯೂ ಇನ್ ವಿಚ್ ಸೆಲ್ಸ್ ಹ್ಯಾವ್ ಲಾಸ್ಟ್ ದಿ ಕೆಪಾಸಿಟಿ ಆಫ್ ಸೆಲ್ ಡಿವಿಷನ್. ಜೀವಕೋಶಗಳು ಕೋಶ ವಿಭಜನೆಯ ಸಾಮರ್ಥ್ಯವನ್ನು ಕಳೆದುಕೊಂಡಿರುವ ಅಂಗಾಂಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಟಿಶ್ಯೂ ಅಂದ್ರೆ ಏನು? ಟಿಶ್ಯೂ ಇಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಸೆಲ್ಸ್. ಓಕೆ, ಸೊ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಥವಾ ಟಿಶ್ಯೂ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಪ್ರಶ್ನೆ ಕೇಳಿದಾರೆ ಅಂದ್ರೆ ಯಾವ ಅಂಗಾಂಶದ ಕೋಶಗಳು, ದ ಸೆಲ್ಸ್ ಆಫ್ ವಿಚ್ ಟಿಶ್ಯೂ ಡು ನಾಟ್ ಹ್ಯಾವ್ ದಿ ಕೆಪಾಸಿಟಿ ಟು ಫಾರ್ ಸೆಲ್ ಡಿವಿಷನ್, ಕೋಶ ವಿಭಜನೆಯ ಸಾಮರ್ಥ್ಯವನ್ನು ಹೊಂದಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ ಮೆರಿಸ್ಟೊಮ್ಯಾಟಿಕ್ ಟಿಶ್ಯೂ, ಪರ್ಮನೆಂಟ್ ಟಿಶ್ಯೂ, ಬೋತ್ A and B, A ಮತ್ತು B ಎರಡು ನನ್ ಆಫ್ ದೀಸ್, ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಪರ್ಮನೆಂಟ್ ಟಿಶ್ಯೂ ಅಥವಾ ಶಾಶ್ವತ ಅಂಗಾಂಶ. ಸೊ ಮೆರಿಸ್ಟೊಮ್ಯಾಟಿಕ್ ಸೆಲ್ ಆಕ್ಚುಲಿ ಹೈಲಿ ಡಿವೈಡಿಂಗ್ ಪಾರ್ಟ್ ಆಫ್ ದಿ
ಟಿಶ್ಯೂ. ಸೊ ಇದು ಅತಿ ಬೇಗನೆ ವಿಭಜನೆ ಹೊಂದತಕ್ಕಂತ ಒಂದು ಅಂಗಾಂಶವಾಗಿರುತ್ತೆ. ಸೊ ಸಾಮರ್ಥ್ಯವನ್ನು ಕಳೆದುಕೊಳ್ಳೋದು ಯಾವುದು ಅಂದ್ರೆ ಪರ್ಮನೆಂಟ್ ಟಿಶ್ಯೂ. ಹಾಗಿದ್ರೆ ಈ ತರ ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಪರ್ಮನೆಂಟ್ ಟಿಶ್ಯೂಸ್ ಲಾಸ್ಟ್ ದಿ ಕೆಪಾಸಿಟಿ ಆಫ್ ಸೆಲ್ ಡಿವಿಷನ್. ಶಾಶ್ವತ ಅಂಗಾಂಶವು ಕೋಶ ವಿಭಜನೆಯ ಸಾಮರ್ಥ್ಯವನ್ನು ಕಳೆದುಕೊಂಡಿರುತ್ತೆ. ಶಾಶ್ವತ, ಪರ್ಮನೆಂಟ್ ಅಂದ್ರೆ ಅದು ಡಿವೈಡ್ ಆಗೋ ಫೇಸ್ ನ ಮೀರಿರುತ್ತೆ, ಅದಕ್ಕೆ ಅದನ್ನ ಶಾಶ್ವತ ಅಥವಾ ಪರ್ಮನೆಂಟ್ ಅಂತ ಕರಿತೀವಿ. ವೆರಾಸ್ ಮೆರಿಸ್ಟಮ್ ಇಸ್ ಅ ಗ್ರೂಪ್ ಆಫ್ ಸೆಲ್ಸ್ ದಟ್ ಡಿವೈಡ್ ಕಂಟಿನ್ಯೂಲಿ ಟು ಫಾರ್ಮ್ ನ್ಯೂ ಸೆಲ್ಸ್. ಸೊ ಮೆರಿಸ್ಟಮ್ ಜೀವಕೋಶಗಳು ಒಂದು ಗುಂಪಾಗಿದ್ದು, ಜೀವಕೋಶಗಳ ಒಂದು ಗುಂಪಾಗಿದ್ದು, ಅದು ಹೊಸ ಕೋಶಗಳನ್ನು ರೂಪಿಸಲು ನಿರಂತರವಾಗಿ ವಿಭಜನೆ ಆಗ್ತಾನೆ ಇರುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಎಂ ಫಾರ್ ಮಲ್ಟಿಪ್ಲಿಕೇಶನ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ಎಂ ಅಂದ್ರೆ ಇಲ್ಲಿ ಏನ್ ಜ್ಞಾಪಕ ಇರ್ಬೇಕು ನಿಮ್ಗೆ, ಮೆರಿಸ್ಟೊಮ್ಯಾಟಿಕ್ ಸೆಲ್ಸ್ ಅಂತ ಜ್ಞಾಪಕ ಇರಬೇಕು. ಓಕೆ, ಸೊ ಈ ಮೆರಿಸ್ಟೊಮ್ಯಾಟಿಕ್ ಅಲ್ಲಿ 3 ಟೈಪ್ಸ್ ಇರುತ್ತೆ. ಒಂದು ಏಪಿಕಲ್ ಮೆರಿಸ್ಟಮ್, ಅಂದ್ರೆ ಇದು ಟಿಪ್ ಅಲ್ಲಿ ಇರುತ್ತೆ. ಓಕೆ, ಏಪಿಕಲ್ ಮೆರಿಸ್ಟಮ್, ದೆನ್ ಇಂಟರ್ ಕ್ಯಾಲರಿ ಮೆರಿಸ್ಟಮ್, ಅದಾದ್ಮೇಲೆ ಲ್ಯಾಟರಲ್ ಮೆರಿಸ್ಟಮ್ ಅಂತ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಮೆರಿಸ್ಟೊಮ್ಯಾಟಿಕ್ ಸೆಲ್ಸ್ ಇರುತ್ತೆ. ಮುಂದಿನ ಪ್ರಶ್ನೆ, ಡ್ಯೂರಿಂಗ್ ರೈನಿ ಸೀಸನ್ ವುಡನ್ ಡೋರ್ಸ್ ಆರ್ ಡಿಫಿಕಲ್ಟ್ ಟು ಓಪನ್ ಆರ್ ಕ್ಲೋಸ್ ಬಿಕಾಸ್ ಆಫ್. ಮಳೆಗಾಲದಲ್ಲಿ ಮರದ ಬಾಗಿಲು ತೆರೆಯಲು ಅಥವಾ ಮುಚ್ಚಲು ಕಷ್ಟವಾಗುತ್ತದೆ, ಇದಕ್ಕೆ ಕಾರಣ. ಆಪ್ಷನ್ಸ್: ಇಂಬಿಬಿಷನ್, ಪ್ಲಾಸ್ಮೋಲೈಸಿಸ್, ಡಿಫ್ಯೂಷನ್ ವಿಸರಣೆ, ಆಸ್ಮೋಸಿಸ್ ಅಭಿಸರಣೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಡೋರ್ ಸೈಜ್ ಸ್ವಲ್ಪ ದೊಡ್ಡದಾದಂಗೆ ಕಾಣುತ್ತೆ. ಓಕೆ, ಸೊ ಇದಕ್ಕೆ ಕಾರಣ ಯಾವುದು ಅಂದ್ರೆ ಇಂಬಿಬಿಷನ್ ಅಂತ ಹೇಳ್ತೀವಿ. ಹಾಗಿದ್ರೆ ಇದರ ವಿವರಣೆ ನೋಡೋದಾದ್ರೆ, ವಾಟ್ ಈಸ್ ಇಂಬಿಬಿಷನ್? ಇಂಬಿಬಿಷನ್ ಇಸ್ ನಥಿಂಗ್ ಬಟ್ ವಾಟರ್ ಈಸ್ ಅಬ್ಸಾರ್ಬ್ಡ್ ಬೈ ಸಾಲಿಡ್ಸ್ ಕಾಸಿಂಗ್ ಅನ್ ಇನ್ಕ್ರೀಸ್ ಇನ್ ವಾಲ್ಯೂಮ್. ಎಕ್ಸಾಂಪಲ್: ಇಂಬಿಬಿಷನ್ ಆಫ್ ಸೀಡ್ಸ್ ಮತ್ತೆ ಡ್ರೈ ವುಡ್. ಇಂಬಿಬಿಷನ್ ಅಂದ್ರೆ ನೀರು ಘನವಸ್ತುಗಳಿಂದ ಹೀರಲ್ಪಟ್ಟಾಗ ಅದು ಪರಿಣಾಮದ ಮೇಲೆ ಅಥವಾ ಪರಿಮಾಣ ಅಂದ್ರೆ ವಾಲ್ಯೂಮ್, ಪರಿಮಾಣದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬೀಜಗಳು ಮತ್ತು ಒಣಮರ. ಸೊ ನಾವು ಬೀಜಗಳನ್ನ ಬಿತ್ತನೆ ಮಾಡಿದಾಗ ಕೂಡ, ಸೀಡ್ಸ್ ವೆನ್ ದೇ ಆರ್ ಸೋನ್, ಸೊ ಅದು ಕೂಡ ಜರ್ಮಿನೇಷನ್ ಆಗೋದಕ್ಕಿಂತ ಮುಂಚೆ ವಾಟರ್ನ ಅಬ್ಸಾರ್ಬ್ ಮಾಡಿಕೊಂಡು ಅದರ ಸೈಜ್ ಅಲ್ಲಿ ಗಾತ್ರದಲ್ಲಿ ಹೆಚ್ಚಾಗುತ್ತೆ. ಸೊ ಈ ಪ್ರಾಸೆಸ್ನು ಕೂಡ ನಾವು ಇಂಬಿಬಿಷನ್ ಅಂತ ಕರಿತೀವಿ. ಅದೇ ರೀತಿ ಮರದ ಬಾಗಿಲುಗಳು ಕೂಡ ಅಷ್ಟೇ ನೀರನ್ನ ಹೀರಿಕೊಂಡು ಅದರ ಗಾತ್ರದಲ್ಲಿ ಹೆಚ್ಚಾಗುತ್ತದೆ. ಸೊ ಇದನ್ನು ಕೂಡ ನಾವು ಇಂಬಿಬಿಷನ್ ಅಂತಾನೆ ಕರಿತೀವಿ. ಸೊ ನೆಕ್ಸ್ಟ್ ಆಪ್ಷನ್ ಕೊಟ್ಟಿದ್ದು ಯಾವುದು? ಪ್ಲಾಸ್ಮೋಲೈಸಿಸ್. ನಾವು ವಾಟ್ ಯು ಮೀನ್ ಬೈ ಪ್ಲಾಸ್ಮೋಲೈಸಿಸ್? ಸಿ ಸೆಲ್, ಜೀವಕೋಶ ಏನಾಗಿರುತ್ತೆ ಅಂದ್ರೆ ಔಟರ್ ಮೆಂಬ್ರೇನ್ ಇರುತ್ತೆ. ಸೊ ಇದನ್ನ ಆಕ್ಚುಲಿ ನಾವು ಸೆಲ್ ಮೆಂಬ್ರೇನ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಕೋಶ ಪೊರೆ ಅಂತ ಹೇಳ್ತೀವಿ. ಸೊ ಈ ಕೋಶ ಪೊರೆನ ಇನ್ನೊಂದು ಸಿನೋನಿಮ್ ಕೂಡ ಇದೆ. ಸೊ ಸಿನೋನಿಮ್ ಇಸ್ ನಥಿಂಗ್ ಬಟ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಪ್ಲಾಸ್ಮೋಲೈಸಿಸ್ ಇಸ್ ರಿಲೇಟೆಡ್ ಟು ಪ್ಲಾಸ್ಮಾ ಮೆಂಬ್ರೇನ್. ಸಿ ಲೈಸಿಸ್ ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ, ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಲೈಸಿಸ್ ಇಸ್ ನಥಿಂಗ್ ಬಟ್ ಬ್ರೇಕೇಜ್. ಓಕೆ, ಹಾಗಿದ್ರೆ ಪ್ಲಾಸ್ಮೋಲೈಸಿಸ್ ಅಂದ್ರೆ ಬ್ರೇಕಿಂಗ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಸೊ ಪ್ಲಾಸ್ಮಾ ಪೊರೆಯ ಒಡೆಯುವಿಕೆಗೆ ನಾವು ಪ್ಲಾಸ್ಮೋಲೈಸಿಸ್ ಅಂತ ಕರಿತೀವಿ. ಓಕೆ, ಪ್ಲಾಸ್ಮೋಲೈಸಿಸ್. ನೆಕ್ಸ್ಟ್ ಡಿಫ್ಯೂಷನ್ ಅಂತ ಕೊಟ್ಟಿದ್ರು, ಇನ್ನೊಂದು ವಿಸರಣೆ ಅಂತ ಕೊಟ್ಟಿದ್ರು. ನಾವು ವಾಟ್ ಯು ಮೀನ್ ಬೈ ಡಿಫ್ಯೂಷನ್? ಡಿಫ್ಯೂಷನ್ ಇಸ್ ನಥಿಂಗ್ ಬಟ್ ಮೂವ್ಮೆಂಟ್ ಆಫ್ ಗ್ಯಾಸಸ್ ಆರ್ ಲಿಕ್ವಿಡ್ಸ್. ಸೊ ಅನಿಲಗಳು ಅಥವಾ ದ್ರವಗಳ ಚಲನೆ ಎಲ್ಲಿಂದ ಎಲ್ಲಿಗೆ? ರೀಜನ್ ಆಫ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ರೀಜನ್ ಆಫ್ ಇಟ್ಸ್ ಲೋವರ್ ಕಾನ್ಸಂಟ್ರೇಷನ್. ಅಂದ್ರೆ ಅಧಿಕ ಸಾರತೆಯ ಕಡೆಯಿಂದ ಕಡಿಮೆ ಸಾರತೆಯ ಕಡೆಗೆ ಅನಿಲಗಳ ಅಥವಾ ದ್ರವಗಳ ಚಲನೆಗೆ ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬೈ ಲಂಗ್ಸ್. ಓಕೆ, ಸೊ ಶ್ವಾಸಕೋಶಗಳಲ್ಲಿ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತಲ್ವಾ, ವಿನಿಮಯ ಆಗುತ್ತಲ್ವಾ, ದಟ್ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್ ಆಫ್ ವಿಸರಣೆ ಅಥವಾ ಡಿಫ್ಯೂಷನ್. ವಾಟ್ ಯು ಮೀನ್ ಬೈ ಆಸ್ಮೋಸಿಸ್? Osmosis is just movement of liquids. See the difference. Diffusion andre it includes both gases and liquids. Osmosis is only for liquids. ಇಲ್ಲೂ ಕೂಡ ಹೈ ಕಾನ್ಸಂಟ್ರೇಷನ್, ಅಧಿಕ ಸಾರತೆಯಿಂದ ಲೋ ಕಾನ್ಸಂಟ್ರೇಷನ್ ಕಡೆಗೆ ಅಂದ್ರೆ ಕಡಿಮೆ ಸಾರತೆವರೆಗೆ ಕಡೆಗೆನೆ ಲಿಕ್ವಿಡ್ ಮೂವ್ಮೆಂಟ್ ಆಗುತ್ತೆ. ಬಟ್ ಡಿಫ್ಯೂಷನ್ಗೂ ಆಸ್ಮಾಸಿಸ್ಗೂ ವ್ಯತ್ಯಾಸ ಏನು ಅಂದ್ರೆ ಆಸ್ಮಾಸಿಸ್ ಅಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇರುತ್ತೆ ಮಧ್ಯದಲ್ಲಿ. ಓಕೆ, ಸೊ ಇದನ್ನ ನಾವು ಅರೆಪಾರಕ ಪೊರೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಇದು ಆಸ್ಮಾಸಿಸ್ ಅಲ್ಲಿ ಇದ್ದೇ ಇರುತ್ತೆ, ಬಟ್ ಡಿಫ್ಯೂಷನ್ಗೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಕಡ್ಡಾಯವಾಗಿ ಇರಬೇಕಂತ ಏನಿರೋದಿಲ್ಲ. ಓಕೆ, ಸೊ ಆಸ್ಮಾಸಿಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಯಾವುದು ಅಂದ್ರೆ
ಅಬ್ಸಾರ್ಪ್ಷನ್ ಆಫ್ ವಾಟರ್ ಬೈ ರೂಟ್ ಹೇರ್ಸ್ ಥ್ರೂ ಸಾಯಿಲ್. ಓಕೆ, ಅಂದ್ರೆ ಬೇರು ಮಣ್ಣಿನಲ್ಲಿರ್ತಕ್ಕಂಥ ನೀರನ್ನು ಹೀರಿಕೊಳ್ಳುವ ಪ್ರಕ್ರಿಯೆ ಅಭಿಸರಣೆಯ ಕ್ರಿಯೆಯನ್ನು ಅನುಸರಿಸುತ್ತದೆ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಗ್ಲ್ಯಾಂಡ್ ದಟ್ ಈಸ್ ಪ್ರೆಸೆಂಟ್ ಕ್ಲೋಸ್ ಟು ಟ್ರೇಕಿಯಾ, ಶ್ವಾಸನಾಳಕ್ಕೆ ಹತ್ತಿರವಿರುವ ಗ್ರಂಥಿ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್: ಪ್ಯಾಂಕ್ರಿಯಾಸ್ ಮೇದೋಜೀರಕ ಗ್ರಂಥಿ, ಲಿವರ್ ಯಕೃತ್ತು, ಅಡ್ರಿನಲ್ ಗ್ಲ್ಯಾಂಡ್, ಅದಾದ್ಮೇಲೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ನಿಮ್ಗೆ ಟ್ರೇಕಿಯಾ ಎಲ್ಲಿರುತ್ತೆ ಅಂತ ಗೊತ್ತಿದ್ರೆ ನಿಮ್ಗೆ ಆರಾಮಾಗಿ ಆನ್ಸರ್ ಗೊತ್ತಾಗುತ್ತೆ. ಸೊ ಟ್ರೇಕಿಯಾ ಇಸ್ ಪಾರ್ಟ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ಉಸಿರಾಟ ಕ್ರಿಯೆ ನೋಡಿ ಇಲ್ಲೇ ಇದೆ, ಶ್ವಾಸನಾಳ ಉಸಿರಾಟ ಕ್ರಿಯೆಗೆ ಸಂಬಂಧಿಸಿದ್ದು. ಸೊ ಇದು ಗಂಟಲಿನ ಭಾಗದಲ್ಲಿರೋದ್ರಿಂದ ಗಂಟಲಲ್ಲಿರೋ ಗ್ಲ್ಯಾಂಡ್ ಯಾವುದು ಅಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್. ಹಾಗಿದ್ರೆ ಪ್ಯಾಂಕ್ರಿಯಾಸ್ ಎಲ್ಲಿದೆ? ಪ್ಯಾಂಕ್ರಿಯಾಸ್ ಇಲ್ಲಿರುತ್ತೆ ನೋಡಿ. ಸೊ ಪ್ಯಾಂಕ್ರಿಯಾಸ್ ಇಲ್ಲಿದೆ. ಸೊ ಟ್ರೇಕಿಯಾ ಇಸ್ ದಿಸ್ ಪಾರ್ಟ್. ಓಕೆ, ಸೊ ಇದನ್ನ ಟ್ರೇಕಿಯಾ ಅಂತ ಕರಿತೀವಿ. ಸೊ ಟ್ರೇಕಿಯಾಗೂ ಪ್ಯಾಂಕ್ರಿಯಾಸ್ಗೂ ದೇರ್ ಇಸ್ ಲಾಟ್ ಆಫ್ ಡಿಸ್ಟೆನ್ಸ್. ಅದೇ ಅಡ್ರಿನಲ್ ಗ್ಲ್ಯಾಂಡ್ಸ್ ಎಲ್ಲಿರುತ್ತೆ ಅಂದ್ರೆ ಕಿಡ್ನಿ ಮೇಲಿರುತ್ತೆ, ಮೂತ್ರಪಿಂಡಗಳ ಮೇಲೆ ಅಡ್ರಿನಲ್ ಗ್ಲ್ಯಾಂಡ್ಸ್ ಇರುತ್ತೆ. ಒನ್ಸ್ ಅಗೇನ್ ಥ್ರೋಟ್ ಇಲ್ಲೆಲ್ಲೋ ಬರುತ್ತೆ. ಸೊ ಥ್ರೋಟ್ಗೂ ಈ ಕಿಡ್ನಿಗೂ ಸಾಕಷ್ಟು ಡಿಸ್ಟೆನ್ಸ್ ಇರುತ್ತೆ. ಅದೇ ಇಲ್ಲಿ ನೋಡಿ. ಸೊ ದಿಸ್ ಇಸ್ ಥೈರಾಯ್ಡ್ ಗ್ಲ್ಯಾಂಡ್ and here we have trachea. So they are very close to each other. So your answer is thyroid gland, that is very close to trachea ಅಥವಾ wind pipe ಅಂತ ಹೇಳ್ತೀವಿ. ಸೊ ಕೊನೆಯ ಪ್ರಶ್ನೆ, ಓನ್ಲಿ ಮೂವಬಲ್ ಬೋನ್ ಇನ್ ದ ಸ್ಕಲ್, ತಲೆ ಬುರುಡೆಯಲ್ಲಿ ಚಲಿಸಬಲ್ಲ ಮೂಳೆ ಮಾತ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಮ್ಮ ತಲೆ ಮೂಳೆಗಳಲ್ಲಿ ಮಾತ್ರ ಕೇಳ್ತಾ ಇರೋದಿಲ್ಲಿ. ಸೊ ವಿ ನೀಡ್ ಟು ಟೇಕ್ ಓನ್ಲಿ ದ ಬೋನ್ಸ್ ಆಫ್ ದಿ ಸ್ಕಲ್, ದಟ್ಸ್ ಆಲ್. ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ? ಆಕ್ಸಿಪಿಟಲ್ ಮೂಳೆ, ಫ್ರಂಟಲ್ ಬೋನ್ ಅಂತ ಕೊಟ್ಟಿದ್ದಾರೆ, ಫ್ರಂಟಲ್ ಮೂಳೆ, ಮ್ಯಾಂಡಿಬಲ್ ಅಂತ ಕೊಟ್ಟಿದ್ದಾರೆ, ಟೆಂಪೊರಲ್ ಬೋನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಮ್ಯಾಂಡಿಬಲ್ ಬೋನ್ ಮಾತ್ರ ಚಲಿಸ್ತಕ್ಕಂತ ಒಂದು ಮೂಳೆ ಆಗಿದೆ. ಸೊ ಈ ಮ್ಯಾಂಡಿಬಲ್ ನ ಕನ್ನಡದಲ್ಲಿ ನಾವು ದವಡೆ ಮೂಳೆ ಅಂತ ಕರಿತೀವಿ. ಸೊ ಬಟ್ ಅವರು ದವಡೆ ಮೂಳೆ ಅಂತ ಆಪ್ಷನ್ ಅಲ್ಲಿ ಕೊಡೋದಿಲ್ಲ, ಬಿಕಾಸ್ ಇಟ್ ಈಸ್ ವೆರಿ ಈಸಿ ಫಾರ್ ಎನಿಬಡಿ ಟು ಗೆಸ್ ದ ಆನ್ಸರ್. ಬಿಕಾಸ್ ನಮ್ಮ ತಲೆಬುರುಡಿಯಲ್ಲಿ ಮೂವ್ಮೆಂಟ್ ಆಗೋದು ದವಡೆ ಮಾತ್ರ, ಅದ್ ಬಿಟ್ಟು ಇನ್ನೆಲ್ಲ ಬೋನ್ಸು ಫಿಕ್ಸ್ ಆಗಿರುತ್ತೆ ಅಲ್ವಾ. ಸೊ ದಿಸ್ ಇಸ್ ದಿ ಫ್ರಂಟಲ್ ಬೋನ್. ಓಕೆ, ಸೊ ಇದು ಕೂಡ ಫಿಕ್ಸ್ ಆಗಿರುತ್ತೆ. ಆಕ್ಸಿಪಿಟಲ್ ಅಂದ್ರೆ ಬ್ಯಾಕ್ ಅಲ್ಲಿ ಬರುತ್ತೆ, ಟೆಂಪೊರಲ್ ಅಂದ್ರೆ ಸೈಡ್ ಅಲ್ಲಿ ಬರುತ್ತೆ. ಸೊ ಫ್ರಂಟಲ್, this is occipital, this is temporal. So this is called as mandible. So ಇದನ್ನ ನಾವು ದವಡೆ ಮೂಳೆ ಅಂತ ಕರಿತೀವಿ. You can see only this part of the bone in the skull is movable, rest all are fixed. So ಅವುಗಳನ್ನ ನಾವು ಮೂವ್ ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಇಲ್ಲಿಗೆ ಈ ಸಂಚಿಕೆಯ ಎಲ್ಲಾ ಪ್ರಶ್ನೆಗಳನ್ನ ನಾನು ಮುಗಿಸಿರ್ತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀಬಹುದು. ಅಂಡ್ ಯಾರಿಗಾದ್ರೂ ಸೈನ್ಸ್ ಕ್ಲಾಸಸ್ ರಿಕ್ವೈರ್ಮೆಂಟ್ ಇದ್ರೆ, ಸೊ ಫಾರ್ ಬಯಾಲಜಿ, chemistry and physics, so all three components you can get it online. So wherever you are, you can watch the classes there itself. So for that you can log into JG's online classes application and you can subscribe for the course. Thanks for watching. Namaskara. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ. ಡಿಯರ್ ಫ್ರೆಂಡ್ಸ್, ಈ ಸೆಷನ್ ಅಲ್ಲಿ ನಾನು ಮತ್ತೊಮ್ಮೆ ಸೈನ್ಸ್ ಸೂಪರ್ 10 MCQs ನ ನಿಮ್ ಜೊತೆ ಡಿಸ್ಕಸ್ ಮಾಡಲಿದ್ದೇನೆ. ಸೊ ಡಿಯರ್ ಫ್ರೆಂಡ್ಸ್, ಇದುವರೆಗೂ ನಾವು 30 ಕ್ವೆಶನ್ಸ್ ಅಂದ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಕಂಪ್ಲೀಟ್ ಮಾಡಿರ್ತೇವೆ. ಸೊ ಈ ವಿಡಿಯೋಸ್ ನ ನೋಡದೇ ಇದ್ದಲ್ಲಿ ಈ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂಥ ಐ ಬಟನ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಮುಂಚಿನ ಎಲ್ಲಾ ವಿಡಿಯೋಸ್ ನ ನೋಡ್ಬೋದಾಗಿರುತ್ತೆ. ಮತ್ತು ನಾವಿಲ್ಲಿ ಅನ್ವಯಿಕ ವಿಜ್ಞಾನ, ಅಪ್ಲೈಡ್ ಸೈನ್ಸ್ ಫಾರ್ ಯುವರ್ all examinations like competitive examination, irrespective of any exam that you are writing, like KS ಇರ್ಬೋದು, FDA, SDA ಇರ್ಬೋದು, PSI exam ಇರ್ಬೋದು, PC exam ಇರ್ಬೋದು. For all these examinations, these questions would be very important. And ಈ questions ನ ನಾವು ಅನ್ವಯಿಕ ವಿಜ್ಞಾನ ಅಥವಾ ಅಪ್ಲೈಡ್ ಸೈನ್ಸ್ ರಿಲೇಟೆಡ್ ಹೆಚ್ಚಾಗಿ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾಕಂದ್ರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಪ್ಲೈಡ್ ಸೈನ್ಸ್ ಮೇಲೆನೆ ಜಾಸ್ತಿ ಪ್ರಶ್ನೆಗಳು ಬರ್ತಾ ಇದೆ. ಸೊ ಇದನ್ನ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ವಿತ್ ಕೀ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ಡಿಸ್ಕಸ್ ಮಾಡ್ತಾ ಇದೀವಿ. ಅಂಡ್ ಪ್ರತಿಯೊಂದು ಪಾರ್ಟ್ ಮಾಡಿದಾಗೂ ನಾನು ನಿಮ್ಗೆ ಒಂದು ಟಾಸ್ಕ್ ಕೊಟ್ಟಿರ್ತೀನಿ, ಅಂದ್ರೆ ಮಿನಿಮಮ್ ಸ್ಕೋರಿಂಗ್ ಒಂದು ಸ್ಲ್ಯಾಬ್ ಕೊಟ್ಟಿರ್ತೀನಿ. ಸೊ ಇವತ್ತು ನೀವು ಅಟ್ಲೀಸ್ಟ್ ಔಟ್ ಆಫ್ 10 ಕ್ವೆಶನ್ಸ್ ಅಲ್ಲಿ ನೀವು 7 ಕ್ವೆಶನ್ಸ್ಗೆ ಸರಿಯಾದ ಉತ್ತರವನ್ನ ಕೊಡ್ಬೇಕು ಅಂತ ಒಂದು ಟಾಸ್ಕ್ ಕೊಟ್ಟಿರ್ತೀನಿ. ಲೆಟ್ ಅಸ್ ಸಿ ಹೌ ಮೆನಿ ವುಡ್ ಕ್ರಾಸ್ ದಿಸ್ ಪರ್ಟಿಕ್ಯುಲರ್ ಬೆಂಚ್ ಮಾರ್ಕ್. ಸೊ ಬಿಫೋರ್ ಮೂವಿಂಗ್ ಆನ್ ಟು ಪಾರ್ಟ್ 4, ಸೊ ಪಾರ್ಟ್ 3 ನಾನು 2 ಟಾಪ್ 2 ಕ್ವೆಶನ್ಸ್ ನ ಕೊಟ್ಟಿರ್ತೀನಿ. ಸೊ ಈ ಪ್ರಶ್ನೆಗಳನ್ನ ನಾನು ಟಾಪ್ 3 ಅಲ್ಲಿ ಡಿಸ್ಕಸ್ ಮಾಡಿರ್ತೀನಿ. ದಿಸ್ ಇಸ್ ಜಸ್ಟ್ ಅ ಕೈಂಡ್ ಆಫ್ ರಿವಿಷನ್ ಫಾರ್ ಯು. ಓಕೆ, ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳನ್ನ ಓದಿ ನನಗೆ ಕಮೆಂಟ್ಸ್ ಅಲ್ಲಿ ನಿಮ್ಮ ಉತ್ತರವನ್ನ ತಿಳಿಸ್ಬೋದು. ಸೊ ಅದಕ್ಕೆ ನಾವು ರಿಪ್ಲೈ ಮಾಡ್ತೀವಿ. ಹಾಗಿದ್ರೆ
ಇವತ್ತಿನ ಪ್ರಶ್ನೆ ಸಂಖ್ಯೆ 31. ಸೊ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಇಸ್ ಅ ಕಾಮನ್ ಎಂಡ್ ಪ್ರಾಡಕ್ಟ್ ಆಫ್ ಅನೇರೋಬಿಕ್ ರೆಸ್ಪಿರೇಷನ್? ಈ ಕೆಳಗಿನವುಗಳಲ್ಲಿ ಯಾವುದು ಆಮ್ಲಜನಕ ರಹಿತ ಅಥವಾ ಅವಾಯುವಿಕ ಉಸಿರಾಟದ ಸಾಮಾನ್ಯ ಅಂತಿಮ ಉತ್ಪನ್ನವಾಗಿದೆ? ನಮಗೆ ಕೊಟ್ಟಿರುವ ಆಯ್ಕೆಗಳು ಅಸಿಟಿಕ್ ಆಸಿಡ್, ಕಾರ್ಬೋನಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಅಂತಿಮವಾಗಿ ಅವಾಯುವಿಕ ಉಸಿರಾಟದಲ್ಲಿ ಲ್ಯಾಕ್ಟಿಕ್ ಆಮ್ಲ ಅಥವಾ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಿದ್ರೆ ವಾಟ್ ಈಸ್ ದಿಸ್ ಅನೇರೋಬಿಕ್ ರೆಸ್ಪಿರೇಷನ್, ಆಮ್ಲಜನಕ ರಹಿತ ಉಸಿರಾಟ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಬರೋಣ. ಸೊ ನಮ್ಮ ದೇಹದಲ್ಲಿ ಬೇಸಿಕಲಿ ಒಂದು ಎಕ್ಸ್ಟರ್ನಲ್ ರೆಸ್ಪಿರೇಷನ್ ನಡೆಯುತ್ತೆ, ಇನ್ನೊಂದು ಇಂಟರ್ನಲ್ ರೆಸ್ಪಿರೇಷನ್ ನಡೆಯುತ್ತೆ. ಅದನ್ನ ನಾವು ಆಕ್ಚುಲಿ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಇದನ್ನ ಕನ್ನಡದಲ್ಲಿ ಕೋಶೀಯ ಉಸಿರಾಟ ಅಂತ ಕರಿತೀವಿ. ಈ ಕೋಶೀಯ ಉಸಿರಾಟ ಇದೆಯಲ್ವಾ, ಸೊ ಇದು ಎರಡು ರೀತಿಯಲ್ಲಿ ನಡೆಯುತ್ತೆ. ಒಂದನ್ನ ನಾವು ಏರೋಬಿಕ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಅನೇರೋಬಿಕ್ ಅಂತ ಕರಿತೀವಿ. ಸೊ ಏರೋಬಿಕ್ ಅಂದ್ರೆ ಏನು? ವಾಯುವಿಕ ಉಸಿರಾಟ. ಅನೇರೋಬಿಕ್ ಅಂದ್ರೆ ಅವಾಯುವಿಕ ಉಸಿರಾಟ. ಹಾಗಿದ್ರೆ ಏರೋಬಿಕ್ ಫಸ್ಟ್ ನೋಡೋಣ. ಏರೋಬಿಕ್ ಅಲ್ಲಿ ಏನ್ ರಿಲೀಸ್ ಆಗುತ್ತೆ ಅಂತ ನೋಡೋಣ. ಅದಾದ್ಮೇಲೆ ನಾನು ಅನೇರೋಬಿಕ್ ಅಲ್ಲಿ ಏನ್ ರಿಲೀಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಏರೋಬಿಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಗ್ಲೂಕೋಸ್ ನಾವು ಉಸಿರಾಟ ಮಾಡಿದಾಗ ದೊರೆಯತಕ್ಕಂಥ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ರಿಲೀಸ್ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಜೊತೆ ಒಂದು ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿನ ನಾವೇನಂತ ಕರಿತೀವಿ ಅಂದ್ರೆ ATP ಅಂತ ಕರಿತೀವಿ. ATP ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದಿ ಎನರ್ಜಿ ಆಫ್ ದಿ ಸೆಲ್, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಇದೇ ಅನೇರೋಬಿಕ್ ರೆಸ್ಪಿರೇಷನ್ ಆದ್ರೆ, ಸೊ ಇಲ್ಲಿ ನೋಡಿ ಏರೋಬಿಕ್ಕು ಅನೇರೋಬಿಕ್ಕು ವ್ಯತ್ಯಾಸ ಏನು ಅಂದ್ರೆ, ಏರೋಬಿಕ್ ಜ್ಞಾಪಕ ಇಟ್ಕೊಳ್ಳಿ, ಏರ್ ಅಂದ್ರೆ ಆಕ್ಸಿಜನ್, ಆಕ್ಸಿಜನ್ ಇದ್ರೆ ಅದನ್ನ ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಆಕ್ಸಿಜನ್ ಇಲ್ಲದೆ ಇರುವಾಗ ಗ್ಲೂಕೋಸ್ ಬ್ರೇಕ್ ಆದ್ರೆ ಅದನ್ನ ಅನೇರೋಬಿಕ್ ಅಂತ ಕರಿತೀವಿ. ಸೊ ಇಲ್ಲಿ ಆಕ್ಸಿಜನ್ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಆಕ್ಸಿಜನ್ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂದ್ರೆ ಗ್ಲೂಕೋಸ್ ಬ್ರೇಕ್ ಆಗುತ್ತೆ. ಬಟ್ ಇಲ್ಲಿ ಗ್ಲೂಕೋಸ್ ಬ್ರೇಕ್ ಆದಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಬರೋದಿಲ್ಲ. ಇನ್ಸ್ಟೆಡ್ ಆಫ್ ದಾಟ್ ಲ್ಯಾಕ್ಟಿಕ್ ಆಸಿಡ್ ರಿಲೀಸ್ ಆಗುತ್ತೆ. ಬಟ್ ಇದ್ರ ಜೊತೆ ATP ಕೂಡ ರಿಲೀಸ್ ಆಗುತ್ತೆ. ಬಟ್ ಇಲ್ಲಿ ಡಿಫ್ರೆನ್ಸ್ ಏನು ಅಂದ್ರೆ ಇಲ್ಲಿ ಏರೋಬಿಕ್ ಅಲ್ಲಿ ಜಾಸ್ತಿ ಸಂಖ್ಯೆಯ ATP ರಿಲೀಸ್ ಆಗುತ್ತೆ, ಅನೇರೋಬಿಕ್ ಅಲ್ಲಿ ಕಡಿಮೆ ಸಂಖ್ಯೆಯ ATP ರಿಲೀಸ್ ಆಗುತ್ತೆ. ಇದು ಎಲ್ಲಿ ಅಂದ್ರೆ ಪ್ರಾಣಿಗಳಲ್ಲಿ. ಸೊ ನಾನು ಮಾತಾಡ್ತಾ ಇರೋದು ಅನಿಮಲ್ಸ್ ಅಲ್ಲಿ, ಬೋತ್ ಏರೋಬಿಕ್ ಅಂಡ್ ಅನೇರೋಬಿಕ್. ಬಟ್ ಈಸ್ಟ್ ಅಲ್ಲೂ ಕೂಡ ಅನೇರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಬಟ್ ಈಸ್ಟ್ ಅಲ್ಲಿ ಎಂಡ್ ಪ್ರಾಡಕ್ಟ್ ಏನ್ ರಿಲೀಸ್ ಆಗುತ್ತೆ ಅಂದ್ರೆ ಈಥೈಲ್ ಆಲ್ಕೋಹಾಲ್ ರಿಲೀಸ್ ಆಗುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ನನಗೆ ಏರೋಬಿಕ್ ಮತ್ತೆ ಅನೇರೋಬಿಕ್ ರೆಸ್ಪಿರೇಷನ್ ರಿಲೇಟೆಡ್ ಗೊತ್ತಿರಬೇಕು. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೋಸ್ಟ್ ಅಬಂಡೆಂಟ್ ಟಿಶ್ಯೂ ಇನ್ ದ ಬಾಡಿ, ನಮ್ಮ ದೇಹದಲ್ಲಿರ್ತಕ್ಕಂಥ ಅತಿ ಹೇರಳವಾದ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ಏನು ಟಿಶ್ಯೂ ಅಂದ್ರೆ? ಟಿಶ್ಯೂ ಅಂದ್ರೆ ಗ್ರೂಪ್ ಆಫ್ ಸೆಲ್ಸ್ ದಟ್ ಪರ್ಫಾರ್ಮ್ಸ್ ಅ ಪರ್ಟಿಕ್ಯುಲರ್ ಫಂಕ್ಷನ್ ಅಲ್ವಾ. ಒಂದು ಕೋಶಗಳ ಗುಂಪಾಗಿರುತ್ತೆ, ಅದು ಒಂದು ನಿರ್ದಿಷ್ಟ ಕ್ರಿಯೆಯನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಗುಂಪನ್ನ ನಾವು ಅಂಗಾಂಶ ಅಂತ ಕರಿತೀವಿ. ಹಾಗಿದ್ರೆ ನಮ್ಮ ದೇಹದಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಟಿಶ್ಯೂ ಅಥವಾ ಅಂಗಾಂಶ ಯಾವುದು ಅಂತ ಕೇಳಿದರೆ ಆಯ್ಕೆಗಳು ಕನೆಕ್ಟಿವ್ ಟಿಶ್ಯೂ ಸಂಯೋಜಕ ಅಂಗಾಂಶ, ನರ್ವಸ್ ಟಿಶ್ಯೂ ನರಕೋಶ, ಮಸ್ಕ್ಯುಲರ್ ಸ್ನಾಯು ಟಿಶ್ಯೂ, ಎಪಿಥೀಲಿಯಲ್ ಅಂಗಾಂಶ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಕನೆಕ್ಟಿವ್ ಟಿಶ್ಯೂ ಅಥವಾ ಸಂಯೋಜಕ ಅಂಗಾಂಶ ನಮ್ಮ ದೇಹದಲ್ಲಿ ಜಾಸ್ತಿ ಇರುತ್ತೆ. ಸೊ ಇದರ ವಿವರಣೆಯನ್ನು ನೋಡೋದಾದ್ರೆ ಈ ಸಂಯೋಜಕ ಅಂಗಾಂಶ ಅನ್ನೋದಿದೆಯಲ್ಲ, ಇಟ್ ಈಸ್ ದೇರ್ ಇನ್ ಆಲ್ಮೋಸ್ಟ್ ಆಲ್ ದಿ ಟಿಶ್ಯೂಸ್ ಇನ್ ಯುವರ್ ಬಾಡಿ. ಲೈಕ್ ಬೋನ್ ಅಲ್ಲಿ ಇರ್ಬೋದು ಮೂಳೆ, ಕಾರ್ಟಿಲೇಜ್ ಅಂದ್ರೆ ಮೃದುವಾದ ಬೋನ್ ಅಲ್ಲಿ ಕಾರ್ಟಿಲೇಜ್ ಇರುತ್ತೆ, ಸಾಫ್ಟ್ ಪಾರ್ಟ್ ಆಫ್ ದಿ ಬೋನ್ ನಾವು ಕಾರ್ಟಿಲೇಜ್ ಅಂತ ಕರಿತೀವಿ. ಫ್ಯಾಟ್ ಕೊಬ್ಬಿನಲ್ಲಿ ಇರುತ್ತೆ, ಬ್ಲಡ್ ಕೂಡ ಅದನ್ನ ಕನೆಕ್ಟಿವ್ ಟಿಶ್ಯೂ ಅಂತಾನೆ ಕರಿತೀವಿ. ಅದಾದ್ಮೇಲೆ ಲಿಂಫ್ಯಾಟಿಕ್ ಟಿಶ್ಯೂ ಅಥವಾ ದುಗ್ಧರಸ ಅಂಗಾಂಶ ಅಂತ ಕರಿತೀವಿ. ಸೊ ಇದರಿಂದ ಇಟ್ ಈಸ್ ಆಲ್ಮೋಸ್ಟ್ ದೇರ್ ಎವ್ರಿವೇರ್. ಸೊ ಅದರಿಂದ ಇದನ್ನ ನಾವು ಮೋಸ್ಟ್ ಅಬಂಡೆಂಟ್ ಟಿಶ್ಯೂ ಇನ್ ದ ಬಾಡಿ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ ವೈಟಮಿನ್ ರಿಕ್ವೈರ್ಡ್ ಫಾರ್ ದಿ ಸಿಂಥಸಿಸ್ ಆಫ್ ನ್ಯೂಕ್ಲಿಕ್ ಆಸಿಡ್ ಈಸ್, ನ್ಯೂಕ್ಲಿಯಿಕ್ ಆಮ್ಲದ ಸಂಶ್ಲೇಷಣೆಗೆ ಅಗತ್ಯವಾದ ವಿಟಮಿನ್ ಯಾವುದು? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನನಗೆ ನ್ಯೂಕ್ಲಿಕ್ ಆಸಿಡ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ನ್ಯೂಕ್ಲಿಕ್ ಆಸಿಡ್ಸ್ ಆರ್ ನಥಿಂಗ್ ಬಟ್
DNA ಇರ್ಬೋದು ಅಥವಾ RNA ಇರ್ಬೋದು, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಥವಾ ರೈಬೋನ್ಯೂಕ್ಲಿಕ್ ಆಸಿಡ್. ಸೊ ಈ DNA ಅಥವಾ RNA ಫಾರ್ಮೇಶನ್ ಆಗ್ಬೇಕಾದ್ರೆ ಯಾವ ವೈಟಮಿನ್ ನಮ್ಗೆ ಬೇಕಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ಏನು ಅಂದ್ರೆ ಟೋಕೋಫೆರಾಲ್, ಫೋಲಿಕ್ ಆಸಿಡ್, ಸೈನೋಕೋಬಲಮೈನ್ ಅಂಡ್ ರಿಬೋಫ್ಲೇವಿನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಫೋಲಿಕ್ ಆಸಿಡ್ should be the correct answer. ಹಾಗಿದ್ರೆ ಇದರ ವಿವರಣೆಯನ್ನ ನೋಡ್ತಾ ಬಂದ್ಬಿಡೋಣ. ಸೊ ವಾಟ್ is this folic acid? Folic acid may function in an enzyme system responsible for the synthesis of thymine, which in turn is used in the formation of nucleic acid. ಅಂದ್ರೆ ಫೋಲಿಕ್ ಆಮ್ಲವು ಥೈಮಿನ್ ಸಂಶ್ಲೇಷಣೆಗೆ ಕಾರಣವಾದ ಕಿಣ್ವ, ಇದನ್ನು ನ್ಯೂಕ್ಲಿಕ್ ಆಮ್ಲವನ್ನು ರೂಪಿಸಲು ಬಳಸಲಾಗುತ್ತದೆ. ಸೊ ಫಾರ್ ಎಕ್ಸಾಂಪಲ್ ನಾವು DNA ಅಂತ ತಗೊಂಡ್ರೆ ಅದು ಡಬಲ್ ಸ್ಟ್ಯಾಂಡೆಡ್ ಇರುತ್ತೆ ಈ ತರ. ಸೊ ಇಲ್ಲಿ ತಿರುಗ್ತಾ ಇದೆಯಲ್ವಾ, ಅದೇ ತರ ಈ ತರ ಡಬಲ್ ಸ್ಟ್ಯಾಂಡೆಡ್ ಇರುತ್ತೆ. ಸೊ ಈ ಡಬಲ್ ಸ್ಟ್ಯಾಂಡೆಡ್ ಮಧ್ಯ ಈ ತರ ಕನೆಕ್ಷನ್ಸ್ ಇರುತ್ತೆ. ಸೊ ಇಲ್ಲಿ ಕನೆಕ್ಷನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ನ್ಯೂಕ್ಲಿಕ್ ಆಸಿಡ್ಸ್ ಇರುತ್ತೆ, ಅದನ್ನ ನಾವು ATGC, ಓಕೆ, ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ. ಓಕೆ, ನ್ಯೂಕ್ಲಿಯೋಟೈಡ್ಸ್ ನ ನಾವು ATGC ಅಂತ ಕರಿತೀವಿ. DNA ಅಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯೋಟೈಡ್ಸ್ ಯಾವ್ದು ಅಂದ್ರೆ ಅಡಿನೈನ್, ಥೈಮಿನ್, ಗ್ವಾನಿನ್ ಮತ್ತೆ ಸೈಟೋಸಿನ್. ಅಡಿನೈನ್ ಮತ್ತೆ ಥೈಮಿನ್ ಎರಡು ಬಾಂಡ್ ಆಗಿರುತ್ತೆ ವಿತ್ 2 ಹೈಡ್ರೋಜನ್ ಬಾಂಡ್ಸ್. ಸೊ ಎರಡರ ಮಧ್ಯ 2 ಬಂಧಗಳಿರುತ್ತೆ. ಮತ್ತೆ ಗ್ವಾನಿನ್ ಮತ್ತೆ ಸೈಟೋಸಿನ್ ಎರಡು ಬಾಂಡ್ ಆಗಿರುತ್ತೆ. ಸೊ ಅವುಗಳ ಮಧ್ಯ 3 ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ. ಓಕೆ, ಸೊ ಇದು ಕೂಡ ನಮ್ಗೆ ಗೊತ್ತಿರಬೇಕು. AT ಡಬಲ್ ಬಾಂಡ್ ಅಂಡ್ GC ಟ್ರಿಪಲ್ ಬಾಂಡ್ ಇರುತ್ತೆ. ದಿಸ್ ಈಸ್ ಇನ್ ಕೇಸ್ ಆಫ್ DNA. ಓಕೆ, ಅದೇ RNA ಆದ್ರೆ ಅದು ಸಿಂಗಲ್ ಸ್ಟ್ರಾಂಡ್ ಇರುತ್ತೆ. DNA ತರ ಡಬಲ್ ಸ್ಟ್ರಾಂಡ್ ಇರಲ್ಲ, ಅದು ಏಕ ಸುರುಳಿಯನ್ನು ಹೊಂದಿರುತ್ತೆ. ಯಾವುದು RNA. ಬಟ್ ಇಲ್ಲಿ ಒನ್ ಚೇಂಜ್ ಏನು ಅಂದ್ರೆ RNA ಅಲ್ಲಿ ಥೈಮಿನ್ ಇರಲ್ಲ, ಅದ್ರ ಬದಲು ಯುರಾಸಿಲ್ ಇರುತ್ತೆ. ಓಕೆ, ಸೊ ಥೈಮಿನ್ ಬದಲು ಏನಿರುತ್ತೆ, ಯುರಾಸಿಲ್ ಇರುತ್ತೆ. ಸೊ ಇಷ್ಟು ಕಾಂಪೊನೆಂಟ್ಸ್ ನಮ್ಗೆ ಗೊತ್ತಿರಬೇಕು. ಬಟ್ ಈ ಥೈಮಿನ್ ಫಾರ್ಮೇಶನ್ ಆಗೋದಿಕ್ಕೆ ಮೇಜರ್ ಆಗಿ ನಮ್ಗೊಂದು ವೈಟಮಿನ್ ಬೇಕಾಗುತ್ತೆ. ಸೊ ಅದ್ಯಾವುದು ಅಂದ್ರೆ ಫೋಲಿಕ್ ಆಸಿಡ್. ಸೊ ಅದಕ್ಕೆ ಹೇಳೋದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಫೋಲಿಕ್ ಆಸಿಡ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಡ್ಯೂ ಟು ದಿ ಫಾರ್ಮೇಶನ್ ಆಫ್ ದಿಸ್ ಪರ್ಟಿಕ್ಯುಲರ್ ನ್ಯೂಕ್ಲಿಯೋಟೈಡ್ಸ್, ಇನ್ ಟರ್ನ್ ದಟ್ ಹೆಲ್ಪ್ಸ್ ಇನ್ ದಿ ಫಾರ್ಮೇಶನ್ ಆಫ್ DNA. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಯೆಲ್ಲೋ ಕಲರ್ ಆಫ್ ಯೂರಿನ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್, ಮೂತ್ರದ ಹಳದಿ ಬಣ್ಣವು ಡ್ಯಾಶ್ ಇರುವಿಕೆಯಿಂದಾಗಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಓಕೆ, ಸೊ ಈ ಪ್ರಶ್ನೆಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳು ಬೈಲ್ ಜ್ಯೂಸ್ ಪಿತ್ತರಸ, ಯೂರೋಕ್ರೋಮ್ ಅಂತ ಕೊಟ್ಟಿದ್ದಾರೆ, ಲಿಂಫ್ ದುಗ್ಧರಸ ಅಂತ ಕೊಟ್ಟಿದ್ದಾರೆ, ಕೊಲೆಸ್ಟರಾಲ್ ಅಂತ ಕೊಟ್ಟಿದ್ದಾರೆ. ಸೊ ತುಂಬಾ ಈಸಿಯಾಗಿ ಗೆಸ್ ಮಾಡ್ಬೋದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ, ಯೂರೋಕ್ರೋಮ್. ಕ್ರೋಮ್ ಅಂದ್ರೇನೆ ಕಲರ್ ಅಲ್ವಾ. ಸೊ ಯೂರೋ ಅಂದ್ರೆ ಯೂರಿನ್. ಓಕೆ, ಸೊ ದಿಸ್ ಇಸ್ ದ due to the presence of this yellow color of the urine is going to be seen. Okay, so ಇದ್ರ ಬಗ್ಗೆ ವಿವರಣೆ ಕೊಡೋದಾದ್ರೆ ಅದನ್ನ ಆಕ್ಚುಲಿ ನಾವು ಯೂರೋಬಿಲಿನ್ ಅಂತ ಕರಿತೀವಿ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಯೂರೋಕ್ರೋಮ್, is the chemical responsible for the yellow color of your urine. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. In diseases like polio, the cells that get destroyed by virus are, ಪೋಲಿಯೋದಂತಹ ಕಾಯಿಲೆಗಳಲ್ಲಿ ವೈರಸ್ ನಿಂದ ನಾಶವಾಗುವ ಜೀವಕೋಶಗಳು ಯಾವುವು? ಇದಕ್ಕೆ ಆಯ್ಕೆಗಳು ಏನ್ ಕೊಟ್ಟಿದ್ದಾರೆ ಅಂದ್ರೆ ಮೋನೋಸೈಟ್ಸ್ ಅಂತ ಕೊಟ್ಟಿದ್ದಾರೆ, ಎರಿಥ್ರೋಸೈಟ್ಸ್ ಅಂತ ಕೊಟ್ಟಿದ್ದಾರೆ, ಮೋಟಾರ್ ನ್ಯೂರಾನ್ಸ್ ಅಂತ ಕೊಟ್ಟಿದ್ದಾರೆ, ಸೆನ್ಸಾರ್ ನ್ಯೂರಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ಸ್ವಲ್ಪ ನಾವು ಆಪ್ಷನ್ಸ್ ನ ನೋಡಿದ್ರೆ ಇಫ್ ಯು ಡು ನಾಟ್ ನೋ ದಿ ಕರೆಕ್ಟ್ ಆನ್ಸರ್, ಆಪ್ಷನ್ಸ್ ನೋಡಿ ನಾವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಬೋದು. ಮೋನೋಸೈಟ್ ಮತ್ತೆ ಎರಿಥ್ರೋಸೈಟ್ ನ ನಾವು ಎಲಿಮಿನೇಟ್ ಮಾಡ್ಬೋದು ಬಿಕಾಸ್ ದೀಸ್ ಆರ್ ಪಾರ್ಟ್ಸ್ ಆಫ್ ಬ್ಲಡ್. ಓಕೆ, ಸೊ ಬ್ಲಡ್ಗೂ ಪೋಲಿಯೋಗೂ ಇಟ್ ಇಸ್ ನಾಟ್ ರಿಲೇಟೆಡ್. ಸೊ ಇದು ನ್ಯೂರಾನ್ ರಿಲೇಟೆಡ್ ಆಗಿರೋದ್ರಿಂದ ಸೊ ಇವೆರಡರಲ್ಲಿ ನಾವು ಕರೆಕ್ಟ್ ಆನ್ಸರ್ ಪಿಕ್ ಮಾಡ್ಬೇಕಾಗತ್ತೆ. ಸೊ ಸರಿಯಾದ ಉತ್ತರ ಯಾವುದು ಅಂದ್ರೆ ಮೋಟಾರ್ ನ್ಯೂರಾನ್ಸ್, ಮೋಟಾರ್ ನರಕೋಶಗಳು ಡೆಸ್ಟ್ರಾಯ್ ಆಗೋದ್ರಿಂದ ಪೋಲಿಯೋ ಕಾಯಿಲೆ ಬರುತ್ತೆ. ಓಕೆ, ಸೊ ಇದರ ವಿವರಣೆ ನೋಡೋದಾದ್ರೆ ಈ ಮೋಟಾರ್ ನ್ಯೂರಾನ್ಸ್ ಎಲ್ಲಿರುತ್ತಂದ್ರೆ ಸ್ಪೈನಲ್ ಕಾರ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಬ್ರೈನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ತಗೊಂಡ್ರೆ, ಸೊ ದಿ ಮೇನ್ ಪಾರ್ಟ್ ಆಫ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಸ್ ಬ್ರೈನ್ ಅಂಡ್ ಬ್ರೈನ್ ಈಸ್ ಕನೆಕ್ಟೆಡ್ ಟು ದಿ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಇಂದ ಏನಾಗುತ್ತೆ ಅಂದ್ರೆ ನರಗಳು ಆಚೆ ಬಂದಿರುತ್ತೆ. ಅರ್ಥ ಆಯ್ತಲ್ವಾ. ಸೊ ಮೋಟಾರ್ ನ್ಯೂರಾನ್ಸ್ ಆಫ್ ದಿ ಸ್ಪೈನಲ್ ಕಾರ್ಡ್. ಸೊ ಈ ಮೆದುಳು ಬಳ್ಳಿ ಅಂತ ಏನ್ ಹೇಳ್ತೀವಲ್ವಾ, ಸೊ ಈ ಮೆದುಳು ಬಳ್ಳಿಯಿಂದ ನರಗಳು ಆಚೆ ಬಂದಿರುತ್ತೆ. ಸೊ ಅವುಗಳನ್ನ ನಾವು ಮೋಟಾರ್ ನ್ಯೂರಾನ್ಸ್ ಅಂತ ಕರಿತೀವಿ. ಆ ಮೋಟಾರ್ ನ್ಯೂರಾನ್ಸ್ ಆಫ್ ದಿ ಸ್ಪೈನಲ್ ಕಾರ್ಡ್ ಆರ್ ಪಾರ್ಟ್ಸ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಅಂಡ್ ದೇ ಕನೆಕ್ಟ್ ಟು ಮಸಲ್ಸ್ ಅಲ್ವಾ, ನಮ್ಗೆ ಗೊತ್ತಲ್ವಾ. ಸೊ ಪೋಲಿಯೋ ಆದ್ರೆ ಮಸಲ್ ಮೂವ್ಮೆಂಟ್ ಅಷ್ಟು ಇರೋದಿಲ್ಲ. ಸೊ ಅವು ಮಸಲ್ಸ್ಗೆ ಕನೆಕ್ಟ್ ಆಗಿರುತ್ತೆ.
ಅದ್ರ ಜೊತೆ ಗ್ಲ್ಯಾಂಡ್ಸ್ಗೆ ಮತ್ತೆ ಅದರ್ ಆರ್ಗನ್ಸ್ಗೂ ಕನೆಕ್ಟ್ ಆಗಿರುತ್ತೆ. ಬಟ್ ನಮ್ಗೆ ಮೇಜರ್ ಆಗಿ ಇಲ್ಲಿ ಫೋಕಸ್ ಮಾಡ್ತಾ ಇರೋದು ಯಾವುದು ನಾವು ಮಸಲ್ಸ್, ಯಾಕಂದ್ರೆ ಪೋಲಿಯೋದಲ್ಲಿ ಮಸಲ್ಸ್ ಮೂವ್ಮೆಂಟೇ ಇಂಪ್ಯಾಕ್ಟ್ ಆಗಿರುತ್ತೆ ಅಲ್ವಾ. ಥ್ರೂ ಔಟ್ ದಿ ಬಾಡಿ, ಸೊ ಡೈರೆಕ್ಟ್ಲಿ ಕಂಟ್ರೋಲ್ ಆಲ್ ಆರ್ ಮಸಲ್ ಮೂವ್ಮೆಂಟ್ಸ್. ಓಕೆ, ಸೊ ಈ ಮೋಟಾರ್ ನ್ಯೂರಾನ್ಸ್ ಏನಿರುತ್ತೆ, ಸೊ ನಮ್ಮ ಮಸಲ್ ಮೂವ್ಮೆಂಟ್ಸ್ ನ ಅವು ಮಾನಿಟರ್ ಮಾಡುತ್ತೆ. ಯಾವಾಗ ಈ ವೈರಸ್ ಬಂದು ಈ ಮೋಟಾರ್ ನ್ಯೂರಾನ್ಸ್ ನ ಡೆಸ್ಟ್ರಾಯ್ ಮಾಡುತ್ತೋ, ಓಕೆ, ಸೊ ಇದನ್ನ ಮೋಟಾರ್ ನ್ಯೂರಾನ್ಸ್ ಏನಿರುತ್ತೆ, ಸೊ ಇದು ಮಸಲ್ಗೆ ಕನೆಕ್ಟ್ ಆಗಿರುತ್ತೆ. ಯಾವಾಗ ಈ ಮೋಟಾರ್ ನ್ಯೂರಾನ್ ಡೆಸ್ಟ್ರಾಯ್ ಆಗುತ್ತೋ, ಸೊ ಅವಾಗ ಅದೇನ್ ಆಗುತ್ತೆ ಅಂದ್ರೆ ಪೋಲಿಯೋ ಈಸ್ ಗೋಯಿಂಗ್ ಟು ಕಾಸ್ ಇನ್ ದಟ್ ಪರ್ಟಿಕ್ಯುಲರ್ ಪೀಪಲ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮ್ಯಾಕ್ಸಿಮಮ್ ಫಿಕ್ಸೇಷನ್ ಆಫ್ ಸೋಲಾರ್ ಎನರ್ಜಿ ಈಸ್ ಡನ್ ಬೈ. ಸೌರಶಕ್ತಿಯ ಗರಿಷ್ಠ ಸ್ಥಿರೀಕರಣವನ್ನು ಇದರಿಂದ ಮಾಡಲಾಗುತ್ತದೆ. ಓಕೆ, ಸೊ ಆಪ್ಷನ್ಸ್: ಫಂಗೈ ಶಿಲೀಂಧ್ರ, ಪ್ರೋಟೋಜುವಾ, ಬ್ಯಾಕ್ಟೀರಿಯಾ, ಗ್ರೀನ್ ಪ್ಲಾಂಟ್ಸ್ ಹಸಿರು ಸಸ್ಯಗಳು. ವೆರಿ ಈಸಿ ಗೆಸ್ ಮಾಡ್ಬೋದು. ಸೊ ಜಾಸ್ತಿ ಸೋಲಾರ್ ಎನರ್ಜಿನ ಫಿಕ್ಸ್ ಮಾಡೋ ಕಾಂಪೋನೆಂಟ್ ಯಾವುದು ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಗ್ರೀನ್ ಪ್ಲಾಂಟ್ಸ್ ಹಸಿರು ಸಸ್ಯಗಳು ಅಧಿಕವಾದ ಸೂರ್ಯನ ಬೆಳಕನ್ನು ಸ್ಥಿರೀಕರಣಗೊಳಿಸತಕ್ಕಂಥ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಬಿಕಾಸ್ ಫಾರ್ ಫೋಟೋಸಿಂಥಸಿಸ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯೋದೇ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಶೆಡ್ಡಿಂಗ್ ಆಫ್ leaves and fruits is due to the presence of hormone named. ಯಾವ ಹಾರ್ಮೋನ್ ಇರುವುದರಿಂದ ಎಲೆಗಳು ಮತ್ತು ಹಣ್ಣುಗಳು ಉದುರುತ್ತವೆ? ಓಕೆ, ಸೊ there's a hormone that is responsible. ಇಲ್ಲಾಂದ್ರೆ ಎಲೆಗಳು ಮತ್ತೆ ಹೂಗಳು ಅಥವಾ ಹಣ್ಣುಗಳು ಉದುರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಹಾರ್ಮೋನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ಯಾವ್ದು ಅಂದ್ರೆ ಇಂಡೋಲ್ ಅಸಿಟಿಕ್ ಆಸಿಡ್, ನ್ಯಾಫ್ಥಲಿನ್ ಅಸಿಟಿಕ್ ಆಸಿಡ್, ಗಿಬ್ಬರ್ಲಿನ್ಸ್ ಅಂತ ಕೊಟ್ಟಿದ್ದಾರೆ, ಆಪ್ಸಿಸಿಕ್ ಆಸಿಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಸಿಸಿಕ್ ಆಸಿಡ್ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗಿದ್ರೆ ಇಂಡೋಲ್ ಅಸಿಟಿಕ್ ಆಸಿಡ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್. ಓಕೆ, ಸೊ ಇದು ಸಸ್ಯ ಜೀವಕೋಶಗಳಿರುತ್ತಲ್ವಾ, ಆ ಸಸ್ಯ ಜೀವಕೋಶಗಳ ವಿಭಜನೆ, ಸೆಲ್ ಡಿವಿಷನ್ ಅಥವಾ ಸೆಲ್ ಎಲಾಂಗೇಷನ್. ಓಕೆ, ಅವು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಯಾವುದು? ಇಂಡೋಲ್ ಅಸಿಟಿಕ್ ಆಸಿಡ್. ನೆಕ್ಸ್ಟ್, ನ್ಯಾಫ್ಥಲಿನ್ ಅಸಿಟಿಕ್ ಆಸಿಡ್ ಏನಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳ್ತೀವಿ. ವೆಜಿಟೇಟಿವ್ ಪ್ರಾಪಗೇಷನ್ ಅಂದ್ರೆ ಅಲೈಂಗಿಕ ಬೆಳವಣಿಗೆ, ವೆಜಿಟೇಟಿವ್ ಪ್ರಾಪಗೇಷನ್. ಫಾರ್ ಎಕ್ಸಾಂಪಲ್ ಸ್ಟೆಮ್ ಇರುತ್ತೆ, ಕಾಂಡ ಇರುತ್ತೆ, ಸೊ ಅದು ವೃದ್ಧಿ ಆಗುತ್ತೆ. ಸೊ ಅದನ್ನ ನಾವು ಏನಂತ ಕರಿತೀವಿ? ವೆಜಿಟೇಟಿವ್ ಪ್ರಾಪಗೇಷನ್ ಅಥವಾ ಅಲೈಂಗಿಕ ಬೆಳವಣಿಗೆ ಅಂತ ಕರಿತೀವಿ. ಸೊ ಅದಕ್ಕೆ ಬೇಸಿಕಲಿ ನಮ್ಗೆ ನ್ಯಾಫ್ಥಲಿನ್ ಬಹಳ ಯೂಸ್ ಆಗುತ್ತೆ. ನೆಕ್ಸ್ಟ್, ಗಿಬ್ಬರ್ಲಿನ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇಟ್ ಈಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಸೀಡ್ ಜರ್ಮಿನೇಷನ್. ಓಕೆ, ಸೊ ಸೀಡ್ ಜರ್ಮಿನೇಷನ್, ಬೀಜಗಳ ಮೊಳಕೆ ಅಂತ ಏನ್ ಹೇಳ್ತೀವಲ್ಲ, ಸೀಡ್ ಜರ್ಮಿನೇಷನ್ಗೆ ಸಹಾಯ ಮಾಡುತ್ತೆ. ಅದಾದ್ಮೇಲೆ ಕಾಂಡಗಳು ಉದ್ದವಾಗಿ ಬೆಳೆಯೋದಿಕ್ಕೆ ಅದನ್ನ ನಾವು ಸ್ಟೆಮ್ ಎಲಾಂಗೇಷನ್ ಅಂತ ಕರಿತೀವಿ. ಸೊ ಅದಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ಈ ಎಲ್ಲಾ ಕ್ರಿಯೆಗಳಲ್ಲೂ ಸಹಾಯ ಆಗುತ್ತೆ. ಅಂಡ್ ಆಬ್ಸಿಸಿಕ್ ಆಸಿಡ್ ಅಲಾಂಗ್ ವಿತ್ ಶೆಡ್ಡಿಂಗ್ ಆಫ್ ಲೀವ್ಸ್ ಇದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೂ ಸಹಾಯ ಆಗುತ್ತೆ. ಸೊ ಬೆಳವಣಿಗೆ ಮತ್ತು ಅಭಿವೃದ್ಧಿಗೂ ಕೂಡ ಸಹಾಯ ಆಗುತ್ತೆ. ಸೊ ಕೆಲವೊಂದು ಪರೀಕ್ಷೆಗಳಲ್ಲಿ ನಿಮ್ಗೆ ಆಬ್ಸಿಸಿಕ್ ಆಸಿಡ್ ಬದಲು ಈಥೈಲೀನ್ ಅಂತ ಏನಾದ್ರೂ ಕೊಟ್ಟಿದ್ರೆ ಸೊ ನೀವು ಇದನ್ನ ಚೂಸ್ ಮಾಡ್ಬೋದು. ಸೊ ಈಥೈಲಿನ್ ಇಂದ ಕೂಡ ಎಲೆಗಳು ಉದುರ್ಲಿಕ್ಕೆ ಕಾರಣ ಆಗಿರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟರ್ ಪೊಲ್ಯೂಷನ್ ಆಫ್ ಅ ರಿವರ್ ಈಸ್ ಮೆಷರ್ಡ್ ಬೈ. ನದಿ ನೀರಿನ ಮಾಲಿನ್ಯವನ್ನು ಡ್ಯಾಶ್ ನಿಂದ ಅಳೆಯಲಾಗುತ್ತದೆ. ಸೊ ಕೊಟ್ಟಿರೋ ಆಯ್ಕೆಗಳು: ಅಮೌಂಟ್ ಆಫ್ ಕ್ಲೋರಿನ್ ಡಿಸಾಲ್ವ್ಡ್ ಇನ್ ವಾಟರ್, ನೀರಿನಲ್ಲಿ ಕರಗಿರುವ ಕ್ಲೋರಿನ್ ಪ್ರಮಾಣ; ಅಮೌಂಟ್ ಆಫ್ ಓಝೋನ್ ಡಿಸಾಲ್ವ್ಡ್ ಇನ್ ವಾಟರ್, ನೀರಿನಲ್ಲಿ ಕರಗಿರ್ತಕ್ಕಂಥ ಓಝೋನ್ ಪ್ರಮಾಣ; ಅಮೌಂಟ್ ಆಫ್ ನೈಟ್ರೋಜನ್ ಡಿಸಾಲ್ವ್ಡ್ ಇನ್ ವಾಟರ್, ನೀರಿನಲ್ಲಿ ಕರಗಿರ್ತಕ್ಕಂಥ ಸಾರಜನಕದ ಪ್ರಮಾಣ; ಅಮೌಂಟ್ ಆಫ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್, ನೀರಿನಲ್ಲಿ ಕರಗಿರ್ತಕ್ಕಂಥ ಆಮ್ಲಜನಕದ ಪ್ರಮಾಣ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಅಮೌಂಟ್ ಆಫ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್. ಅಂದ್ರೆ ನೀರಿನಲ್ಲಿ ಎಷ್ಟು ಆಮ್ಲಜನಕ, ಕರಗಿರ್ತಕ್ಕಂಥ ಆಮ್ಲಜನಕದ ಪ್ರಮಾಣ ಇದೆ. ಸೊ ಇದನ್ನ ಮೆಜರ್ ಮಾಡೋದ್ರ ಮುಖಾಂತರ ಸೊ ನದಿ ನೀರಿನ ಮಾಲಿನ್ಯವನ್ನು ನಾವು ಅಳತೆ ಮಾಡ್ತೇವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಡಿಸೀಸಸ್ ಇಸ್ ಆಲ್ಸೋ ನೋನ್ ಆಸ್ ಪಿಂಕ್ ಐ. ಈ ಕೆಳಗಿನ ಕಾಯಿಲೆಗಳಲ್ಲಿ ಯಾವುದನ್ನು ಪಿಂಕ್ ಐ ಎಂದು ಕೂಡ ನಾವು ಕರೆಯುತ್ತೇವೆ. ಸೊ ಈ ಪ್ರಶ್ನೆಗೆ ಇರ್ತಕ್ಕಂಥ ಆಪ್ಷನ್ಸ್ ಯಾವ್ದು ಅಂದ್ರೆ ಕಂಜಕ್ಟಿವೈಟಿಸ್, ಮಯೋಪಿಯಾ ಅಂತ ಕೊಟ್ಟಿದ್ದಾರೆ, ಆಸ್ಟಿಗ್ಮ್ಯಾಟಿಸಮ್ ಅಂತ ಕೊಟ್ಟಿದ್ದಾರೆ, ಪ್ರೆಸ್ ಬಯೋಪಿಯಾ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಕಂಜಕ್ಟಿವೈಟಿಸ್. ಓಕೆ, ಸೊ ಕಂಜಕ್ಟಿವೈಟಿಸ್ ನ ನಾವು ಪಿಂಕ್ ಐಸ್ ಅಂತ ಕೂಡ ಕರಿತೀವಿ. ಹಾಗಿದ್ರೆ
ವಾಟ್ ಈಸ್ ಪಿಂಕ್ ಐ? See, for example, ನಮ್ಮ ಇದು ಸೊ ಇಫ್ ಯು ಸಿ ದಿಸ್ ಪರ್ಟಿಕ್ಯುಲರ್ ಪಿಕ್ಚರ್, ಈ ವೈಟ್ ಪಾರ್ಟ್ ಆಫ್ ದಿ ಐ ಇದೆಯಲ್ವಾ, ಸೊ ಇದ್ರ ಮೇಲೆ ಒಂದು ಲೇಯರ್ ಇರುತ್ತೆ. ಓಕೆ, ಸೊ ಒಂದು ಲೇಯರ್ ಇರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಂಜಕ್ಟೈವಾ ಅಂತ ಕರಿತೀವಿ. ಓಕೆ, ಸೊ ಈ ಕಂಜಕ್ಟೈವಾ ಏನಿರುತ್ತೆ, ಡ್ಯೂ ಟು ಮೈಕ್ರೋಬಿಯಲ್ ಇನ್ಫೆಕ್ಷನ್ ಅಥವಾ ಅಲರ್ಜಿ ಇನ್ಫೆಕ್ಷನ್ ಆದಾಗ ಅದು ಇನ್ಫ್ಲಮೇಷನ್ ಆಗುತ್ತೆ ಅಥವಾ ರೆಡ್ ಆಗುತ್ತೆ ಅಥವಾ ಊದ್ಕೊಳ್ಳುತ್ತೆ. ಸೊ ಆ ಕ್ರಿಯೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕಂಜಕ್ಟಿವೈಟೀಸ್ ಅಂತ ಕರಿತೀವಿ. ಸೊ ಜ್ಞಾಪಕ ಇಟ್ಕೊಳ್ಳಿ, ಮೆಡಿಕಲಿ ಯಾವುದೇ ಟರ್ಮ್ ಐಟೀಸ್ ಅಂತ ಎಂಡ್ ಆದ್ರೆ, ITIS ಅಂತ ಎಂಡ್ ಆದ್ರೆ, ಯು ನೀಡ್ ಟು ಥಿಂಕ್ ದಟ್ ಇಟ್ ಈಸ್ ನಥಿಂಗ್ ಬಟ್ ಇನ್ಫ್ಲಮೇಷನ್. ಆ ಭಾಗದಲ್ಲಿ ಊದಿಕೊಂಡಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕಂಜಕ್ಟೈವಾ ಪ್ಲಸ್ ಐಟಿಸ್ ಅಂದ್ರೆ ಕಂಜಕ್ಟೈವಾ ಊದ್ಕೊಳ್ಳೋದಕ್ಕೆ ನಾವು ಕಂಜಕ್ಟಿವೈಟಿಸ್ ಅಂತ ಕರಿತೀವಿ. ಸೊ pink eye or conjunctivitis is an irritation or inflammation of the conjunctiva which covers the white part of the eyeball. So ಗುಲಾಬಿ ಕಣ್ಣು ಅಥವಾ ಕಂಜಕ್ಟಿವೈಟಿಸ್ ಎನ್ನುವುದು ಕಂಜಕ್ಟೈವದ ಕಿರಿಕಿರಿ ಅಥವಾ ಕಿರಿಕಿರಿ ಅಂದ್ರೆ ನವೆ ಅಂತ ಏನ್ ಹೇಳ್ತೀವಿ, ಇರಿಟೇಷನ್. ಓಕೆ, ನವೆ ಅಥವಾ ಉರಿಯೂತವಾಗಿದೆ. ಇದು ಕಣ್ಣು ಗುಡ್ಡೆಯ ಬಿಳಿ ಭಾಗವನ್ನು ಆವರಿಸುತ್ತದೆ. ಹಾಗಿದ್ರೆ ವಾಟ್ ಆರ್ ದಿ ಅದರ್ ಆಪ್ಷನ್ಸ್? ವಾಟ್ ಈಸ್ ಮಯೋಪಿಯಾ? ಮಯೋಪಿಯಾನ there is other common name also. ಮಯೋಪಿಯಾನ ನಾವು ಶಾರ್ಟ್ ಸೈಟೆಡ್ನೆಸ್ ಅಂತ ಕೂಡ ಕರಿತೀವಿ. ಶಾರ್ಟ್ ಸೈಟೆಡ್ನೆಸ್. ಸೊ ಇದನ್ನ ಕನ್ನಡದಲ್ಲಿ ನಾವು ಸಮೀಪ ದೃಷ್ಟಿ ದೋಷ ಅಂತ ಕೂಡ ಕರಿತೀವಿ. ಸಮೀಪ ದೃಷ್ಟಿ ದೋಷ ಅಂದ್ರೆ ಏನು? ಹತ್ತಿರದ ವಸ್ತುಗಳು ನಮ್ಗೆ ಸರಿಯಾಗಿ ಕಾಣುತ್ತವೆ, ದೂರದ ವಸ್ತುಗಳು ನಮ್ಗೆ ಸರಿಯಾಗಿ ಕಾಣುವುದಿಲ್ಲ. ಓಕೆ, ಅದಾದ್ಮೇಲೆ ಆಸ್ಟಿಗ್ಮ್ಯಾಟಿಸಮ್. ಏನು ಆಸ್ಟಿಗ್ಮ್ಯಾಟಿಸಮ್ ಅಂದ್ರೆ, ಸೊ ನಮ್ಮ ಕಣ್ಣಲ್ಲಿ ಒಂದು ಲೆನ್ಸ್ ಇರುತ್ತೆ, ಒಂದು ಮಸೂರ ಇರುತ್ತೆ. ಈ ಮಸೂರ ಏನಾಗಿರುತ್ತೆ ಅಂದ್ರೆ ಇರ್ರೆಗ್ಯುಲರ್ ಶೇಪ್ ಆಗೋಗಿರುತ್ತೆ ಈ ತರ. ಓಕೆ, ಸೊ ಆ ಕಂಡೀಷನ್ ನಾವು ಆಸ್ಟಿಗ್ಮ್ಯಾಟಿಸಮ್ ಅಂತ ಕರಿತೀವಿ. Now what do you mean by presbyopia? Presbyopia is called as far-sightedness. Far-sightedness ಅಂದ್ರೆ ದೂರದೃಷ್ಟಿ ದೋಷ. ದೂರದೃಷ್ಟಿ ದೋಷ. ದೂರದೃಷ್ಟಿ ದೋಷ ಅಂದ್ರೆ ದೂರದ ವಸ್ತುಗಳು ನಮ್ಗೆ ಸರಿಯಾಗಿ ಕಾಣಿಸುತ್ತೆ, ಹತ್ತಿರದ ವಸ್ತುಗಳು ನಮ್ಗೆ ಸರಿಯಾಗಿ ಕಾಣೋದಿಲ್ಲ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. The group of crop plants that are vegetatively propagated is. ಅಲೈಂಗಿಕ ವಿಧಾನದಿಂದ ಬೆಳೆಯುವ ಸಸ್ಯಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಪೊಟ್ಯಾಟೊ, ಪಪಾಯ, ಬನಾನಾ. ಆಲೂಗಡ್ಡೆ, ಪಪಾಯ ಮತ್ತೆ ಬಾಳೆಹಣ್ಣು. ಶುಗರ್ ಕೇನ್, ಪೊಟ್ಯಾಟೊ, ಬನಾನಾ. ಕಬ್ಬು, ಆಲೂಗಡ್ಡೆ ಮತ್ತೆ ಬಾಳೆಹಣ್ಣು. ಗ್ರೌಂಡ್ ನೆಟ್, ಡ್ರಮ್ ಸ್ಟಿಕ್ ಅಂಡ್ ಕ್ಯಾಶ್ಯೂ ನೆಟ್. ನೆಲಗಡಲೆ, ಬೆಂಡೆಕಾಯಿ ಮತ್ತು ಗೋಡಂಬಿ. ಆನಿಯನ್, ಕೋರಿಯಾಂಡರ್ ಮತ್ತೆ ಲೈಮ್. ಈರುಳ್ಳಿ, ಕೊತ್ತಂಬರಿ ಮತ್ತೆ ಸುಣ್ಣ. ಸೊ ಇದಕ್ಕೆ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ವೆಜಿಟೇಟಿವ್ ಅಥವಾ ಅಲೈಂಗಿಕ ವಿಧಾನದಲ್ಲಿ ಸಸ್ಯಗಳ ಬೆಳವಣಿಗೆ. ಅಲೈಂಗಿಕ ಅಂದ್ರೆ ಏನು? ಸೊ ಒಂದು ಸ್ಟೆಮ್ ಇರ್ಬೋದು, ಕಾಂಡದಿಂದ ಆಗಿರ್ಲಿ ಅಥವಾ ಬರೀ ಒಂದು ರೂಟ್ ಬೇರಿಂದ ಆಗ್ಲಿ ಅಥವಾ ಒಂದು ಎಲೆಯಿಂದ ಆಗ್ಲಿ ಲೀಫ್ ಇಂದ ಆಗ್ಲಿ ಆ ಸಸ್ಯ ಬೆಳವಣಿಗೆ ಆದ್ರೆ ಅದನ್ನ ನಾವು ಅಲೈಂಗಿಕ ವಿಧಾನದಿಂದ ಬೆಳವಣಿಗೆ ಅಂತ ಕರಿತೀವಿ. ಸೀಡ್ಸ್ ಇಂದ, ಸೊ ಬೀಜಗಳ ಉತ್ಪತ್ತಿಯಿಂದ ಬೆಳವಣಿಗೆ ಆದ್ರೆ ಅದನ್ನ ನಾವು ನಾಟ್ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳಲ್ಲ, ಅದನ್ನ ಲೈಂಗಿಕ ಕ್ರಿಯೆಯಿಂದ ಬೆಳವಣಿಗೆ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಆಪ್ಷನ್ಸ್ ಅಲ್ಲಿ ಎಲ್ಲಿ ನಮ್ಗೆ ಸೀಡ್ಸ್ ರಿಲೇಟೆಡ್ ಪ್ಲಾಂಟ್ ಇರುತ್ತೋ ಸೊ ಅದು ಆ ಆಪ್ಷನ್ ನಾವು ಎಲಿಮಿನೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಪೊಟ್ಯಾಟೊ ಅದು ರೈಸೋಮ್, ಅದು ಪೊಟ್ಯಾಟೊ ಬಿತ್ತೋದ್ರಿಂದ ಬರುತ್ತೆ. ಪಪಾಯ ಸೀಡ್ಸ್ ಇಂದ ಬರುತ್ತೆ, ಸೊ ಇದನ್ನ ನಾವು ಎಲಿಮಿನೇಟ್ ಮಾಡ್ಬೋದು. ಇಲ್ಲಿ ಶುಗರ್ ಕೇನ್, ಪೊಟ್ಯಾಟೊ, ಬನಾನಾ, ಸೊ ಇದರಲ್ಲಿ ಯಾವುದು ಸೀಡ್ಸ್ ಇಂದ ಬೆಳೀತಕ್ಕಂತ ಒಂದು ಕ್ರಾಪ್ ಇಲ್ಲ. ಸೊ ಅದರಿಂದ ಇದು ನಮ್ಗೆ ಸರಿಯಾದ ಉತ್ತರ ಆಗಿರತ್ತೆ. ಮಿಕ್ಕಿದ್ ಚೆಕ್ ಮಾಡಿದ್ರೆ ನೋಡಿ, ಗ್ರೌಂಡ್ ನೆಟ್, ನೆಲಗಡಲೆ ಕೂಡ ಸೀಡ್ಸ್ ಇಂದ ಬರುತ್ತೆ, ಸೊ ಇದನ್ನು ಕೂಡ ಎಲಿಮಿನೇಟ್ ಮಾಡ್ಬೋದು. ಆನಿಯನ್, ಕೋರಿಯಾಂಡರ್, ಲೈಮ್. ಓಕೆ, ಸೊ ಲೈಮ್ ಅಂದ್ರೆ ಸುಣ್ಣ ಅಲ್ಲ, ಲೈಮ್ ಅಂದ್ರೆ ಇದು ನಿಂಬೆ. ಓಕೆ, ಸೊ ನಿಂಬೆ. ಸೊ ನಿಂಬೆ ಹಣ್ಣನ್ನ ನಾವು ಸೀಡ್ಸ್ ಬೀಜಗಳಿಂದ ಅದನ್ನ ಬೆಳೆಯಲ್ಪಡುತ್ತೆ. ಸೊ ಈ ಆಪ್ಷನ್ ಕೂಡ ಎಲಿಮಿನೇಟ್ ಆಗುತ್ತೆ. ಸೊ ಸರಿಯಾದ ಉತ್ತರ ಯಾವುದು ಅಂದ್ರೆ ಶುಗರ್ ಕೇನ್, ಪೊಟ್ಯಾಟೊ ಅಂಡ್ ಬನಾನಾ. ಕಬ್ಬು, ಆಲೂಗಡ್ಡೆ ಮತ್ತು ಬಾಳೆಹಣ್ಣು ಅಲೈಂಗಿಕ ವಿಧಾನದಿಂದ ಬೆಳೀತಕ್ಕಂಥ ಸಸ್ಯಗಳಿಗೆ ಉದಾಹರಣೆ ಆಗಿದೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಪೊಟ್ಯಾಟೊ, ಸೊ ಇದರಿಂದ ರೈಸೋಮ್ ಇಂದ ಬೆಳೆಯುತ್ತೆ ಅಥವಾ ಅದನ್ನ ಟ್ಯೂಬರ್ ಅಂತ ಕರಿತೀವಿ, ಸೊ ಅದರಿಂದ ಬೆಳೆಯುತ್ತೆ. ಇವನ್ ಜಿಂಜರ್, ಶುಂಠಿ ಕೂಡ ಅದೇ ರೀತಿ. ಬನಾನಾ, ನೀವು ಸಸ್ಯದ ಬನಾನಾ ನೋಡಿದ್ರೆ ಅದರ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಸ್ಮಾಲ್ ಬನಾನಾ ಪ್ಲಾಂಟ್ಸ್ ಬೆಳೆದಿರುತ್ತೆ. ಸೊ ಅದನ್ನ ನಾವು ಬೇರೆ ಕಡೆ ಅದನ್ನ ಬಿತ್ತನೆ ಮಾಡಿದ್ರೆ ಅದು ದೊಡ್ಡ ಬನಾನಾ ಪ್ಲಾಂಟ್ ಆಗಿ ಬೆಳೆಯುತ್ತೆ. ಅದೇ ರೀತಿ ಶುಗರ್ಗೆ, ಅದೇ ರೀತಿ ಡಾಹ್ಲಿಯಾ, ಡೇರಾ ಗಿಡ ಅಂತ ಏನ್ ಹೇಳ್ತೀವಲ್ವಾ ಹಳ್ಳಿ ಕಡೆ, ಸೊ ಆ ಗಿಡ ಕೂಡ ನಮ್ಗೆ
ಅಲೈಂಗಿಕವಾಗಿ ಬೆಳೀತಕ್ಕಂಥ ಒಂದು ಸಸ್ಯವಾಗಿದೆ. ಸೊ ಇಲ್ಲಿಗೆ ಈ ಸೆಷನ್ ನ ಎಲ್ಲಾ ಪ್ರಶ್ನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮುಂದಿನ ಸೆಷನ್ ಅಲ್ಲಿ ನಾನು ಇನ್ನೂ 10 ಪ್ರಶ್ನೆಗಳೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಸೊ ಐ ವಿಲ್ ಟ್ರೈ ಟು ರಿಪ್ಲೈ ಟು ಯುವರ್ ಕಮೆಂಟ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ. ಡಿಯರ್ ಫ್ರೆಂಡ್ಸ್, ಈ ಒಂದು ಸೆಷನ್ ಅಲ್ಲಿ ಸೈನ್ಸ್ ಸೂಪರ್ 10 MCQs ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪಾರ್ಟ್ 4 ವರೆಗೂ ಆಲ್ರೆಡಿ 40 ಕ್ವೆಶನ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿರುತ್ತೆ. ಆ ವಿಡಿಯೋಸ್ ನ ನೋಡದೇ ಇದ್ದಲ್ಲಿ ಈ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂಥ ಐ ಬಟನ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಎಲ್ಲಾ ಪ್ರಶ್ನೆಗಳನ್ನ ನೋಡ್ಬೋದಾಗಿರುತ್ತೆ. ಮತ್ತು ಈ ಪ್ರಶ್ನೆಗಳು ನಿಮ್ಮ ಎಲ್ಲಾ KPSC ಪರೀಕ್ಷೆಗಳಿಗೆ ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳಿಗೆ, ಬ್ಯಾಂಕಿಂಗ್, SSC ಅಂಡ್ ಆಲ್ ದೀಸ್ ಎಕ್ಸಾಮಿನೇಷನ್ಸ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗಿದ್ರೆ ಈ ಎಲ್ಲಾ ಪ್ರಶ್ನೆಗಳನ್ನು ನಾವು ಅಪ್ಲೈಡ್ ಸೈನ್ಸ್ ಬೇಸ್ಡ್ ಕ್ವೆಶನ್ಸ್ ನ ತೆಗೆದುಕೊಂಡು ಅದನ್ನ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಕೀ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಆನ್ ದಿಸ್ ರಿಗಾರ್ಡ್ ಟುಡೇ ವಿ ವುಡ್ ಬಿ ಡಿಸ್ಕಸಿಂಗ್ ಪಾರ್ಟ್ 5 ಆಫ್ ದಿ ಸೇಮ್. ಅಂಡ್ ಎವ್ರಿ ಟೈಮ್ ನಾನು ನಿಮ್ಗೆ ಒಂದು ಟಾರ್ಗೆಟ್ ಸ್ಕೋರ್ ಕೊಟ್ಟಿರ್ತೀನಿ. ಸೊ ಇವತ್ತಿನ ಟಾರ್ಗೆಟ್ ಸ್ಕೋರ್ ಅಂದ್ರೆ ಔಟ್ ಆಫ್ 10 ನೀವು ಅಟ್ಲೀಸ್ಟ್ 5 ಕ್ವೆಶನ್ಸ್ಗೆ ಅಥವಾ ಮೋರ್ ದೆನ್ 5 ಕ್ವೆಶನ್ಸ್ಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ನಿಮ್ಮ ಸ್ಕೋರ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನಾನು ಪಾರ್ಟ್ 5 ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪಾರ್ಟ್ 4 ನ ರಿವಿಷನ್ ಆಗಿ ನಿಮಗೆ ಟಾಪ್ 2 ಕ್ವೆಶನ್ಸ್ ನ ಕೊಟ್ಟಿರ್ತೀನಿ. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಈ ಪ್ರಶ್ನೆಗಳನ್ನ ಓದಿ ಸರಿಯಾದ ಉತ್ತರವನ್ನ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ಅಂಡ್ ಇವತ್ತು ಉತ್ತರ ಕೊಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಇನ್ಸೆಂಟಿವ್ ಕೂಡ ಕೊಡ್ತಾ ಇದ್ದೀವಿ. ಏನು ಅಂದ್ರೆ, ಯಾರು ಟಾಪ್ 5 ಅಂದ್ರೆ ಫಸ್ಟ್ 5 ಕಮೆಂಟ್ಸ್ ಯಾರು ಮಾಡ್ತಾರೋ ಅವರು ಜ್ಞಾನ ಗಂಗೋತ್ರೀಸ್ ಆನ್ಲೈನ್ ಆಪ್ ಅಲ್ಲಿ ಇರ್ತಕ್ಕಂಥ ಸೈನ್ಸ್ ಕೋರ್ಸ್ ನ 50% ಡಿಸ್ಕೌಂಟ್ಗೆ ನಾವು ಕೊಡಲಿದ್ದೇವೆ. ಸೊ ಆಕ್ಚುಯಲ್ ಪ್ರೈಸ್ ಇಸ್ 999, but you will get all the science component which includes biology, chemistry and physics just for 499. So condition is first 5 students who are going to give correct answers for these 2 questions. So I'll be waiting for your questions. So as soon as you give the correct answer, you can contact this particular number and you can take this particular discount on this particular course. ಹಾಗಿದ್ರೆ ಸೊ ಇವತ್ತಿನ ಕ್ವೆಶನ್ಸ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಇನ್ಸ್ಟ್ರಕ್ಷನ್ ಏನು ಅಂದ್ರೆ, ಪ್ರತಿಯೊಂದು ಕ್ವೆಶನ್ ಬಂದಾಗೂ ನೀವು ವಿಡಿಯೋನ ಪಾಸ್ ಮಾಡಿ ನೀವೇ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡಿ. ತದನಂತರ ನೀವು ವಿಡಿಯೋನ ಪ್ಲೇ ಮಾಡಿ ಅದರ ಸರಿ ಉತ್ತರ ಮತ್ತು ಎಕ್ಸ್ಪ್ಲನೇಷನ್ ನೋಡ್ಬೋದಾಗಿರುತ್ತೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ಕ್ವೆಶನ್ ನಂಬರ್ 41. ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಬೌಟ್ ಬ್ಲಡ್ ಗ್ರೂಪ್ ಬಿ? ಬ್ಲಡ್ ಗ್ರೂಪ್ ಬಿ, ರಕ್ತದ ಗುಂಪು ಬಿ ಗೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಸ್ಟೇಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ, ಇಟ್ ಹ್ಯಾಸ್ ಬಿ ಆಂಟಿಜನ್ ಆನ್ ಇಟ್ಸ್ ರೆಡ್ ಸೆಲ್. ರೆಡ್ ಸೆಲ್ ಅಂದ್ರೆ ನಿಮ್ಗೆ ಗೊತ್ತು, ಇದು RBC ಅಂತ. ಸೊ ರಕ್ತದ ಗುಂಪುಗಳು ಯಾರು ಓದಿರ್ತಾರೋ ಅವರಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಅಂಡ್ ಆಂಟಿ-A ಆಂಟಿಬಾಡಿ ಇನ್ ಇಟ್ಸ್ ಪ್ಲಾಸ್ಮಾ, ಇದು ಅದರ ಕೆಂಪು ಕೋಶಗಳು ಅಂದ್ರೆ ಕೆಂಪು ರಕ್ತ ಕಣಗಳ ಮೇಲೆ ಬಿ ಪ್ರತಿಜನಕವನ್ನು ಹೊಂದಿರುತ್ತದೆ. ಅದರ ಪ್ಲಾಸ್ಮಾದಲ್ಲಿ ಆಂಟಿ-A ಪ್ರತಿಕಾಯವನ್ನು ಹೊಂದಿರುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಏನೇ ಆಗಿರೋದ್ರಿಂದ ಐ ನೀಡ್ ನಾಟ್ ರೀಡ್ ದಿ ರೆಸ್ಟ್ ಆಫ್ ದಿ ಆಪ್ಷನ್ಸ್. You can read the rest of the options for your reference and confirm whether this answer is right or wrong. So instead of wasting my time on reading options, I would prefer giving you more explanation to this particular question. So ಈ ಪ್ರಶ್ನೆಗೆ ಬೇಕಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಏನು ಅಂದ್ರೆ, ಯಾವುದೇ ರಕ್ತದ ಗುಂಪಾಗಿರ್ಲಿ, ಸೊ ರಕ್ತದ ಗುಂಪನ್ನು ನಾವು ಮೇಜರ್ ಆಗಿ ರೆಡ್ ಬ್ಲಡ್ ಸೆಲ್ಸ್ RBC ಕೋಶಗಳ ಆಧಾರದ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಈ ರೆಡ್ ಬ್ಲಡ್ ಕೋಶಗಳ ಮೇಲೆ ಆಂಟಿಜನ್ಸ್ ಇರುತ್ತೆ, ಪ್ರತಿಜನಕಗಳು ಇರುತ್ತೆ. ಸೊ ಈ ಪ್ರತಿಜನಕಗಳಲ್ಲಿ 2 ವಿಧ, A ಮತ್ತೆ B ಅಂತ 2 ಪ್ರತಿಜನಕಗಳಿರುತ್ತವೆ. ಸೊ ಯಾವ ಪ್ರತಿಜನಕ ಇರುತ್ತೋ ಆ ಪ್ರತಿಜನಕ ಆ ರಕ್ತದ ಗುಂಪಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು RBC ಮೇಲೆ A ಪ್ರತಿಜನಕ ಅಥವಾ A ಆಂಟಿಜನ್ ಇದ್ರೆ ಅದನ್ನ A ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಸೊ ಈ ಪ್ರತಿಜನಕದ ಮೇಲೆ B ಆಂಟಿಜನ್ ಇದ್ರೆ ಅದನ್ನ B ಬ್ಲಡ್ ಗ್ರೂಪ್ ಅಂತ ಕರಿತೀವಿ. A ಆಂಟಿಜನ್ ಮತ್ತೆ B ಆಂಟಿಜನ್ ಒಟ್ಟಿಗೆ ಇದ್ರೆ ಆ ಬ್ಲಡ್ ಗ್ರೂಪ್ ನ ನಾವು AB ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಅಂಡ್ ಯಾವುದೇ ಆಂಟಿಜನ್ಸ್ ಇಲ್ದಿದ್ರೆ ಸೊ ಅದನ್ನ ನಾವು O ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಸೊ ಇದು RBC ಮೇಲೆ ಇರುತ್ತೆ. ಅಂಡ್ ಬ್ಲಡ್ ಅಲ್ಲಿ ಬ್ಲಡ್ ಸೆಲ್ಸ್ ಜೊತೆ ಪ್ಲಾಸ್ಮಾ ಕೂಡ ಇರುತ್ತೆ. ಸೊ ಇಲ್ಲಿ RBC ಮೇಲೆ ಆಂಟಿಜನ್ ಇದ್ರೆ ಪ್ಲಾಸ್ಮಾದಲ್ಲಿ ಆಂಟಿಬಾಡಿ ಇರುತ್ತೆ. ಸೊ ಯಾವ ಆಂಟಿಜನ್ ಇರುತ್ತೋ ಅದಕ್ಕೆ ವಿರುದ್ಧವಾದ ಆಂಟಿಬಾಡಿ ಇರುತ್ತೆ ಅಥವಾ ಪ್ರತಿಕಾಯ ಇರುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಬ್ಲಡ್ ಗ್ರೂಪ್ A ಅಂದ್ರೆ ನನ್ನ ಆಂಟಿಬಾಡಿ
ಬಿ ಇರುತ್ತೆ. ಅಂದ್ರೆ ಆಪೋಸಿಟ್ ಆಂಟಿಜನ್ ಮತ್ತೆ ಆಂಟಿಬಾಡಿ ಇರುತ್ತೆ. ಹಾಗಿದ್ರೆ ಎಲ್ಲಾ ಬ್ಲಡ್ ಗ್ರೂಪ್ ಅಲ್ಲಿ ಯಾವ ಆಂಟಿಜನ್ ಇರುತ್ತೆ ಮತ್ತೆ ಯಾವ ಆಂಟಿಬಾಡಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಸ್ ಹೇಳ್ಬಿಡ್ತೀನಿ. ಅಂಡ್ ಒನ್ ಮೋರ್ ಇನ್ಫಾರ್ಮೇಶನ್ ಇಸ್ ಆಂಟಿಜನ್ RBC ಮೇಲೆ ಇರುತ್ತೆ, ಆಂಟಿಬಾಡಿ ಪ್ಲಾಸ್ಮಾದಲ್ಲಿರುತ್ತೆ. ಸೊ ಫಸ್ಟ್, ಇಫ್ ಮೈ ಬ್ಲಡ್ ಗ್ರೂಪ್ ಇಸ್ ಎ, ನನ್ನ ರಕ್ತದ ಗುಂಪು ಎ ಆಗಿದ್ರೆ ನನಗೆ ಎ ಆಂಟಿಜನ್ ಇರುತ್ತೆ, ಪ್ರತಿಜನಕ ಇರುತ್ತೆ, ಮತ್ತೆ ಪ್ಲಾಸ್ಮಾದಲ್ಲಿ ಆಂಟಿ ಬಿ ಆಂಟಿಬಾಡಿ ಇರುತ್ತೆ, ಅಂದ್ರೆ ಆಂಟಿ ಬಿ ಪ್ರತಿಕಾಯ ಇರುತ್ತೆ. ನೆಕ್ಸ್ಟ್, ಬ್ಲಡ್ ಗ್ರೂಪ್ ಬಿ ಆದ್ರೆ ನನ್ನ RBC ಮೇಲೆ ಆಂಟಿಜನ್ ಪ್ರತಿಜನಕ ಬಿ ಇರುತ್ತೆ, ಮತ್ತೆ ನನ್ನ ಪ್ಲಾಸ್ಮಾದಲ್ಲಿ ಆಂಟಿಬಾಡಿ ಯಾವ್ದಿರುತ್ತೆ ಅಂದ್ರೆ ಆಂಟಿ ಎ ಇರುತ್ತೆ. ಸಪೋಸ್ ಇಫ್ ಮೈ ಬ್ಲಡ್ ಗ್ರೂಪ್ ಇಸ್ ಎ ಬಿ ಬ್ಲಡ್ ಗ್ರೂಪ್ ಆಗಿದ್ದಲ್ಲಿ ನನ್ನ RBC ಮೇಲೆ ಬೋತ್ ಎ ಮತ್ತೆ ಬಿ ಎರಡು ಆಂಟಿಜನ್ಸ್ ಇರುತ್ತೆ, ಬಟ್ ಆಂಟಿಬಾಡೀಸ್ ಪ್ಲಾಸ್ಮಾದಲ್ಲಿ ಯಾವುದು ಇರೋದಿಲ್ಲ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ನನ್ನ ಬ್ಲಡ್ ಗ್ರೂಪ್ ಓ ಆಗಿದ್ರೆ, ಇಫ್ ಮೈ ಬ್ಲಡ್ ಗ್ರೂಪ್ ಇಸ್ ಓ, ನನ್ನ RBC ಮೇಲೆ ಯಾವುದೇ ಆಂಟಿಜನ್ಸ್ ಇರೋದಿಲ್ಲ, ನೀದರ್ ಎ ನಾರ್ ಬಿ, ಯಾವುದೇ ಪ್ರತಿಜನಕಗಳು ಇರೋದಿಲ್ಲ, ಬಟ್ ಆಂಟಿಬಾಡಿ ಎ ಮತ್ತೆ ಬಿ ಎರಡು ಇರುತ್ತೆ. ಸೊ ದಿಸ್ ಇಸ್ ದಿ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. Let's move on to question number 42. The plant hormone auxin is basically auxin ಎಂಬ ಸಸ್ಯ ಹಾರ್ಮೋನ್ ಮೂಲತಃ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್: ವೀಕ್ ಆರ್ಗ್ಯಾನಿಕ್ ಆಸಿಡ್, ದುರ್ಬಲ ಆರ್ಗ್ಯಾನಿಕ್ ಆಮ್ಲ; ವೀಕ್ ಇನ್ಆರ್ಗ್ಯಾನಿಕ್ ಆಸಿಡ್, ದುರ್ಬಲ ಇನ್ಆರ್ಗ್ಯಾನಿಕ್ ಆಮ್ಲ; ವೀಕ್ ಆರ್ಗ್ಯಾನಿಕ್ ಬೇಸ್, ದುರ್ಬಲ ಆರ್ಗ್ಯಾನಿಕ್ ಪ್ರತ್ಯಾಮ್ಲ; ಗೇಷಿಯಸ್ ಕಾಂಪೌಂಡ್ ಆಫ್ ಕಾರ್ಬನ್, ಇಂಗಾಲದ ಅನಿಲ ಸಂಯುಕ್ತ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ವೀಕ್ ಆರ್ಗ್ಯಾನಿಕ್ ಆಸಿಡ್. ಅಂಡ್ ಆಕ್ಸಿನ್ ಬಗ್ಗೆ ನಾನು ಪಾರ್ಟ್ 4 ಅಲ್ಲಿ ಕೂಡ ನಿಮಗೆ ಡೀಟೇಲ್ಸ್ ಹೇಳಿದ್ದೀನಿ. ಸೊ ಆಕ್ಸಿನ್ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಏನಂದ್ರೆ, ಆಕ್ಸಿನ್ ಇಸ್ ಪ್ರೊಡ್ಯೂಸ್ಡ್ ಇನ್ ದಿ ಸ್ಟೆಮ್ ಟಿಪ್ ದಟ್ ಪ್ರಮೋಟ್ಸ್ ದಿ ಎಲಾಂಗೇಷನ್ ಇನ್ ದಿ ಸೆಲ್. ಸೊ ಆಕ್ಸಿನ್ಗಳು ಕಾಂಡದ ತುದಿಯಲ್ಲಿ ಉತ್ಪತ್ತಿಯಾಗುತ್ತವೆ ಮತ್ತು ಅದು ಜೀವಕೋಶಗಳಲ್ಲಿನ ಉದ್ದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಸೊ ಆಕ್ಸಿನ್ ಇಸ್ ಬೇಸಿಕಲಿ ಪ್ಲಾಂಟ್ ಹಾರ್ಮೋನ್ ಆಗಿರುತ್ತೆ. ಸೊ ಸಸ್ಯದಲ್ಲಿರ್ತಕ್ಕಂಥ ಹಾರ್ಮೋನ್ ಇರುತ್ತೆ. ಸೊ ಇದು ಯೂಶಲಿ ಟಿಪ್ಸ್ ಅಲ್ಲಿ ಇರುತ್ತೆ, ಸೊ ಅಂದ್ರೆ ತುದಿಗಳು ಇರುತ್ತೆ, ಮತ್ತೆ ಇದು ಕೋಶಗಳು ಎಲಾಂಗೇಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಬೇಸಿಕಲಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಸೆಲ್ಸ್. ಓಕೆ, ಜೀವಕೋಶಗಳು ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ: ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಕಾಲ್ಡ್ ಆಸ್ ಕ್ವೀನ್ ಆಫ್ ಸ್ಪೈಸಸ್? ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮಸಾಲೆಗಳ ರಾಣಿ ಎಂದು ಕರೆಯಲಾಗುತ್ತದೆ? ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಯಾವ್ದಾವ್ದು ಅಂದ್ರೆ, ಕಾರ್ಡಮಮ್ ಅಂದ್ರೆ ಏಲಕ್ಕಿ, ಕ್ಲೋವ್ ಅಂದ್ರೆ ಲವಂಗ, ಟರ್ಮರಿಕ್ ಅಂದ್ರೆ ಅರಿಶಿನ, ನನ್ ಆಫ್ ದಿ ಅಬೋ, ಮೇಲಿನ ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಕಾರ್ಡಮಮ್ ಅಥವಾ ಏಲಕ್ಕಿಯನ್ನ ನಾವು ಕ್ವೀನ್ ಆಫ್ ಸ್ಪೈಸಸ್ ಅಂತ ಕರಿತೀವಿ. ಸೊ ಯಾಕೆ ಇದನ್ನ ಕ್ವೀನ್ ಆಫ್ ಸ್ಪೈಸಸ್ ಅಂತ ಕರಿತೀವಿ ಅಂದ್ರೆ, ದಿ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಇಸ್ ಕಾರ್ಡಮಮ್. ಬೊಟಾನಿಕಲ್ ನೇಮ್ ಇಸ್ ಎಲೆಟೇರಿಯಾ ಕಾರ್ಡಮಮ್ ಅಂತ ಹೇಳ್ತೀವಿ. ಈಸ್ ಕಾಲ್ಡ್ ಆಸ್ ದಿ queen of spices because of its rich aroma and many uses as medicine and as a flavoring agent in food and drink. ಸೊ ಏಲಕ್ಕಿ, ಇದರ ವೈಜ್ಞಾನಿಕ ಹೆಸರು ಎಲೆಟೇರಿಯಾ ಕಾರ್ಡಮಮ್ ಅಂತ ಕರಿತೀವಿ. ಸೊ ಇದು ಮಧುರವಾದ ಪರಿಮಳವನ್ನು ಹೊಂದಿರುತ್ತದೆ, ಸುವಾಸನೆಯನ್ನು ಹೊಂದಿರುತ್ತದೆ, ಮತ್ತು ಇದು ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಔಷಧಿಗಳ ತಯಾರಿಕೆಗಳಲ್ಲಿ ಮತ್ತು ಆಹಾರ ಮತ್ತು ಪಾನೀಯಗಳ ತಯಾರಿಕೆಯಲ್ಲಿ ಯಥೇಚ್ಛವಾಗಿ ಬಳಸುವುದರಿಂದ ಇದನ್ನು ಮಸಾಲೆಗಳ ರಾಣಿ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ: ವಾಟ್ ಈಸ್ ದಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕ್ರೈಟೀರಿಯಾ ಫಾರ್ ಲೆಪ್ರಸಿ ಎಲಿಮಿನೇಷನ್? ಕುಷ್ಠರೋಗ ನಿರ್ಮೂಲನೆಗೆ ವಿಶ್ವಸಂಸ್ಥೆ ಮಾನದಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅಂದ್ರೆ 1000 ಪಾಪ್ಯುಲೇಷನ್ಗೆ ಎಷ್ಟು ಕೇಸಸ್ ಆಫ್ ಲೆಪ್ರಸಿ ಇದ್ರೆ ಅದು ಅಂಡರ್ ಕಂಟ್ರೋಲ್ ಅಂತ ವಿಶ್ವಸಂಸ್ಥೆ ಪ್ರಕಟಣೆಗೊಳಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1 ಕೇಸ್ ಇನ್ 1000 ಇಂಡಿವಿಜುವಲ್ಸ್. ಅಂದ್ರೆ 1000 ವ್ಯಕ್ತಿಗಳಲ್ಲಿ ಒಂದೇ ಒಂದು ಪ್ರಕರಣ ಏನಾದ್ರೂ ರಿಪೋರ್ಟ್ ಆದ್ರೆ, ಅಂದ್ರೆ ಒಂದೂ ರಿಪೋರ್ಟ್ ಆಗದಿದ್ರೆ ದಟ್ ಈಸ್ even good, at least ಈ ನಂಬರ್ಗೆ ರೆಡ್ಯೂಸ್ ಆದ್ರೆ ಸೊ ಅದನ್ನ WHO says that it is under control. Now what do you mean by leprosy? So leprosy is a bacterial disease caused by the bacteria Mycobacterium leprae, which affects mainly the skin and nerves. ಸೊ ಕುಷ್ಠರೋಗವು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಬ್ಯಾಕ್ಟೀರಿಯಾದ ಒಂದು ಕಾಯಿಲೆಯಾಗಿದ್ದು ಅದು ಮುಖ್ಯವಾಗಿ ಚರ್ಮ ಮತ್ತು ನರಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಮುಂದಿನ ಪ್ರಶ್ನೆ: ಸೆಕ್ಷುಯಲ್ ಕ್ಯಾನಬಾಲಿಸಮ್ ಇಸ್ ಅ ಕಾನ್ಸೆಪ್ಟ್ ಇನ್ ವಿಚ್ ದ ಫೀಮೇಲ್ ಕಿಲ್ಸ್ ದ ಮೇಲ್ ಆಫ್ಟರ್ ಮೇಟಿಂಗ್ ಅಂಡ್ ಈಸ್ ನಾರ್ಮಲಿ ಫೌಂಡ್ ಇನ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಲೈಂಗಿಕ ನರಭಕ್ಷಕತೆಯು ಒಂದು ಪರಿಕಲ್ಪನೆಯಾಗಿದ್ದು ಇದರಲ್ಲಿ ಹೆಣ್ಣು ಮಿಲನದ ನಂತರ ಪುರುಷನನ್ನು ಕೊಲ್ಲುತ್ತದೆ ಮತ್ತು ಸಾಮಾನ್ಯವಾಗಿ ಇದು ಡ್ಯಾಶ್ ನಲ್ಲಿ ಕಂಡು ಬರುತ್ತದೆ. ಅಂದ್ರೆ
ಆಫ್ಟರ್ ಕಾಯ್ಟಸ್ ಅಥವಾ ಇಂಟರ್ಕೋರ್ಸ್ ಏನಿರುತ್ತೆ, ಸೊ ಔಟ್ ಆಫ್ ದೀಸ್ ಆಪ್ಷನ್ಸ್ ಯಾವುದೋ ಒಂದು ಸ್ಪೀಶೀಸ್ ಅಲ್ಲಿ ಏನ್ ಮಾಡುತ್ತಂದ್ರೆ ಫೀಮೇಲ್ ಸ್ಪೀಶೀಸ್ ಇಸ್ ಗೋಯಿಂಗ್ ಟು ಕಿಲ್ ದ ಮೇಲ್ ಆಫ್ಟರ್ ಕಾಯ್ಟಸ್, ಅಥವಾ ಲೈಂಗಿಕ ಸಂಪರ್ಕದ ನಂತರ ಫೀಮೇಲ್ ಸ್ಪೀಶೀಸ್ ಏನ್ ಮಾಡುತ್ತಂದ್ರೆ ಗಂಡು ಸ್ಪೀಶೀಸ್ ನ ಸಾಯಿಸುತ್ತೆ. ಸೊ ಅದು ಯಾವ ಯಾವ ಯಾವುದು ವಿಚ್ ಸ್ಪೀಶೀಸ್ ಇಸ್ ದಟ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ಯಾವ್ದು ಅಂದ್ರೆ ಡ್ರ್ಯಾಗನ್ ಫ್ಲೈ ಅಂತ ಕೊಟ್ಟಿದ್ದಾರೆ, ಸ್ಪೈಡರ್ ಅಂತ ಕೊಟ್ಟಿದ್ದಾರೆ, ಹನಿ ಬಿ ಜೇನುಹುಳ ಅಂತ ಕೊಟ್ಟಿದ್ದಾರೆ, ನನ್ ಆಫ್ ದಿ ಅಬೋ ಅಂತ ಕೊಟ್ಟಿದ್ದಾರೆ. ಯೂಶುವಲಿ ನನಗೆ ತಿಳಿದ ಮಟ್ಟಿಗೆ ಮೋಸ್ಟ್ ಆಫ್ ಅಸ್ ವಿಲ್ ಗೋ ಫಾರ್ ದಿಸ್ ಪರ್ಟಿಕ್ಯುಲರ್ ಆನ್ಸರ್, ಹನಿ ಬಿ ಅಂತ ಹೇಳ್ಬಿಡ್ತೀವಿ. ಬಟ್ ಆಕ್ಚುಲಿ ದ ರೈಟ್ ಆನ್ಸರ್ ಇಸ್ ಸ್ಪೈಡರ್. ಹನಿ ಬಿ ಯಾಕಾಗಲ್ಲ ಅಂತ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸಿ ಇನ್ ಹನಿ ಬಿ ದ ಮೇಲ್ ಇಟ್ ಸೆಲ್ಫ್ ಡೈಸ್ ಆಫ್ಟರ್ ಕಾಪ್ಯುಲೇಷನ್. ಅಂದ್ರೆ ಜೇನುಹುಳ ಏನಾಗುತ್ತೆ ಅಂದ್ರೆ ಗಂಡು ಜೇನುಹುಳ ಲೈಂಗಿಕ ಕ್ರಿಯೆಯ ನಂತರ ತನ್ನಷ್ಟಕ್ಕೆ ತಾನೇ ಸತ್ತೋಗುತ್ತೆ. ಆಕ್ಚುಲಿ ಫಿಮೇಲ್ ವಿಲ್ ನಾಟ್ ಕಿಲ್ ದಿ ಮೇಲ್ ಹನಿ ಬಿ, ಇಟ್ ಡೈಸ್ ಬೈ ಇಟ್ ಸೆಲ್ಫ್. ಬಟ್ ಇನ್ ಕೇಸ್ ಆಫ್ ಸ್ಪೈಡರ್ಸ್ ಮತ್ತೆ ಸ್ಕಾರ್ಪಿಯಾನ್, ಸೊ ಸ್ಪೈಡರ್ ಮತ್ತೆ ಸ್ಕಾರ್ಪಿಯಾನ್ ಅಲ್ಲಿ ದೇರ್ ವಿಲ್ ಬಿ ಅ ಕಾನ್ಸೆಪ್ಟ್ ಆಫ್ ಸೆಕ್ಷುಯಲ್ ಕ್ಯಾನಬಾಲಿಸಮ್. ಅಂದ್ರೆ ಜೇಡಗಳು ಮತ್ತು ಚೇಳುಗಳಲ್ಲಿ ಲೈಂಗಿಕ ನರಭಕ್ಷತೆಯನ್ನು ನಾವು ಸಾಮಾನ್ಯವಾಗಿ ಕಾಣಬಹುದು, ವೇರ್ ಫಿಮೇಲ್ ಇಸ್ ಗೋಯಿಂಗ್ ಟು ಕಿಲ್ ದಿ male counterpart. Okay, so you can see here it is killing the counterpart, and even here it is killing the other counterpart. So next question, which among the following is not an enzyme? So ee ಕೆಳಗಿನ ಯಾವುದು ಕಿಣ್ವವಲ್ಲ? Options gastrin, thylline, it should be thylline. Okay, so there is spelling mistake here, thylline, then pepsin, then renin ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಎ ಗ್ಯಾಸ್ಟ್ರಿನ್. ಹಾಗಿದ್ರೆ ವಾಟ್ ಈಸ್ ಗ್ಯಾಸ್ಟ್ರಿನ್? Gastrin is a hormone actually. It is not an enzyme. It is a hormone that stimulates secretion of gastric acid by the parietal cells of the stomach and aids in gastric motility. Andre nama digestive system alli if you take this as a stomach anta ತೆಗೆದುಕೊಂಡ್ರೆ stomach ಅಲ್ಲಿ ಒಂದು ವಿಶೇಷ ರೀತಿಯ ಕೋಶಗಳಿರುತ್ತೆ. ಸೊ ಅದನ್ನ ನಾವು parietal cells ಅಂತ ಕರಿತೀವಿ. ಓಕೆ, ವಿ ಕಾಲ್ ದೆಮ್ ಆಸ್ parietal cells. ಸೊ ಈ parietal cells ಇಂದ ಏನಾಗುತ್ತೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ರಿಲೀಸ್ ಆಗುತ್ತೆ. ಈ ಹೈಡ್ರೋಕ್ಲೋರಿಕ್ ಆಮ್ಲ ರಿಲೀಸ್ ಆಗಬೇಕಾದ್ರೆ ಒಂದು ಹಾರ್ಮೋನ್ ಸ್ಟಿಮ್ಯುಲೇಟ್ ಮಾಡುತ್ತೆ. ಆ ಹಾರ್ಮೋನ್ ನ ನಾವು ಗ್ಯಾಸ್ಟ್ರಿನ್ ಅಂತ ಕರಿತೀವಿ. ಸೊ ಗ್ಯಾಸ್ಟ್ರಿನ್ ಇಸ್ ಅ ಹಾರ್ಮೋನ್, ಇಟ್ ಇಸ್ ನಾಟ್ ಅನ್ ಎನ್ಸೈಮ್. ಸೊ ಗ್ಯಾಸ್ಟ್ರಿನ್ ಒಂದು ಹಾರ್ಮೋನ್ ಆಗಿದ್ದು ಇದು ಹೊಟ್ಟೆ ಅನ್ಬಾರ್ದು, ಜಠರ ಅನ್ಬೇಕು. ಸೊ ಜಠರದಲ್ಲಿ ಪೆರೈಟಲ್ ಕೋಶಗಳಿಂದ ಗ್ಯಾಸ್ಟ್ರಿಕ್ ಆಮ್ಲದ ಸ್ರವಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಚಲನಶೀಲತೆಗೆ ಸಹಾಯ ಮಾಡುತ್ತೆ. ಅಂದ್ರೆ ಈ ಸ್ಟಮಕ್ ಇರುತ್ತಲ್ವಾ, ಅದರ ಮೊಟಿಲಿಟಿ ಮೂವ್ಮೆಂಟ್. ಸೊ ಮೂವ್ಮೆಂಟ್ ಆದಾಗ ಏನಾಗುತ್ತೆ ಅಂದ್ರೆ ಮೆಕ್ಯಾನಿಕಲ್ ಡೈಜೆಷನ್ ಆಗುತ್ತೆ, ಅಂದ್ರೆ ಆಹಾರ ಕೃತಕವಾಗಿ ಬ್ರೇಕ್ ಆಗುತ್ತೆ. ಸೊ ಅದನ್ನ ನಾವು ಮೆಕ್ಯಾನಿಕಲ್ ಡೈಜೆಷನ್ ಅಂತ ಕರಿತೀವಿ. ಸೊ ಅದಕ್ಕೂ ಕೂಡ ಇದು ಗ್ಯಾಸ್ಟ್ರಿನ್ ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, what would be the percentage of glucose in the urine of a healthy person? ಆರೋಗ್ಯವಂತ ವ್ಯಕ್ತಿಯ ಮೂತ್ರದಲ್ಲಿ ಗ್ಲೂಕೋಸ್ ನ ಶೇಕಡವಾರು ಎಷ್ಟು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ in a healthy person the amount of glucose in the urine should be 0%. okay, so 0% of glucose ಇರಬೇಕು. ಹಾಗಿದ್ರೆ ಯಾರಲ್ಲಿ ಏನೋ ಗ್ಲೂಕೋಸ್ ಇದ್ರೆ ಸೊ ಅದನ್ನ ಯಾವ ಕೇಸ್ ಅಂತ ಅಥವಾ ಯಾವ ಕಂಡೀಷನ್ ಅಂತ ಕರಿತೀವಿ ಅಂದ್ರೆ in case of diabetes. So diabetes is the most common cause of elevated glucose levels in the humans. So ಮಾನವರಲ್ಲಿ ಗ್ಲೂಕೋಸ್ ಮಟ್ಟವನ್ನು ಹೆಚ್ಚಿಸಲು ಮಧುಮೇಹವು ಸಾಮಾನ್ಯ ಕಾರಣವಾಗಿರುತ್ತೆ. So whenever there is increased level of blood glucose, so ಅವಾಗ ಏನಾಗುತ್ತೆ ಅಂದ್ರೆ it comes out in the urine. So ಅವಾಗ ನಾವು ಅದನ್ನ ಡಯಾಬಿಟಿಸ್ ಅಥವಾ ಮಧುಮೇಹ ಅಂತ ಡಿಕ್ಲೇರ್ ಮಾಡ್ತೀವಿ. ಸೊ ಮುಂದಿನ ಪ್ರಶ್ನೆ, calcium is required in plants in the formation of which of the following? ಈ ಕೆಳಗಿನವುಗಳಲ್ಲಿ ಯಾವುದರ ರಚನೆಯಲ್ಲಿ ಸಸ್ಯಗಳಲ್ಲಿ ಕ್ಯಾಲ್ಸಿಯಂ ಅಗತ್ಯವಿದೆ? ಆಪ್ಷನ್ಸ್ ಸೆಲ್ ಮೆಂಬ್ರೇನ್ ಕೋಶಪರೆ, ಸೆಲ್ ವಾಲ್ ಕೋಶ ಭಿತ್ತಿ, ಕ್ಲೋರೋಫಿಲ್, ನನ್ ಆಫ್ ದಿ ಅಬೋ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೋಶ ಭಿತ್ತಿ. ಸೊ ಸೆಲ್ ವಾಲ್ ರಚನೆಯಲ್ಲಿ ಏನೋ ಕ್ಯಾಲ್ಸಿಯಂ ಬೇಕಾಗಿರುತ್ತೆ. ಸೊ ಹಾಗಿದ್ರೆ ಕ್ಯಾಲ್ಸಿಯಂ ಎಲ್ಲಿರುತ್ತೆ ಅಥವಾ ವಾಟ್ ಈಸ್ ದಿ ರೋಲ್ ಆಫ್ ಕ್ಯಾಲ್ಸಿಯಂ ಅಂದ್ರೆ, ಸೊ ಇಫ್ ದಿಸ್ ಇಸ್ ದಿ ಸೆಲ್ ವಾಲ್, ಕ್ಯಾನ್ ಯು ಸಿ ದ ಯೆಲ್ಲೋ ಪಾರ್ಟ್ ಇದು? ಸೊ ಈ ಎಲ್ಲಾ ಪಾರ್ಟ್ ನ ನಾವೇನಂತ ಕರಿತೀವಿ ಅಂದ್ರೆ ಮಿಡಲ್ ಲ್ಯಾಮೆಲ್ಲಾ ಅಂತ ಕರಿತೀವಿ. ಸೊ ಸಸ್ಯ ಜೀವಕೋಶವನ್ನ ನಾವು ಮ್ಯಾಗ್ನಿಫೈ ಮಾಡಿದಾಗ ಕೋಶ ಭಿತ್ತಿ ಈ ತರ ಕಾಣಿಸುತ್ತೆ. ಸೊ ಇದರಲ್ಲಿ ದ ಮಿಡಲ್ ಪಾರ್ಟ್, ಸೊ ಇದನ್ನ ಮಿಡಲ್ ಲ್ಯಾಮೆಲ್ಲೆ ಅಂತ ಕರಿತೀವಿ. ಸೊ ಇದು ಆಕ್ಚುಲಿ ಕ್ಯಾಲ್ಸಿಯಂ ಇಂದ ಮಾಡಲ್ಪಟ್ಟಿರುತ್ತೆ. ಸೊ ಇದು ಆಕ್ಚುಲಿ ಸೆಲ್ಗೆ ರಿಜಿಡಿಟಿನ ಕೊಡುತ್ತೆ, ಅಂದ್ರೆ ಆ ಕಠಿಣತೆ ಅಂತ ಏನ್ ಹೇಳ್ತೀವಲ್ಲ, ರಿಜಿಡಿಟಿ. ಓಕೆ, ಸೊ ಸೆಲ್ ರಿಜಿಡ್ ಆಗೋದಕ್ಕೆ ಸೊ ಈ ಒಂದು ಪಾರ್ಟ್ ಕಾರಣವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆ, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸೀಸಸ್ ಕಾಪರ್ ಅಕ್ಯುಮುಲೇಟ್ಸ್ ಇನ್ ಟಿಶ್ಯೂಸ್?
ಈ ಕೆಳಗಿನ ಯಾವ ಕಾಯಿಲೆಗಳಲ್ಲಿ ತಾಮ್ರವು ಅಂಗಾಂಶಗಳಲ್ಲಿ ಸಂಗ್ರಹವಾಗುತ್ತದೆ? ಆಪ್ಷನ್ಸ್ ಫ್ಯಾಬ್ರಿ ಡಿಸೀಸ್, ದೆನ್ ಕ್ಯಾನಮಾನ್ ಡಿಸೀಸ್, ವಿಲ್ಸನ್ಸ್ ಡಿಸೀಸ್ ಮತ್ತೆ ಗುಂತರ್ ಡಿಸೀಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ವಿಲ್ಸನ್ಸ್ ಕಾಯಿಲೆಯಲ್ಲಿ ಕ್ಯಾಲ್ಸಿಯಂ ಟಿಶ್ಯೂಸ್ ಅಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ಇದರ ವಿವರಣೆ ಏನಂದ್ರೆ Wilson's disease is a genetic disorder actually, okay? So in which excess of copper builds up in the body. Symptoms are typically related to brain and liver, okay? So yavaga excess of calcium tissues alli accumulate ಆಗುತ್ತೋ ನಮಗೆ ಸಿಂಟಮ್ಸ್ ಎಲ್ಲೆಲ್ಲಿ ಕಾಣಿಸುತ್ತೆ ಅಂದ್ರೆ ಬ್ರೈನ್ ಮತ್ತೆ ಲಿವರ್ ಅಲ್ಲಿ ಅದರ ಸಿಂಟಮ್ಸ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿಲ್ಸನ್ಸ್ ಕಾಯಿಲೆಯಲ್ಲಿ ದೇಹದಲ್ಲಿ ಹೆಚ್ಚುವರಿ ತಾಮ್ರವು ಒಂದು ಆನುವಂಶಿಕ ಕಾಯಿಲೆಯಾಗಿದೆ. ಸೊ ಇಟ್ ಇಸ್ ಅ ಜೆನೆಟಿಕ್ ಡಿಸಾರ್ಡರ್. ಜೆನೆಟಿಕ್ ಡಿಸಾರ್ಡರ್ ಅಂದ್ರೆ ನಮ್ಮ ಕ್ರೋಮೋಸೋಮ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಸೊ ಅಲ್ಲಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಅದನ್ನ ನಾವು ಜೆನೆಟಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಇಲ್ಲಿ ಮುಖ್ಯವಾಗಿ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಮೆದುಳು ಮತ್ತು ಯಕೃತ್ತಿನಲ್ಲಿ ಕಂಡು ಬರುತ್ತವೆ. ಸೊ ಕೊನೆಯ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗ್ಯಾನಿಸಮ್ ಗ್ರೋಸ್ ಆನ್ ಕಾಮನ್ ಬ್ರೆಡ್? ಸಾಮಾನ್ಯ ಬ್ರೆಡ್ ನಲ್ಲಿ ಈ ಕೆಳಗಿನ ಯಾವ ಜೀವಿ ಬೆಳೆಯುತ್ತದೆ? ಆಪ್ಷನ್ಸ್ ಬ್ಯಾಕ್ಟೀರಿಯಂ, ಈಸ್ಟ್, ಮ್ಯೂಕರ್ ಅಂಡ್ ವೈರಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಮ್ಯೂಕರ್. ನೀವು ನೋಡಿರ್ಬೋದು, ಸೊ ಬ್ರೆಡ್ ನ ನಾವು ಯೂಸ್ ಮಾಡದೆ ಅಥವಾ ಅದನ್ನ ಸರಿಯಾಗಿ ಸ್ಟೋರ್ ಮಾಡದೆ ಕೆಲವು ದಿನ ಬಿಟ್ಬಿಟ್ಟಾಗ ಅದ್ರ ಮೇಲೆ ಬ್ಲಾಕ್ ಕಲರ್ ಆಗಿ ಒಂದು ರಚನೆ ಫಾರ್ಮೇಶನ್ ಆಗುತ್ತೆ. ಸೊ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮ್ಯೂಕರ್ ಅಂತ ಕರಿತೀವಿ. ಸೊ ಮ್ಯೂಕರ್ ಈಸ್ ಆಕ್ಚುಲಿ ಅ ಫಂಗಸ್. ಓಕೆ, ಸೊ ಇದನ್ನ ನೀವು ಇತ್ತೀಚೆಗೆ ತುಂಬಾ ಕೇಳಿರ್ಬೋದು. Now what is mucor? Mucor is a microbial genus of approximately 40 species of molds commonly found in soil, digestive system, plant surfaces. They also grow on common bread. Mucor may cause infection in man, frogs, amphibians, cattle and swine. ಸೊ ಮ್ಯೂಕಾರ್ಮೈಸಿಸ್ ಇತ್ತೀಚೆಗೆ ನೀವು ಕೇಳಿರ್ತೀರಾ. ಮ್ಯೂಕಾರ್ಮೈಸಿಸ್ ಅಂದ್ರೆ ಬ್ಲ್ಯಾಕ್ ಫಂಗಸ್ ಅಂತ ನೋಡಿರ್ತೀರಲ್ವಾ. ಸೊ ಕೊರೋನಾ ಬಂದಾಗ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವು ಬ್ಲ್ಯಾಕ್ ಫಂಗಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ದಿಸ್ ಮ್ಯೂಕಾರ್ಮೈಸಿಸ್. ಸೊ ಸೇಮ್ ಕೈಂಡ್ ಆಫ್ ಮ್ಯೂಕಸ್ ಕ್ಯಾನ್ ಬಿ ಸೀನ್ ಆನ್ ಬ್ರೆಡ್ ಆಲ್ಸೋ. ಸೊ ದಿಸ್ ಅದನ್ನ ಮ್ಯಾಗ್ನಿಫೈ ಮಾಡಿ ನೋಡಿದಾಗ ಮೈಕ್ರೋಸ್ಕೋಪ್ ಅಲ್ಲಿ ಅದು ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಮ್ಯೂಕರ್ ಸಾಮಾನ್ಯವಾಗಿ ಮಣ್ಣು, ಜೀರ್ಣಾಂಗ ವ್ಯವಸ್ಥೆ, ಸಸ್ಯಗಳ ಮೇಲ್ಮೈಯಲ್ಲಿ ಕಂಡು ಬರ್ತಕ್ಕಂಥ ಸುಮಾರು 40 ಜಾತಿಯ ಸೂಕ್ಷ್ಮ ಜೀವಿಯ ವರ್ಗವಾಗಿದೆ. ಫಾರ್ ಎಕ್ಸಾಂಪಲ್ ನಾವು ಬ್ಲ್ಯಾಕ್ ಫಂಗಸ್ ನೋಡಿದ್ವಿ, ವೈಟ್ ಫಂಗಸ್ ನೋಡಿದ್ವಿ, ಪಿಂಕ್ ಫಂಗಸ್ ನೋಡಿದ್ವಿ. ಈ ತರ ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಇಟ್ಸ್ ಕಲರ್ ಡಿಪೆಂಡಿಂಗ್ ಅಪಾನ್ ಇಟ್ಸ್ ಸ್ಪೀಶೀಸ್. ಸೊ ಈ ರೀತಿ 40 ಜಾತಿಯ ಸ್ಪೀಶೀಸ್ ನಾವು ನೋಡ್ಬೋದು. ಅವು ಸಾಮಾನ್ಯ ಬ್ರೆಡ್ ಮೇಲೂ ಬೆಳೆಯುತ್ತವೆ. ಮ್ಯೂಕರ್ ಮನುಷ್ಯ, ಕಪ್ಪೆಗಳು, ಉಭಯಚರಗಳು, ಜಾನುವಾರುಗಳು ಮತ್ತು ಹಂದಿಗಳಲ್ಲಿ ಸೋಂಕನ್ನು ಉಂಟು ಮಾಡುತ್ತವೆ. ಸೊ ಇಷ್ಟಕ್ಕೆ ನಾನು ಪಾರ್ಟ್ 5 ಆಫ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ನ ಕಂಪ್ಲೀಟ್ ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಅದಕ್ಕೆ ನಾನು ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ. ಡಿಯರ್ ಫ್ರೆಂಡ್ಸ್, ಈ ಸೆಷನ್ ಅಲ್ಲಿ ನಾವು ಸೈನ್ಸ್ ಸೂಪರ್ 10 MCQs ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಕಾನ್ಸೆಪ್ಟ್ ಮೇಲೆ ನಾವು ಅನ್ವಯಿಕ ವಿಜ್ಞಾನ ಅಥವಾ ಅಪ್ಲೈಡ್ ಸೈನ್ಸ್ ಕುರಿತಂತೆ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂತ MCQs ವಿತ್ ಕೀ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಸೀರೀಸ್ ಅಲ್ಲಿ ಆಲ್ರೆಡಿ ನಾವು 5 ಎಪಿಸೋಡ್ಸ್ ನ ಕಂಪ್ಲೀಟ್ ಮಾಡಿರ್ತೀವಿ. ಸೊ ಯಾರಾದ್ರೂ ಪ್ರೀವಿಯಸ್ 5 ಸೆಷನ್ಸ್ ನೋಡಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಕಾಣ್ತಕ್ಕಂತ ಐ ಬಟನ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೋಡ್ಬೋದು. ಸೊ ಇವತ್ತು ನಾನು ಪಾರ್ಟ್ 6 ಆಫ್ ದಿ ಸೇಮ್ ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂಡ್ ಎವ್ರಿ ಟೈಮ್ ಐ ಗಿವ್ ಯು ಅ ಟಾಸ್ಕ್. And today's target score, you should be in a position to score at least 7 or more than 7 out of 10 questions that I would be discussing. So before starting episode number 6, ಪಾರ್ಟ್ 5 ಇಂದ ನಾನು 2 ಪ್ರಶ್ನೆಗಳನ್ನ ನಿಮ್ಗೆ ರಿವಿಷನ್ ಕ್ವಿಜ್ ಆಗಿ ಕೊಟ್ಟಿರ್ತೀನಿ. ಸೊ ಯಾರು ಪಾರ್ಟ್ 5 ನೋಡಿರ್ತೀರಾ ಅವರು ಈ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಕೊಡ್ಬೋದು. ಸೊ ನೀವು ವಿಡಿಯೋನ ಇಲ್ಲೇ ಪಾಸ್ ಮಾಡಿ ಕ್ವೆಶನ್ಸ್ ನ ರೀಡ್ ಮಾಡಿ ನನಗೆ ನಿಮ್ಮ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ನಾನು ಪ್ರಶ್ನೆ ಸಂಖ್ಯೆ 51ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಟಿಲ್ ಕ್ವೆಶನ್ ನಂಬರ್ 1 to 50 ನಾವು ಆಲ್ರೆಡಿ ಫಸ್ಟ್ 5 ಎಪಿಸೋಡ್ಸ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಸೊ ಕ್ವೆಶನ್ ನಂಬರ್ 51, which one of the following inert gases can accumulate in poorly ventilated buildings? ಸೊ ಕೆಳಕಂಡ ಜಡ ಅನಿಲಗಳಲ್ಲಿ ಯಾವುದು ಕಡಿಮೆ ಗಾಳಿ ಇರುವ ಕಟ್ಟಡಗಳಲ್ಲಿ ಶೇಖರಣೆಗೊಳ್ಳಬಹುದು? ನಮಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಹೀಲಿಯಂ, ನಿಯಾನ್, ಆರ್ಗಾನ್ ಅಂಡ್ ರೆಡಾನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ರೆಡಾನ್. ಸೊ ಇದರ ವಿವರಣೆಯನ್ನ ನೋಡ್ತಾ ಬಂದ್ಬಿಡೋಣ. ಸೊ ಯಾವುದೇ ಒಂದು ಬಿಲ್ಡಿಂಗ್ ಇರ್ಲಿ, ಸೊ ಅದ್ರ ಕೆಳಗಡೆ ಯೂಶುವಲಿ ಏನಿರುತ್ತೆ ಅಂದ್ರೆ ಸಾಯಿಲ್ ಇರುತ್ತೆ ಅಥವಾ ಬೆಡ್ ರಾಕ್ ಅಂದ್ರೆ ಶಿಲೆಗಳನ್ನ ನಾವು ಕಾಣ್ಬೋದು. ಸೊ ದಟ್ ಈಸ್ ದಿ ಕಾಮನ್ ನೇಚರ್.
ಸೊ ಈ ಸಾಯಿಲ್ ಮತ್ತೆ ಬೆಡ್ ರಾಕ್ ಅಲ್ಲಿ ಯೂಶುವಲಿ ಈ ಎಲಿಮೆಂಟ್ಸ್ ಇರುತ್ತೆ. ಯಾವ ಎಲಿಮೆಂಟ್ಸ್ ಇರುತ್ತೆ ಅಂದ್ರೆ, ಸೊ ಯೂಶುವಲಿ ಯುರೇನಿಯಂ ಮತ್ತೆ ರೇಡಿಯಂ ಎಲಿಮೆಂಟ್ಸ್ ನಾವು ನೋಡ್ಬೋದು. ಸೊ ವಿ ಕ್ಯಾನ್ ಸಿ ಯುರೇನಿಯಂ ಅಂಡ್ ರೇಡಿಯಂ ಎಲಿಮೆಂಟ್ಸ್ ಇನ್ ಬೆಡ್ ರಾಕ್ಸ್ ಅಂಡ್ ಸಾಯಿಲ್. ಈ ಯುರೇನಿಯಂ ಮತ್ತೆ ರೇಡಿಯಂ ಏನಾಗುತ್ತೆ ಅಂದ್ರೆ ಡಿಕೆ ಆಗಿ, ನ್ಯಾಚುರಲ್ ಡಿಕೆನ ನಾವು ಕ್ಷಯಿಸುವಿಕೆ ಅಂತ ಕರಿತೀವಿ. ಆ ಡಿಕೆ ಆದಾಗ ಒಂದು ನೆಕ್ಸ್ಟ್ ಎಲಿಮೆಂಟ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ನಾವು ರೆಡಾನ್ ಅಂತ ಕರಿತೀವಿ. ಸೊ ಈ ರೆಡಾನ್ ಏನ್ ಮಾಡತ್ತಂದ್ರೆ ಈ ಫ್ಲೋರ್ ಇರುತ್ತಲ್ವಾ, ಸೊ ಈ ನೆಲ ಹಾಸು ಅಂತ ಏನ್ ಕರಿತೀವಿ, ಇಲ್ಲಿರ್ತಕ್ಕಂಥ ಸ್ಮಾಲ್ ಪೋರ್ಸ್ ಇರುತ್ತೆ. ಸಿ ನಾವ್ ಎಷ್ಟೇ ಸ್ಟ್ರಾಂಗ್ ಸಿಮೆಂಟ್ ಹಾಕಿದ್ರು ದೇರ್ ವಿಲ್ ಬಿ ಮೈಕ್ರೋಸ್ಕೋಪಿಕ್ ಸ್ಪೋರ್ಸ್, ಐ ಮೀನ್ ಗ್ಯಾಪ್ಸ್ ಇರುತ್ತೆ. ಸೊ ಆ ಗ್ಯಾಪ್ಸ್ ನ ಮುಖಾಂತರ ಏನಾಗುತ್ತೆ ಅಂದ್ರೆ ಈ ರೆಡಾನ್ ಸೊ ಪೋರ್ಲಿ ವೆಂಟಿಲೇಟೆಡ್ ಏರಿಯಾಗೆ ಇದು ಎಂಟರ್ ಆಗುತ್ತೆ. ಸೊ ಅದರಿಂದಾನೇ ಇದನ್ನ ಜಾಸ್ತಿ ಏನಾದ್ರೂ ಇನ್ಹೇಲ್ ಮಾಡ್ತಾ ಇದ್ರೆ ಸೊ ಫ್ಯೂಚರ್ ಅಲ್ಲಿ ಇಟ್ ಲೀಡ್ಸ್ ಟು ಮೆಡಿಕಲ್ ಕಂಡೀಷನ್ಸ್ ಅಥವಾ ಕಾಂಪ್ಲಿಕೇಶನ್ ದಟ್ ಮೈಟ್ ಎಂಡ್ ಅಪ್ ಇನ್ ಡೆವಲಪಿಂಗ್ ಕ್ಯಾನ್ಸರ್. ಸೊ ಅದಕ್ಕೆ ಹೇಳೋದು, ಸೊ ವಿ ನೀಡ್ ಟು ಲಿವ್ ಇನ್ ಸಚ್ ಅ ಪ್ಲೇಸಸ್ ವೇರ್ ಇಟ್ ಈಸ್ ಪ್ರಾಪರ್ಲಿ ವೆಂಟಿಲೇಟೆಡ್. ಸೊ radon comes from the natural decay of uranium and radium found in nearly all rocks and soils. So ಇದು ಬಹುತೇಕ ಎಲ್ಲಾ ಶಿಲೆಗಳು ಮತ್ತು ಮಣ್ಣಿನಲ್ಲಿ ಕಂಡುಬರುವ ಯುರೇನಿಯಂ ಮತ್ತು ರೇಡಿಯಂನ ನೈಸರ್ಗಿಕ ಕ್ಷಯಿಸುವಿಕೆಯಿಂದ ಬರುತ್ತದೆ. ಯಾವುದು? ರೆಡಾನ್. ಸೊ ರೆಡಾನ್ ಕ್ಯಾನ್ ಮೂವ್ ಅಪ್ ಫ್ರಮ್ ದಿ ಗ್ರೌಂಡ್ ಇನ್ ಟು ದ ಬಿಲ್ಡಿಂಗ್ಸ್ ಥ್ರೂ ಓಪನಿಂಗ್ಸ್ ಇನ್ ಫ್ಲೋರ್ಸ್ ಆರ್ ವಾಲ್ಸ್ ದಟ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಗ್ರೌಂಡ್. ಸೊ ಈ ರೆಡಾನ್ ಮಣ್ಣಿನಿಂದ ಕಟ್ಟಡಗಳಿಗೆ ನೆಲಹಾಸು ಅಂದ್ರೆ ಫ್ಲೋರ್ ಆಫ್ ದಿ ಬಿಲ್ಡಿಂಗ್, ನೆಲಹಾಸುಗಳ ಸಂಪರ್ಕವಿರುವ ನೆಲ ಮತ್ತು ಗೋಡೆಗಳ ರಂಧ್ರಗಳ ಮೂಲಕ ಅದು ಚಲಿಸಬಹುದು. ಸೊ ಮುಂದಿನ ಪ್ರಶ್ನೆ, ವಿಚ್ ಸೆಲ್ ಡಿಸಾರ್ಡರ್ ಇನ್ ಆರ್ ಬಾಡಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಲರ್ ಬ್ಲೈಂಡ್ನೆಸ್? ಸೊ ದಿಸ್ ಇಸ್ ನಾಟ್ ಈಸ್, ದಿಸ್ ಇಸ್ ಇನ್. ಸೊ ನಮ್ಮ ದೇಹದ ಬಣ್ಣ ಗುರುಡುತನಕ್ಕೆ ಯಾವ ಜೀವಕೋಶದ ಅಸ್ವಸ್ಥತೆ ಕಾರಣವಾಗಿರುತ್ತೆ ಅಂದ್ರೆ, ನಮ್ಮ ದೇಹದ ಅಂದ್ರೆ ಸೊ ಇಟ್ ಈಸ್ ಕಣ್ಣುಗಳ ಬಣ್ಣ ಗುರುಡುತನ ಅಥವಾ ಕಲರ್ ಬ್ಲೈಂಡ್ನೆಸ್. ಸೊ ನನಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ WBC ಅಂತ ಕೊಟ್ಟಿದ್ದಾರೆ, ಕೋನ್ ಸೆಲ್ಸ್ ಅಂತ ಕೊಟ್ಟಿದ್ದಾರೆ, ರಾಡ್ ಸೆಲ್ಸ್ ಅಂತ ಕೊಟ್ಟಿದ್ದಾರೆ, ನರಕೋಶಗಳು ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕಣ್ಣಿನಲ್ಲಿರ್ತಕ್ಕಂಥ ಕೋನ್ ಸೆಲ್ಸ್ ಅಂತ ಏನ್ ಹೇಳ್ತೀವಿ. ಸೊ ಈ ಸೆಲ್ಸ್ ಅಲ್ಲಿ ಏನಾದ್ರೂ ಡಿಫೆಕ್ಟ್ ಉಂಟಾದ್ರೆ ಅಥವಾ ರಚನೆ ಆಗದಿದ್ದರೆ ಬಣ್ಣ ಗುರುಡುತನ ಅಥವಾ ಕಲರ್ ಬ್ಲೈಂಡ್ನೆಸ್ ಆಗುತ್ತೆ. ನಾವು ವಾಟ್ ಯು ಮೀನ್ ಬೈ ಕಲರ್ ಬ್ಲೈಂಡ್ನೆಸ್? ಸೊ ಕಲರ್ ಬ್ಲೈಂಡ್ನೆಸ್ ಅಂದ್ರೆ the reduced sensitivity to red light and green light leads to red-green color blindness. ಅಂದ್ರೆ ಕೆಂಪು ಬೆಳಕು ಮತ್ತು ಹಸಿರು ಬೆಳಕಿನ ಕಡಿಮೆ ಸಂವೇದನೆಗೆ ಕೆಂಪು ಹಸಿರು ಬಣ್ಣದ ಕುರುಡುತನ ಅಂತ ಕರಿತೀವಿ. ಸೊ ಯು ಶುಡ್ ರಿಮೆಂಬರ್ ಕಲರ್ ಬ್ಲೈಂಡ್ನೆಸ್ is also called as red-green blindness ಅಂತ ಕೂಡ ಕರಿತೀವಿ, because we won't be in a position to distinguish these two colors majorly. And depending on the brightness and saturation of colors, the affected individual cannot distinguish between reds, greens, browns and oranges. So ಇನ್ಫೆಕ್ಟೆಡ್ ಇಂಡಿವಿಜುವಲ್ ಇರ್ತಾರಲ್ವಾ, ಸೊ ಅವರು ಕೆಂಪು ಬಣ್ಣ, ಹಸಿರು ಬಣ್ಣ, ಕಂದು ಬಣ್ಣ ಮತ್ತು ಕಿತ್ತಳೆ ಅವುಗಳನ್ನ ಪ್ರತ್ಯೇಕಿಸುವಂತಹ ಒಂದು ಕೆಪಾಸಿಟಿ ಅವ್ರಿಗೆ ಇರೋದಿಲ್ಲ. ಈವನ್ ದೋ he or she might not be able to distinguish these colors, but we commonly call color blindness as red green color blindness ಅಂತಾನೆ ನಾವು ಕರಿತೀವಿ. ಸೊ ಈ ಕಲರ್ ಬ್ಲೈಂಡ್ನೆಸ್ ಒಂದು ಜೆನೆಟಿಕ್ ಡಿಸಾರ್ಡರ್, ಆಕ್ಚುಲಿ ಇದೊಂದು ಅನುವಂಶೀಯ ಕಾಯಿಲೆ ಆಗಿರುತ್ತೆ. ಸೊ ಕಲರ್ ಬ್ಲೈಂಡ್ನೆಸ್ ಇಸ್ ಯೂಶುವಲಿ ಸೆಕ್ಸ್ ಲಿಂಕ್ಡ್ ಕಂಡೀಷನ್, ಅಂದ್ರೆ ಬಣ್ಣ ಗುರುಡುತನವು ಸಾಮಾನ್ಯವಾಗಿ ಲೈಂಗಿಕ ಸಂಬಂಧಿತ ಸ್ಥಿತಿಯಾಗಿದೆ. ವಾಟ್ ಯು ಮೀನ್ ಬೈ ಸೆಕ್ಸ್ ಲಿಂಕ್ಡ್ ಕಂಡೀಷನ್ ಅಂದ್ರೆ, ಸೊ ನಮ್ಗೆ ಗೊತ್ತು, ಸೊ ದೇರ್ ಆರ್ 2 ಸೆಕ್ಸ್ ಕ್ರೋಮೋಸೋಮ್ಸ್, ಒಂದು ಎಕ್ಸ್ ಅಂತ ಕರಿತೀವಿ, ಇನ್ನೊಂದು ವೈ ಅಂತ ಕರಿತೀವಿ. ದಟ್ ಈಸ್ ಇನ್ ಕೇಸ್ ಆಫ್ ಅ ಮೇಲ್, and in case of a female we call it as X and X. So ಈ ಕೋನ್ ಸೆಲ್ಸ್ ಫಾರ್ಮೇಶನ್ ಏನಿರುತ್ತಲ್ವಾ, ಸೊ ಈ ಕೋನ್ ಸೆಲ್ಸ್ ಫಾರ್ಮೇಶನ್ ಆಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಇದು ಸೆಕ್ಸ್ ಕ್ರೋಮೋಸೋಮ್ ಮೇಲೆ ಇರುತ್ತೆ. ಸೊ ಈ ಎಕ್ಸ್ ಕ್ರೋಮೋಸೋಮ್ ಮೇಲೆ ಇರುತ್ತೆ. ಸೊ ಅದರಿಂದ ಈ ಒಂದು ಕಾಯಿಲೆಯನ್ನ ನಾವು ಸೆಕ್ಸ್ ಲಿಂಕ್ಡ್ ಕಂಡೀಷನ್ ಅಂತ ಕರಿತೀವಿ. ಓಕೆ, the genes that produce photopigments are carried on the X chromosome. ಸೊ ಫೋಟೋ ವರ್ಣದ್ರವ್ಯಗಳನ್ನು ಉತ್ಪಾದಿಸಲು ಬೇಕಾಗಿರ್ತಕ್ಕಂಥ ವಂಶವಾಹಿನಿಗಳನ್ನು ಎಕ್ಸ್ ಕ್ರೋಮೋಸೋಮ್ ನಲ್ಲಿ ಸಾಗಿಸಲಾಗುತ್ತದೆ ಅಲ್ವಾ. ಸೊ ನಮ್ಗೆ 2 ಸೆಕ್ಸ್ ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಮಿಕ್ಕಿದೆಲ್ಲ 22 ಪೇರ್ಸ್ ಏನಿರತ್ತಲ್ವಾ, ಸೊ ಅದನ್ನ ನಾವು ಬಾಡಿ ಸೆಲ್ಸ್ ಅಂತ ಕರಿತೀವಿ ಅಥವಾ ಅದರ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಇವು ಬೇರೆ ಎಲ್ಲಾ ಕ್ಯಾರೆಕ್ಟರ್ಸ್ಗೂ ಇದು ಕೋಡ್ ಮಾಡುತ್ತೆ. ಸೊ ಜೆಂಡರ್ಗೆ ಮಾತ್ರ 2 ಕ್ರೋಮೋಸೋಮ್ಸ್, ಈದರ್ XY ಅಥವಾ XX ಕೋಡ್ ಮಾಡುತ್ತೆ. ಸೊ ಅದರಿಂದ ಈ ಕ್ಯಾರೆಕ್ಟರ್ ಏನಿದೆ ಕಲರ್ ಬ್ಲೈಂಡ್ನೆಸ್,
ಸೊ ಈ 22 ಕ್ರೋಮೋಸೋಮ್ಸ್ ಮೇಲೆ ಇರೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಈ 2 ಕ್ರೋಮೋಸೋಮ್ ಅಲ್ಲಿ ಅದರಲ್ಲೂ ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಸೆಕ್ಸ್ ಲಿಂಕ್ಡ್ ಕಂಡೀಷನ್ ಅಂತ ಕರಿತೀವಿ. ಸೊ ಈ ಒಂದು ಕಲರ್ ಬ್ಲೈಂಡ್ನೆಸ್ ಯೂಶುವಲಿ ಮೆನ್ನಲ್ಲಿ ಜಾಸ್ತಿ ಬರುತ್ತಾ ವಿಮೆನ್ ಅಲ್ಲಿ ಜಾಸ್ತಿ ಬರುತ್ತಾ ಅಂದ್ರೆ ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ಪುರುಷರಲ್ಲಿ ಮೆನ್ನಲ್ಲಿ ಈ ಕಲರ್ ಬ್ಲೈಂಡ್ನೆಸ್ ಜಾಸ್ತಿ ಬರುತ್ತೆ. ಅದಾದ್ಮೇಲೆ ಅಲ್ಲಿ ಇನ್ನೊಂದು ಸೆಲ್ಸ್ ಇತ್ತು, ಅದು ರಾಡ್ ಸೆಲ್ಸ್ ಅಂತ ಇತ್ತು. ಹಾಗಿದ್ರೆ ವಾಟ್ ಈಸ್ ದಿ ಫಂಕ್ಷನ್ ಆಫ್ ರಾಡ್ ಸೆಲ್ಸ್ ಅಂತ ಪರೀಕ್ಷೆಯಲ್ಲಿ ಏನಾದ್ರು ಕೇಳಿದ್ರೆ, ಸೊ ಇಟ್ ಹೆಲ್ಪ್ಸ್ ಅಸ್ ಲುಕಿಂಗ್ ಅಟ್ ದಿ ಆಬ್ಜೆಕ್ಟ್ಸ್ ಇನ್ ಡಿಮ್ ಲೈಟ್. ಅಂದ್ರೆ ಮಂದ ಬೆಳಕಿನಲ್ಲಿ ನಾವು ವಸ್ತುಗಳನ್ನು ಸರಿಯಾಗಿ ನೋಡೋದಿಕ್ಕೆ ನಮ್ಗೆ ರಾಡ್ ಕೋಶಗಳು ಸಹಾಯ ಮಾಡುತ್ತೆ. ಸೊ ಈ ರಾಡ್ಸ್ ಅಂಡ್ ಕೋನ್ಸ್ ಎಲ್ಲಿರುತ್ತೆ ಅಂದ್ರೆ ರೆಟಿನಾ ಮೇಲಿರುತ್ತೆ. ಸೊ ಅಕ್ಷಿ ಪಟಲದ ಮೇಲೆ ನಾವು ರಾಡ್ಸ್ ಅಂಡ್ ಕೋನ್ಸ್ ಅಂತ ಕರಿಬಹುದು. ಯಾಕೆ ಈ ಸೆಲ್ಸ್ ಗೆ ರಾಡ್ಸ್ ಅಂಡ್ ಕೋನ್ಸ್ ಅಂತ ಕರೀತಾರೆ ಅಂದ್ರೆ, ಯು ಕ್ಯಾನ್ ಸಿ ಕೋನ್ ಸೆಲ್ಸ್ ಆರ್ ಇನ್ ದಿ ಶೇಪ್ ಆಫ್ ಟ್ರಯಾಂಗಲ್, ರಾಡ್ ಸೆಲ್ಸ್ ಆರ್ ಇನ್ ದ ಶೇಪ್ ಆಫ್ ರಾಡ್. ಸೊ ಈ ಒಂದು ಉದ್ದೇಶದಿಂದ ಅದಕ್ಕೆ ಕೋನ್ಸ್ ಅಂಡ್ ರಾಡ್ ಸೆಲ್ಸ್ ಅಂತ ಕರೀತಾರೆ. ಸೊ ಮುಂದಿನ ಪ್ರಶ್ನೆ, ದಿ ಆಂಟಿಬಯೋಟಿಕ್ ಪೆನಿಸಿಲಿನ್ ಈಸ್ obtained ಫ್ರಮ್ ವಿಚ್ ಆಫ್ ದಿ ಫಾಲೋಯಿಂಗ್? ಪ್ರತಿಜೀವಕ ಪೆನಿಸಿಲಿನ್ ಅನ್ನು ಯಾವುದರಿಂದ ಪಡೆಯಲಾಗುತ್ತದೆ? ಆಪ್ಷನ್ಸ್: ಸಿಂಥೆಟಿಕ್ ಪ್ರೋಸೆಸ್, ಸಂಶ್ಲೇಷಿತ ಪ್ರತಿಕ್ರಿಯೆ, ಬ್ಯಾಕ್ಟೀರಿಯಾ, ಫಂಗಸ್ ಅಂದ್ರೆ ಶಿಲೀಂಧ್ರ, ವೈರಸ್. ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ನಾವು ಪೆನಿಸಿಲಿನ್ ನ ಫಂಗಸ್ ಇಂದ ಪಡಿತೀವಿ. ಹಾಗಿದ್ರೆ what is the scientific name of that particular fungus? It is called as Penicillium notatum ಅಂತ ಕರಿತೀವಿ, ಅಥವಾ Penicillium ಕ್ರೈಸೋಜೀನಮ್ ಅಂತ ಕರಿತೀವಿ. ಸೊ ಇಟ್ ಈಸ್ ಯೂಸ್ ಟು ಪ್ರೊಡ್ಯೂಸ್ ಆಂಟಿಬಯೋಟಿಕ್ ಪೆನಿಸಿಲಿನ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಲೈಮ್ಸ್ಟೋನ್ ಇಸ್ ಅ ರಾ ಮೆಟೀರಿಯಲ್ ಯೂಸ್ಡ್ ಬೈ ವಿಚ್ ಇಂಡಸ್ಟ್ರಿ? ಸುಣ್ಣದ ಕಲ್ಲು ಯಾವ ಉದ್ಯಮದಿಂದ ಬಳಸಲ್ಪಡುವ ಕಚ್ಚಾ ವಸ್ತುವಾಗಿದೆ? ಆಪ್ಷನ್ಸ್: ಅಲ್ಯೂಮಿನಿಯಂ, ಫರ್ಟಿಲೈಸರ್ಸ್ ಅಂದ್ರೆ ರಸಗೊಬ್ಬರಗಳು, ಸಿಮೆಂಟ್ ತಯಾರಿಕೆಯಲ್ಲಿ, ಪೆಟ್ರೋಕೆಮಿಕಲ್ಸ್ ತಯಾರಿಕೆಯಲ್ಲಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ, ಸೊ ಲೈಮ್ಸ್ಟೋನ್ ನ ನಾವು ಯಥೇಚ್ಛವಾಗಿ ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತೀವಿ. ಹಾಗಿದ್ರೆ ವಾಟ್ ಈಸ್ ದಿ ಕಾಂಪೋಸಿಷನ್ ಆಫ್ ಸಿಮೆಂಟ್ ಅಂದ್ರೆ, ಲೈಮ್ ಇರುತ್ತೆ, ಯು ಕ್ಯಾನ್ ಸಿ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 62. ಅಂದ್ರೆ ಮೇಜರ್ ಪರ್ಸೆಂಟೇಜ್ ಆಫ್ ಸಿಮೆಂಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಲೈಮ್ ಇರುತ್ತೆ, ಅಥವಾ ಸುಣ್ಣದ ಕಲ್ಲು ಅಂತ ಕರಿತೀವಿ. ಸಿಲಿಕಾನ್ ಸೆಕೆಂಡ್ ಪೊಸಿಷನ್ ಇದೆ, ಅಪ್ರಾಕ್ಸಿಮೇಟ್ಲಿ ಅರೌಂಡ್ 22%. ಅಲ್ಯೂಮಿನಾ ಇರುತ್ತೆ, ಅದಾದ್ಮೇಲೆ ಕ್ಯಾಲ್ಸಿಯಂ ಸಲ್ಫೇಟ್ ಇರುತ್ತೆ, ಆಮೇಲೆ ಐರನ್ ಆಕ್ಸೈಡ್ ಇರುತ್ತೆ, ಮೆಗ್ನೀಷಿಯಾ ಇರುತ್ತೆ, ಸಲ್ಫರ್ ಇರುತ್ತೆ, ಮತ್ತೆ ಆಲ್ಕಲೀಸ್ ಇರುತ್ತೆ. ಬಟ್ ಲುಕಿಂಗ್ ಅಟ್ ಎವ್ರಿಥಿಂಗ್, ದಿ ಹೈಯೆಸ್ಟ್ ಪರ್ಸೆಂಟೇಜ್ ವುಡ್ ಬಿ ಲೈಮ್ ಅಂತ ನಮ್ಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಅಟಾಮಿಕ್ ನಂಬರ್ ಆಫ್ ಅನ್ ಆಟಮ್ ಗಿವ್ಸ್ ದಿ ನಂಬರ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್? ಒಂದು ಪರಮಾಣುವಿನ ಪರಮಾಣು ಸಂಖ್ಯೆ ಈ ಕೆಳಗಿನವುಗಳಲ್ಲಿ ಯಾವುದರ ಸಂಖ್ಯೆ ಆಗಿರುತ್ತದೆ? ಆಪ್ಷನ್ಸ್: ಎಲೆಕ್ಟ್ರಾನ್ಸ್ ಅಂತ ಕೊಟ್ಟಿದ್ದಾರೆ, ಪ್ರೋಟಾನ್ಸ್ ಅಂತ ಕೊಟ್ಟಿದ್ದಾರೆ, ನ್ಯೂಟ್ರಾನ್ಸ್ ಅಂತ ಕೊಟ್ಟಿದ್ದಾರೆ, ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಯಾವುದು ಅಂದ್ರೆ ನ್ಯೂಟ್ರಾನ್ಸ್ ಅಂತ ಆಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಅಟಾಮಿಕ್ ನಂಬರ್? ಓಕೆ, ಸಿ ಅಟಾಮಿಕ್ ನಂಬರ್ ಅಂದ್ರೆ ಇಟ್ ಈಸ್ ಆಕ್ಚುಲಿ ದಿ ಕಂಪ್ಲೀಟ್ ಡೆಫಿನೇಷನ್ ಇಸ್ ಇಟ್ ಈಸ್ ದಿ ನಂಬರ್ ಆಫ್ ಈದರ್ ಪ್ರೋಟಾನ್ಸ್, ಅದು ಪ್ರೋಟಾನ್ಗಳ ಸಂಖ್ಯೆ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆ ಆಗಿರ್ಬೋದು. ಇನ್ ಎಲೆಕ್ಟ್ರಾನ್ ಅಂತ ಬರೆದ್ರೆ ನೀವು ಒಂದು ಕಂಡೀಷನ್ ಬರಿಬೇಕಾಗುತ್ತೆ, ಅದೇನು ಅಂದ್ರೆ ಇನ್ ಅನ್ ನ್ಯೂಟ್ರಲ್ ಆಟಮ್. ಓಕೆ, ಸೊ ನ್ಯೂಟ್ರಲ್ ಅಂದ್ರೆ ತಟಸ್ಥವಾಗಿರ್ತಕ್ಕಂಥ ಒಂದು ಪರಮಾಣುವಿನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ. ಯಾಕೆ ನಾವು ಒಂದು ಪರಮಾಣುವನ್ನ ನ್ಯೂಟ್ರಲ್ ಆಟಮ್ ಅಂತ ಕರಿತೀವಿ ಅಂದ್ರೆ, ಆಲ್ವೇಸ್ ಇನ್ ಅ ನ್ಯೂಟ್ರಲ್ ಆಟಮ್ ಏನಾಗುತ್ತೆ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ನೀವೊಂದು ಆಟಮ್ ಸ್ಟ್ರಕ್ಚರ್ ನೋಡಿದ್ರೆ ಅದರಲ್ಲೊಂದು ನ್ಯೂಕ್ಲಿಯಸ್ ಇರುತ್ತೆ, ಅದನ್ನ ಬೀಜ ಕೇಂದ್ರ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಅಲ್ಲಿ ನಾವು ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ನ ನೋಡ್ಬೋದು. ಅದರ ಸುತ್ತು ಆರ್ಬಿಟ್ಸ್ ಅಲ್ಲಿ ಅಂದ್ರೆ ಕಕ್ಷೆಗಳಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ. ಅಂದ್ರೆ ನಮ್ಮ ಪ್ಲಾನೆಟ್ ತರ ಸೂರ್ಯನ ಸುತ್ತು ಬೇರೆ ಗ್ರಹಗಳು ಹೆಂಗ್ ಮೂವ್ ಆಗ್ತಾ ಇರುತ್ತೋ ಅದೇ ರೀತಿಯಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್, ಸೊ ಇದನ್ನ ನ್ಯೂಕ್ಲಿಯಸ್ ಅಥವಾ ಕನ್ನಡದಲ್ಲಿ ಬೀಜ ಕೇಂದ್ರ ಅಂತ ಕರಿತೀವಿ. ಸೊ ಇದರ ಸುತ್ತು ಏನಾಗ್ತಾ ಇರುತ್ತೆ ಅಂದ್ರೆ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರುತ್ತೆ. ಹಾಗಿದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೋ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಷ್ಟೇ ಇರುತ್ತೆ. ಸೊ ಅದಕ್ಕೆ ನಾವು ನ್ಯೂಟ್ರಲ್ ಆಟಮ್ ಅಂತ ಕರಿತೀವಿ. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್, ಅಂದ್ರೆ ಬಾಂಡ್ ಫಾರ್ಮೇಶನ್ ಆಗುತ್ತಲ್ವಾ, ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಅದೆಲ್ಲ ನೀವು ಕೇಳಿರ್ತೀರಾ. ಸೊ ಅದರಲ್ಲಿ ಈ ಎಲೆಕ್ಟ್ರಾನ್ಸ್ ಯೂಸ್ ಆಗೋದ್ರಿಂದ ನಾವು ಅಟಾಮಿಕ್ ನಂಬರ್ ನ ಯೂಶುವಲಿ ಪ್ರೋಟಾನ್ ಸಂಖ್ಯೆಗೆ ಕಂಪೇರ್ ಮಾಡ್ತೀವಿ. ಯಾಕಂದ್ರೆ ಪ್ರೋಟಾನ್ಸ್ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ, ಎಲೆಕ್ಟ್ರಾನ್ಸ್ ಇಫ್ ದೇ ಇನ್ವಾಲ್ವ್ ಇನ್ ಕೆಮಿಕಲ್ ರಿಯಾಕ್ಷನ್ ಸೊ ಅವು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದರಿಂದ ಅಟಾಮಿಕ್ ನಂಬರ್ ಇಸ್ ಮೋಸ್ಟ್ಲಿ ರಿಲೇಟೆಡ್ ಟು protons, even though it can be called as
ರಿಲೇಟೆಡ್ ಟು ಎಲೆಕ್ಟ್ರಾನ್ಸ್, ಬಟ್ ಕಂಡೀಷನ್ ಏನಂದ್ರೆ ಎಲೆಕ್ಟ್ರಾನ್ ಅಂದಾಗ ಜ್ಞಾಪಕ ಇಟ್ಕೊಳ್ಬೇಕು. ಸೊ ನ್ಯೂಟ್ರಲ್ ಆಟಮ್ ಅಲ್ಲಿ ಮಾತ್ರ ಅಂತ ನಾವು ಜ್ಞಾಪಕ ಇಟ್ಕೊಳ್ಬೇಕು. ನಾವು ವಾಟ್ ಈಸ್ ದಿ ಕಾಮನ್ ಫಾರ್ಮುಲಾ ಆಫ್ ಅನ್ ಎಲಿಮೆಂಟ್ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ, ಸೊ ಎಕ್ಸ್ ಅಂಡ್ ಬಾಟಮ್ ಅಲ್ಲಿ ನಾವು ಝೆಡ್ ಅಂತ ಬರಿಬೇಕು, ಟಾಪ್ ಅಲ್ಲಿ ನಾವು ಎ ಅಂತ ಬರಿಬೇಕು. ನಾವು ವಾಟ್ ಯು ಮೀನ್ ಬೈ ಝೆಡ್? ಝೆಡ್ ಇಸ್ ನಥಿಂಗ್ ಬಟ್ ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ. ಸೊ ಕನ್ನಡದಲ್ಲಿ ಪರಮಾಣು ಸಂಖ್ಯೆ ಅಂತ ಹೇಳ್ತೀವಿ. ಅಂಡ್ ಟಾಪ್ ಅಲ್ಲಿ ಏನಿದೆ? ಎ ಇದೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾಸ್ ನಂಬರ್ ಅಂತ ಕರಿತೀವಿ, ಕನ್ನಡದಲ್ಲಿ ಪರಮಾಣು ರಾಶಿ ಸಂಖ್ಯೆ ಅಂತ ಕರಿತೀವಿ. ಓಕೆ, ನಾವು ವಾಟ್ ಈಸ್ ಮಾಸ್ ನಂಬರ್ ಅಂದ್ರೆ ಇಟ್ ಈಸ್ ದಿ ಸಮ್ ಆಫ್ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್. ಓಕೆ, ಸೊ ಪ್ರೋಟಾನ್ಗಳು ಮತ್ತೆ ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಗೆ ನಾವು ಮಾಸ್ ನಂಬರ್, ರಾಶಿ ಅಂದ್ರೆ ವೆಯ್ಟ್. ಯಾಕಂದ್ರೆ ಯಾವುದೇ ಒಂದು ಪರಮಾಣುವಿನ ವೆಯ್ಟ್ ಅದರ ನ್ಯೂಕ್ಲಿಯಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇರುತ್ತೆ. ಸೊ ಅದಕ್ಕೆ ಅದನ್ನ ಮಾಸ್ ನಂಬರ್ ಅಂತೀವಿ. ಸೊ ಎಲೆಕ್ಟ್ರಾನ್ಸ್ ನ ನಾವು ಯಾಕೆ ಇನ್ವಾಲ್ವ್ ಮಾಡೋದಿಲ್ಲ ಮಾಸ್ ನಂಬರ್ ಅಲ್ಲ ಅಂದ್ರೆ, ಸೊ ಎಲೆಕ್ಟ್ರಾನ್ಸ್ ವೆಯ್ಟ್ ನೆಗ್ಲಿಜಿಬಲ್ ಇರುತ್ತೆ. ಓಕೆ, ಅತ್ಯಂತ ಕಡಿಮೆ ಇರೋದ್ರಿಂದ ಅದನ್ನ ಮಾಸ್ ನಂಬರ್ ಗೆ ನಾವು ಇನ್ಕ್ಲೂಡ್ ಮಾಡೋದಿಲ್ಲ. ಸೊ ಒಂದು ಕಾಮನ್ ಎಕ್ಸಾಂಪಲ್ ಕೊಡೋದಾದ್ರೆ ಕಾರ್ಬನ್ 612. ಸೊ ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು ಅಂದ್ರೆ 6. So 6 is nothing but it is either the number of protons or number of electrons in the neutral atom. Okay, so what is 12 andre? It is the number of protons ಮತ್ತೆ neutrons ಆಗಿರುತ್ತೆ. Okay, so this is what is the example of atomic number and mass number. So ಮುಂದಿನ ಪ್ರಶ್ನೆ, DPT vaccine is categorized as which of the following? So DPT ಲಸಿಕೆಯನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಎಂದು ವರ್ಗೀಕರಿಸಲಾಗಿದೆ? ಆಪ್ಷನ್ 1 ಆಂಟಿವೈರಲ್ ಅಂದ್ರೆ ವೈರಸ್ ವಿರೋಧಿ ಲಸಿಕೆ, ಆಂಟಿ ಪ್ರೋಟೋಜುವಾ ಅಂದ್ರೆ ಪ್ರೋಟೋಜುವನ್ ವಿರೋಧಿ ಲಸಿಕೆ, ಆಂಟಿ ರಿಕೆಚಿಯಾ ಅಂದ್ರೆ ರಿಕೆಚಿಯಾ ವಿರೋಧಿ ಲಸಿಕೆ, ಕಂಬೈನ್ಡ್ ವ್ಯಾಕ್ಸಿನ್ ಅಂದ್ರೆ ಸಂಯೋಜಿತ ಲಸಿಕೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಡಿ. ಇದನ್ನ ನಾವು ಕಂಬೈನ್ಡ್ ವ್ಯಾಕ್ಸಿನ್ ಅಥವಾ ಸಂಯೋಜಿತ ಲಸಿಕೆ ಅಂತ ಕರಿತೀವಿ. ಬಿಕಾಸ್ ಹೆಸರಲ್ಲೇ ಇದೆ ನೋಡಿ, DPT. ಸೊ ಇಟ್ ಈಸ್ ದಿ ಕಾಂಬಿನೇಷನ್ ಆಫ್ ವ್ಯಾಕ್ಸಿನ್ ದಟ್ ಕ್ಯಾನ್ ಬಿ ಯೂಸ್ ಟು ಅವಾಯ್ಡ್ ಅಥವಾ ಪ್ರಿವೆಂಟ್ 3 different conditions. So ಅದು ಯಾವ್ದು ಅಂದ್ರೆ, see the DPT vaccine, it is also called as DTP vaccine, is a class of combination vaccines against 3 infectious diseases in humans. So DPT ಲಸಿಕೆ ಅಥವಾ DTP ಲಸಿಕೆ ಮಾನವರಲ್ಲಿ 3 ಸಾಂಕ್ರಾಮಿಕ ರೋಗಗಳ ವಿರುದ್ಧ ಸಂಯೋಜನೆ ಮಾಡಿರ್ತಕ್ಕಂಥ ಒಂದು ಲಸಿಕೆಯ ವರ್ಗವಾಗಿದೆ. ಆ 3 ಕಂಡೀಷನ್ಸ್ ಅಥವಾ ಇನ್ಫೆಕ್ಷಿಯಸ್ ಡಿಸೀಸಸ್ ಯಾವ್ದು ಅಂದ್ರೆ, ಒಂದು ಡಿಪ್ತೀರಿಯಾ ಆಗಿರುತ್ತೆ, ಇನ್ನೊಂದನ್ನ ಪರ್ಟಿಸಿಸ್ ವೂಪಿಂಗ್ ಕಾಫ್ ಅಥವಾ ನಾಯಿ ಕೆಮ್ಮು ಅಂತ ಕರಿತೀವಿ, ಇನ್ನೊಂದನ್ನ ಟೆಟನಸ್ ಅಂತ ಕರಿತೀವಿ. ಸೊ ಈ 3ಕ್ಕೂ ಸೇರಿಸಿ ಒಂದೇ ವ್ಯಾಕ್ಸಿನ್ ಕೊಡಲಾಗುತ್ತದೆ. ಸೊ ಅದನ್ನ ನಾವೇನಂತ ಕರಿತೀವಿ? DPT ಅಥವಾ DTP ವ್ಯಾಕ್ಸಿನ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ವಿಚ್ ಇಸ್ ದಿ ಹೈಯೆಸ್ಟ್ ಕ್ವಾಲಿಟಿ ಆಫ್ ಹಾರ್ಡ್ ಕೋಲ್? ಸೊ ಗಟ್ಟಿಯಾದ ಕಲ್ಲಿದ್ದಲಿನ ಅತ್ಯುನ್ನತ ಗುಣಮಟ್ಟ ಯಾವುದು? ಸೊ ದೀಸ್ ಆರ್ ಡಿಫರೆಂಟ್ ಫಾರ್ಮ್ಸ್ ಆಫ್ ವಾಟ್ ಯು ಸೇ ಕೋಲ್. ಸೊ ಇದರಲ್ಲಿ ವಿಚ್ ಇಸ್ ದ ಬೆಸ್ಟ್ ಕೋಲ್ ಅಂತ ಕೇಳ್ತಾ ಇದ್ದಾರೆ, ಅಥವಾ ಹಾರ್ಡ್ ಕೋಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋ ಆಪ್ಷನ್ಸ್ ಯಾವ್ದು ಅಂದ್ರೆ ಆಂಥ್ರೋಸೈಟ್, ಬಿಟ್ಯುಮಿನಸ್, ಲಿಗ್ನೈಟ್ ಮತ್ತೆ ಪೀಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಂಥ್ರೋಸೈಟ್ ಅನ್ನೋದು ಅತ್ಯುತ್ತಮ ಕ್ವಾಲಿಟಿಯ ಅಥವಾ ಒಳ್ಳೆಯ ಹಾರ್ಡ್ನೆಸ್ ಇರತಕ್ಕಂತ ಒಂದು ಕೋಲ್ ಆಗಿರುತ್ತೆ. ಸೊ ಇದರ ವಿವರಣೆ ಏನಂದ್ರೆ, ಆಂಥ್ರಸೈಟ್ ದಿ ಹೈಯೆಸ್ಟ್ ರ್ಯಾಂಕ್ ಆಫ್ ಕೋಲ್ ಅಂತ ಕರಿತೀವಿ. ಸೊ ಆಂಥ್ರಸೈಟ್ ಅನ್ನು ಕಲ್ಲಿದ್ದಲಿನ ಅತ್ಯುನ್ನತ ಶ್ರೇಣಿ ಅಂತ ಕರಿತೀವಿ. It is a hard, brittle and black lustrous coal, often referred to as hard coal, containing high percentage of fixed carbon and low percentage of volatile matter ಅಂತ ಕರಿತೀವಿ. ಅಂದ್ರೆ ಇದು ಗಟ್ಟಿಯಾದ, ಪೆಡುಸಾದ ಮತ್ತು ಕಪ್ಪು ಹೊಳೆಯುವ ಕಲ್ಲಿದ್ದಲು. ಏನು ಗಟ್ಟಿಯಾದ ಅಂದ್ರೆ ಇಟ್ ವಿಲ್ ಬಿ ಹಾರ್ಡ್ ಆಸ್ ವಿ ನೋ. ಬ್ರಿಟಲ್ ಅಂದ್ರೆ ಏನು? ಇಟ್ ಕ್ಯಾನ್ ಬಿ ಬ್ರೇಕಬಲ್. ಸೊ ಕನ್ಫ್ಯೂಷನ್ ಆಗುತ್ತೆ ಇವಾಗ. ಗಟ್ಟಿ ಅಂತಾನು ಹೇಳ್ತಾ ಇದ್ದೀರಾ ಮತ್ತೆ ಬ್ರಿಟಲ್ ಅಂತಾನು ಕೇಳ್ತಾ ಇದ್ದೀರಾ. ಅಂದ್ರೆ ಇಟ್ ಈಸ್ ಲೈಕ್ ರೊಟ್ಟಿ ನೋಡಿರ್ತಿರಲ್ವಾ, ಅದರ ತರ ಖಡಕ್ ರೊಟ್ಟಿ. ಓಕೆ, ಸೊ ಅದು ನೋಡಕ್ ಗಟ್ಟಿಯಾಗಿರುತ್ತೆ, ಬಟ್ ಅದನ್ನ ಈಸಿಯಾಗಿ ಮುರಿಬಹುದು. ಸೊ ಅದನ್ನ ನಾವು ಹಾರ್ಡ್ ಅಂಡ್ ಬ್ರಿಟಲ್ ಅಂತ ಕರಿತೀವಿ. ಸೊ ಆಂಥ್ರಸೈಟ್ ಕೂಡ ಅದೇ ರೀತಿ ಇರುತ್ತೆ, ಹಾರ್ಡ್ ಅಂಡ್ ಬ್ರಿಟಲ್ ಆಗಿರುತ್ತೆ, ಮತ್ತು ಇದೊಂದು ಕಪ್ಪು ಹೊಳೆಯುವ ಕಲ್ಲಿದ್ದಲು ಆಗಿರುತ್ತೆ. ಇದನ್ನು ಗಟ್ಟಿಯಾದ ಕಲ್ಲಿದ್ದಲು ಎಂದು ಸಹ ನಾವು ಕರೆಯುತ್ತೇವೆ. ಸೊ ಇದು ಹೆಚ್ಚಿನ ಶೇಕಡವಾರು ಫಿಕ್ಸ್ಡ್ ಕಾರ್ಬನ್ ಅಥವಾ ಸ್ಥಿರ ಕಾರ್ಬನ್ ಅನ್ನು ಹೊಂದಿರುತ್ತೆ, ಮತ್ತು ಕಡಿಮೆ ಶೇಕಡವಾರು ಆವಿ ಆಗುವ ವಸ್ತುಗಳನ್ನು ಹೊಂದಿರುತ್ತದೆ. ವೋಲಟೈಲ್ ಅಂದ್ರೆ ಸೊ ಸುಲಭವಾಗಿ ಅದು ಆವಿ ಆಗ್ಬಿಡುತ್ತೆ ಅಥವಾ ಎವಾಪರೇಟ್ ಆಗ್ಬಿಡುತ್ತೆ. ಸೊ ಆ ತರ ವಸ್ತುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ವೋಲಟೈಲ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಫಿಕ್ಸ್ಡ್ ಕಾರ್ಬನ್ ಜಾಸ್ತಿ ಇರುತ್ತೆ ಮತ್ತೆ ವೋಲಟೈಲ್ ಸಬ್ಸ್ಟೆನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಯಾವ್ದ್ರಲ್ಲಿ? ಆಂಥ್ರಸೈಟ್ ಅಲ್ಲಿ. ಸೊ ಮುಂದಿನ ಪ್ರಶ್ನೆ,
ಮಿಷನ್ ಇಂದ್ರಧನುಷ್ ಕ್ಯಾಂಪೈನ್ ಇನ್ ಇಂಡಿಯಾ ಈಸ್ ಅಸೋಸಿಯೇಟೆಡ್ ವಿತ್. ಸೊ ಭಾರತದಲ್ಲಿ ಮಿಷನ್ ಇಂದ್ರಧನುಷ್ ಅಭಿಯಾನವು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್: ನ್ಯೂಟ್ರಿಷನ್ ಆಫ್ ಪ್ರೆಗ್ನೆಂಟ್ ವುಮೆನ್, ಗರ್ಭಿಣಿ ಮಹಿಳೆಯರ ಪೋಷಣೆ, ಅವೇರ್ನೆಸ್ ಆಫ್ ಡಯಾಬಿಟಿಸ್, ಮಧುಮೇಹದ ಅರಿವು, ಇರಾಡಿಕೇಶನ್ ಆಫ್ ಬ್ಲೈಂಡ್ನೆಸ್, ಕುರುಡುತನದ ನಿರ್ಮೂಲನೆ, ವ್ಯಾಕ್ಸಿನೇಷನ್ ಆಫ್ ಚಿಲ್ಡ್ರನ್ ಅಂಡ್ ಪ್ರೆಗ್ನೆಂಟ್ ವುಮೆನ್, ಮಕ್ಕಳ ಮತ್ತು ಗರ್ಭಿಣಿಯ ಮಹಿಳೆಯರ ಲಸಿಕೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಇಟ್ ಈಸ್ ವ್ಯಾಕ್ಸಿನೇಷನ್ ಆಫ್ ಚಿಲ್ಡ್ರನ್ ಅಂಡ್ ಪ್ರೆಗ್ನೆಂಟ್ ವಿಮೆನ್. ಸೊ ಮುಂದಿನ ಪ್ರಶ್ನೆ, ಹೆಪಾಟಿಟಿಸ್ ಅಫೆಕ್ಟ್ಸ್ ವಿಚ್ ಆರ್ಗನ್ ಆಫ್ ದಿ ಹ್ಯೂಮನ್ ಬಾಡಿ? ಹೆಪಟೈಟಿಸ್ ಮಾನವನ ದೇಹದ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ಸ್: ಲಿವರ್, ಯಕೃತ್ತು, ಪ್ಯಾಂಕ್ರಿಯಾಸ್, ಮೇದೋಜೀರಕ ಗ್ರಂಥಿ, ಸ್ಪ್ಲೀನ್ ಅಂದ್ರೆ ಗುಲ್ಮ, ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರಳು ಅಂತ ಹೇಳ್ತೀವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಲಿವರ್ ಅಥವಾ ಯಕೃತ್ತು. ಆಕ್ಚುಲಿ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೆಪ್ಯಾಟ್ ಈಸ್ ನಥಿಂಗ್ ಬಟ್ ಅ ಲಿವರ್. ಓಕೆ, ಸೊ ಲಿವರ್ಗೆ ಮೆಡಿಕಲ್ ಅಲ್ಲಿ ಏನೋ ಹೆಪ್ಯಾಟ್ ಅಂತ ಕರಿತೀವಿ. ಐಟಿಸ್ ಅಂದ್ರೆ ನಾನು ನಿಮ್ ಮುಂಚೆನೆ ಹೇಳಿದ್ದೀನಿ, ಐಟಿಸ್ ಇಸ್ ನಥಿಂಗ್ ಬಟ್ ಇನ್ಫ್ಲಮೇಷನ್. ಓಕೆ, ಸೊ ಯಾವುದೇ ಒಂದು ಆರ್ಗನ್ ಊದ್ಕೊಂಡಿದ್ರೆ ಅದಕ್ಕೆ ನಾವು ಐಟಿಸ್ ಅಂತ ಕರಿತೀವಿ. ಸೊ ಹೆಪ್ಯಾಟಿಟಿಸ್ ಅಂದ್ರೆ ಇಟ್ ಈಸ್ ಇನ್ಫ್ಲಮೇಷನ್ ಆಫ್ ಲಿವರ್ಗೆ ನಾವು ಹೆಪ್ಯಾಟಿಟಿಸ್ ಅಂತ ಕರಿತೀವಿ. ಸೊ ಇದರ ವಿವರಣೆ ಏನಂದ್ರೆ, ಹೆಪ್ಯಾಟಿಟಿಸ್ ಯೂಶುವಲಿ ಹೇಗ್ ಬರುತ್ತೆ ಅಂದ್ರೆ ಕನ್ಸಂಪ್ಷನ್ ಆಫ್ ಕಂಟ್ಯಾಮಿನೇಟೆಡ್ ವಾಟರ್, ಅಂದ್ರೆ ಕಲುಷಿತ ನೀರನ್ನು ಸೇವಿಸೋದ್ರ ಮುಖಾಂತರ ಈ ಹೆಪ್ಯಾಟಿಟಿಸ್ ಬರುತ್ತೆ. ಬಟ್ ದೇರ್ ಇಸ್ ಒನ್ ಮೋರ್ ರೀಸನ್ ವೈ ಪೀಪಲ್ ಗೆಟ್ ಹೆಪ್ಯಾಟಿಟಿಸ್. ದಿ ಅದರ್ ರೀಸನ್ ಬೀಯಿಂಗ್ hepatitis is sometimes caused due to excessive consumption of alcohol. This results to liver cirrhosis. Cirrhosis ಅಂದ್ರೆ ಒಂದೇ ಕೈಂಡ್ ಆಫ್ ಇಂಜುರಿ ಅಥವಾ ಇನ್ಫ್ಲಮೇಷನ್ ಗೆ ನಾವು ಸಿರೋಸಿಸ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಅ ನಾನ್ ವೈರಲ್ ಹೆಪ್ಯಾಟಿಟಿಸ್ ಅಂತ ಕರಿತೀವಿ. ಅಂದ್ರೆ ಆಲ್ಕೋಹಾಲ್ ಸೇವನೆಯಿಂದ ಕೆಲವೊಮ್ಮೆ ಹೆಪ್ಯಾಟಿಟಿಸ್ ಉಂಟಾಗುತ್ತದೆ. ಇದು ಲಿವರ್ ಸಿರೋಸಿಸ್ಗೆ ಕಾರಣವಾಗುತ್ತದೆ ಮತ್ತು ಇದನ್ನು ನಾವು ನಾನ್ ವೈರಲ್ ಹೆಪ್ಯಾಟಿಟಿಸ್ ಅಂತ ಕರಿತೀವಿ. ಯಾಕಂದ್ರೆ ಇದು ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಬರುತ್ತೆ, ಯಾವುದೇ ವೈರಸ್ ಇಂದ ಬರೋದಿಲ್ಲ. ಅದರಿಂದ ಅದನ್ನ ನಾವು ನಾನ್ ವೈರಲ್ ಹೆಪ್ಯಾಟಿಟಿಸ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಎಮರ್ಜೆನ್ಸಿ ಹಾರ್ಮೋನ್ ಇನ್ ಹ್ಯೂಮನ್? ಸೊ ಮಾನವರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ತುರ್ತು ಹಾರ್ಮೋನ್ ಎಂದು ಕರೆಯುತ್ತೇವೆ? ಸೊ ಆಪ್ಷನ್ಸ್: ಥೈರಾಕ್ಸಿನ್ ಕೊಟ್ಟಿದ್ದಾರೆ, ಇನ್ಸುಲಿನ್ ಕೊಟ್ಟಿದ್ದಾರೆ, ಅಂಡ್ ಅಡ್ರಿನಾಲಿನ್ ಕೊಟ್ಟಿದ್ದಾರೆ, ಮತ್ತೆ ಪ್ರೋಜೆಸ್ಟಿರಾನ್ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಡ್ರಿನಾಲಿನ್ ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಸೊ ಯಾಕೆ ಇದನ್ನ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ ಅಂದ್ರೆ, ಲೆಟ್ ಅಸ್ ಸೇ ದೇರ್ ಇಸ್ ಅ ಥ್ರೆಟ್. ಓಕೆ, ಸೊ ಯಾವುದೋ ಒಂದು ಸಡನ್ ಆಗಿ ಒಂದು ಥ್ರೆಟ್ ಆಗುತ್ತೆ. ಥ್ರೆಟ್ ಅಂದ್ರೆ ಏನು? ಲೆಟ್ಸ್ ಸೇ ಯು ಆರ್ ವಾಕಿಂಗ್ ಆನ್ ಅ ರೋಡ್ ಅಂಡ್ ಸಡನ್ಲಿ ಯು ಕಮ್ ಅಕ್ರಾಸ್ ಎ ಟೈಗರ್. ಓಕೆ, ಸೊ ಅವಾಗ ಏನ್ ಮಾಡ್ತೀವಿ? ನಮ್ಗೆ ಎರಡು ಆಪ್ಷನ್ ಇದೆ. ಒಂದು, ಅದ್ರ ಜೊತೆ ಫೈಟ್ ಮಾಡ್ಬೇಕು ಅಥವಾ ಅಲ್ಲಿಂದ ನಾವು ಓಡೋಗ್ಬೇಕು. ಸೊ ಫೈಟ್ ಮಾಡೋದಂತೂ ಕಷ್ಟ, ಬಿಕಾಸ್ ವಿ ಆರ್ ನಾಟ್ ಟಿಪ್ಪು ಸುಲ್ತಾನ್. ಸೊ ವಿ ಜಸ್ಟ್ ಹ್ಯಾವ್ ಟು ರನ್ ಅವೇ. ಸೊ ಇದನ್ನ ನಾವು ಇದನ್ನ ನಾವು ಫೈಟ್ ಆರ್ ಫ್ಲೈಟ್ ಆರ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಏನು? ಫೈಟ್ ಆರ್ ಫ್ಲೈಟ್. ಸೊ ನಾವು ಫೈಟ್ ಮಾಡ್ಬೇಕು, ಇಲ್ಲ ಫ್ಲೈಟ್ ಅಂದ್ರೆ ಏನು? ಅಲ್ಲಿಂದ ಓಡೋಗ್ಬೇಕು. ಸೊ ನಾವು ಫೈಟ್ ಮಾಡ್ಬೇಕಾದ್ರೂ ಅಥವಾ ಅಲ್ಲಿಂದ ಓಡೋಗ್ಬೇಕಾದ್ರೂ ನಮ್ಮ ದೇಹದಲ್ಲಿ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಆಗ್ಬೇಕು. ಸೊ ಈ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಡ್ರಿನಾಲಿನ್ ಅಂತ ಕರಿತೀವಿ. ಸೊ ಈ ಅಡ್ರಿನಾಲಿನ್ ರಿಲೀಸ್ ಆದಾಗ ಏನ್ ಮಾಡುತ್ತಂದ್ರೆ ನಮ್ಮ ಹಾರ್ಟ್ ಬೀಟ್ ಅಂದ್ರೆ ಹೃದಯದ ಬಡಿತ ಮತ್ತೆ ನಮ್ಮ ಉಸಿರಾಟ ಬ್ರೀತಿಂಗ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಬ್ರೀತಿಂಗ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ನಮ್ಮ ಆಕ್ಸಿಜನ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಈ ಆಕ್ಸಿಜನ್ ನಮ್ಮ ದೇಹದಲ್ಲಿರ್ತಕ್ಕಂಥ ಗ್ಲೂಕೋಸ್ C6H12O6 ನ ವಿತ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇದೇನ್ ಮಾಡುತ್ತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಆಗಿ ಬ್ರೇಕ್ ಮಾಡಿ ಅದ್ರ ಜೊತೆ ATP ನ ರಿಲೀಸ್ ಮಾಡುತ್ತೆ. ATP ಇಸ್ ನಥಿಂಗ್ ಬಟ್ ಇಟ್ ಈಸ್ ಫಾರ್ಮ್ ಆಫ್ ಎನರ್ಜಿ. ಸೊ ಇದನ್ನ ಕರೆನ್ಸಿ ಆಫ್ ಸೆಲ್ ಅಂತ ಕರಿತೀವಿ ATP ನ. ಓಕೆ, ಸೊ ಜೀವಕೋಶಗಳ ಕರೆನ್ಸಿ ಅಂತ ಕರಿತೀವಿ. ಸೊ ಅದರಿಂದ ಈ ಒಂದು ಹಾರ್ಮೋನ್ ನ ಅಡ್ರಿನಾಲಿನ್ ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಅಂಡ್ ಅದ್ರ ಜೊತೆಗೆ ನಮ್ಮ ಕಣ್ಣಿನ ಪ್ಯೂಪಿಲ್ ಏನಿರುತ್ತೆ ಸೊ ಅದು ಕೂಡ ಡೈಲೇಟ್ ಆಗುತ್ತೆ ಅಥವಾ ಅಗಲವಾಗುತ್ತೆ. ಯಾವಾಗಂದ್ರೆ when there is an emergency. So remember, adrenaline is called as emergency hormone and it is also called as ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿಗೆ ಈ ಸಂಚಿಕೆಯ ಎಲ್ಲಾ ಪ್ರಶ್ನೆಗಳು ಮುಗ್ದಿರುತ್ತೆ. ಸೊ ಅದಕ್ಕಿಂತ ಮುಗಿಸೋದಕ್ಕಿಂತ ಮುಂಚೆ ಸೊ ಅದರ್ ಆಪ್ಷನ್ಸ್ ಏನೇನಿತ್ತು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಥೈರಾಕ್ಸಿನ್. ಸೊ ಥೈರಾಕ್ಸಿನ್ ಏನ ಅಂದ್ರೆ ಇದು
ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಹಾರ್ಮೋನ್ ಆಗಿರುತ್ತೆ. ಸೊ ಇದು ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿ ಆಗುತ್ತೆ. ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ದೇಹದ ಮೆಟಬಾಲಿಕ್ ರೇಟ್ ನ ಮತ್ತೆ ನಮ್ಮ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ನ ಇದು ಮಾನಿಟರ್ ಮಾಡುತ್ತೆ. ಸೊ ದೇಹದ ಚಯಾಪಚಯ ಕ್ರಿಯೆ ಮತ್ತು ನಮ್ಮ ದೇಹದ ಬೆಳವಣಿಗೆಯನ್ನ ಇದು ನಿಯಂತ್ರಣ ಮಾಡುತ್ತೆ. ಇನ್ಸುಲಿನ್ ಏನ್ ಮಾಡುತ್ತೆ? ಸೊ ಎವ್ರಿಬಡಿ ನೋಸ್, ಸೊ ಇಟ್ ಕಂಟ್ರೋಲ್ಸ್ ದಿ ಬ್ಲಡ್ ಶುಗರ್ ಲೆವೆಲ್ಸ್. ಸೊ ನಮ್ಮ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆಯ ಮಟ್ಟವನ್ನು ಇದು ನಿಯಂತ್ರಿಸುತ್ತದೆ. ಪ್ರೊಜೆಸ್ಟಿರಾನ್ ಏನ್ ಮಾಡುತ್ತೆ? ಸೊ ಪ್ರೊಜೆಸ್ಟಿರಾನ್ ನಾವು ಫೀಮೇಲ್ ಸೆಕ್ಸ್ ಹಾರ್ಮೋನ್ ಅಂತ ಕರಿತೀವಿ. ಓಕೆ, ಅಂದ್ರೆ ಸ್ತ್ರೀಯರ ಲೈಂಗಿಕ ಹಾರ್ಮೋನ್ ಅಂತ ಕರಿತೀವಿ. ಸೊ ಯೂಶಲಿ 2 ಮೇಜರ್ ಸೆಕ್ಸ್ ಹಾರ್ಮೋನ್ಸ್ ಇರುತ್ತೆ ಫಿಮೇಲ್ಸ್ ಅಲ್ಲಿ. ಒನ್ ಇಸ್ ಕಾಲ್ಡ್ ಆಸ್ ಪ್ರೊಜೆಸ್ಟಿರಾನ್, ಅದರ್ ಇಸ್ ಕಾಲ್ಡ್ ಆಸ್ ಈಸ್ಟ್ರೋಜನ್ ಅಂತ ಕರಿತೀವಿ. ಸೊ ಈ ಪ್ರೊಜೆಸ್ಟಿರಾನ್ ಏನ್ ಮಾಡುತ್ತೆ ಅಂದ್ರೆ ಇಟ್ ರೆಗ್ಯುಲೇಟ್ಸ್ ಮೆನ್ಸುರೇಷನ್ ಅಂಡ್ ಸಪೋರ್ಟಿಂಗ್ ಪ್ರೆಗ್ನೆನ್ಸಿ ಇನ್ ಫಿಮೇಲ್ ಬಾಡಿ. ಸೊ ಇದು ಮುಖ್ಯವಾಗಿ ಋತುಚಕ್ರವನ್ನು ನಿಯಂತ್ರಿಸುತ್ತದೆ ಮತ್ತು ಸ್ತ್ರೀಯರ ದೇಹದಲ್ಲಿ ಗರ್ಭಧಾರಣೆಯನ್ನು ಬೆಂಬಲಿಸುತ್ತದೆ. ಸೊ ಇಲ್ಲಿಗೆ ಸೊ ಇವತ್ತಿನ ಕಾಂಪೊನೆಂಟ್ ಮುಗ್ದಿರುತ್ತೆ. ಸೊ ನಿಮ್ಮ ಸ್ಕೋರ್ ನ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಒನ್ಸ್ ಅಗೇನ್ ಯು ಕ್ಯಾನ್ ಪುಟ್ ಇನ್ ಕಮೆಂಟ್ಸ್. ಐ ಟ್ರೈ ಟು ರಿಪ್ಲೈ ಟು ಯುವರ್ ಕ್ವೆಶನ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ. ಡಿಯರ್ ಫ್ರೆಂಡ್ಸ್, ಈ ಒಂದು ಸೆಷನ್ ಅಲ್ಲಿ ನಾವು ಸೈನ್ಸ್ ಸೂಪರ್ 10 MCQs ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಡಿಯರ್ ಫ್ರೆಂಡ್ಸ್, ಈ ಒಂದು ಸಂಚಿಕೆ ಪಾರ್ಟ್ 7 ಆಫ್ ದಿಸ್ ಪರ್ಟಿಕ್ಯುಲರ್ ಸೀರೀಸ್ ಆಗಿರುತ್ತೆ. ಇಲ್ಲಿವರೆಗೂ ಪಾರ್ಟ್ 6 ಅಲ್ಲಿ ನಾವು 60 ಅಪ್ಲೈಡ್ ಸೈನ್ಸ್ MCQs, ಅನ್ವಯಿಕ ವಿಜ್ಞಾನದ MCQs ನ ಸಾಲ್ವ್ ಮಾಡಿರ್ತೀನಿ. ಸೊ ಆ ಪ್ರಶ್ನೆಗಳನ್ನ ನೋಡದೇ ಇದ್ದಲ್ಲಿ ಈ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂಥ ಐ ಬಟನ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನೋಡ್ಬೋದು. ಈ ಎಲ್ಲಾ ಪ್ರಶ್ನೆಗಳು ನಿಮಗೆ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಬಹುದು. ಅಂಡ್ ಆಸ್ ಯೂಶುವಲ್ ನಾನು ಪ್ರತಿಯೊಂದು ಎಪಿಸೋಡ್ ಅಲ್ಲೂ ನಿಮ್ಗೊಂದು ಟಾರ್ಗೆಟ್ ಸ್ಕೋರ್ ಕೊಟ್ಟಿರ್ತೀನಿ. ಸೊ ಇವತ್ತಿನ ಟಾರ್ಗೆಟ್ ಸ್ಕೋರ್ ಎಷ್ಟು ಅಂದ್ರೆ ಅಟ್ಲೀಸ್ಟ್ ಯು ಶುಡ್ ಬಿ ಏಬಲ್ ಟು ಗಿವ್ ಕರೆಕ್ಟ್ ಆನ್ಸರ್ಸ್ ಫಾರ್ 7 ಆರ್ ಮೋರ್ ದೆನ್ 7 ಕ್ವೆಶನ್ಸ್. ಅಂಡ್ ನಿಮ್ಮ ಸ್ಕೋರ್ ಎಷ್ಟಿರುತ್ತೋ ಅದನ್ನ ನನಗೆ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಸೊ ದಟ್ ಈಸ್ ಜಸ್ಟ್ ಅ ಮೋಟಿವೇಶನ್ ಫಾರ್ ಅಸ್ ಟು ಗಿವ್ ಯು ಮೋರ್ ವಿಡಿಯೋಸ್. ಸೊ ಹಾಗಿದ್ರೆ ಪಾರ್ಟ್ 7 ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪಾರ್ಟ್ 6 ಇಂದ ನಾನು 2 ಪ್ರಶ್ನೆಗಳನ್ನ ರಿವಿಷನ್ ಕ್ವಿಜ್ ಆಗಿ ಕೊಟ್ಟಿರ್ತೀನಿ. ಸೊ ನೀವು ವಿಡಿಯೋನ ಇಲ್ಲಿ ಪಾಸ್ ಮಾಡಿಕೊಂಡು ನನಗೆ ನಿಮ್ಮ ಉತ್ತರಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಹಾಗಿದ್ರೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಅಂದ್ರೆ ಕ್ವೆಶ್ಚನ್ ನಂಬರ್ 61. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಪಾಲಿಮರಿಕ್ ಮೆಟೀರಿಯಲ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಬುಲೆಟ್ ಪ್ರೂಫ್ ಜಾಕೆಟ್ಸ್? ಸೊ ಬುಲೆಟ್ ಪ್ರೂಫ್ ಜಾಕೆಟ್ಗಳ ತಯಾರಿಸಲು ಈ ಕೆಳಗಿನ ಪಾಲಿಮರ್ ಅಥವಾ ಯಾವ ಪಾಲಿಮರ್ ವಸ್ತುಗಳನ್ನು ಬಳಸಲಾಗುತ್ತದೆ? ಆಪ್ಷನ್ಸ್ ನೈಲಾನ್ 66 ಅಂತ ಕೊಟ್ಟಿದ್ದಾರೆ, ರಯಾನ್ ಅಂತ ಕೊಟ್ಟಿದ್ದಾರೆ, ಕೆವ್ಲರ್ ಅಂತ ಕೊಟ್ಟಿದ್ದಾರೆ, ಮತ್ತೆ ಡಾಕ್ರಾನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಕೆವ್ಲರ್ ನ ನಾವು ಬಳಸ್ತೀವಿ. ಹಾಗಿದ್ರೆ ವಾಟ್ ಈಸ್ ಕೆವ್ಲರ್ ಅಂತ ತಿಳ್ಕೊಳ್ತಾ ಬರೋಣ. ಸೊ ಕೆವ್ಲರ್ ಇಸ್ ಅ ಸಿಂಥೆಟಿಕ್ ಫೈಬರ್ ಅಂಡ್ ಹೀಟ್ ರೆಸಿಸ್ಟೆಂಟ್ ಮಟೀರಿಯಲ್. ಸೊ ಕೆವ್ಲರ್ ಒಂದು ಸಿಂಥೆಟಿಕ್ ಫೈಬರ್ ಅಂದ್ರೆ ಸಂಶ್ಲೇಷಿತ ಫೈಬರ್ ಆಗಿರುತ್ತೆ ಮತ್ತು ಇದು ಶಾಖ ನಿರೋಧಕವಾಗಿರುತ್ತೆ. ಸೊ ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ ಇಟ್ ಅಬ್ಸಾರ್ಬ್ಸ್ ದಿ ಎನರ್ಜಿ ಆಫ್ ಅ ಬುಲೆಟ್ ಅಂಡ್ ಎಕ್ಸ್ಟೆಂಡ್ಸ್ ಇಟ್ ಓವರ್ ಅ ಲಾರ್ಜ್ ಏರಿಯಾ. ಇದು ಗುಂಡಿನ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ಇದನ್ನು ವಿಸ್ತರಿಸುತ್ತದೆ. ಫಾರ್ ಎಕ್ಸಾಂಪಲ್, ಈ ಗುಂಡು ಇಲ್ಲೇನಾದ್ರೂ ಹಿಟ್ ಆದ್ರೆ ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ಲಿ ಸೊ ಅದು ಅದರ ಎನರ್ಜಿನ ಸ್ಪ್ರೆಡ್ ಮಾಡ್ಬಿಡುತ್ತೆ. ಯಾವಾಗ ಎನರ್ಜಿ ಸ್ಪ್ರೆಡ್ ಆಗುತ್ತೋ ಅದು ಹೋಲ್ ಫಾರ್ಮೇಶನ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಇದನ್ನ ಡಿಸ್ಕವರಿ ಮಾಡಿದ್ ಯಾರು ಅಂದ್ರೆ ಸ್ಟೆಫನಿ ಕ್ವೆಲೆಕ್ ಅಂತ ಹೇಳ್ತೀವಿ. ಇನ್ ದ ಇಯರ್ 1965 ಅಲ್ಲಿ ಇದನ್ನ ಡಿಸ್ಕವರ್ ಮಾಡ್ತಾರೆ. ಹಾಗಿದ್ರೆ ಲೆಟ್ ಅಸ್ ನೋ ಅದರ್ ಆಪ್ಷನ್ಸ್ ಆಲ್ಸೋ. ಸೊ ನಮಗೆ ನೈಲಾನ್ ಅಂತ ಕೊಟ್ಟಿದ್ರು. ಸೊ ನೈಲಾನ್ ನ ನಾವೆಲ್ಲಿ ಯೂಸ್ ಮಾಡ್ತೀವಿ? ಪ್ಯಾರಾಚೂಟ್ ಮತ್ತೆ ಸ್ವಿಮ್ ವೇರ್ ಗಳ ತಯಾರಿಕೆ ಅಂದ್ರೆ ಧುಮುಕು ಕೊಡೆಗಳು ಮತ್ತು ಈಜುಡುಗೆಗಳ ತಯಾರಿಕೆಯಲ್ಲಿ ನಾವು ಬಳಸ್ತೀವಿ. ರೇಯಾನ್ ನ ನಾವು ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಕೂಡ ಕರಿತೀವಿ. ಇದನ್ನ ಕ್ಲೋತ್ಸ್ ಅಥವಾ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಕೆವ್ಲಾರ್, ಸಮ್ ಟೈಮ್ಸ್ ಕೆವ್ಲಾರ್ ಅಂತ ಕೊಡೋ ಬದಲು ಅದರ ಕೆಮಿಕಲ್ ನೇಮ್ ಕೊಡ್ಬೋದು. ಸೊ ಕೆಮಿಕಲ್ ನೇಮ್ ಯಾವುದು ಅಂದ್ರೆ ಪಾಲಿಫಿನಲಿನ್ ಟೆರಾಪ್ತಲಮೈಡ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಬುಲೆಟ್ ಪ್ರೂಫ್ ಜಾಕೆಟ್ ಗಳಲ್ಲಿ, ಬೈಸಿಕಲ್ ಟೈರ್ ಮತ್ತು ಓಟದ ದೋಣಿ ಅಂದ್ರೆ ರೇಸಿಂಗ್ ಸೇಲ್ಸ್, ಬೈಸಿಕಲ್ ಟೈರ್ಸ್, ಬುಲೆಟ್ ಪ್ರೂಫ್ ಜಾಕೆಟ್ಸ್ ಅಂಡ್ ವೆಸ್ಟ್ ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಮತ್ತೆ ಡಾಕ್ರಾನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ರು. ಸೊ ಇದನ್ನ ನಿಟೆಡ್ ವೇರ್ ಅಂಡ್ ಓವೆನ್ ಸ್ಪೋರ್ಟ್ಸ್ ವೇರ್ ಅಂದ್ರೆ ಹಣೆದ ಉಡುಗೆಗಳು ಮತ್ತೆ ನೇಯ್ದ ಕ್ರೀಡಾ ಉಡುಪುಗಳ ತಯಾರಿಕೆಯಲ್ಲಿ ನಾವು ಇದನ್ನ ಬಳಸ್ತೀವಿ. ಸೊ ಮುಂದಿನ ಪ್ರಶ್ನೆ, ಅನಾಟಮಿಕಲಿ ದ ಬೀಕ್ ಆಫ್ ದಿ ಬರ್ಡ್ ಈಸ್ ಈಕ್ವಲೆಂಟ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್? ಸೊ ಅಂಗ ರಚನಾ ಶಾಸ್ತ್ರದ ಪ್ರಕಾರ ಪಕ್ಷಿಯ ಕೊಕ್ಕು ಈ ಕೆಳಗಿನವುಗಳಿಗೆ ಸಮವಾಗಿದೆ. ಸೊ ಟೀತ್ ಅಂತ ಕೊಟ್ಟಿದ್ದಾರೆ, ಚೀಕ್ಸ್ ಅಂತ ಕೊಟ್ಟಿದ್ದಾರೆ, ಜಾಸ್ ದವಡೆಗಳು ಅಂತ ಕೊಟ್ಟಿದ್ದಾರೆ, ನನ್ ಆಫ್ ದಿ ಅಬೋ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ, ಸೊ ನಮ್ಗೆ ಆಕ್ಚುಲಿ ಕನ್ಫ್ಯೂಷನ್ ಆಗೋದು ಬಿಟ್ವೀನ್ ಟೀತ್ ಮತ್ತೆ ಜಾ ಮಧ್ಯೆ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಪಕ್ಷಿಗಳ ಕೊಕ್ಕು ಬೇರೆ ಜೀವಿಗಳ ದವಡೆ ಅಥವಾ ಜಾಸ್ಗೆ ಸಂಬಂಧವಾಗಿರುತ್ತೆ. ಅಂದ್ರೆ ನಮ್ಮ ಅಪ್ಪರ್ ಜಾ ಇದನ್ನ ಅಪ್ಪರ್ ಬೀಕ್ ಅಂತ ಹೇಳ್ತೀವಿ, ಲೋವರ್ ಜಾನ ನಾವು ಕೆಳಗಿನ ದವಡೆಯನ್ನ ನಾವು ಲೋವರ್ ಬೀಕ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಈಕ್ವಲೆಂಟ್ ಟು ಜಾ ಆಫ್ ಅದರ್ ಆನಿಮಲ್ಸ್. ಮುಂದಿನ ಪ್ರಶ್ನೆ, the presence of which of the following prevents coagulation of blood inside the human body? ಈ ಕೆಳಗಿನವುಗಳಲ್ಲಿ ಯಾವುದರ ಉಪಸ್ಥಿತಿಯು ಮಾನವನ ದೇಹದೊಳಗೆ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುತ್ತದೆ? ಫಾರ್ ಎಕ್ಸಾಂಪಲ್, ನಮ್ಗೆ ಗೊತ್ತು, ನಮ್ಗೆ ಇಂಜುರಿ ಆದಾಗ ಅಂದ್ರೆ ಬ್ಲಡ್ ಬಾಡಿಯಿಂದ ಆಚೆ ಬಂದಾಗ ಮಾತ್ರ ಅದು ಹೆಪ್ಪುಗಟ್ಟುತ್ತೆ ಅಥವಾ ಕ್ಲಾಟ್ ಆಗುತ್ತೆ. ಹಾಗಿದ್ರೆ ಬಾಡಿ ಒಳಗಡೆ ಇದ್ದಾಗ ಯಾಕೆ ಅದು ಕ್ಲಾಟ್ ಆಗಲ್ಲ? ಇನ್ಫ್ಯಾಕ್ಟ್ ಅದು ಆಗ್ಬಾರ್ದು. ಸೊ ಅದು ಆಗದೆ ಇರೋ ಹಾಗೆ ತಡಿಲಿಕ್ಕೆ ಇರ್ತಕ್ಕಂಥ ವಸ್ತು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ಫೈಬ್ರಿನ್ ಅಂತ ಕೊಟ್ಟಿದ್ದಾರೆ, ಹಿಮೋಗ್ಲೋಬಿನ್ ಅಂತ ಕೊಟ್ಟಿದ್ದಾರೆ, ಹೆಪಾರಿನ್ ಅಂತ ಕೊಟ್ಟಿದ್ದಾರೆ, ಥ್ರಾಂಬೋಪ್ಲಾಸ್ಟಿಕ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಹೆಪಾರಿನ್. ಸೊ ಹೆಪಾರಿನ್ ಪ್ರಿವೆಂಟ್ಸ್ ಕ್ಲಾಟಿಂಗ್ ಆಫ್ ಬ್ಲಡ್ ಇನ್ಸೈಡ್ ದಿ ಬಾಡಿ. ಮಿಕ್ಕಿದ ಎಲ್ಲ ಆಪ್ಷನ್ಸ್, ಫೈಬ್ರಿನ್ ಇರ್ಬೋದು, ಹಿಮೋಗ್ಲೋಬಿನ್, ಯು ನೋ ದಟ್ it is responsible for red color of the blood and it also carries oxygen and carbon dioxide. So fibrin clotting ಅಲ್ಲಿ ಸಹಾಯ ಮಾಡುತ್ತೆ, ಥ್ರಾಂಬೋಪ್ಲಾಸ್ಟಿಕ್ ಕೂಡ ಇದು ರಕ್ತ ಹೆಪ್ಪುಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಬಟ್ ಹೆಪಾರಿನ್ ಮಾತ್ರ ಹೆಪ್ಪುಗಟ್ಟೋದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ಆಸಿಡ್ ರೈನ್ is caused by the pollution of the environment by. ಆಸಿಡ್ ಮಳೆ ಅಥವಾ ಆಮ್ಲ ಮಳೆ ಪರಿಸರದಲ್ಲಿ ಯಾವುದರ ಮಾಲಿನ್ಯದಿಂದ ಉಂಟಾಗುತ್ತದೆ? ಆಪ್ಷನ್ಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ನೈಟ್ರೋಜನ್, ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ, ಓಝೋನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ, ನೈಟ್ರಸ್ ಆಕ್ಸೈಡ್ ಅಂಡ್ ಸಲ್ಫರ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ನೈಟ್ರಸ್ ಆಕ್ಸೈಡ್ ಮತ್ತೆ ಸಲ್ಫರ್ ಡೈಆಕ್ಸೈಡ್ ಸರಿಯಾದ ಉತ್ತರವಾಗಿರುತ್ತೆ. ಸೊ ಇದರ ವಿವರಣೆಯನ್ನ ನೋಡ್ತಾ ಬಂದ್ಬಿಡೋಣ. ಯೂಶಲಿ ಈ ಆಸಿಡ್ ರೈನ್ ಹೇಗಾಗುತ್ತೆ ಅಂತ ಒಂದು ಪ್ರಿನ್ಸಿಪಲ್ ನ ತಿಳ್ಕೊಳ್ತಾ ಬಂದ್ಬಿಡೋಣ. ಸೊ ಇಂಡಸ್ಟ್ರಿ ಪೊಲ್ಯೂಷನ್ ಇರ್ಬೋದು, ಅದಾದ್ಮೇಲೆ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಪೊಲ್ಯೂಷನ್ ಇರ್ಬೋದು, ಮತ್ತೆ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಡ್ಯೂ ಟು ಕೋಲ್ ಇರ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಮೇಜರ್ಲಿ ನಮ್ಗೆ 3 ಕೆಮಿಕಲ್ ಸಬ್ಸ್ಟೆನ್ಸಸ್ ಬಿಡುಗಡೆ ಆಗುತ್ತೆ. ಸೊ ಇದರಲ್ಲಿ 2 ಪ್ರಮುಖ ವಸ್ತುಗಳು ಯಾವ್ದಾವ್ದು ಅಂದ್ರೆ ಒನ್ ಇಸ್ ಸಲ್ಫರ್ ಡೈಆಕ್ಸೈಡ್ ಮತ್ತೆ ಇನ್ನೊಂದು ನೈಟ್ರೋಜನ್ ಆಕ್ಸೈಡ್. ಸೊ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ ರಿಲೀಸ್ ಆಗುತ್ತೆ. ಈ ನೈಟ್ರೋಜನ್ ಆಕ್ಸೈಡ್ ಮತ್ತೆ ಸಲ್ಫರ್ ಡೈಆಕ್ಸೈಡ್ ಏನ್ ಮಾಡುತ್ತೆ ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಮತ್ತೆ ವಾಟರ್ ಜೊತೆ ಕಂಬೈನ್ ಆಗಿ ಈ ಸಲ್ಫರ್ ಆಕ್ಸೈಡ್ ಏನಿರುತ್ತೆ ಅದು ಸಲ್ಫ್ಯೂರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತೆ ನೈಟ್ರೋಜನ್ ಆಕ್ಸೈಡ್ ಏನಿರುತ್ತೆ ಇದು ನೈಟ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ 2 ಆಸಿಡ್ಗಳು ಫರ್ದರ್ ಏನಾಗುತ್ತೆ ಅಂದ್ರೆ ಆಸಿಡ್ ಮಳೆ ಆಗಿ ಸುರಿಯುತ್ತವೆ. ಸೊ ಅವಾಗ ಇಟ್ ವಿಲ್ ಬಿ ವೆರಿ ಹಾರ್ಮ್ಫುಲ್ ಟು ದಿ ಎನ್ವಿರಾನ್ಮೆಂಟ್. ಹಾಗಿದ್ರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆಸಿಡ್ ರೈನ್ ಅಂಡ್ ನಾರ್ಮಲ್ ರೈನ್? ಸೊ ನಾರ್ಮಲ್ ರೈನ್ಗೂ ಆಸಿಡ್ ರೈನ್ಗೂ ಡಿಫರೆನ್ಸ್ ಏನು ಅಂದ್ರೆ ಮೇಜರ್ ಡಿಫರೆನ್ಸ್ ಲೈಸ್ ವಿತ್ ರೆಸ್ಪೆಕ್ಟ್ ಟು ದಿ pH. ಓಕೆ, ಸೊ pH ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಪ್ಯೂರ್ ರೈನ್ ಏನಿರುತ್ತೆ, ಓಕೆ, ಸೊ ನಾರ್ಮಲ್ ರೈನ್, ಐ ಆಮ್ ಟಾಕಿಂಗ್ ಅಬೌಟ್ ನಾರ್ಮಲ್ ಮಳೆ ಏನಿರುತ್ತೆ, ಸೊ ಅಪ್ರಾಕ್ಸಿಮೇಟ್ಲಿ pH ವಿಲ್ ಬಿ ಅರೌಂಡ್ 5. ಓಕೆ, ಬಟ್ ಆಸಿಡ್ ರೈನ್ ಏನಿರುತ್ತೆ ಸೊ ಅದರಲ್ಲಿ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರುತ್ತೆ, ತುಂಬಾ ಅಸಿಡಿಕ್ ಅಥವಾ ಆಮ್ಲೀಯವಾಗಿರುತ್ತೆ, ಸಮ್ವೇರ್ ಅರೌಂಡ್ 3 to 4 ಇರುತ್ತೆ. ಓಕೆ, ಸೊ ಇಟ್ ವಿಲ್ ಬಿ ಹೈಲಿ ಅಸಿಡಿಕ್. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಆಸಿಡ್ ರೈನ್. ಸೊ ಮುಂದಿನ ಪ್ರಶ್ನೆ, who is the father of immunology? ಸೊ ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಯಾರು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ, ಲೂಯಿಸ್ ಪ್ಯಾಶ್ಚರ್ ಅಂತ, ರಾಬರ್ಟ್ ಕೋಚ್ ಅಂತ ಕೊಟ್ಟಿದ್ದಾರೆ, ಲ್ಯಾನ್ಸ್ ಸ್ಟೀನರ್ ಅಂತ ಕೊಟ್ಟಿದ್ದಾರೆ, ಎಡ್ವರ್ಡ್ ಜನ್ನರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಡ್ವರ್ಡ್ ಜನ್ನರ್ ಆಗಿರುತ್ತೆ. ಹಾಗಿದ್ರೆ ಹೂ ಇಸ್ ಲೂಯಿಸ್ ಪ್ಯಾಶ್ಚರ್? ಸೊ ನಿಮ್ಗೆಲ್ಲ ಗೊತ್ತು. ಸೊ ಇವರು ಫಾದರ್ ಆಫ್ ಮಾಡರ್ನ್ ಮೈಕ್ರೋಬಯಾಲಜಿ ಅಂತ ಹೇಳ್ತೀವಿ. ಸೊ ಇಸ್ ದಿ ಫಾದರ್ ಆಫ್ ಮಾಡರ್ನ್ ಮೈಕ್ರೋಬಯಾಲಜಿ. ಅದಾದ್ಮೇಲೆ ರಾಬರ್ಟ್ ಕೋಚ್ ಯಾರು? ಆಕ್ಚುಲಿ ಇವರು ಕಾಸಿಟಿವ್ ಆರ್ಗ್ಯಾನಿಸಮ್ ಅಂದ್ರೆ ಆಂಥ್ರಾಕ್ಸ್ ಯಾವ್ದ್ರಿಂದ ಬರುತ್ತೆ ಅನ್ನೋದನ್ನ ಇವರು ಫಸ್ಟ್ ಡಿಸ್ಕವರ್ ಮಾಡ್ತಾರೆ. ಅದಾದ್ಮೇಲೆ ಲ್ಯಾನ್ಸ್ ಸ್ಟೇನರ್ ಬಗ್ಗೆ ನಿಮ್ಗೆ ಗೊತ್ತು, ಇವರು ಬ್ಲಡ್ ಗ್ರೂಪಿಂಗ್ ನ ಬಗ್ಗೆ ನಮ್ಗೆ ಡಿಸ್ಕವರಿ ಮಾಡಿಕೊಟ್ಟಿದ್ದಾರೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಿಮೋಗ್ಲೋಬಿನ್ ಇಸ್ ದ ಪ್ರೋಟೀನ್ ಇನ್ಸೈಡ್ ರೆಡ್ ಬ್ಲಡ್ ಸೆಲ್ಸ್ ದಟ್ ಕ್ಯಾರೀಸ್. ಹಿಮೋಗ್ಲೋಬಿನ್ ಕೆಂಪು ರಕ್ತ ಕಣಗಳ ಒಳಗಿನ ಒಂದು ಪ್ರೋಟೀನ್ ಆಗಿರುತ್ತೆ. ಇದು ಪ್ರಮುಖವಾಗಿ ಏನನ್ನು ಸಾಗಿಸುತ್ತದೆ? ಸಿ ಫಾರ್ ಎಕ್ಸಾಂಪಲ್, ಹೀಮೋ ಅಂಡ್ ಗ್ಲೋಬಿನ್ ಅಂತ ನಾವು ಬ್ರೇಕ್ ಮಾಡಬಹುದು. ಹೀಮೋ ಏನು? ಇಟ್ ಇಸ್ ದಿ ಐರನ್ ಕಂಟೆಂಟ್ ಆಫ್ ದಿ ಬ್ಲಡ್. ಗ್ಲೋಬಿನ್ ಏನು? ಇಟ್ ಇಸ್ ದಿ ಪ್ರೋಟೀನ್. ಸೊ ಇದರ ಮೇನ್ ಫಂಕ್ಷನ್ ಏನು ಅಂದ್ರೆ ಇಟ್ ಕ್ಯಾರೀಸ್ ಗ್ಯಾಸಸ್ ಇನ್ಸೈಡ್ ದ ಬಾಡಿ. ಹಾಗಿದ್ರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ್ದನ್ನ ಇದು ಅಧಿಕವಾಗಿ ಕ್ಯಾರಿ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆಕ್ಸಿಜನ್, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ, ನೈಟ್ರೋಜನ್ ಸಾರಜನಕ ಕೊಟ್ಟಿದ್ದಾರೆ, ಓಝೋನ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಈಸಿಲಿ ಇವೆರಡು ಆಪ್ಷನ್ ಅಂತೂ ಎಲಿಮಿನೇಟ್ ಮಾಡ್ಬಿಡ್ತೀವಿ.
ಔಟ್ ಆಫ್ ಅವರ್ ಕಾಮನ್ ಸೆನ್ಸ್. ಬಟ್ ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಬಿಕಾಸ್ ನಮ್ಗೆ ಗೊತ್ತು ಆಕ್ಸಿಜನ್ ಕ್ಯಾರಿ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕ್ಯಾರಿ ಮಾಡುತ್ತೆ ಅಂತ ಗೊತ್ತು. ಹಾಗಿದ್ರೆ ನಾವು ಆಪ್ಷನ್ ನ ಚೂಸ್ ಮಾಡುವಾಗ ಹೈಯೆಸ್ಟ್ ಪರ್ಸೆಂಟೇಜ್ ಯಾವ್ದನ್ನ ಕ್ಯಾರಿ ಮಾಡುತ್ತೆ ಅದು ನಮ್ಮ ಉತ್ತರ ಆಗಿರುತ್ತೆ. ಸೊ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಕ್ಸಿಜನ್. ಹಾಗಿದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಕ್ಯಾರಿ ಮಾಡಲ್ವಾ ಸರ್ ಅಂತ ನಿಮಗೆ ಪ್ರಶ್ನೆ ಬಂದ್ರೆ, ಸೊ ಅದರ ವಿವರಣೆಯನ್ನ ಇಲ್ಲಿ ಹೇಳ್ತೀನಿ ನೋಡಿ. ಸಿ ಅಬೌಟ್ 97% ಆಫ್ ದಿ ಆಕ್ಸಿಜನ್ ಇಸ್ ಕ್ಯಾರಿಡ್ ಥ್ರೂ RBC. ಸೊ ರಕ್ತದಲ್ಲಿ 97% ಆಮ್ಲಜನಕವು RBC ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ. ರಿಮೈನಿಂಗ್ 3% ಆಫ್ ದಿ ಆಕ್ಸಿಜನ್ ಇಸ್ ಕ್ಯಾರಿಡ್ ಬೈ ಪ್ಲಾಸ್ಮಾ. ಸೊ ಉಳಿದ 3% ಅಷ್ಟು ಆಮ್ಲಜನಕ ಪ್ಲಾಸ್ಮಾದಿಂದ ಕ್ಯಾರಿ ಆಗುತ್ತೆ. Nearly 20 to 25% of the carbon dioxide is carried by RBC. See the difference. 97% ಆಕ್ಸಿಜನ್ RBC ಇಂದ ಕ್ಯಾರಿ ಆಗುತ್ತೆ. ಬರೀ 20 to 25% ಕಾರ್ಬನ್ ಡೈಆಕ್ಸೈಡ್ ಮಾತ್ರ RBC ಇಂದ ಕ್ಯಾರಿ ಆಗುತ್ತೆ. ರಿಮೈನಿಂಗ್ 70% ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಕ್ಯಾರಿ ಆಗುತ್ತೆ ಅಂದ್ರೆ ಬೈಕಾರ್ಬನೇಟ್ ಗಳ ಮುಖಾಂತರ ಅದು ಕ್ಯಾರಿ ಆಗುತ್ತೆ. ಅಂಡ್ ಅಬೌಟ್ 7% ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಇಸ್ ಕ್ಯಾರಿಡ್ ಫ್ರಮ್ ಪ್ಲಾಸ್ಮಾ. ಸೊ ರಕ್ತದಲ್ಲಿರ್ತಕ್ಕಂಥ ಲಿಕ್ವಿಡ್ ಕಂಟೆಂಟ್ ನ ಪ್ಲಾಸ್ಮಾ ಅಂತ ಹೇಳ್ತೀವಿ. ಈ ಪ್ಲಾಸ್ಮಾದ ಮುಖಾಂತರ ರಿಮೈನಿಂಗ್ 7% ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಸಾಗಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ವೈಟಮಿನ್ ಸಿ ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಮಿನರಲ್ಸ್. ವೈಟಮಿನ್ ಸಿ ಈ ಕೆಳಗಿನ ಯಾವ ಖನಿಜವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ? ಅಯೋಡಿನ್ ಕೊಟ್ಟಿದ್ದಾರೆ, ಕ್ಯಾಲ್ಸಿಯಂ ಕೊಟ್ಟಿದ್ದಾರೆ, ಅಯನ್ ಕೊಟ್ಟಿದ್ದಾರೆ, ಮತ್ತೆ ಫಾಸ್ಫೇಟ್ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಐರನ್ ನ ಅಬ್ಸಾರ್ಪ್ಷನ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ವೈಟಮಿನ್ ಸಿ ಇಂಪ್ರೂವ್ಸ್ ದಿ ಅಬ್ಸಾರ್ಪ್ಷನ್ ಆಫ್ ನಾನ್ ಹೀಮ್ ಐರನ್. ಸೊ ವೈಟಮಿನ್ ಸಿ ಹೀಮ್ ಅಲ್ಲದ ಕಬ್ಬಿಣವನ್ನು ಹೀರಿಕೊಳ್ಳಲು ನಮ್ಗೆ ಸಹಾಯ ಮಾಡುತ್ತದೆ. ಅಂದ್ರೆ ನಾನ್ ಹೀಮ್ ಐರನ್ ಎಲ್ಲಿರುತ್ತೆ ಅಂದ್ರೆ ಯೂಶಲಿ ವೆಜಿಟೇಬಲ್ ಸೋರ್ಸಸ್ ಅಲ್ಲಿ ಇರುತ್ತೆ. ಅರ್ಥ ಆಯ್ತಲ್ವಾ? ದಿ ಟೈಪ್ ಆಫ್ ಐರನ್ ಫೌಂಡ್ ಇನ್ ಪ್ಲಾಂಟ್ ಫುಡ್ ಸಚ್ ಆಸ್ ಲೀಫಿ ಗ್ರೀನ್ ವೆಜಿಟೇಬಲ್ಸ್. ಅಂದ್ರೆ ಸಸ್ಯ ಆಹಾರಗಳಲ್ಲಿ ಕಂಡು ಬರುವ ಕಬ್ಬಿಣದ ವಿಧಗಳು ಅಥವಾ ಎಲೆಯ ಹಸಿರು ಎಲೆಗಳಲ್ಲಿರ್ತಕ್ಕಂಥ ಕಬ್ಬಿಣವಲ್ಲದ ಅಥವಾ ಹೀಮ್ ರಹಿತವಾದ ಒಂದು ಐರನ್ ಇದು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗಿದ್ರೆ ವೇರ್ ಡು ವಿ ಫೈಂಡ್ ಹೀಮ್ ಐರನ್? ಹೀಮ್ ಐರನ್ ಎಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಫುಡ್ ಫ್ರಮ್ ಆನಿಮಲ್ ಸೋರ್ಸಸ್. ಓಕೆ, ಸೊ ಪ್ರಾಣಿಗಳಿಂದ ಬರ್ತಕ್ಕಂಥ ಸೋರ್ಸ್ ಅಲ್ಲಿ ನಮಗೆ ಐರನ್ ವಿತ್ ಹೀಮ್ ನಮಗೆ ಸಿಗುತ್ತೆ. ಅಂಡ್ ವೈಟಮಿನ್ ಸಿ ಬಗ್ಗೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಅದನ್ನ ನಾವು ಅಸ್ಕಾರ್ಬಿಕ್ ಆಸಿಡ್ ಅಂತ ಕೂಡ ಕರಿತೀವಿ. ಸೊ ಅದೇನಾದ್ರೂ ಡೆಫಿಷಿಯನ್ಸಿ ಆದ್ರೆ ನಮ್ಗೆ ಸ್ಕರ್ವಿ ರೋಗ ಬರುತ್ತೆ ಅಂತ ಕೂಡ ಗೊತ್ತಿರುತ್ತೆ. ಅಂಡ್ ಯಾವ ವೈಟಮಿನ್ ಜಾಸ್ತಿ ಆಹಾರವನ್ನು ಬೇಯಿಸುವುದರಿಂದ ಡೆಸ್ಟ್ರಾಯ್ ಆಗುತ್ತೆ ಅಂದ್ರೆ ಸೊ ಅದು ಕೂಡ ನಿಮ್ಗೆ ಗೊತ್ತಿರಬೇಕು, ವೈಟಮಿನ್ ಸಿ ಅಂತಾನೆ ಗೊತ್ತಿರಬೇಕು. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕಾಲ್ಡ್ ಆಸ್ ಫಿಲಾಸಫರ್ಸ್ ವೂಲ್? ಈ ಕೆಳಗಿನವುಗಳಲ್ಲಿ ಯಾವುದನ್ನು ಫಿಲಾಸಫರ್ಸ್ ಉಣ್ಣೆ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಜಿಂಕ್ ಬ್ರೋಮೈಡ್ ಕೊಟ್ಟಿದ್ದಾರೆ, ಜಿಂಕ್ ನೈಟ್ರೇಟ್ ಅಂತ ಕೊಟ್ಟಿದ್ದಾರೆ, ಜಿಂಕ್ ಆಕ್ಸೈಡ್ ಅಂತ ಕೊಟ್ಟಿದ್ದಾರೆ, ಜಿಂಕ್ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಿಂಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಸೊ ದಿ ಕಾಂಪೌಂಡ್ ಜಿಂಕ್ ಆಕ್ಸೈಡ್ ಈಸ್ ಕಾಲ್ಡ್ ಆಸ್ ಫಿಲಾಸಫರ್ಸ್ ವೂಲ್. ಸತುವಿನ ಆಕ್ಸೈಡ್ ಅನ್ನು ನಾವು ತತ್ವಜ್ಞಾನಿಗಳ ಉಣ್ಣೆ ಅಥವಾ ಫಿಲಾಸಫರ್ಸ್ ವೂಲ್ ಅಂತ ಕರಿತೀವಿ. ಸೊ ಯಾಕೆ ಅಂದ್ರೆ ಆಲ್ಕೆಮಿಸ್ಟ್ ಅಂದ್ರೆ ರಸಾಯನ ಶಾಸ್ತ್ರಜ್ಞರು ಆಸ್ ಅ ಪಾರ್ಟ್ ಆಫ್ ದೇರ್ ರಿಚುವಲ್ಸ್ ವುಡ್ ಬರ್ನ್ zinc in air and collect the residue which formed into white holy tuft ಅಂತ ಹೇಳ್ತಾರೆ. ಅಂದ್ರೆ ಆಲ್ಕೆಮಿಸ್ಟ್ಗಳು ಅಂದ್ರೆ ರಸಾಯನ ಶಾಸ್ತ್ರಜ್ಞರು ಅವರ ಆಚರಣೆಯ ಒಂದು ಭಾಗವಾಗಿ ಸತುವನ್ನು ಗಾಳಿಯಲ್ಲಿ ಸುಟ್ಟು ಶೇಷವನ್ನು ಸಂಗ್ರಹಿಸುತ್ತಿದ್ದರು. ಅದು ಬಿಳಿಯ ಉಣ್ಣೆಯ ರೀತಿಯಲ್ಲಿ ಕಾಣ್ತಾ ಇತ್ತು. ಸೊ ಇಟ್ ಲುಕ್ ಲೈಕ್ ಊಲ್. ಸೊ ಅದರಿಂದ ಇದನ್ನ ಜಿಂಕ್ ಆಕ್ಸೈಡ್ ನ ನಾವು ಫಿಲಾಸಫರ್ಸ್ ಊಲ್ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಗ್ಯಾಸ್ ಇಸ್ ಯೂಸ್ಡ್ ಇನ್ ದಿ ಸಿಗರೇಟ್ ಲೈಟರ್ಸ್? ಸಿಗರೇಟ್ ಲೈಟರ್ ನಲ್ಲಿ ಈ ಕೆಳಗಿನ ಯಾವ ಅನಿಲವನ್ನು ಬಳಸುತ್ತಾರೆ? ಆಪ್ಷನ್ಸ್ ಬ್ಯೂಟೆನ್ ಕೊಟ್ಟಿದ್ದಾರೆ, ಮೀಥೇನ್ ಕೊಟ್ಟಿದ್ದಾರೆ, ಪ್ರೊಪೇನ್ ಕೊಟ್ಟಿದ್ದಾರೆ, ರೆಡಾನ್ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ಯೂಟೆನ್. ಆಕ್ಚುಲಿ ಮೀಥೇನ್ ಇಸ್ ದಿ ಬಯೋಗ್ಯಾಸ್. ಸೊ ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ಇನ್ಫಾರ್ಮೇಶನ್ ಆಲ್ರೆಡಿ ಕೊಟ್ಟಿರ್ತೀನಿ. ಸೊ ಕೊನೆಯ ಪ್ರಶ್ನೆ, ಗ್ರೋತ್ ಅಂಡ್ ರಿಪೇರ್ ಆಫ್ ಡ್ಯಾಮೇಜ್ ಟಿಶ್ಯೂ ಇನ್ವಾಲ್ವ್. ಹಾನಿಗೊಳಗಾದ ಅಂಗಾಂಶದ ಬೆಳವಣಿಗೆ ಮತ್ತು ದುರಸ್ತಿ ಯಾವ ವಿಭಜನೆಯಿಂದ ಆಗುತ್ತದೆ? ಆಪ್ಷನ್ಸ್ ಮೈಟೋಟಿಕ್ ಸೆಲ್ ಡಿವಿಷನ್ ಓನ್ಲಿ, ಮೈಟೋಟಿಕ್ ಕೋಶ ವಿಭಜನೆ ಮಾತ್ರ, ಬೋತ್ ಮೈಟೋಟಿಕ್ ಮತ್ತೆ ಮಿಯೋಟಿಕ್ ಸೆಲ್ ಡಿವಿಷನ್. ಮೈಟೋಟಿಕ್ ಮತ್ತೆ ಮಿಯೋಟಿಕ್ ಸೆಲ್ ಡಿವಿಷನ್ ವಿಭಜನೆ ಎರಡೂ ಅಂತ ಕೊಟ್ಟಿದ್ದಾರೆ. ಓಕೆ, ಅಂಡ್ ಮಿಯೋಟಿಕ್ ಸೆಲ್ ಡಿವಿಷನ್, ಮಿಯೋಟಿಕ್ ಕೋಶ ವಿಭಜನೆ ಮಾತ್ರ, ಅಮಯೋಟಿಕ್ ಸೆಲ್ ಡಿವಿಷನ್, ಅಮಯೋಟಿಕ್ ಕೋಶ ವಿಭಜನೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಮೈಟೋಟಿಕ್ ಕೋಶ ವಿಭಜನೆ ಮಾತ್ರ. ಹಾಗಿದ್ರೆ ಇದರ ವಿವರಣೆ ನೋಡ್ಬಿಡೋಣ. ಸೆಲ್ಸ್ ಡಿವೈಡ್ ಅಂಡ್ ರೀಪ್ರೊಡ್ಯೂಸ್ ಇನ್ 2 ways.
ಮೈಟೋಸಿಸ್ ಮತ್ತೆ ಮಿಯೋಸಿಸ್. ಸೊ ಯಾವುದೇ ಒಂದು ಜೀವಕೋಶಗಳು ಎರಡು ರೀತಿಯಲ್ಲಿ ವಿಭಜನೆ ಹೊಂದುತ್ತವೆ. ಒಂದನ್ನ ಮೈಟೋಸಿಸ್ ಅಂತ ಕರಿತೀವಿ, ಇನ್ನೊಂದನ್ನ ಮಿಯೋಸಿಸ್ ಅಂತ ಕರಿತೀವಿ. ಸೊ ಮೈಟೋಸಿಸ್ ರಿಸಲ್ಟ್ಸ್ ಇನ್ 2 identical daughter cells, whereas meiosis results in 4 sex cells. ಸೊ ಮೈಟೋಸಿಸ್ ಎರಡು ಮರಿ ಜೀವಕೋಶಗಳಾಗಿ ವಿಭಜನೆ ಆಗುತ್ತದೆ, ಆದರೆ ಮಿಯೋಸಿಸ್ ನಲ್ಲಿ 4 ಲೈಂಗಿಕ ಕೋಶಗಳಿಗೆ ಕಾರಣವಾಗುತ್ತೆ. The specialized process by which germ cells divide into produce gametes. ಸೊ ಇದನ್ನ ನಾವು ಮಿಯೋಸಿಸ್ ಅಂತ ಕರಿತೀವಿ. ಓಕೆ, ಸೊ ಮಿಯೋಸಿಸ್ ಎಲ್ಲಾಗುತ್ತೆ ಅಂದ್ರೆ ಯೂಶಲಿ ಗ್ಯಾಮೆಟ್ಸ್. ನೋಡಿ ಇಲ್ಲಿ ಜರ್ಮ್ ಸೆಲ್ಸ್ ಅಂತ ಕೊಟ್ಟಿದ್ದಾರೆ. ಜರ್ಮ್ ಸೆಲ್ಸ್ ಅಂದ್ರೆ ಏನು? ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ನಾವು ಸ್ಪರ್ಮ್ ಮತ್ತೆ ಓವರಿನ ಜರ್ಮ್ ಸೆಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಮಿಯೋಸಿಸ್ ನ ನೋಡ್ಬೋದು. ಬಟ್ ಬೇರೆಲ್ಲ ಗ್ರೋತ್ ಮತ್ತೆ ರಿಪೇರ್ ಅಲ್ಲಿ ಯಾವ ವಿಭಜನೆ ಆಗುತ್ತೆ ಅಂದ್ರೆ ಮೈಟೋಸಿಸ್ ವಿಭಜನೆ ಆಗುತ್ತೆ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಶ್ನೆಗಳು ಮುಗ್ದಿರುತ್ತೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. Hi friends, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ. Dear friends, I welcome you all once again to Science Super 10 MCQs. Dear friends, as we know, we are in the process of learning applied science ಅಥವಾ ಅನ್ವಯಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. So far I completed 7 episodes in this particular series. Today I am recording part number 8. So ಯಾರಾದ್ರೂ part 7 ವರೆಗೂ ನೋಡಿಲ್ಲ ಅಂದ್ರೆ you can just click on the I button on the video and you can watch all previous videos. And all these questions will be useful for your all competitive examinations. And as usual, ನಾನು ಪ್ರತಿ ಸಾರಿ ಏನು ಅಂದ್ರೆ ಒಂದು ಟಾರ್ಗೆಟ್ ಸ್ಕೋರ್ ನ ಕೊಟ್ಟಿರ್ತೀನಿ. ಸೊ ಇವತ್ತು ನಾನು ಕೊಡ್ತಾ ಇರ್ತಕ್ಕಂಥ ಟಾರ್ಗೆಟ್ ಸ್ಕೋರ್ ಎಷ್ಟು ಅಂದ್ರೆ you should be able to answer ಅಥವಾ give correct answers for at least 7 or more than 7 questions. ಸೊ ನಿಮ್ಮ ಸ್ಕೋರ್ ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಹಾಗಿದ್ರೆ ಪಾರ್ಟ್ 8 ಕ್ವೆಶನ್ಸ್ ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಾನು ಪಾರ್ಟ್ 7 ಇಂದ 2 ಪ್ರಶ್ನೆಗಳನ್ನ ರಿವಿಷನ್ ಕ್ವೆಶನ್ಸ್ ಆಗಿ ಕೊಟ್ಟಿರ್ತೀನಿ. ಸೊ ನೀವು ವಿಡಿಯೋನ ಇಲ್ಲಿ ಪಾಸ್ ಮಾಡಿಕೊಂಡು ಪ್ರಶ್ನೆಗಳನ್ನ ಓದಿ ನಿಮ್ಮ ಉತ್ತರಗಳನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. So with this, now I am moving on to part number 8. So here I am discussing question number 71. So it goes like this. A container is filled with water at 4 degrees Celsius. The water will overflow if the temperature of water is dash ಅಂತ ಕೊಟ್ಟಿದ್ದಾನೆ. ಅಂದ್ರೆ ಒಂದು ಪಾತ್ರೆಯಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿನ ನೀರು ತಾಪಮಾನವನ್ನು ಡ್ಯಾಶ್ ಮಾಡಿದರೆ ತುಂಬಿ ಹರಿಯುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ದಿಸ್ ಕಂಡೀಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ what is the temperature of water that is given to us? It is just 4 degrees Celsius. ಸೊ 4 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಒಂದು ನೀರನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಈ ನೀರನ್ನ ನಾವು ಪಾತ್ರೆಯಲ್ಲಿಟ್ಟು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಅದು ತುಂಬಿ ಹರಿಯುತ್ತಾ ಅಥವಾ ಡಿಕ್ರೀಸ್ ಮಾಡಿದ್ರೆ ಅದು ತುಂಬಿ ಹರಿಯುತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಯೂಶಲಿ ನಮ್ಗೆ ಏನು ಒಂದು ಕಾಮನ್ ಸೆನ್ಸ್ ಹೇಳುತ್ತೆ ಅಂದ್ರೆ ಸೊ ನೀರನ್ನ ಆಬ್ವಿಯಸ್ಲಿ ನಾವು ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಅದು ಉಕ್ಕಿ ಹರಿಯುತ್ತೆ ಅಂತ ಗೊತ್ತಿರುತ್ತೆ. ಬಟ್ ದಿಸ್ ಕಂಡೀಷನ್ ಈಸ್ ಇಂಪಾರ್ಟೆಂಟ್. ಅಟ್ 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಇನ್ಕ್ರೀಸ್ ಹೆಚ್ಚಾದರೆ ತುಂಬಿ ಹರಿಯುತ್ತದೆ, ಡಿಕ್ರೀಸ್ಡ್ ಕಡಿಮೆ ಮಾಡಿದ್ರೆ ಓವರ್ಫ್ಲೋ ಆಗುತ್ತೆ, ಅಥವಾ ಇನ್ಕ್ರೀಸ್ ಮಾಡಿದ್ರು ಓವರ್ಫ್ಲೋ ಆಗುತ್ತೆ, ಡಿಕ್ರೀಸ್ ಮಾಡಿದ್ರು ಓವರ್ಫ್ಲೋ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಆಪ್ಷನ್ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಡಿಯರ್ ಫ್ರೆಂಡ್ಸ್, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಇನ್ಕ್ರೀಸ್ ಮಾಡಿದ್ರು ಅಥವಾ ಡಿಕ್ರೀಸ್ ಮಾಡಿದ್ರು, ತಾಪಮಾನ ಹೆಚ್ಚಾದರೂ ಅಥವಾ ಕಡಿಮೆ ಆದರೂ ಅದು ಓವರ್ಫ್ಲೋ ಆಗುತ್ತೆ. ಸೊ ನಮ್ಗೆ ಇವಾಗ ಒಂದು ಡೌಟ್ ಬರುತ್ತೆ, ಏನು ಅಂತ. ಸೊ ಡಿಕ್ರೀಸ್ ಮಾಡಿದ್ರೆ ಅದು ಹೇಗೆ ಓವರ್ಫ್ಲೋ ಆಗುತ್ತೆ ಅಂತ ಒಂದು ಡೌಟ್ ಬರುತ್ತೆ. ಸೊ ಆ ಕಾನ್ಸೆಪ್ಟ್ ನ ನಾವ್ ಇವಾಗ ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಈ ಒಂದು ಕಾನ್ಸೆಪ್ಟ್ ನ ನಾವೇನಂತ ಕರಿತೀವಿ ಅಂದ್ರೆ ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಅಂತ ಕರಿತೀವಿ. ಸೊ ನೀರಿನ ಅಸಂಗತ ವ್ಯಾಕೋಚನೆ ಅಂತ ಕರಿತೀವಿ. ಸೊ ವಾಟ್ ಈಸ್ ದಿಸ್ ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಅಂತ ನಾವು ನೋಡೋದಾದ್ರೆ, ಲೆಟ್ ಅಸ್ ಸೇ, ಸೊ ನನಗೆ 1 ml ಆಫ್ ವಾಟರ್ ಕೊಟ್ಟಿದ್ದಾರೆ. ಈ 1 ml ಆಫ್ ವಾಟರ್ ಇಷ್ಟು ಜಾಗನ ಆಕ್ಯುಪೈ ಮಾಡ್ಕೊಂಡಿದೆ. ಸೊ ದಿಸ್ ಇಸ್ 1 ml ಆಫ್ ವಾಟರ್ ಅಟ್ ರೂಮ್ ಟೆಂಪರೇಚರ್. ಕೊಠಡಿ ತಾಪಮಾನದಲ್ಲಿ 1 ml ನೀರು ಇಷ್ಟು ಜಾಗವನ್ನ ಆಕ್ಯುಪೈ ಮಾಡ್ಕೊಂಡಿದೆ. ಸೊ ನಾನು ಇಲ್ಲಿಂದ ರೂಮ್ ಟೆಂಪರೇಚರ್ ಇಂದ ಟೆಂಪರೇಚರ್ ಕಡಿಮೆ ಮಾಡ್ಕೊಳ್ತಾ ಹೋಗ್ತೀನಿ. ಎಲ್ಲಿವರೆಗೂ ಕಡಿಮೆ ಮಾಡ್ತೀನಿ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕಡಿಮೆ ಮಾಡ್ತೀನಿ. ಅವಾಗ 1 ml ಆಫ್ ವಾಟರ್ ಎಷ್ಟು ಜಾಗನ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಅಂದ್ರೆ ಬರೀ ಇಷ್ಟು ಜಾಗನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಈ ವಾಟರ್ನ ನಾವ್ ಏನಂತ ಕರಿತೀವಿ ಅಂದ್ರೆ highest density ಅಂತ ಕರಿತೀವಿ. ಸೊ ದಿಸ್ ಪಾರ್ಟ್ ಆಫ್ ದಿ ವಾಟರ್ ಈಸ್ ಕಾಲ್ಡ್ ಆಸ್ ಹೈಯೆಸ್ಟ್ ಡೆನ್ಸಿಟಿ ಅಥವಾ ಅಧಿಕ ಸಾರತೆ ಅಂತ ಕರಿತೀವಿ. ಯಾವುದೇ ಒಂದು ವಸ್ತು ಹೈಯೆಸ್ಟ್ ಡೆನ್ಸಿಟಿ ಇದ್ದಾಗ ಅದು ಅತ್ಯಂತ ಕಡಿಮೆ ಸ್ಥಳವನ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಹಾಗಿದ್ರೆ ನಮ್ಗೆ ಕೊಟ್ಟಿರ್ತಕ್ಕಂಥ ವಾಟರ್ ಎಷ್ಟು ಡಿಗ್ರಿ ಟೆಂಪರೇಚರ್ ಅಲ್ಲಿ ಇದೆ ಅಂದ್ರೆ
4 ಡಿಗ್ರಿ ಟೆಂಪರೇಚರ್ ಇಲ್ಲಿದೆ. ಸೊ 4 ಡಿಗ್ರಿ ಟೆಂಪರೇಚರ್ ಅಲ್ಲಿ ಅದು ಬರೀ ಇಷ್ಟು ಜಾಗವನ್ನ ಮಾತ್ರ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ದಿ ಹೈಯೆಸ್ಟ್ ಡೆನ್ಸಿಟಿ ಆಗುತ್ತೆ ಯಾವ ಟೆಂಪರೇಚರ್ ಅಲ್ಲಿ? 4 ಡಿಗ್ರಿ ಟೆಂಪರೇಚರ್ ಅಲ್ಲಿ. ಇವಾಗ ನನಗೆ ಎರಡು ಆಪ್ಷನ್ಸ್ ಇದೆ. ಒಂದು ಟೆಂಪರೇಚರ್ ಕಡಿಮೆ ಮಾಡಬೇಕು, ಇನ್ನೊಂದು ಟೆಂಪರೇಚರ್ ಜಾಸ್ತಿ ಮಾಡಬೇಕು. ಸೊ ನಾನು ಟೆಂಪರೇಚರ್ ಕಡಿಮೆ ಮಾಡ್ಕೊಳ್ತಾ ಬರ್ತೀನಿ. 3 ಡಿಗ್ರಿ, 2 ಡಿಗ್ರಿ, 1 ಡಿಗ್ರಿ ಮಾಡ್ಕೊಳ್ತಾ ಬಂದ್ರು ನಾನು ಹೇಳ್ದೆ 4 ಡಿಗ್ರೀಸ್ ಅಲ್ಲಿ ಮಾತ್ರ ಅದು ಹೈಯೆಸ್ಟ್ ಡೆನ್ಸಿಟಿ ಇರುತ್ತೆ. ಸೊ ಇದರಿಂದ ಕಡಿಮೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಸ್ಪೇಸ್ ಆಕ್ಯುಪೈಯಿಂಗ್ ಜಾಸ್ತಿ ಆಗುತ್ತೆ ಅಲ್ವಾ? ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಅಂತ ಕರಿತೀವಿ. ಅದೇ ನಾನು ಟೆಂಪರೇಚರ್ ಇನ್ಕ್ರೀಸ್ ಮಾಡ್ಕೊಳ್ತಾ ಬಂದ್ರೆ 5 ಡಿಗ್ರಿ, 6 ಡಿಗ್ರಿ, 7 ಡಿಗ್ರಿ, ವಾಟ್ ಎವರ್ ಮೇ ಬಿ ದ ಟೆಂಪರೇಚರ್, as the temperature increases the space occupancy obviously increases. ಸೊ ಈ ಒಂದು ಕಾರಣದಿಂದ ಈ ಟೆಂಪರೇಚರ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನೀರು ಈದರ್ ಟೆಂಪರೇಚರ್ ಡಿಕ್ರೀಸ್ ಮಾಡಿದ್ರು ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆದ್ರೂ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ದಿಸ್ ನೇಚರ್ ಆಫ್ ವಾಟರ್ ಇಸ್ ಕಾಲ್ಡ್ ಆಸ್ anomalous expansion of water. So the maximum density of water occurs at 4 degrees Celsius. So the water expands whether it is heated above 4 degrees Celsius or cooled below 4 degrees Celsius. ಅಂದ್ರೆ ನೀರಿನ ಗರಿಷ್ಠ ಸಾಂದ್ರತೆಯು 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇರುತ್ತದೆ. ಆದ್ದರಿಂದ ನೀರನ್ನು 4 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ಬಿಸಿ ಮಾಡಿದರೂ ಅಥವಾ 4 ಡಿಗ್ರಿ ಸೆಲ್ಸಿಯಸ್ ಗಿಂತ ತಣ್ಣಗಾಗಿಸಿದರೂ ಅದು ವಿಸ್ತರಗೊಳ್ಳುತ್ತದೆ ಅಥವಾ ಎಕ್ಸ್ಪ್ಯಾಂಡ್ ಆಗುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಈಸ್ ಯೂಸ್ಡ್ ಆಸ್ ಅನ್ ಏರ್ ಪೊಲ್ಯೂಷನ್ ಇಂಡಿಕೇಟರ್? ಸೊ ಈ ಕೆಳಗಿನ ಯಾವುದನ್ನು ವಾಯು ಮಾಲಿನ್ಯದ ಸೂಚಕಗಳಾಗಿ ಬಳಸಲಾಗುತ್ತದೆ? ಆಪ್ಷನ್ಸ್: ಆಲ್ಗೆ ಅಂದ್ರೆ ಶೈವಲ, ಫಂಗೈ ಅಂದ್ರೆ ಶಿಲೀಂಧ್ರ, ಬ್ಯಾಕ್ಟೀರಿಯಾ ಕೊಟ್ಟಿದ್ದಾರೆ, ಮತ್ತೆ ಲಿಚನ್ಸ್ ಅಂದ್ರೆ ಕಲ್ಲು ಹೂಗಳು ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಿಚನ್ಸ್ ಅಥವಾ ಕಲ್ಲು ಹೂಗಳು ಅಂತ ಕರಿತೀವಿ. ಹಾಗಿದ್ರೆ ಯಾಕೆ ಇದನ್ನ ಯೂಸ್ ಮಾಡ್ತಾರೆ, ಇದೇಗೆ ಏರ್ ಪೊಲ್ಯೂಷನ್ ನ ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಸೊ ಲುಕ್ ಅಟ್ ದಿ ಎಕ್ಸ್ಪ್ಲನೇಷನ್ ಹಿಯರ್. ಲಿಚನ್ಸ್ ಡು ನಾಟ್ ಗ್ರೋ ಇನ್ ಪೊಲ್ಯೂಟೆಡ್ ಏರಿಯಾ and are found growing well only in non-polluted areas. ಸೊ ಈ ಕಲ್ಲು ಹೂಗಳು ಕಲುಷಿತ ಪ್ರದೇಶಗಳಲ್ಲಿ ಬೆಳೆಯುವುದಿಲ್ಲ ಮತ್ತು ಕಲುಷಿತವಲ್ಲದ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯುತ್ತವೆ. ಸೊ ವೆರಿ ಸಿಂಪಲ್ ರೀಸನ್, ಪೊಲ್ಯೂಷನ್ ಇದ್ರೆ ದೇ ವೋಂಟ್ ಗ್ರೋ, ಪೊಲ್ಯೂಷನ್ ಇಲ್ಲದೆ ಇದ್ರೆ ಅವು ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ. ಸೊ ದಟ್ ಈಸ್ ದ ರೀಸನ್ ವೈ ದೇ ಆರ್ ಯೂಸ್ಡ್ ಆಸ್ ಪೊಲ್ಯೂಷನ್ ಇಂಡಿಕೇಟರ್ಸ್. ಸೊ ಅವುಗಳನ್ನು ನಾವು ಮಾಲಿನ್ಯದ ಸೂಚಕಗಳಾಗಿ ಬಳಸ್ತೇವೆ. ಸೊ ಔಟ್ ಆಫ್ ಆಲ್ ದಿ ಪೊಲ್ಯೂಟೆಂಟ್ಸ್ ಯಾವ್ದಕ್ಕಿದು ಜಾಸ್ತಿ ಸೆನ್ಸಿಟಿವ್ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ, ಇಟ್ ಈಸ್ ಮೋರ್ ಸೆನ್ಸಿಟಿವ್ ಟುವರ್ಡ್ಸ್ ಸಲ್ಫರ್ ಡೈಆಕ್ಸೈಡ್ ಅಂತ ಗೊತ್ತಿರಬೇಕು. ಸೊ ಈ ಚಿತ್ರನ ನೀವು ನೋಡಿದ್ರೆ, ಸೊ ದಿಸ್ ಇಸ್ ವಿತೌಟ್ ಪೊಲ್ಯೂಷನ್, ಸೊ ದಿಸ್ ಇಸ್ ನೋ ಪೊಲ್ಯೂಷನ್. ಸೊ ಪೊಲ್ಯೂಷನ್ ಮಾಲಿನ್ಯ ಇಲ್ಲದೆ ಇರ್ತಕ್ಕಂಥ ಪ್ರದೇಶದಲ್ಲಿ ಯು ಕ್ಯಾನ್ ಸಿ ಇಟ್ ಈಸ್ ಗ್ರೋನ್ ವೆಲ್. ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ದಿ ಪೊಲ್ಯೂಟೆಡ್ ಏರಿಯಾ. ಎಲ್ಲಿ ಪೊಲ್ಯೂಷನ್ ಜಾಸ್ತಿ ಇರುತ್ತೋ ಯು ಕ್ಯಾನ್ ಸಿ ಅದು ಬೆಳವಣಿಗೆನೇ ಆಗಿರೋದಿಲ್ಲ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ದಿ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕ್ವೆಶನ್. Next question. Fermentation is a type of dash process. ಹುದುಗುವಿಕೆಯು ಡ್ಯಾಶ್ ಪ್ರಕ್ರಿಯೆಯ ಒಂದು ವಿಧವಾಗಿದೆ. ಆಪ್ಷನ್ಸ್: ಏರೋಬಿಕ್ ರೆಸ್ಪಿರೇಷನ್ ವಾಯುವಿಕ ಉಸಿರಾಟ, ಅನೇರೋಬಿಕ್ ರೆಸ್ಪಿರೇಷನ್ ಅವಾಯುವಿಕ ಉಸಿರಾಟ, ಹೆಕ್ಸೋಥರ್ಮಿಕ್ ಅಂದ್ರೆ ಉಷ್ಣ ಕ್ರಿಯೆ ಅಂತ ಹೇಳ್ತೀವಿ, ಅದಾದ್ಮೇಲೆ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫರ್ಮೆಂಟೇಷನ್ ಇಸ್ ಅನೇರೋಬಿಕ್ ರೆಸ್ಪಿರೇಷನ್. ಆ ವಾಯುವಿಕ ಉಸಿರಾಟ ಅಂದ್ರೆ that takes place in the absence of oxygen. ಆಮ್ಲಜನಕ ಇಲ್ಲದೆ ಇರತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ನಡೆಯುತ್ತದೆ. ಸೊ ಫರ್ಮೆಂಟೇಷನ್ ಮೀನ್ಸ್ ದ ಪ್ರೋಸೆಸ್ ಆಫ್ ಅನೇರೋಬಿಕ್ ಬ್ರೇಕ್ ಡೌನ್. ಸೊ ಇದನ್ನ ಅವಾಯುವಿಕ ಬ್ರೇಕ್ ಡೌನ್ ಅಂತ ಕರಿತೀವಿ. ಇಲ್ಲೇನಾಗುತ್ತಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂಡ್ ಅದರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಕಾರ್ಬೋಹೈಡ್ರೇಟ್ಗಳು ಮತ್ತು ಇದರ ಸಾವಯವ ಸಂಯುಕ್ತಗಳು ಏನಾಗುತ್ತೆ, ಆಲ್ಕೋಹಾಲ್, ಆರ್ಗ್ಯಾನಿಕ್ ಆಸಿಡ್ ಮತ್ತು ಗ್ಯಾಸಸ್ ಆಗಿ ಬ್ರೇಕ್ ಆಗುತ್ತೆ. ಆಲ್ಕೋಹಾಲ್ಗಳಾಗಿ, ಸಾವಯವ ಆಮ್ಲಗಳಾಗಿ ಮತ್ತು ಅನಿಲಗಳಾಗಿ ಇದು ಬ್ರೇಕ್ ಡೌನ್ ಆಗುತ್ತೆ. ಸೊ ವಾಟ್ ಹೆಲ್ಪ್ಸ್ ಇನ್ ದಿಸ್ ಬ್ರೇಕ್ ಡೌನ್ ಅಂದ್ರೆ ಇಟ್ ಕುಡ್ ಬಿ ಈದರ್ ದಿ ಹೆಲ್ಪ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ದೇರ್ ಎನ್ಸೈಮ್ಸ್. ಇದು ಸೂಕ್ಷ್ಮ ಜೀವಿಗಳು ಅಥವಾ ಅವುಗಳಲ್ಲಿರ್ತಕ್ಕಂಥ ಕಿಣ್ವಗಳ ಸಹಾಯದಿಂದ ವಿಭಜನೆ ಹೊಂದುತ್ತದೆ. ಸೊ ಈ ಪ್ರಾಸೆಸ್ ನ ನಾವೇನಂತ ಕರಿತೀವಿ ಅಂದ್ರೆ ಹುದುಗುವಿಕೆ ಅಥವಾ ಫರ್ಮೆಂಟೇಷನ್ ಅಂತ ಕರಿತೀವಿ. Two best examples for anaerobic fermentation andre conversion of glucose to ethanol takes place in the absence of oxygen. Similarly, conversion of glucose into lactate, this also takes place in the absence of oxygen. That's why fermentation is known to be the process of anaerobic respiration. So mundina prashnege hogona. The chemical component that is invariably found in all viruses is
ಎಲ್ಲಾ ವೈರಸ್ಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರಾಸಾಯನಿಕ ಅಂಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ಸ್ ಪ್ರೋಟೀನ್ಸ್, ಲಿಪಿಡ್ಸ್, DNA ಅಂತ ಕೊಟ್ಟಿದ್ದಾನೆ, RNA ಅಂತ ಕೊಟ್ಟಿದ್ದಾನೆ. ಅಂದ್ರೆ ಯಾವುದೇ ಒಂದು ವೈರಸ್ ಆದ್ರೂ ಅದರಲ್ಲಿ ಕಾಮನ್ ಆಗಿ ಏನಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ RNA ಮತ್ತೆ DNA ನ ನಾವು ಎಲಿಮಿನೇಟ್ ಮಾಡಬಹುದು ಈಸಿಲಿ, ಯಾಕಂದ್ರೆ ಕೆಲವೊಂದು RNA ವೈರಸ್ ಇರುತ್ತೆ ಲೈಕ್ ಕರೋನಾ, ಕೆಲವೊಂದು DNA ವೈರಸ್ ಇರುತ್ತೆ. ಸೊ ಎಲ್ಲಾದ್ರಲ್ಲೂ RNA ಇರೋದಿಲ್ಲ, ಅದೇ ರೀತಿ ಎಲ್ಲಾದ್ರಲ್ಲೂ DNA ಕೂಡ ಇರೋದಿಲ್ಲ. ಹಾಗಿದ್ರೆ ನನಗೆ ಉಳಿದಿರ್ತಕ್ಕಂಥ ಆಪ್ಷನ್ಸ್ ಇವೆರಡು. ಸೊ ಪ್ರೋಟೀನ್ ಇರಬೇಕು ಅಥವಾ ಲಿಪಿಡ್ ಇರಬೇಕು. ಸೊ ಇಫ್ ಯು ನೋ ದಿ ಸ್ಟ್ರಕ್ಚರ್ ಆಫ್ ವೈರಸ್ ಹ್ಯಾಸ್ ಓನ್ಲಿ ಟೂ ಥಿಂಗ್ಸ್ ಔಟ್ಸೈಡ್ ದ ಬಾಡಿ. ಒಂದೇನಿರುತ್ತೆ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ, ಆಚೆ ಕಡೆ ಒಂದೇನಿರುತ್ತೆ ಪ್ರೋಟೀನ್ ಕ್ಯಾಪ್ಸಿಡ್ ಇರುತ್ತೆ. ಸೊ ಪ್ರೋಟೀನ್ ಕವಚವನ್ನ ಹೊಂದಿರುತ್ತೆ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಪ್ರೋಟೀನ್ ಈಸ್ ಇನ್ವೇರಿಯಬಲಿ ಪ್ರೆಸೆಂಟ್ ಇನ್ ಆಲ್ ದ ವೈರಸಸ್. ಸೊ ಪ್ರೋಟೀನ್ ಶುಡ್ ಬಿ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಸೊ ಮುಂದಿನ ಪ್ರಶ್ನೆ, ದಿ ಸ್ಟಡಿ ಆಫ್ ಮೌಂಟೇನ್ಸ್ ಇಸ್ ನೋನ್ ಆಸ್. ಪರ್ವತಗಳ ಅಧ್ಯಯನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ಸ್ ಆಂಕಾಲಜಿ, ಲಿಥಾಲಜಿ, ಆರಾಲಜಿ, ಆರ್ನಿಥಾಲಜಿ ಅಂತ ಕೊಟ್ಟಿದ್ದಾನೆ. ಸೊ ಲೆಟ್ ಅಸ್ ಯೂಸ್ ಎಲಿಮಿನೇಷನ್ ಆಪ್ಷನ್ಸ್. ಆಂಕಾಲಜಿ ಅಂದ್ರೆ ಏನು? ಇಟ್ ಈಸ್ ಸ್ಟಡಿ ಆಫ್ ಕ್ಯಾನ್ಸರ್. ಕ್ಯಾನ್ಸರ್ ನ ಸ್ಟಡಿನ ನಾವೇನಂತ ಕರಿತೀವಿ ಅಂದ್ರೆ, ಸೊ ಆಂಕಾಲಜಿ ಇಸ್ ನಥಿಂಗ್ ಬಟ್ ಸ್ಟಡಿ ಆಫ್ ಕ್ಯಾನ್ಸರ್. ಹಾಗಿದ್ರೆ ವಾಟ್ ಈಸ್ ಲಿಥಾಲಜಿ? ಸೊ ನಿಮ್ಗೆಲ್ಲ ಭೂಗೋಳ ಓದಿರ್ತೀರಾ. ಲಿಥೋಸ್ಪಿಯರ್ ನ ನಾವು ಶಿಲಾಗೋಳ ಅಂತ ಕರಿತೀವಿ. ಸೊ ಸ್ಟಡಿ ಆಫ್ ರಾಕ್ಸ್ ಅಥವಾ ಶಿಲೆಗಳ ಅಧ್ಯಯನಕ್ಕೆ ನಾವು ಲಿಥೋಸ್ಪಿಯರ್ ಅಂತ ಕರಿತೀವಿ. ಸೊ ಓರಾಲಜಿ ಲೆಟ್ ಅಸ್ ಸೇ ಐ ಡೋಂಟ್ ನೋ. ಆರ್ನಿಥಾಲಜಿ ಅಂತೂ ಡೆಫಿನೆಟ್ಲಿ ಗೊತ್ತಿರುತ್ತೆ, ಯಾಕಂದ್ರೆ ಇದು ತುಂಬಾ ಸರಿ ರಿಪೀಟ್ ಆಗಿರುತ್ತೆ. ಸೊ ಸ್ಟಡಿ ಆಫ್ ಬರ್ಡ್ಸ್, ಸೊ ಪಕ್ಷಿಗಳ ಅಧ್ಯಯನಕ್ಕೆ ನಾವು ಆರ್ನಿಥಾಲಜಿ ಅಂತ ಕರಿತೀವಿ. ಸೊ ಉಳಿದಿರೋ ಒಂದೇ ಒಂದು ಆಪ್ಷನ್ ಯಾವುದು ಅಂದ್ರೆ ಓರಾಲಜಿ. ಸೊ ಓರಾಲಜಿನ ನಾವೇನಂತ ಕರಿತೀವಿ? ಸ್ಟಡಿ ಆಫ್ ಮೌಂಟೇನ್ಸ್, ಪರ್ವತಗಳ ಅಧ್ಯಯನವನ್ನ ನಾವು ಓರಾಲಜಿ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ, ವೈ ಡಸ್ ಐಸ್ ಕವರ್ಡ್ ಇನ್ ಸಾಡಸ್ಟ್ ಡಸ್ ನಾಟ್ ಮೆಲ್ಟ್ ಕ್ವಿಕ್ಲಿ? ಮರದ ಪುಡಿ ಮುಚ್ಚಿದ ಮಂಜು ಏಕೆ ಬೇಗನೆ ಕರಗುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ಸಾಡಸ್ಟ್ ಡಸ್ ನಾಟ್ ಅಲೋ ದ ಏರ್ ಟು ಟಚ್ ದಿ ಐಸ್. ಮರದ ಪುಡಿ ಗಾಳಿಯು ಐಸ್ ಅನ್ನು ಸ್ಪರ್ಶಿಸಲು ಬಿಡುವುದಿಲ್ಲ. ಆಪ್ಷನ್ ಬಿ, ದಿ ವಾಟರ್ ಈಸ್ ಅಬ್ಸಾರ್ಬ್ಡ್ ಬೈ ಸಾಡಸ್ಟ್. ಮರದ ಪುಡಿ ನೀರನ್ನು ಹೀರಿಕೊಳ್ಳುತ್ತದೆ. ಸಾಡಸ್ಟ್ ಇಸ್ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಮರದ ಪುಡಿ ಶಾಖದ ಕಳಪೆ ವಾಹಕವಾಗಿದೆ. ಸಾಡಸ್ಟ್ ಇಸ್ ಗುಡ್ ಕಂಡಕ್ಟರ್ ಆಫ್ ಹೀಟ್. ಮರದ ಪುಡಿ ಶಾಖದ ಉತ್ತಮ ವಾಹಕವಾಗಿದೆ. Very simple answer. With your common sense you can very easily say sawdust is bad conductor of heat. ಮರದ ಪುಡಿ ಶಾಖದ ಕಳಪೆ ವಾಹಕವಾಗಿರೋದ್ರಿಂದ ಯಾವಾಗ ಶಾಖ ಅದನ್ನ ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ, ಅವಾಗ ಅದು ಮೆಲ್ಟ್ ಆಗೋದಿಲ್ಲ. ಆಸ್ ಸಿಂಪಲ್ ಆಸ್ ದಟ್. ಮುಂದಿನ ಪ್ರಶ್ನೆ, ವಾಟ್ ಈಸ್ ವಿವಿಪರ? ವಿವಿಪರ ಎಂದರೇನು? ಆಪ್ಷನ್ಸ್ ವರ್ಟಿಬ್ರೇಟ್ಸ್ ದಟ್ ಆರ್ ಬಾರ್ನ್ ಲೈವ್. ಜೀವಂತವಾಗಿ ಜನ್ಮ ಪಡೆದ ಕಶೇರುಕಗಳು. ಟೈಪ್ ಆಫ್ ಕ್ಯಾಕ್ಟಸ್, ಪಾಪಸ್ಕಳ್ಳಿಯ ಒಂದು ವಿಧ. ಟೈಪ್ ಆಫ್ ಆಲ್ಗೆ, ಪಾಚಿ ಅಥವಾ ಶೈವಲದ ಒಂದು ವಿಧ. ಮಲಸ್ಕ್ ಅಂದ್ರೆ ಒಂದು ಮೃದ್ವಂಗಿ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ವಿವಿಪರ ಇಸ್ ನಥಿಂಗ್ ಬಟ್ ವರ್ಟಿಬ್ರೇಟ್ಸ್ ದಟ್ ಆರ್ ಬಾರ್ನ್ ಲೈವ್. ಅಂದ್ರೆ ಜೀವಂತವಾಗಿ ಜನ್ಮ ಪಡೆದ ಕಶೇರುಕಗಳನ್ನ ನಾವು ವಿವಿಪರಸ್ ಅನಿಮಲ್ಸ್ ಅಂತ ಜೀವಿಗಳು ಅಂತ ಕರಿತೀವಿ. ಹಾಗಿದ್ರೆ ವಾಟ್ ಈಸ್ ದಿ ಎಕ್ಸ್ಪ್ಲನೇಷನ್ ವಿತ್ ರೆಸ್ಪೆಕ್ಟ್ ಟು ದಿಸ್? ದೇರ್ ಆರ್ ಟೂ ಕೈಂಡ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಒಂದನ್ನ ನಾವು ವಿವಿಪರಸ್ ಅಂತ ಕರಿತೀವಿ, ಇನ್ನೊಂದನ್ನ ಓವಿಪರಸ್ ಅಂತ ಕರಿತೀವಿ. Now what is the difference between viviparous and oviparous? As simple as that. Viviparous andre some reptiles give birth to live young. They are called as viviparous animals. ಅಂದ್ರೆ ಕೆಲವು ಸರೀಸೃಪಗಳು ನೇರವಾಗಿ ಜನ್ಮ ನೀಡುತ್ತವೆ. ಏನು ನೇರವಾಗಿ ಜನ್ಮ ನೀಡುತ್ತವೆ ಅಂದ್ರೆ they don't lay eggs. ಅಂದ್ರೆ ಅವು ಮೊಟ್ಟೆಗಳನ್ನ ಇಡುವುದಿಲ್ಲ. Instead of that they give live birth. Okay, so ಅವು ನೇರವಾಗಿ ಜನ್ಮವನ್ನು ನೀಡುತ್ತವೆ. ಸೊ ಅವುಗಳನ್ನ ನಾವು ವಿವಿಪಾರಸ್ ಪ್ರಾಣಿಗಳು ಅಂತ ಕರಿತೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಕಾಮನ್ ಲಿಸರ್ಡ್ಸ್, ಸಾಮಾನ್ಯ ಹಲ್ಲಿ. ಇಲ್ಲಿ ನೋಡ್ಬೋದು. ಸೊ ಇದನ್ನ ನಾವು ಸೈಂಟಿಫಿಕಲಿ ಝೂಟೋಕಾ ವಿವಿಪರ ಅಂತ ಹೇಳ್ತೀವಿ. ಅಂಡ್ ಅದರ್ ಟೈಪ್ ಆಫ್ ಲಿವಿಂಗ್ ಬೀಯಿಂಗ್ಸ್ ನ ನಾವು ಓವಿಪರಸ್ ಅಂತ ಹೇಳ್ತೀವಿ. ಇಲ್ಲೇ ನೋಡಿ, ಓ ಅಲ್ಲಿ ಎಗ್. ಓಕೆ, ಸೊ ಓವಿಪರಸ್ ಅಂದ್ರೆ ಪ್ರೊಡ್ಯೂಸಿಂಗ್ ಯಂಗ್ ಬೈ ಮೀನ್ಸ್ ಆಫ್ ಎಗ್ಸ್. ಸೊ ಮೊಟ್ಟೆಗಳ ಮೂಲಕ ಮರಿಗಳನ್ನು ಹಾಕ್ತಕ್ಕಂಥ ಜೀವಿಗಳಿಗೆ ನಾವು ಓವಿಪರಸ್ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ, ವಿಚ್ ಸೆಲ್ ಆರ್ಗನಲ್ ಇಸ್ ಫೌಂಡ್ ಇನ್ ಪ್ಲಾಂಟ್ ಸೆಲ್ಸ್ ಓನ್ಲಿ? ಸಸ್ಯಕೋಶಗಳಲ್ಲಿ ಮಾತ್ರ ಯಾವ ಕಣದಂಗ ಕಂಡು ಬರುತ್ತದೆ? ಆಪ್ಷನ್ಸ್ ಕ್ರೋಮೋಸೋಮ್, ವರ್ಣತಂತುಗಳು. ಮೈಟೋಕಾಂಡ್ರಿಯಾ ಕೊಟ್ಟಿದ್ದಾರೆ, ಪ್ಲಾಸ್ಟಿಡ್ಸ್ ಕೊಟ್ಟಿದ್ದಾರೆ, ರೈಬೋಸೋಮ್ಸ್ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವರ್ಣತಂತುಗಳು. ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಎರಡರಲ್ಲೂ ಇರುತ್ತೆ. ಮೈಟೋಕಾಂಡ್ರಿಯಾ ಕೂಡ ಇರುತ್ತೆ, ರೈಬೋಸೋಮ್ ಕೂಡ ಇರುತ್ತೆ. ಸೊ ಸಸ್ಯಗಳಲ್ಲಿ ಮಾತ್ರ ಇರ್ತಕ್ಕಂಥ ಆರ್ಗನಲ್ ಯಾವುದು ಅಂದ್ರೆ ಪ್ಲಾಸ್ಟಿಡ್.
ಸೊ ಇನ್ನೊಂದು ಇನ್ಫಾರ್ಮೇಶನ್ ಏನು ಅಂದ್ರೆ ಮೈಟೋಕಾಂಡ್ರಿಯಾ ಅಂಡ್ ಪ್ಲಾಸ್ಟಿಡ್. ಸೊ ಇವೆರಡೂ ಕೂಡ ತನ್ನದೇ ಆದ ದೇ ವಿಲ್ ಹ್ಯಾವ್ ದೇರ್ ಓನ್ ಜೆನೆಟಿಕ್ ಮೆಟೀರಿಯಲ್, ತನ್ನದೇ ಆದ ಜೆನೆಟಿಕ್ ಮೆಟೀರಿಯಲ್ ಅಥವಾ DNA ಅನ್ನ ಹೊಂದಿರತಕ್ಕಂತ ಕಣದಂಗಗಳಾಗಿರುತ್ತೆ. ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಅರ್ಥ ಆಯ್ತಲ್ವಾ? Now, what do you mean by plastid? Why it is only present in plant cell? So, ಈ plastids ಅಲ್ಲಿ actually 3 types of different cells ಇರುತ್ತೆ. ಒಂದನ್ನ ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ, ಇನ್ನೊಂದನ್ನ ಕ್ರೋಮೋಪ್ಲಾಸ್ಟ್ ಅಂತ ಕರಿತೀವಿ, ಇನ್ನೊಂದನ್ನ ಲ್ಯೂಕೋಪ್ಲಾಸ್ಟ್ ಅಂತ ಕರಿತೀವಿ. Now, what is chloroplast? ಕ್ಲೋರೋಪ್ಲಾಸ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಕ್ಲೋರೋಫಿಲ್ ಇರುತ್ತೆ. ಸೊ ಪತ್ರ ಹರಿತ್ತು ಅಂತ ಏನ್ ಹೇಳ್ತೀವಲ್ವಾ ಕನ್ನಡದಲ್ಲಿ, ಸೊ ಅದೆಲ್ಲಿರುತ್ತೆ ಅಂದ್ರೆ ಕ್ಲೋರೋಪ್ಲಾಸ್ಟ್ ಅಲ್ಲಿ ಇರುತ್ತೆ. Now, what is the function of chlorophyll? It helps in the process of ಫೋಟೋಸಿಂಥಸಿಸ್ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಇದು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಬರೋಣ ಕ್ರೋಮೋಪ್ಲಾಸ್ಟ್. ಕ್ರೋಮೋ ಅಂದ್ರೆ ಏನು? ಕಲರ್. ಓಕೆ, ಕ್ರೋಮೋ ಅಂದ್ರೆ ಬಣ್ಣ. ಸೊ ಇಟ್ ಕಂಟೈನ್ಸ್ ಕೆರೋಟಿನಾಯ್ಡ್ಸ್ ವಿಚ್ ಹ್ಯಾಸ್ ಪಿಗ್ಮೆಂಟ್ಸ್ ಲೈಕ್ ರೆಡ್ ಕಲರ್, ಆರೆಂಜ್ ಕಲರ್, ಯೆಲ್ಲೋ ಕಲರ್ ಪಿಗ್ಮೆಂಟ್ಸ್ ಇರುತ್ತೆ. ಈ ಪಿಗ್ಮೆಂಟ್ಸ್ ಏನ್ ಮಾಡುತ್ತಂದ್ರೆ ನಾವು ನೋಡ್ತೀವಲ್ವಾ ಡಿಫ್ರೆಂಟ್ ಫ್ಲವರ್ಸ್ ಕಲರ್ಸು, ಹೂಗಳು ಬೇರೆ ಬೇರೆ ಬಣ್ಣ ಇರುತ್ತೆ, ಫ್ರೂಟ್ಸ್ ಬೇರೆ ಬೇರೆ ಬಣ್ಣ ಇರುತ್ತೆ. ಸೊ ಇದಕ್ಕೆಲ್ಲ ಕಾರಣ ಯಾವುದು ಅಂದ್ರೆ ಕ್ರೋಮೋಪ್ಲಾಸ್ಟ್. ಸೊ ಬಿಕಾಸ್ ಇಟ್ ಗಿವ್ಸ್ ಡಿಫ್ರೆಂಟ್ ಕಲರ್ಸ್ ಟು ಫ್ಲವರ್ಸ್ ಅಂಡ್ ಫ್ರೂಟ್ಸ್. ಸೊ ಲಾಸ್ಟ್ ಪಾರ್ಟ್ ಆಫ್ ಪ್ಲಾಸ್ಟಿಡ್ ಯಾವುದು ಅಂದ್ರೆ ಲ್ಯೂಕೋಸೈಪ್ಲಾಸ್ಟ್ ಅಂತ ಕರಿತೀವಿ. ಲ್ಯೂಕೋ ಅಂದ್ರೆ ನೋ ಕಲರ್, ಸೊ ಬಣ್ಣ ರಹಿತವಾದ ಒಂದು ಪಿಗ್ಮೆಂಟ್ ಆಗಿರುತ್ತೆ. ಸೊ ದೆನ್ ವಾಟ್ ಈಸ್ ಇಟ್ಸ್ ಫಂಕ್ಷನ್ ಅಂದ್ರೆ ಸೊ ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಸ್ಟಾರ್ಚ್. ಸೊ ಆಹಾರದ ಪಿಷ್ಟ ಏನಿರುತ್ತೆ, ರಿಸರ್ವ್ ಫುಡ್ ಆಫ್ ಪ್ಲಾಂಟ್, ಅದನ್ನ ಪಿಷ್ಟ ಅಥವಾ ಸ್ಟಾರ್ಚ್ ಅಂತ ಕರಿತೀವಿ. ಸೊ ಅದನ್ನ ಪ್ರಿಸರ್ವ್ ಮಾಡೋದಕ್ಕೆ ಅಥವಾ ಶೇಖರಣೆ ಮಾಡೋದಕ್ಕೆ ಲ್ಯೂಕೋಪ್ಲಾಸ್ಟ್ಗಳು ಸಹಾಯ ಮಾಡುತ್ತದೆ. ಸೊ ಮುಂದಿನ ಪ್ರಶ್ನೆ, ದಿ ಆಲ್ಫಾ ರೇಡಿಯೇಷನ್ ಇಸ್ ನಾಟ್ ಯೂಸ್ಡ್ ಇನ್ ರೇಡಿಯೋಥೆರಪಿ ಬಿಕಾಸ್. ಆಲ್ಫಾ ವಿಕಿರಣವನ್ನು ವಿಕಿರಣ ಚಿಕಿತ್ಸೆಯಲ್ಲಿ ಬಳಸಲಾಗುವುದಿಲ್ಲ ಏಕೆಂದರೆ. ಆಪ್ಷನ್ಸ್, ಇಟ್ ಈಸ್ ಆನ್ ಅಯನೈಸಿಂಗ್ ರೇಡಿಯೇಷನ್, ಇದು ಅಯನೀಕರಿಸಿದ ವಿಕಿರಣವಾಗಿದೆ. ಇಟ್ ಈಸ್ ಅನೇಬಲ್ ಟು ಪೆನೆಟ್ರೇಟ್ ಹ್ಯೂಮನ್ ಸ್ಕಿನ್, ಇದು ಮಾನವನ ಚರ್ಮವನ್ನು ಭೇದಿಸಲು ಸಾಧ್ಯವಾಗುವುದಿಲ್ಲ. ಇಟ್ ಈಸ್ ಟಾಕ್ಸಿಕ್ ಟು ಹ್ಯೂಮನ್ ಟಿಶ್ಯೂಸ್, ಇದು ಮಾನವನ ಅಂಗಾಂಶಗಳಿಗೆ ವಿಷಕಾರಿಯಾಗಿದೆ. ಇಟ್ ಈಸ್ ನಾಟ್ ಕಾಸ್ಟ್ ಎಫೆಕ್ಟಿವ್, ಇದು ವೆಚ್ಚದಾಯಕವಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಟ್ ಈಸ್ ಅನೇಬಲ್ ಟು ಪೆನೆಟ್ರೇಟ್ ಹ್ಯೂಮನ್ ಸ್ಕಿನ್, ಇದು ಮಾನವನ ಚರ್ಮವನ್ನು ಭೇದಿಸಲು ಸಾಧ್ಯವಾಗುವುದಿಲ್ಲ, ಅದರಿಂದ ಅದನ್ನ ನಾವು ರೇಡಿಯೋಥೆರಪಿಯಲ್ಲಿ ಅಥವಾ ವಿಕಿರಣ ಚಿಕಿತ್ಸೆಯಲ್ಲಿ ಬಳಸುವುದಿಲ್ಲ. ಹಾಗಿದ್ರೆ ವೈ ಇಟ್ ಡಸ್ ನಾಟ್ ಪೆನೆಟ್ರೇಟ್ ಅನ್ನೋದಕ್ಕೆ ರೀಸನ್ ನ ತಿಳ್ಕೊಳ್ಳೋದಾದ್ರೆ, ದ ರೀಸನ್ ಇಸ್ ದಿ ಆಲ್ಫಾ ಪಾರ್ಟಿಕಲ್ಸ್ ಏನಿರುತ್ತೆ ದೇ ವಿಲ್ ಹ್ಯಾವ್ ವೆರಿ ಲಾರ್ಜ್ ಅಟಾಮಿಕ್ ವಾಲ್ಯೂಮ್ ಅಂಡ್ ಹೆನ್ಸ್ ಡು ನಾಟ್ ಪೆನೆಟ್ರೇಟ್ ಹ್ಯೂಮನ್ ಸ್ಕಿನ್. ಆಲ್ಫಾ ಕಣಗಳು ಬಹಳ ದೊಡ್ಡ ಪರಮಾಣು ಪರಿಮಾಣವನ್ನು ಹೊಂದಿವೆ, ಆದ್ದರಿಂದ ಅವು ಮಾನವನ ಚರ್ಮವನ್ನು ಭೇದಿಸುವುದಿಲ್ಲ. ಹಾಗಿದ್ರೆ ಯಾವ ವಿಕಿರಣ ತುಂಬಾ ಸುಲಭವಾಗಿ ಭೇದಿಸುತ್ತದೆ ಅಂತ ತಿಳ್ಕೊಳ್ತಾ ಬಂದ್ಬಿಡೋಣ. ಬೇಸಿಕಲಿ 3 ಟೈಪ್ಸ್ ಆಫ್ ರೇಡಿಯೇಷನ್ಸ್ ಇರುತ್ತೆ. ಸೊ ಒಂದನ್ನ ಆಲ್ಫಾ, ಇನ್ನೊಂದನ್ನ ಬೀಟಾ, ಇನ್ನೊಂದನ್ನ ಗಾಮಾ ಅಂತ ಕರಿತೀವಿ. ಸೊ ಆಲ್ಫಾ ಇಸ್ ಲೀಸ್ಟ್ ಪೆನೆಟ್ರೇಟಿಂಗ್, ಅದಕ್ಕಿಂತ ನೆಕ್ಸ್ಟ್ ಬೀಟಾ ಬರುತ್ತೆ, ಬೀಟಾಗಿಂತ ನೆಕ್ಸ್ಟ್ ಗಾಮಾ ಬರುತ್ತೆ. ಸೊ ಗಾಮಾ ಇಸ್ ಹೈಲಿ ಪೆನೆಟ್ರೇಟಿಂಗ್ ರೇಡಿಯೇಷನ್. ಸೊ ಜ್ಞಾಪಕ ಇಟ್ಕೊಳ್ಳಿ, ಗಾಮಾ ರೇಸ್ ಆರ್ ನೋನ್ ಟು ಬಿ ಮೋಸ್ಟ್ ಪೆನೆಟ್ರೇಟಿಂಗ್ ಆಫ್ ಆಲ್ ರೇಡಿಯೇಷನ್. ಸೊ ಎಲ್ಲಾ ವಿಕಿರಣಗಳಲ್ಲಿ ಗಾಮಾ ಕಿರಣಗಳನ್ನು ಹೆಚ್ಚು ಭೇದಿಸುವ ಶಕ್ತಿ ಹೊಂದಿರತಕ್ಕಂತ ಒಂದು ವಿಕಿರಣ ಅಂತ ಕರಿತೀವಿ. Now what is the reason? The reason I told you, it is because of the size of the particle. So let us say alpha particle, this is beta particle, this is gamma particle. Alpha particle size ಇದೆಯಲ್ಲ, that is biggest of all. ಸೊ ಅದಕ್ಕಿಂತ ಕಡಿಮೆ ಯಾವ್ದಾಗುತ್ತೆ? ಬೀಟಾ ಪಾರ್ಟಿಕಲ್ ಆಗುತ್ತೆ. ಸೊ ಅದಕ್ಕಿಂತ ಕಡಿಮೆ ಯಾವ್ದಾಗುತ್ತೆ? ಗಾಮಾ ಪಾರ್ಟಿಕಲ್ ಆಗುತ್ತೆ. ಸೊ ವೆನ್ ದ ಪಾರ್ಟಿಕಲ್ ಸೈಜ್ ಅಥವಾ ಕಣಗಳ ಗಾತ್ರ ಯಾವಾಗ ಕಡಿಮೆ ಆಗುತ್ತೆ ಅವಾಗ ಭೇದಿಸುವ ಶಕ್ತಿ ಅಥವಾ ಪೆನೆಟ್ರೇಟಿಂಗ್ ಪವರ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ವೆರಿ ಸಿಂಪಲ್ ರೀಸನ್ ಟು ಅಂಡರ್ಸ್ಟ್ಯಾಂಡ್. ಅಂಡ್ ಗಾಮಾಗೆ ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಇದೆ. ದಟ್ ಈಸ್ ದ ರೀಸನ್ ವೈ ಇಟ್ ಈಸ್ ಹೈಲಿ ಪೆನೆಟ್ರೇಟಿಂಗ್, ಬಿಕಾಸ್ ಗಾಮಾ ರೇಸ್ ಆರ್ ಹೈಲಿ ಎನರ್ಜೆಟಿಕ್ ವೇವ್ಸ್ ಹ್ಯಾವಿಂಗ್ ಹೈಯರ್ ಫ್ರೀಕ್ವೆನ್ಸಿ. ಗಾಮಾ ಕಿರಣಗಳು ಹೆಚ್ಚಿನ ಆವರ್ತನವನ್ನು ಹೊಂದಿರತಕ್ಕಂತ ಕಾರಣದಿಂದ ಅತ್ಯಂತ ಶಕ್ತಿಯುತ ತರಂಗಗಳಾಗಿವೆ. ಸೊ ಯು ಕ್ಯಾನ್ ಸಿ ದಿಸ್ ಪರ್ಟಿಕ್ಯುಲರ್ ಪಿಕ್ಚರ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್. ಸೊ ದಿಸ್ ಇಸ್ ಆಲ್ಫಾ, ದಿಸ್ ಇಸ್ ಬೀಟಾ ಅಂಡ್ ದಿಸ್ ಇಸ್ ಗಾಮಾ. Okay, so alpha particle I have taken one paper as a barrier, next plastic ತಗೊಂಡಿದ್ದೀನಿ, next steel ಮತ್ತೆ next lead. alpha particle paper ಹತ್ರ ನಿಂತೋಗುತ್ತೆ because particle size ಜಾಸ್ತಿ ಇರೋದ್ರಿಂದ ಅದು ಪೆನೆಟ್ರೇಟ್ ಆಗಕ್ಕಾಗಲ್ಲ. ಬೀಟಾ ಪೇಪರ್ ನ ಕ್ರಾಸ್ ಮಾಡುತ್ತೆ ಮತ್ತು ಪ್ಲಾಸ್ಟಿಕ್ ನ ಕ್ರಾಸ್ ಮಾಡುತ್ತೆ ಮ್ಯಾಕ್ಸಿಮಮ್. ಅದೇ ಗಾಮಾ ರೇಡಿಯೇಷನ್ ಆದ್ರೆ ಪೇಪರ್ ಆಗುತ್ತೆ, ಪ್ಲಾಸ್ಟಿಕ್ ಆಗುತ್ತೆ, ಸ್ಕಿನ್ ಆಗುತ್ತೆ, ಸ್ಟೀಲ್ ಆಗುತ್ತೆ, ಲೆಡ್ ಆಗುತ್ತೆ. ಸೊ ಇಟ್ ಕ್ಯಾನ್ ಪೆನೆಟ್ರೇಟ್ ಮೋಸ್ಟ್ ಆಫ್ ದಿ ಥಿಂಗ್ಸ್. ಸೊ ಅದರಿಂದ ಗಾಮಾ ಇಸ್ ಮೋಸ್ಟ್ ಪವರ್ಫುಲ್ ಪೆನೆಟ್ರೇಟಿಂಗ್ ಪವರ್ ಅಂತ ಹೇಳ್ತೀವಿ. ಸೊ ದ ಲಾಸ್ಟ್ ಕ್ವೆಶನ್ ಆಫ್ ದಿ ಡೇ, ವಿತ್ ರೆಫರೆನ್ಸ್ ಟು ಮಾಸ್ ಆಫ್ ವಿಚ್ ಆಟಮ್
is the molecular weight of elements is measured. ಯಾವ ಪರಮಾಣುವಿನ ದ್ರವ್ಯರಾಶಿಯ ಉಲ್ಲೇಖದೊಂದಿಗೆ ಧಾತುಗಳ ಆಣ್ವಿಕ ತೂಕವನ್ನು ಅಳೆಯಲಾಗುತ್ತದೆ? ಆಪ್ಷನ್ಸ್ ಕಾರ್ಬನ್ ಕೊಟ್ಟಿದ್ದಾರೆ, ಹೈಡ್ರೋಜನ್ ಕೊಟ್ಟಿದ್ದಾರೆ, ನೈಟ್ರೋಜನ್ ಕೊಟ್ಟಿದ್ದಾರೆ, ಆಕ್ಸಿಜನ್ ಕೊಟ್ಟಿದ್ದಾರೆ. ಸೊ ಎಲ್ಲಾ ಧಾತುಗಳ what do you say atomic molecular weight ಅಂತ ಏನ್ ಹೇಳ್ತೀವಲ್ವಾ, ಆಣ್ವಿಕ ತೂಕವನ್ನ ನಾವು ಕಾರ್ಬನ್ಗೆ ರೆಫರೆನ್ಸ್ ತಗೊಂಡು ಮೆಜರ್ ಮಾಡ್ತೀವಿ. ಸೊ ದ ರೈಟ್ ಆನ್ಸರ್ ಇಸ್ ಕಾರ್ಬನ್ ಅಥವಾ ಇಂಗಾಲ. ಸೊ ಇಲ್ಲಿಗೆ ಈ ಸೆಷನ್ ನ ಎಲ್ಲಾ 10 ಪ್ರಶ್ನೆಗಳನ್ನ ಮುಗಿಸಿರ್ತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು, ಅದಕ್ಕೆ ನಾನು ರಿಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.